ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಬ ಮೂಷಕ ವಾಹನ ಸರ್ವಭೂಷ ಮೂಷಕ ವಾಹನ ಸರ್ವಭೂಷ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶ ಶ ಶ ಶ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ನೆ 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 ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಬ. ಈ ಕನ್ನಡ ರಂಗಭೂಮಿಯ ಒಂದು ವಿಶೇಷ ಏನಂದರೆ ಯಾವುದನ್ನು ಹವ್ಯಾಸಿ ಅಂತ ಹೇಳೋಕ್ಕಾಗಲ್ಲ ಅಥವಾ ವೃತ್ತಿ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರದ ರಂಗಭೂಮಿಗಳು ಬಹಳ ವರ್ಷಗಳಿಂದ ಈ 20ನೇ ಶತಮಾನದ ಆರಂಭದಿಂದಲೂ ಇಲ್ಲಿ ಇದ್ದಾವೆ. ಈಗ ನಮ್ಮ ರಂಗಭೂಮಿಯ ಇತಿಹಾಸ ಬರೆಯೋರೆಲ್ಲರೂ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಅಂತ ಎರಡು ಕ್ಯಾಟಗರಿಯಲ್ಲಿ ಹಿಸ್ಟ್ರಿ ಬರೀತಾರೆ. ಆದರೆ ತುಂಬ ಕರ್ನಾಟಕದ ಅನೇಕ ಊರುಗಳಲ್ಲಿ, ಸ್ಪೆಷಲಿ ಈ ಸಣ್ಣ ಊರುಗಳಲ್ಲಿ ಒಂಥರ ಅವು ಎರಡೂ ಮಿಶ್ರವಾದ ಒಂದು ರಂಗಭೂಮಿಯ ಚಟುವಟಿಕೆ ಮೊದಲಿನ ಕಾಲದಿಂದಲೂ ಇತ್ತು. ಅಂದರೆ ಊರಿನವರೆಲ್ಲ ಸೇರಿ ವರ್ಷಕ್ಕೆ ಒಂದು ನಾಟಕನ ಮಾಡೋದು. ಆದರೆ ಮಾಡೋದು ಮಾತ್ರ ಅವರು ಸ್ವಲ್ಪ ಈ ಕಂಪ್ನಿ ನಾಟಕದ ರೀತಿಯ ನಾಟಕಗಳನ್ನು ಮಾಡ್ತಿದ್ರು. ಅಂದರೆ ನೋಡೋದಕ್ಕದು ಸ್ವಲ್ಪ ಈ ವೃತ್ತಿ ರಂಗಭೂಮಿಯ ನಾಟಕಗಳು ಹಂಗೆ ಕಾಣಿಸ್ತಿದ್ದು, ಆದರೆ ಮಾಡ್ತಾ ಇರುವ ಅದರ ಸಂದರ್ಭ ಮಾತ್ರ ಅದು ಹವ್ಯಾಸಿ ಚೌಕಟ್ಟಿನಲ್ಲಿ ನಡೀತಿತ್ತು. ಈ ಹವ್ಯಾಸಿ ರಂಗಭೂಮಿ ಮತ್ತು ವೃತ್ತಿ ರಂಗಭೂಮಿ ಅಂತನ್ನೋ ಒಂದು ಎರಡು ಭಾಳ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ಇತಿಹಾಸವನ್ನು ಗ್ರಹಿಸ್ತಾ ಹೋಗಿದ್ದೇವೆ. ಒಂದು ಲೆವೆಲಲ್ಲಿ ಹೌದದು. ಅಂದರೆ ಒಂದು ವೃತ್ತಿ ರಂಗಭೂಮಿ ಇತ್ತು, ಈಗ ಗುಬ್ಬಿ ಕಂಪನಿ ಇತ್ತು ಅಥವಾ ಇನ್ಯಾವುದೋ ಒಂದು ಕಂಪ್ನಿ ಇತ್ತು. ಉತ್ತರ ಕರ್ನಾಟಕದಲ್ಲಿ 10 ಕಂಪ್ನಿಗಳಿದ್ವು. ಅವು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದ್ವು, ಒಂದು ರೀತಿಯ ನಾಟಕಗಳನ್ನು ಮಾಡ್ತಿದ್ವು. ಇನ್ನೊಂದು, ಈಗ ಶ್ರೀರಂಗರಿದ್ದರು, ಬಳ್ಳಾರಿ ರಾಘವ ಅವರಿದ್ದರು, ಅವರು ಈ ಅಮೆಚೂರ್ ಡ್ರಾಮೆಟಿಕ್ ಅಸೋಸಿಯೇಷನ್ ಇತ್ತು, ಅವರದ್ದು ಒಂಥರ ಒಂದು ಅಮೆಚೂರ್ ಥಿಯೇಟ್ರ್ ಅಂತಿತ್ತು. ಆದರೆ ನಾನು ಹೇಳ್ತಿರೋದು ಏನಂದರೆ, ಈ ಹಳ್ಳಿಗಳಲ್ಲಿದ್ದ ರಂಗಭೂಮಿ ಇದೆಯಲ್ಲ, ಫಾರ್ ಎಕ್ಸಾಂಪಲು ನವರತ್ನ ರಾಮರಾಯರು ಅವರದ್ದು ಕೆಲವು ನೆನಪುಗಳು ಅನ್ನುವ ಅವರ ಪುಸ್ತಕದಲ್ಲಿ ಅವರು ಡೆಪ್ಯೂಟಿ ಕಮಿಷನರ್ ಆಗಿ ಅಲ್ಲಿ ಓಡಾಡ್ತಾ ಇದ್ದ ಕಾಲದಲ್ಲಿ ಯಾವ್ಯಾವ ಥರದ ನಾಟಕದ ಚಟುವಟಿಕೆಗಳಿದ್ವು ಅಲ್ಲಲ್ಲ ರೆಫರೆನ್ಸ್ ಬರ್ತವೆ. ಅದನ್ನು ನೋಡಿದರೆ ನಿಮಗೆ ಅದರ ಇದು ಗೊತ್ತಾಗುತ್ತೆ. ಅದನ್ನು ಅಂದರೆ ಅಲ್ಲಿದ್ದ ರಂಗಭೂಮಿಯನ್ನು ನೀವು ಪೂರ್ಣ ವೃತ್ತಿ ರಂಗಭೂಮಿಯ ಫಾರ್ಮಲ್ಲೂ ನೋಡೋಕ್ಕಾಗಲ್ಲ, ಅಥವಾ ಹವ್ಯಾಸಿ ರಂಗಭೂಮಿ ಅಂತೂ ಈ ಅರ್ಥದಲ್ಲಲ್ಲ. ಅಂದರೆ ಯಾವ ಅರ್ಥದಲ್ಲಿ ಶ್ರೀರಂಗರು ಜಿ ಬಿ ಜೋಶಿಯವರು ಮಾಡಿಸ್ತಿದ್ರು ಆ ರೀತಿಯಲ್ಲಿ ಅದು ಹವ್ಯಾಸಿ ರಂಗಭೂಮಿ ಕೂಡ ಅಲ್ಲ. ಸೊ ಅವು ಎರಡೂ ಅಲ್ಲದೆ ಇರುವ ಒಂದು ಬೇರೆ ಅಸ್ತಿತ್ವ ಇದಕ್ಕಿತ್ತು ಅಂತ ಒಂದು ನಾನು ಹೇಳ್ತಿರೋದು. ಆಮೇಲೆ ನಮ್ಮ ರಂಗಭೂಮಿಯ ಇತಿಹಾಸದ ದೃಷ್ಟಿಯಿಂದ ಆ ರೀತಿಯ ರಂಗಭೂಮಿಗೆ ಒಂದು ಕೆಟಗರಿನೇ ಇಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ನಮ್ಮ ಹಿಸ್ಟ್ರಿಯಿಂದಲೇ ಅದು ಅಳಿಸೋಗ್ಬಿಟ್ಟಿದೆ. ಯಾರೂ ಅದರ ಹಿಸ್ಟ್ರಿನೇ ಬರೆದಿಲ್ಲ ಇಲ್ಲಿ ತನಕ. ನೀನಾಸಂ ಕೂಡ ಒಂಥರ ಈ ಥರದ ಒಂದು ಗ್ರಾಮೀಣ ವೃತ್ತಿ / ಹವ್ಯಾಸಿ ರಂಗಭೂಮಿಯಾಗಿ ಪ್ರಾರಂಭ ಆಗಿದೆ. ನೀನಾಸಂ ಶುರುವಾಗಿದ್ದು 49ನೇ ಇಸ್ವಿ, ಅಂದರೆ ಸ್ವಾತಂತ್ರ್ಯ ಬಂದು 2 ವರ್ಷಕ್ಕೆ. 56ನೇ ಇಸ್ವಿಯಲ್ಲಿ ರಿಜಿಸ್ಟರ್ ಆಯಿತು. Actually, Ninasam is an invention. It's an act of storytelling. Well, one man's hypothesis comes true because he says a village is not something local. A village is something cosmopolitan if the world comes to the village. And I think that's really what happened. This village is at home in the world, in the Tagorean sense of the term. And I think that's what makes it beautiful. More important, it tries to invent that sense of being home in the world differently every year. 2-3 ವರ್ಷಕ್ಕೆ ಒಂದು ನಾಟಕ ಮಾಡ್ತಿದ್ರು.
ಎಲ್ಲೆಲ್ಲೋ ಹೋಗಿ ಒಂದೆರಡು ಶೋ ಮಾಡ್ತಿದ್ರು, ಊರಲ್ಲಿ ಅದರ ಪ್ರದರ್ಶನ ಮಾಡ್ತಿದ್ರು. ಅಲ್ಲಿ ಒಂದು ರಂಗಮಂದಿರ ಇತ್ತು, ಅದೊಂದು ಸಣ್ಣ ಈ ಸೋಗೆ ಹೊಚ್ಚಿದ ಒಂದು ಕಟ್ಟಡ. ಅಲ್ಲಿ ಈ ಕಂಪ್ನಿ ನಾಟಕದ ಸ್ಟೇಜ್ ಇದ್ದಂಗೆ ಮಧ್ಯದಲ್ಲಿ ಕುರ್ಚಿ ಹೊಂಡ, ಆ ಕಡೆ ಈ ಕಡೆ ಬಾಜುಕಟ್ಟೆ, ಹಿಂದ್ಗಡೆ ನೆಲ, ಈ ಥರದ್ದೇ ಒಂದು ಸ್ಟ್ರಕ್ಚರ್ ಇರೋ ಒಂದು ರಂಗಮಂದಿರ ಕೂಡ ಅಲ್ಲಿ ಇತ್ತು. ಅದರಲ್ಲಿ ನೀನಾಸಂನ ನಾಟಕಗಳು ನಡೀತಾಯಿದ್ವು. ಬರೀ ನಾಟಕಗಳು ನಡೀತಾ ಇದ್ವು ಅಷ್ಟೇ ಅಲ್ಲ, ಆವತ್ತಿನ ಕಾಲದಲ್ಲಿ ಒಂದು ರೀತಿಯಲ್ಲಿ ಈ ಹೆಗ್ಗೋಡು ಭಾಗದ ಅನೇಕ ಈ ಸಾಮುದಾಯಿಕ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರ ಕೂಡ ಆ ಒಂದು ತಂಡ ಆಗಿತ್ತು. ಆವಾಗಿನ ಕಾಲದಲ್ಲಿ ಈಗ ಹೆಗ್ಗೋಡಿಗೆ ಒಂದು ಆಸ್ಪತ್ರೆ ಬರಬೇಕೋ ಬೇಡವೋ, ಅಥವಾ ಹೈಸ್ಕೂಲ್ ಎಲ್ಲಿ ಮಾಡಬೇಕು, ಈ ಥರದ ಎಲ್ಲ ಚರ್ಚೆಗಳು ಈ ನಾಟಕ ತಂಡದ ಮೂಲಕ ಕೂಡ ನಡೀತಾಯಿದ್ವು. ಹಾಗಾಗಿ ಒಂದು ಸಾಮಾಜಿಕ ಸಾಮುದಾಯಿಕ ಚಟುವಟಿಕೆಯ ಭಾಗವಾಗಿ ನೀನಾಸಂ ಆವಾಗ ಬೆಳೀತಾಯಿತ್ತು. ನಾಟಕ ಮಾಡೋದು ಒಂದೇ ಭಾಳ ಇಂಪಾರ್ಟೆಂಟ್ ಆದ ಕೆಲಸ ಆಗಿರಲಿಲ್ಲ. ಹೀಗೆ ಸುಮಾರು ನೀನಾಸಂನ ಮೊದಲ 2-3 ದಶಕಗಳ ಇತಿಹಾಸ ಈ ಥರದ್ದು. ಆಮೇಲೆ ನಮ್ಮ ತಂದೆ ಇದರಲ್ಲಿ ಮೈಸೂರಲ್ಲಿ ಓದಿ ಡಿಗ್ರಿ ಮಾಡಿ ಊರಿಗೆ ವಾಪಸ್ ಬಂದಮೇಲೆ ನೀನಾಸಂನ ಚಟುವಟಿಕೆ ಇನ್ನೊಂದು ರೀತಿಯ ತಿರುವನ್ನು ಪಡ್ಕೊಳ್ತು. ಯಾಕೆಂದರೆ ಅವರು ಸಾಹಿತ್ಯವನ್ನು ಓದಿದ್ರು, ಕುವೆಂಪು ಅವ್ರ ಹತ್ರ ಅವರ ಶಿಷ್ಯರಾಗಿದ್ದರು. ಈ ಎಲ್ಲ ಕಾರಣಗಳಿಂದ ಅವರಿಗೆ ಒಂದು ಹೊಸ ಸಾಹಿತ್ಯದ ಪರಿಚಯ ಆಗಿತ್ತು. ಮತ್ತು ಅವರು ಊರಲ್ಲಿ ಬಂದು ಇರಬೇಕಾದ ಅಗತ್ಯ ಅನಿವಾರ್ಯತೆ ಎಲ್ಲ ಇದ್ದಿದ್ದರಿಂದ ಅವರು ಈ ನಾಟಕ ತಂಡದ ಮೂಲಕ ಸ್ವಲ್ಪ ಹೊಸ ರೀತಿಯ ನಾಟಕಗಳನ್ನು ಮಾಡಿದ್ರೆ ಹಿಂಗೆ ಅಂತ ಮೊದಲು ಪೌರಾಣಿಕ ಅಥವಾ ಐತಿಹಾಸಿಕ ನಾಟಕಗಳನ್ನು ಮಾಡ್ತಾ ನಿಧಾನವಾಗಿ ಇದರ ರೂಪವನ್ನು ಬದಲಾಯಿಸ್ತಾ ಬಂದರು. ಸುಮಾರು 1970-60 ದಶಕದ ಹೊತ್ತಿಗೆ ಈ ಬದಲಾವಣೆಗಳು ನಿಧಾನವಾಗಿ ಆಗೋಕ್ಕೆ ಶುರುವಾಗಿತ್ತು. ಆಮೇಲಿನ ಬಹಳ ಮುಖ್ಯವಾದ ಬದಲಾವಣೆ ಬಿ ವಿ ಕಾರಂತರು ತಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದಿ ಕರ್ನಾಟಕಕ್ಕೆ ವಾಪಸ್ ಬಂದಮೇಲೆ ಅವರು ಮಾಡಿಸಿದ ಮೊದಲನೇ ನಾಟಕ ನೀನಾಸಂಗೆ ಮಾಡಿಸಿದ್ದು. ಅದರ ಮಕ್ಕಳ ನಾಟಕ ಪಂಜರ ಶಾಲೆ ನಾಟಕ. ನಾನು ಮೊದಲನೇ ಒಂದು ಸಣ್ಣ ರೋಲ್ ಮಾಡಿದ್ದು ಆ ನಾಟಕದೊಳಗೆ. 69ನೇ ಇಸ್ವಿಯಲ್ಲಿ ಅದು ಅದರ ನಾಟಕ ಪಂಜರ ಶಾಲೆ ಅಂತ ಇಲ್ಲಿ ಹೈಸ್ಕೂಲಿನ ಗುಡ್ಡದ ಮೇಲೆ ನಾಟಕ ಆಯಿತು. ಅದಾದ ಮೇಲೆ ಈ ರಂಗ ಚಟುವಟಿಕೆಗಳಿಗೆ ಒಂದು ಕಂಪ್ಲೀಟ್ಲಿ ಬೇರೆ ದಿಕ್ಕು ಬಂತು. 72ನೇ ಇಸ್ವಿಯಲ್ಲಿ ಮೊದಲನೇ ಸಾರಿ ಇಷ್ಟು ಸಣ್ಣ ಊರಲ್ಲಿ ಒಂದು ರಂಗಮಂದಿರ ಕಟ್ಟಬೇಕು ಅಂತ, ಅದು ಸ್ವಲ್ಪ ದೊಡ್ಡ ರಂಗಮಂದಿರನ 500 ಜನ ಕೂರುವಂಥ ಒಂದು ಪೂರ್ಣ ಪ್ರಮಾಣದ ರಂಗಮಂದಿರವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಆವಾಗ ಭಾಳ ಕಡಿಮೆ ದುಡ್ಡಲ್ಲಿ ಆ ರಂಗಮಂದಿರವನ್ನು ನಿರ್ಮಿಸಿದರು. ನೀವು ನಮ್ಮಲ್ಲಿ ಯಾವಾಗಲೂ ಬಯಲು ನಾಟಕಗಳನ್ನೇ ಆಡ್ತಾ ಇದ್ದಿದ್ದ ಒಂದು ಸಂಪ್ರದಾಯ. ನೀವು ಕಂಪನಿ ನಾಟಕದವರು ಕೂಡ ಒಂದು ಮೇಕ್ ಶಿಫ್ಟ್ ಅಂತ ಆದರೂ ಅದು ಒಂದು ರೀತಿಯಲ್ಲಿ ರಂಗಮಂದಿರವೇ. ನೀವು ಬಯಲು ನಾಟಕದ ಮೇಕ್ ಶಿಫ್ಟ್ ರಂಗಮಂದಿರಕ್ಕೂ ಕಂಪ್ನಿ ನಾಟಕದ ಮೇಕ್ ಶಿಫ್ಟ್ ರಂಗಮಂದಿರಕ್ಕೂ ವ್ಯತ್ಯಾಸ ಇದೆ. ಸ್ವಲ್ಪ ಹೆಚ್ಚು ಪರ್ಮನೆಂಟ್ ಆದ್ದು. ಕಂಪನಿ ನಾಟಕದ ರಂಗಮಂದಿರವನ್ನು ಕಟ್ಟೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ನೀವು ಅದನ್ನು ಆಮೇಲೆ ಒಂದು ಸರಿ ಕಟ್ಟಿದ ಮೇಲೆ ಅದರಲ್ಲಿ 10 ನಾಟಕಗಳನ್ನ ಆಡಬೇಕು. ಫಸ್ಟ್ ನೀನಾಸಂ ಕಟ್ಟಿದ್ದು ಆ ಥರದ ಒಂದು ರಂಗಮಂದಿರ. ಅದು ಪರ್ಮನೆಂಟಾಗಿ ಇತ್ತದು, ಅದು ಪರ್ಮನೆಂಟೇ. ವರ್ಷ ಅದರ ರೂಫಲ್ಲಿ ಸೋಗೆ ಹಾಕಿದ್ರಿಂದ ಸೋಗೆ ಹೆಂಗೂ ಬದಲಾಯಿಸಲೇಬೇಕಲ್ಲ ವರ್ಷ. ಸೊ ಸೋಗೆ ಬದಲಾಯಿಸ್ತಿದ್ರು ಅನ್ನೋದು ಬಿಟ್ಟರೆ ಅದಕ್ಕೂ ಈ ರಂಗಮಂದಿರಕ್ಕೂ ಮೂಲತಃ ಏನೂ ವ್ಯತ್ಯಾಸ ಇಲ್ಲ. ಆದರೆ ಆ ಥರದ ಒಂದು ಪರ್ಮನೆಂಟ್ ಆದ ಸ್ಟ್ರಕ್ಚರು, ಅದನ್ನು ಒಂದು ಇಂಪ್ರೂವ್ ಮಾಡಬೇಕು ಅಂತನೋ ಒಂದು ತುಡಿತದಿಂದ ಈ ಹೊಸ ರಂಗಮಂದಿರ ಬಂತು ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ಆವಾಗ ಕಾಲದಲ್ಲಿ ನಾನು ಇದ್ದವನಲ್ಲ, ಆದರೆ ನನ್ನ ಊಹೆ. ರಂಗಮಂದಿರ ನಿರ್ಮಿಸಿದ ಮೇಲೆ ಅದನ್ನ ಉಪಯೋಗಿಸೋದು ಹೆಂಗೆ ಅಂತ ಅದಕ್ಕೇನು ಇಡೀ ವರ್ಷ ಉಪಯೋಗ ಆಗೋಂಥದ್ದೊಂದು ರಂಗಮಂದಿರ ಇಲ್ಲಿ ಬೇಕಾಗಿರಲಿಲ್ಲ. ಹಾಗಾಗಿ ಒಂದು ರಂಗ ಶಿಕ್ಷಣ ಕೇಂದ್ರ ಪ್ರಾರಂಭ ಮಾಡಿದರೆ ಏನಾಗ್ಬೋದು ಅಂತ ಅದನ್ನು ಶುರುವಾಯಿತು. ರಂಗ ಶಿಕ್ಷಣ ಕೇಂದ್ರ ಆದಮೇಲೆ ಅವ್ರಿಗೆ ಏನಾದರೂ ಒಂದು ಪಾಸ್ಔಟ್ ಆದಮೇಲೆ ಅವರಿಗೊಂದು ಅವಕಾಶ ಕೊಡಬೇಕು ಅಂತ ತಿರುಗಾಟ ಶುರುವಾಯಿತು. ಆಮೇಲೆ ಸಂಸ್ಕೃತಿ ಶಿಬಿರ ಈ ನಾಟಕದ ಪ್ರಾರಂಭದ ದಿನಗಳಲ್ಲಿ ನಡೀತು. ಅದಕ್ಕೆ ಮುಂಚೆ ಚಲನಚಿತ್ರ ಶಿಬಿರಗಳನ್ನು ಒಂದು 10-12 ವರ್ಷ ಇಲ್ಲಿ ನೀನಾಸಂ ಮಾಡಿತ್ತು. ಹೀಗೆ ನೀನಾಸಂನ ಒಂದು ಥರದ ಇತಿಹಾಸ ಯಾವ ಥರ ಅಂದರೆ, ಒಂದು ಸಾಮುದಾಯಿಕ ಸಾಮಾಜಿಕ ಜೀವನದಲ್ಲಿ ಒಂದು ಹಳ್ಳಿ ತನ್ನ ಅಗತ್ಯಕ್ಕೆ ತಕ್ಕಂಗೆ ತನ್ನ ಆ್ಯಕ್ಟಿವಿಟೀಸನ್ನು ತುಂಬ ಆರ್ಗ್ಯಾನಿಕ್ಕಾಗಿ ನಿಧಾನವಾಗಿ ವಿಸ್ತರಣೆ ಮಾಡ್ತಾ ಹೋಗಿರುವ ಒಂದು ಕಥೆ. ನೀನಾಸಂನ ವಿಷನ್ ಏನು ಅಂತಂದರೆ, ಆಯಾಯ ಕಾಲಕ್ಕೆ, ವರ್ತಮಾನದ ಕಾಲಕ್ಕೆ ರೆಸ್ಪಾಂಡ್ ಮಾಡ್ತಾ ಮುಂದಿನ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಹೋಗೋದು. ಅದಕ್ಕೋಸ್ಕರ ನೀನಾಸಂ ಒಂದು 10 ವರ್ಷ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ಅಥವಾ ಏನನ್ನು ಅಕಂಪ್ಲಿಷ್ ಮಾಡಬೇಕು, ಯಾವ ಗೋಲ್ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಲ್ಲ. ಹೆಂಗೆ ವರ್ತಮಾನದ ಸಂದರ್ಭಗಳಿಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು
ಯೋಚನೆ ಮಾಡ್ತಾ ಇರ್ತದೆ. ಈ ರೀತಿಯಲ್ಲಿ ನೀನಾಸಂನ ಒಂದು ಬೆಳವಣಿಗೆ ಆಗಿದೆ. The dream of Subanna is invented by new generations of people. And for each of them, there is the beauty of what Subanna once said. He said, no language is true alone. Truth to be truth has to be said in two languages. I mean, where would Brecht's Crime of Galileo be without Malayalis enacting it more and more, in fact, more times than the Germans have ever dreamt of? In that sense, this is true globalism. The village is global, and in a McLuhan sense, this is the global village. In a way, McLuhan didn't understand, because it's still local, it's still located, it is still very, very Swadeshi. And yet in a deep and fundamental way, it captures the poetry of the world, the drama of the world, the literature of the world, the conversation of the world, and therefore the gossip of the world. In that sense, it's a global life world in a little village. I can't think of anyone else who could have dreamt so completely. Even Tagore's Shantiniketan doesn't capture it. It's more advertised, it's more publicized, it has a few stars, but it's basically a parochial little village. This thing can't be parochial because the world won't let it, and two, it won't let itself. ಓ ಸುಂದರ ದಿನವೇ, ಇಂದು ನ್ಯಾಯದ ಬಗೆದು ಈಗ ನಂಬುತ್ತೇನೆ ನಾನು. ಸ್ವರ್ಗದಲ್ಲಿರುವ ದೇವತೆಗಳು ಭೂಮಿಯ ಮೇಲೆ ಮಾನವರು ಪಡುವ ಯಾತನೆಯನ್ನು ನೋಡಿ ಪರಿಹಾರ ನೀಡುತ್ತಾರೆಂದು. ನೀನಾಸಂನ ನಾಟಕ ಮೊದಲೆಲ್ಲ ಅವರು ಹೆಂಗಿತ್ತಂತೆ ಅಂತಂದರೆ, ಈ ರಂಗಮಂದಿರ ಒಂದೇ ನೀನಾಸಂ ಹತ್ರ ಇದ್ದಿದ್ದು, ಇನ್ನೇನು ನೀನಾಸಂ ಹತ್ರ ಇರ್ತಿರಲಿಲ್ಲ. ಪರದೆಗಳನ್ನು ಬಾಡಿಗೆಗೆ ತಗೊಂಬರ್ತಿದ್ರು, ಯಾರೊಬ್ಬರು ಹಾರ್ಮೋನಿಯಂ ಬಾರಿಸೋರನ್ನ ಮೇಷ್ಟ್ರನ್ನ ಕರ್ಕೊಬರ್ತಿದ್ರು, ಇಲ್ಲಿಯವರು ಯಾರೋ ಒಬ್ಬರು ನಾಟಕನ ಮಾಡಿಸ್ತಿದ್ರು. ಕಾಸ್ಟ್ಯೂಮ್ಗಳನ್ನು ಆಯಾಯ ಪಾತ್ರ ಮಾಡ್ತಾ ಇದ್ದವರೇ ಮಾಡ್ತಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದರೆ ಕೆಲವು ಸರಿ ಅವರು ಪ್ರತಿ ವರ್ಷ ಭೀಮನ ಪಾತ್ರ ಮಾಡ್ತಿದ್ರಿಂದ ಅವ್ರೊಂದು ಗದೆ ಮಾಡಿಸಿಟ್ಕೊಂಬಿಟ್ಟಿದ್ರು ಮನೆಯಲ್ಲಿ. ಸೊ ಈ ಥರದ ಒಂಥರ ಅದು ನಾಟಕವೂ ಕೂಡ ಅವರ ಬದುಕಿನ ಒಂದು ಭಾಗ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ದುರ್ಯೋಧನನ ಪಾತ್ರಕ್ಕೆ ಪ್ರಸಿದ್ಧ ಅಂತ. ಸೊ ಅವರು ಉಳಿದ ದಿವಸಗಳಲ್ಲೂ ಅವರು ದುರ್ಯೋಧನನ ಪಾತ್ರ ಮಾಡೋರು ಅಂತಲೇ ಒಂದು ರೀತಿಯಲ್ಲಿ ಇರ್ತಿದ್ರು. ಇದು ಬರೀ ನೀನಾಸಂನ ಕಥೆ ಮಾತ್ರ ಅಲ್ಲ, ಈ ಗ್ರಾಮೀಣ ರಂಗಭೂಮಿ ಅಂತ ನಾನು ಯಾವುದನ್ನು ಹೇಳಿದ್ದೆ ಕರ್ನಾಟಕದಲ್ಲಿ, ಅಲ್ಲಿ ಎಲ್ಲ ಊರುಗಳಲ್ಲೂ ಇದೇ ರೀತಿಯ ಸ್ವರೂಪ ಅದಕ್ಕೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಶಂಕರೇಗೌಡರು ಈ ಥರದ ಒಂದು ನಾಟಕನ ಮಾಡ್ತಿದ್ರು ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಅವರು ಒಂದು ರಂಗಮಂದಿರ ಕಟ್ಟಿಸಿದವಾಗ ಆ ರಂಗಮಂದಿರದಲ್ಲಿ ಕಬ್ಬಿಣದಲ್ಲಿ ಮಾಡಿ ವೆಲ್ಡ್ ಮಾಡಿಸಿಟ್ಬಿಟ್ಟಿದ್ರು. ಅಂದರೆ ಪಟ್ಟಾಭಿಷೇಕ ನಾಟಕ ಸೆಟ್ಟು, ಅಂದರೆ ಆ ಸ್ಟೇಜ್ ಮೇಲೆ ಬರೀ ಪಟ್ಟಾಭಿಷೇಕ ಮಾತ್ರ ಮಾಡೋಕ್ಕೆ ಬರುತ್ತೆ ನನಗೆ ಆ ರೀತಿಯಲ್ಲಿ. ಅಂದರೆ ಆ ಥರ ಒಂಥರ ನಾಟಕ ಮಾಡೋ ಒಂದು ಹುಚ್ಚು ಅಂತೇಳಿ, ಅಥವಾ ಭಾಳ ಒಳ್ಳೆ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಮಿಟ್ಮೆಂಟು ಅಂತೇಳಿ, ಅದು ಎರಡೂ ಆ ಕಾಲದಲ್ಲಿ ಇತ್ತು. ಅದೇ ಅದರ ಒಂದು ಲೆವೆಲಲ್ಲಿ ಇತ್ತು. ನಾಟಕಕ್ಕೆ ಬಂದದ್ದು ಯಕ್ಷಗಾನದ ಮೂಲಕ. ನನಗೆ 3ನೇ ವಯಸ್ಸಿನಿಂದ ಯಕ್ಷಗಾನ ನೋಡಿದ ನೆನಪಿದೆ ನನಗೆ. ಹಾಗೆ ಆ ರೀತಿಯಿಂದ ಬಂದದ್ದು. ಅದಾದ ನಂತರ ಚಿಕ್ಕಂದಲ್ಲಿ ನಾಟಕ ನೋಡಿದ್ದಿದೆ, ಸ್ಕೂಲಲ್ಲಿ ಮಾಡ್ತಾ ಇರುವ ನಾಟಕ ನೋಡಿದ್ದು. ನಂತರ ನಮ್ಮೂರಲ್ಲಿ ನಾವು ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ದು, ಸ್ಕೂಲಲ್ಲಿ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ದು. ನಮ್ಮ ಮಾವ ಒಬ್ಬರು ನಾಟಕ ಮಾಡ್ತಿದ್ದರು. ಅವರು ಒಂದು ದಿವಸ ನಾಟಕಕ್ಕೆ ನನ್ನನ್ನು ಕರ್ಕೊಂಡು ಹೋಗದೆ ನನಗೆ ಭಾರಿ ಬೇಜಾರು ಮಾಡಿಬಿಟ್ಟಿದ್ರು. ಅದು ಸಿಟ್ಟು ಇದೆಲ್ಲ ಸೇರ್ಕೊಂಡಿದೆ. ಅವ್ರು ಕರ್ಕೊಂಡು ಹೋಗಲಿಲ್ಲ ಅನ್ನೋ ಸಿಟ್ಟಿತ್ತು. ಅದಾದ ನಂತರ ನಮ್ಮ ಊರಿನಲ್ಲಿ ಸ್ಕೂಲ್ ಡೇಗಳೆಲ್ಲ ಮಾಡ್ತಿದ್ರು, ಹಳ್ಳಿ ಸ್ಕೂಲ್ನಲ್ಲಿ. ಹಳ್ಳಿ ಸ್ಕೂಲ್ ಡೇ ಜೊತೆಗೆ ಊರಿನ ಹಿರಿಯರೆಲ್ಲ ಸೇರಿ ಒಂದು ನಾಟಕ ಮಾಡ್ತಿದ್ರು, ಹೆಚ್ಚಿಗೆ ಸಾಮಾಜಿಕ ನಾಟಕ. ಅದು ಕಂಪನಿ ಮೋಡಿನ ನಾಟಕ. ಅದು ಒಂದು ರೀತಿಯಲ್ಲಿ ಹಳ್ಳಿ ಥಿಯೇಟರ್. ಅದನ್ನು ಮಾಡ್ತಿದ್ರು. ಅದು ಬೆಳಗಿನ ಜಾವದ ಹೊತ್ತಿಗೆ ಆ ನಾಟಕ ಬರೋದು, ಇಡೀ ರಾತ್ರಿ ನಡೀಬೋದು ಯಕ್ಷಗಾನದಾಗೆ ಆ ನಾಟಕ ಎಲ್ಲ ಆಗೋದು. ಆ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಿದ್ದೆ, ಸಣ್ಣ ಸಣ್ಣ ಪಾತ್ರ. ಹೆಚ್ಚಿಗೆ ನಾನು ಹೆಣ್ಣು ರೋಲ್ ಮಾಡ್ತಿದ್ದೆ, ಹೆಣ್ಣು ಪಾತ್ರಗಳು. ಹಾಗೆ ನಾಟಕದ ಪ್ರವೇಶ ಆದದ್ದು. ಅದಾದ ನಂತರ ಯಕ್ಷಗಾನ ನಂದು ಈ ಬೇರೆ ಓದಿನ ಜೊತೆಗೆ ಯಕ್ಷಗಾನ ಕಲಿಬೇಕೆನ್ನೋ ಹುಚ್ಚು ಹೀಗಿಂದಲೇ ತುಂಬ ಇತ್ತು. ಯಕ್ಷಗಾನ ಹೋಗೋದು, ನೋಡೋದು, ಹೆಜ್ಜೆ ಹಾಕೋದು, ಕಲಿಯೋದು. ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಯಕ್ಷಗಾನ ಕಲಿತೆ, ಶಿವರಾಮ್ ಕಾರಂತರ ಯಕ್ಷಗಾನ ಕೇಂದ್ರದಲ್ಲಿ ಉಡುಪಿಯಲ್ಲಿ. ಆಗ ಅಲ್ಲಿ ಬೇರೆ ಜಾತಿಯ ನಾಟಕಗಳನ್ನೆಲ್ಲ ನೋಡಲಿಕ್ಕೆ ಆಯಿತು. ಎಮ್ ಕಾಲೇಜಲ್ಲಿ ಅಲ್ಲಿ ಇಲ್ಲೆಲ್ಲ ನಡೀತಿತ್ತು. ಉಡುಪಿ ಸಮುದಾಯದವರು ಮಾಡ್ತಾಯಿದ್ರು. ಹಾಗಿಂದೆಲ್ಲ ಯಕ್ಷಗಾನ ಮಾತ್ರ ಮಾಡಿದ್ದಲ್ಲ, ನಾಟಕ ನೋಡ್ಲಿಕ್ಕೆ ಶುರು ಮಾಡಿದೆ. ಆ ವರ್ಷ NSTಯ ರೆಪರ್ಟ್ರಿಯವರು ಅಲ್ಲಿ ಒಂದು ನಾಟಕ ಮಾಡಿದರು, ಕಾರಂತರ ಬರ್ನಮೋನ ಕಂಡದ್ದು. ಆವಾಗ ನಾನು 79-80ರಲ್ಲಿ ನಾನು ಯಕ್ಷಗಾನ ಕೇಂದ್ರದಲ್ಲಿದ್ದೆ.
ಅದಕ್ಕಿಂತ ಹಿಂದೆ ಯಕ್ಷಗಾನ ನೋಡೋದು ಮಾಡೋದು, ಯಕ್ಷಗಾನ ಬರೆಯುವುದು ಎಲ್ಲ ಮಾಡ್ತಿದ್ದೆ. ಯಕ್ಷಗಾನ ಪಠ್ಯ ಬರೀತಿದ್ದೆ ನಾನು. ಯಕ್ಷಗಾನ ಮೇಳದ ಜೊತೆಗೆ ತಿರುಗುತ್ತಿದ್ದೆ. ಹೀಗಿಂದೆಲ್ಲ ಮಾಡಿದೆ. ಮನೆಯವರಿಗೆ ಹೇಳ್ದೆ ಕೇಳಿದೆ, ತಿರುಗಿ ಮನೆಯಿಂದ ಬಯಸ್ಕೊಂಡು ನನ್ನ ಹುಡುಕ್ಸಿ ಎಲ್ಲ ಮಾಡಿದೆಲ್ಲ ಇದೆ. ಯಕ್ಷಗಾನ ಮೇಳದವ್ರಿಂದ ಹೋಗಿ ಹೀಗೆಲ್ಲ ಇದೆ. ಆವಾಗಲೇ 78ರಲ್ಲಿ ಕಾನೂರು ಹೆಗ್ಗಡ್ತೀನಿ ಯಕ್ಷಗಾನ ರೂಪದಲ್ಲಿ ಬರೆದಿದ್ದೆ. ಈ ರಂಗಭೂಮಿಗೆ ಇಂತ ಮೊದಲೇ ಆ ರೀತಿಯ ರಂಗಭೂಮಿಯ ಪ್ರವೇಶ ನಂದು. ಅದಾದ ನಂತರ ಊರಿನಲ್ಲಿ ಹೋಗಿ ಯಕ್ಷಗಾನ ಮಾಡಿಸಿದೆ. ಊರಿನಲ್ಲಿ ಒಂದು ಹುಡುಗರಿಗೆಲ್ಲ ಇದು ಮಾಡಿ ಯಕ್ಷಗಾನ ಮಾಡಿದೆಲ್ಲ ಮಾಡಿದೆ. ಆ ಹೊತ್ತಿಗೆ ಏನೇನೋ ನಾಟಕಕ್ಕೆ ಸಂಬಂಧಿಸಿದ್ದು ಓದಿದ್ದಲ್ಲಿ ಓದು ಹುಚ್ಚಲ್ಲೇ ತುಂಬ ಇತ್ತು. ನಾನು ಹೆಚ್ಚಿಗೆ ಫಸ್ಟ್ ಓದಿದ್ದು ಕಾರಂತರದ್ದು. ನಮ್ಮ ಮನೇಲಿ ಒಬ್ಬರು ನಮ್ಮ ಅಪ್ಪನ ಅಕ್ಕ ಇದ್ದರು, ಅತ್ತೆ ಹಳಬರು, ನಮ್ಮ ಮನೇಲೇ ಇದ್ದರು. ಅವ್ರಿಗೆ ಓದಿ ಹೇಳ್ತಿದ್ದೆ ಕಾದಂಬರಿಗಳನ್ನು, ಕಾರಂತರ ಕಾದಂಬರಿಗಳನ್ನು, ರಾಮಾಯಣ ದರ್ಶನವನ್ನೆಲ್ಲ ಅವ್ರಿಗೆ ಓದಿ ಹೇಳ್ತಿದ್ದೆ. ಆ ರೀತಿಯ ಒಂದು ಅದ್ರ ಮೂಲಕ ನನಗೆ ಸಾಹಿತ್ಯದ ಪ್ರವೇಶ ಎಲ್ಲ ಆದದ್ದು. ಹಾಗೆ ಇದು ಎರಡು ಒಟ್ಟಿಗೆ ಬೆಳೀತಾ ಹೋಯಿತು. ಅದಾದ ನಂತರ 82ರಲ್ಲೇನೋ ಒಂದು ನ್ಯಾಷನಲ್ ಫೆಸ್ಟಿವಲ್ ಆಫ್ ಯಕ್ಷಗಾನ ಅಂತ ಆಯಿತು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ. ಅದು NSD ಅವ್ರು ಮಾಡಿದ್ದು. ಆಗ ಶಿವರಾಮ್ ಕಾರಂತರ ನೇತೃತ್ವ ಇತ್ತು, BV ಕಾರಂತರೆಲ್ಲ ಬಂದಿದ್ದರು, ಹೀಗೆಲ್ಲ ಆಗಿತ್ತು. ಆ ಹೊತ್ತಿಗೆ ಇಲ್ಲಿಂದ ನಾಟಕ ಇತ್ತು. ಕಾವಾಲಮ್ಮ ಅವ್ರದ್ದು ನಾಟಕ, ಮಧ್ಯಮ ಆಯೋಗ, ಒಂದು ತೆರುಕೂತು, ಹೀಗಿಂದೆಲ್ಲ ಇತ್ತು. ನಂತರ ಇಲ್ಲಿಂದು ಮೇಘದೂತ ಮಾಡಿದ್ದರು ಸುಬ್ಬಣ್ಣವರು, ಅದು ಅವರಲ್ಲಿ ಬಂದಿದ್ದರು. ಆಗ ಅದನ್ನು ನೋಡಿದೆ. ಅದಕ್ಕೆ 2 ವರ್ಷ ಹಿಂದೆ ನಾನು ಸಂಗ್ಯಾಬಳೆ ನೋಡಿದ್ದೆ ಇರೋದು. ನೀನಾಸ್ವಾಮಿನ ಸಂಗ್ಯಾಬಳೆ 80ರಲ್ಲೇ ನೋಡಿದ್ದೆ. 82ರಲ್ಲಿ ನೋಡಿದಾಗ ಇಲ್ಲ ನಾನು ನಿಮ್ಮ ಸ್ಕೂಲಿಗೆ ಬರ್ತೇನೆ ಅಂದೆ. ಕಡೆಗೆ ಅವ್ರು ಒಪ್ಪಿದ್ರು. ನಂತರ ಇಲ್ಲಿ ಬಂದೆ. 1 ವರ್ಷ ಇಲ್ಲಿ ಕೋರ್ಸ್ ಮಾಡಿದೆ. ನಾನು ಇಲ್ಲಿನ 3ನೇ ಬ್ಯಾಚಿನವರು, 82, 83 ಇರಬೇಕು. ಅದೇ ವರ್ಷ ಜಂಬಿಯವರು ಇಲ್ಲಿ ಪ್ರಿನ್ಸಿಪಾಲ್ರಾಗಿ ಬಂದದ್ದು. ಜಂಬಿಯವರು ಮೊದಲ ವಿದ್ಯಾರ್ಥಿನಿ. ಇಲ್ಲಿ ಓದಿದ ನಂತರ ಮತ್ತೆ ಊರಲ್ಲಿ ಹೋಗಿ ಅಲ್ಲಿ ಇಲ್ಲೆಲ್ಲ ಸ್ಕೂಲಲ್ಲಿ ಇಲ್ಲೆಲ್ಲ ನಾಟಕ ಮಾಡಿದೆ. ನಂತರ NSDಗೆ ಹೋಗಬೇಕಂತ ಇತ್ತು. ಅಷ್ಟೊತ್ತಿಗೆ ತ್ರಿಶೂರ್ ಸ್ಕೂಲ್ ಆಫ್ ಡ್ರಾಮಾದ ಬಗ್ಗೆ ಎಲ್ಲೋ ಗೊತ್ತಾಯ್ತು ನನಗೆ. ಅಲ್ಲಿಗೊಂದು ಲೆಟ್ರ್ ಬರೆದೆ, ನಾನು ಬರ್ಬೋದಾ ಅಲ್ಲಿಗೆ ಅಂತ. ಕೆಳಗೆ ಅಲ್ಲಿಂದ ಮೊದಲು ಬತ್ತಲ್ಲಿ ಹೋಗಿಬಿಟ್ಟೆ. G. ಶಂಕರ್ ಪಿಳ್ಳೆ ಅವರು ಅಲ್ಲಿ ಡೈರೆಕ್ಟರ್ ಆಗಿದ್ದರು. ಅದು ತ್ರಿಶೂರಿನಲ್ಲಿದೆ, ಕ್ಯಾಲಿಕಟ್ ಯೂನಿವರ್ಸಿಟಿಯ ಡ್ರಾಮಾ ಡಿಪಾರ್ಟ್ಮೆಂಟು. ಅದು NSD ಅಂಥದ್ದೇ ಒಂದು 3 ವರ್ಷದ ಕೋರ್ಸ್ ಮಾಡುವ ಒಂದು ಇದು. ಆಗ ಅಂಥ ಕೋರ್ಸುಗಳು ಕಡಿಮೆ ಇತ್ತು NSD ಬಿಟ್ಟರೆ. ಸ್ಕೂಲ್ ಆಫ್ ಡ್ರಾಮಾದಲ್ಲಿದ್ದಾಗ ತ್ರಿಶೂರಿನಲ್ಲಿ ಅಲ್ಲಿ ಬೇರೆ ಜಾತಿಯ ಇದು ಹೆಚ್ಚಿಗೆ ಸಿಕ್ತು ನನಗೆ. ಅಂದರೆ ಬೇರೆ ಬೇರೆ ರೀತಿಯ ಕೇರಳದ ಬೇರೆ ಬೇರೆ ರಂಗ ಸಂಪ್ರದಾಯಗಳು, ಕುಡಿಯಾಟ್ಟಂ, ಕಥಕಳಿ, ಮೋಹಿನಿಯಾಟ್ಟಂ, ಕಳರಿಪಯಟ್ಟು, ಇದನ್ನೆಲ್ಲ ನಾನು ಬೇರೆ ಬೇರೆ ಅದರ ಗುರುಗಳಿಂದ ಕಲಿತೆ. ಆಧುನಿಕ ರಂಗಭೂಮಿ ಕಲಿಯೋದ್ರ ಜೊತೆಗೆ ನಾನು ಅದನ್ನೆಲ್ಲ ಕಲಿತಾ ಬಂದೆ. ನನ್ನ ಕಲಿಕೆ ಯಾವಾಗಲೂ ಹಾಗೆ. ನನಗೆ ಸಂಸ್ಕೃತ ಗೊತ್ತಿದ್ದರೆ ನಾನು ಸಂಸ್ಕೃತ ಹಾಗೆ ಕಲ್ತವನು, ಓದಿ ಕಲ್ತದ್ದಲ್ಲ, ಅಂದರೆ ಶಾಸ್ತ್ರ ಪ್ರಕಾರ ಕಲ್ತದ್ದಲ್ಲ, ಹಾಗೆ ಆ ರೀತಿಲಿ ಕಲ್ತದ್ದು ಎಲ್ಲದನ್ನು. ಅದಾದ ನಂತರ ಓದಿ ಮುಗಿಯೋ ಹೊತ್ತಿಗೆ ಇಲ್ಲಿ ನಮಗೆ ಬೇಕು ಇಲ್ಲಿಗೆ ಬಾ ಅಂದರೆ ಇವ್ರಿಗೆ ನನ್ನ ಬಗ್ಗೆ ಭಾರಿ ಅಭಿಮಾನ ಇತ್ತು. ಇವನೇನೋ ನಮ್ಗೆ ಅಡ್ಡಿಲ್ಲ ಅಂತೇಳಿ ಅನಿಸಿತ್ತು. ಸುಬ್ಬಣ್ಣವರು ಜಂಬಿಯವರು ಇಲ್ಲಿ ಬಾ ಅಂತೇಳಿ ಹೇಳಿದರು. ಅಲ್ಲಿ ಮುಗಿಸಿ ಬರ್ತಾ ಅಲ್ಲಿ ನನ್ನ ಫಲಿತಾಂಶ ಪೂರ್ತಿ ಬರಬೇಕಿದ್ರ ಮೊದಲೇ ನಾನು ಇಲ್ಲಿ ಅಧ್ಯಾಪಕನಾಗಿ ಇಲ್ಲಿ ಬಂದು ಸೇರಿದೆ 89ರಲ್ಲಿ. ಇದರಿಂದ 89ರಲ್ಲಿ ನಾನು ಇಲ್ಲಿ ಅಧ್ಯಾಪಕನಾಗಿ ಬಂದದ್ದು. ಹಾಗೆ ನನ್ನ ಇದರ ಪ್ರಯಾಣ. ನನಗೆ ಈ ಕ್ಲಾಸಿಕಲ್ ನಾಟಕಗಳಲ್ಲಿ ಅದು ತುಂಬ ಸಾರ್ವಕಾಲಿಕತೆ ಮತ್ತು ಸಮಕಾಲೀನತೆ ಇದೆ ಅಂತ ಅನಿಸ್ತದೆ. ನಮ್ಗೆ ಎಷ್ಟೋ ರಿಯಲಿಸ್ಟಿಕ್ ನಾಟಕಗಳಿಗೆ ಇಲ್ಲದೇ ಇರುವ ತಾಕತ್ತು ಚಕ್ಕಾವನ್ನು ಬಿಟ್ಟು ಅಂಥ ತಾಕತ್ತು ಅವಕ್ಕಿದೆ. ಚಕ್ಕಾವನ್ನು ನಾನು ಈಗಲೂ ಸಂಸ್ಕೃತ ನಾಟಕ ಅಂತಲೇ ಹೇಳೋದು. ಚಕ್ಕಾವ ನಾಟಕಗಳು ಆ ರೀತಿಯ ನಾಟಕ. ಅದು ಬಿಟ್ಟು ಮತ್ಯಾವ ನಾಟಕಗಳಿಗೆ ನಮ್ಮ ಕ್ಲಾಸಿಕಲ್ ನಮ್ಮದು ಅಥವಾ ಶೇಕ್ಸ್ಪಿಯರ್ ನಾಟಕಗಳಿಗಿರುವ ತಾಕತ್ತಿದೆಯಲ್ಲ, ಅಂದರೆ ಎಲ್ಲ ಕಾಲಕ್ಕೂ ಎಲ್ಲ ಕಡೆಗೂ ಎಲ್ಲ ಸಂದರ್ಭಗಳಿಗೂ ಅನ್ವಯಿಸುವ ಹಾಗೆ ಎಲ್ಲ ಅರ್ಥಗಳನ್ನು ಹೊಳೆಯಿಸುವ ಎಲ್ಲ ಧ್ವನಿಗಳನ್ನು ಕೊಡುವ ತಾಕತ್ತಿದೆಯಲ್ಲ, ಅದು ಶಾಸ್ತ್ರೀಯ ನಾಟಕಗಳಿಗೆ, ಕ್ಲಾಸಿಕಲ್ ನಾಟಕಗಳಿಗಿದ್ದಾವೆ. ಅದು ಒಂದು ಕಾರಣ, ಮುಖ್ಯ ಕಾರಣ. ಅದರಿಂದ ಬರೀ ಏನು ಆ ಸಾಂದರ್ಭಿಕ ಕಾರಣ ಮಾತ್ರ ಅಲ್ಲ, ಅದೊಂದಿದೆ. ಸರ್ ಗಿರಡ್ಡಿಯವರನ್ನು ತಮಾಷೆ ಮಾಡ್ತಿದ್ರು. ಆ ವರ್ಷ ನಾನು ಬೆಟ್ಟದ ಅರಸು ಮಾಡಿಸಿದ್ದೆ. ಬೆಟ್ಟದ ಅರಸು ಭಾರಿ ನಾಟಕ ಅಲ್ಲ, ಅದು ಅವ್ರು ತಮಾಷೆ ಮಾಡ್ತಿದ್ರು. ಐತಾಳ್ರು ಹೀಗಿದ್ದರು ಮಾಡೋದು ನಾಟಕ ಅಂಥದ್ದು ಅಂತ ಹೇಳ್ತಿದ್ರು, ತಮಾಷೆ ಮಾಡ್ತಿದ್ರು. ತುಂಬ ಜನ ಹೇಳ್ತಿದ್ರು. ಅದು ಒಂದು ಇದೆ. ಇಲ್ಲಿ ನಮ್ಮಲ್ಲಿ ಈ ನಾಟಕಗಳನ್ನು, ಅಂದರೆ ನಮ್ಮ ಹಳೆಯ ನಾಟಕಗಳನ್ನು ಹೊಸದಾಗಿ ಇರಲಿಲ್ಲ ಆ ಕಾಲದಲ್ಲಿ ಕಡಿಮೆ. ಅಂದರೆ ಕಾವಲಂ ನಾರಾಯಣ ಪಣಿಕರು ಅಂಥವ್ರು ಕೆಲವರು ಒಂದು 2-3 ಜನ ಬಿಟ್ಟರೆ
ಈ ಕ್ಲಾಸಿಕಲ್ ನಾಟಕಗಳನ್ನು ಮಾಡುವವರು ಕಡಿಮೆ ನಮ್ಮಲ್ಲಿದ್ದರು. ನಾನು ಯಾಕೆ ಅಂಥದ್ದೊಂದು ಪ್ರಯತ್ನ ಮಾಡಬಾರ್ದು ಅನ್ನೋ ಒಂದು ಇದು. ನಂತರ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡುವಾಗ ನಮಗೆ ನೋಟ ಬೇರೆ ಇರ್ತದೆ. ವಿದ್ಯಾರ್ಥಿಗಳಿಗೆ ಸರಿ ಯಾವ ನಿರ್ದೇಶಕರು ಬಂದು ಮಾಡ್ತಾರೆ, ಯಾರ್ಯಾರು ಮಾಡ್ತಾರೆ, ಏನೇನು ಮಾಡ್ತಾರೆ, ಅಂದರೆ ನಾವು ಬೇರೆ ಬೇರೆ ರೀತಿಯ, ಬೇರೆ ಬೇರೆ ಶೈಲಿಯ, ಬೇರೆ ಬೇರೆ ನೆಲೆಯ ನಾಟಕಗಳನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಮಾಡುವಾಗ. ಅದರಿಂದ ಯಾವುದು ಬಾಕಿ ಇದೆ ಅದನ್ನು ನಾವು ಮಾಡಬೇಕಾಗ್ತದೆ. ಹಾಗಿಂದ ನಾವು ಇಲ್ಲಿನವರಾದ್ದರಿಂದ ನಾವು ಬೇರೆ ಯಾರನ್ನ ಆಹ್ವಾನಿಸ್ತೇವೆ, ಆಹ್ವಾನಿತ ನಿರ್ದೇಶಕರು ಮಾಡೋದು ಮತ್ತು ಅಕ್ಷರ ಅವ್ರು ಏನು ಮಾಡ್ತಾರೆ ಅಥವಾ ಮತ್ತೆ ಯಾರು ಏನು ಮಾಡ್ತಾರೆ ನೋಡ್ಕೊಂಡು ನಾವು ಒಂದು ನಾಟಕನ ಇದು ಮಾಡ್ತೇವೆ. ಅದರಲ್ಲಿ ಯಾವುದೋ ಒಂದನ್ನು ನಾನು ಮಾಡಬೇಕಾಗಿ ಬರ್ತದೆ. ಹಾಗಾಗಿ ನಾನು ಬೇರೆ ಯಾರೋ ಮಾಡಿದಾಗ ನಾನು ಈ ಕಡೆಗಿನವರು ಮಾಡಿದೆ ಒಂದು ವರ್ಷ. ಹಾಗೆ ಅಂದರೆ ಹೀಗಿಂದಲ್ಲ, ಅದು ಬದಲಾವಣೆ ಆಗ್ತಾ ಇರ್ತದೆ. ಕೆಲವು ಸರಿ ಯಾವ ಮೂಮೆಂಟು ಇಲ್ಲದ್ದು ನಾಟಕ, ಮೂಮೆಂಟ್ಗಳೆಲ್ಲ ಇರುವ ನಾಟಕ, ನಾನು ಮೂಮೆಂಟಿನ ನಾಟಕ ಮಾಡೋನು ಅಂತ ಆಗಿಬಿಟ್ಟಿದೆ. ಯಾವ್ದಾರ ಮೂಮೆಂಟ್ ಇಲ್ಲದೆ ಶೈಲೀಕೃತ ನಾಟಕ ಮಾಡಲಿಕ್ಕೆ ಬರ್ತದೆ ಅಂಥದ್ದನ್ನು ಮಾಡಿದ್ದೇನೆ ಆಯಿತಾ. ನನಗೆ ಆವಾಗಿಂದ ನನಗೆ ಚೆರಿ ಆರ್ಚಾರ್ಡ್ ಹೀಗಿಂದೆಲ್ಲ ಮಾಡಬೇಕು ಅಂತಿತ್ತು, ಮಾಡಲಿಕ್ಕೆ ಆಗೇ ಇರಲಿಲ್ಲ. ಅದಾದ ನಂತರ ಕೆಲವು ವರ್ಷಗಳ ನಂತರ ಮಾಸ್ತಿ ಅವರದ್ದು ಯಾವುದೋ ನಾಟಕ ಇತ್ತು, ಭಟ್ರ ಮಗಳು ಇರಬೇಕು, ಹಾಗಿಂದ ಏನೋ ಮಾಡಿದೆ. ರಿಯಲಿಸ್ಟಿಕ್ ನಾಟಕ ಎಲ್ಲ ಮಾಡಿದ್ದೇನೆ ಹಾಗೆ. ಆದರೆ ಹೆಚ್ಚಿಗೆ ಈ ಕಡೆ ಒತ್ತು ಬರಲಿಕ್ಕೆ ಅದು ಒಂದು ಕಾರಣ. ನಾನು ಅನಿವಾರ್ಯವಾಗಿ ಸಂಸ್ಕೃತ ನಾಟಕಗಳನ್ನು, ಶಾಸ್ತ್ರೀಯ ನಾಟಕಗಳನ್ನು ಮಾಡಬೇಕಾಗಿ ಬಂದದ್ದು ವಿದ್ಯಾರ್ಥಿಗಳಿಗೆ ಮಾಡುವಾಗ. ಅದರಿಂದ ನನಗದು ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಒಂದು ಗಟ್ಟಿಯಾದ ಹಿಡ್ತಾ ಬಂತು. ನಂತರ ನಾನೇನು ಮಾಡ್ತಿದ್ದೆ ಅಂದರೆ, ಅದು ಯಾರದ್ದೋ ಶೈಲಿ ಅವ್ರು ಮಾಡಿದಾಗ ಅದು ಯಾವುದನ್ನೋ ತಗೊಂಡು ಇವ್ರು ಮಾಡಿದಾಗ ಇನ್ನೊಂದು ಫಾರ್ಮನ್ನು ತಗೊಂಡು ಮಾಡ್ತಿರಲಿಲ್ಲ. ಇನ್ನೊಂದು ಎಲ್ಲ ಬೇರೆ ಬೇರೆ ವಿಷಯಗಳು ನನಗೆ ಗೊತ್ತಿರೋದ್ರಿಂದ ಬೇರೆ ರೀತಿಯ ಒಂದು ಫಾರ್ಮ್ ತಾನೇ ಬಹುಶಃ ತಯಾರಾಗ್ತಾ ಇದ್ದಿರಬೇಕು. ನೀನಾಸಂ ಊರಿನ ತಂಡ ಇದೆಯಲ್ಲ, ಅವರಲ್ಲಿ ಒಂದು ವಿಶೇಷವಾದ ಇದಿದೆ. ನೀನಾಸಂ ವಿದ್ಯಾರ್ಥಿಗಳಾಗಲಿ, ತಿರುಗಾಟದವರಾಗಲಿ, ಇವ್ರಿಗೆ ಬೇರೆ ರೀತಿಯದ್ದು. ಇವರು ಆ ರೀತಿಯ ಟ್ರೈನ್ ಆದವರಲ್ಲ, ಬೇರೆ ಬೇರೆ ಹಿನ್ನೆಲೆಯವರು, ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡಿರುವವರು, ಕೆಲವು ಹುಡುಗರು, ಕೆಲವು ಕಾಲೇಜಿಗೆ ಹೋಗೋರು, ಕೆಲವರು ಹಾಳುವರು ಎಲ್ಲ ಇರ್ತಾರೆ. ಅವರು ಉದ್ಯೋಗವೂ ಬೇರೆ ಬೇರೆ. ಅವರು ಎಲ್ಲೋ ಒಂದು ಸ್ವಲ್ಪ ಹೊತ್ತು ನಾಟಕ ಮಾಡಲಿ ಸಿಗ್ತಾರೆ, ಆದರೆ ನಾಟಕ ಮಾಡುವ ಆಸಕ್ತಿ ಅವ್ರಿಗೆ ಇರ್ತದೆ, ಅವ್ರಿಗೆ ಮಾಡಲೇಬೇಕು ಅಂತ ಇರ್ತದೆ, ಬರ್ತಾರೆ. ಅವರಿಗೆಲ್ಲ ಅನ್ವಯ ಆಗುವಂಥದ್ದನ್ನು ಹುಡುಕಬೇಕು ನಾಟಕ ಮಾಡುವಾಗ ಒಂದು. ಇನ್ನೊಂದು ಏನಂದರೆ, ಅವರಿಗೆ ಅಷ್ಟು ಜನರಿಗೆ ರುಚಿಸುವಂಥ ನಾಟಕವೂ ಆಗಬೇಕು. ನಂತರ ಅವ್ರನ್ನ ನೋಡ್ಲಿಕ್ಕೆ ಬರೋರು ಊರವ್ರು ಇರ್ತಾರಲ್ಲ, ಅವರಿಗೂ ಹೊಂದಿಕೆ ಆಗಬೇಕು ನಾವು ನಾಟಕ ಮಾಡುವಾಗ. ಅದು ಒಂದು ಮನಸ್ಸಿನೊಳಗೆ ಇರ್ತದೆ ಆಯ್ಕೆ ಮಾಡುವಾಗ. ಅದರಿಂದ ವೇಟಿಂಗ್ ಫಾರ್ ಗೋಡೋ ಮಾಡಲಿಕ್ಕೆ ಹೋಗೋದಿಲ್ಲ ಸೀದಾ ಅವರಿಗೆ. ಈ ರೀತಿಯ ಒಂದು ಇರ್ತದೆ. ಇನ್ನೊಂದು ಅವರಲ್ಲಿ ಒಂದು ಗುಣಾತ್ಮಕ ಅಂಶ ಏನು ಕೇಳಿದರೆ, ನಮ್ಮ ಹೊಸ ವಿದ್ಯಾರ್ಥಿಗಳಿಗೆ ಇಲ್ಲದೇ ಇರುವುದು. ನಮ್ಮ ಹೊಸ ವಿದ್ಯಾರ್ಥಿಗಳು ಮತ್ತು ತಿರುಗಾಟದವರು ಬದುಕಿನ ಅನುಭವದಲ್ಲಿ ತುಂಬ ಕಡಿಮೆ ಅನುಭವ ಇರ್ತದೆ. ನಾಟಕ ಮಾಡುವ ತಾಂತ್ರಿಕ ಅನುಭವ ಹೆಚ್ಚಿಗೆ ಇರ್ತದೆ ಬಿಟ್ಟರೆ ಬದುಕಿನ ಅನುಭವ ಕಡಿಮೆ ಇರ್ತದೆ. ಆದರೆ ಈ ತಂಡದವರಲ್ಲಿ ಹಾಗಲ್ಲ. ಇವರು ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಮಾಡಿಕೊಂಡು ನಂತರ ಸ್ವಲ್ಪ ಬದುಕಿನ ಅನುಭವಗಳೆಲ್ಲ, ಕಷ್ಟ ಸುಖಗಳ ಅನುಭವ ಎಲ್ಲ ಆದವರಾದ್ದರಿಂದ ಕೆಲವು ಜಾತಿಯ ನಾಟಕಗಳನ್ನು, ಕೆಲವು ಜಾತಿಯ ಪಾತ್ರಗಳನ್ನು ಅವ್ರು ಮಾಡಬಲ್ಲರು. ನನಗೆ ಸಂಸ್ಕೃತ ನಾಟಕಗಳನ್ನು ತುಂಬ ಮಾಡಿ ತೆಗೆದಿದ್ದೇನೆ. ಶೇಕ್ಸ್ಪಿಯರ್ ನಾಟಕ ಕೆಲವು ಮಾಡಿಸಿದ್ದೇನೆ ಇವರಿಗೆಲ್ಲ. ಹಾಗಾಗಿ ಇವರಿಗೆ ನಾಟಕ ಮಾಡಲಿಕ್ಕೆ ಬಂದಾಗ ಏನು ಮಾಡೋದು ಅಂತ ಹೇಳಿ ಆಲೋಚನೆ ಮಾಡಿದೆ. ನಾನು ಒಂದು ವರ್ಷ ಅಗಮೆಮ್ನಾನ್ ಮಾಡಿಸಿದ್ದೆ ವಿದ್ಯಾರ್ಥಿಗಳಿಗೆ, ಸುಮಾರು 11 ವರ್ಷ ಹಿಂದೆ. ಅಗಮೆಮ್ನಾನ್ ಮಾತ್ರ ಮಾಡಿದ್ದೆ. ನನಗೆ ತುಂಬ ಹಿಂದಿನಿಂದ ವರಸ್ತ್ಯ ಮಾಡಬೇಕು ಅಂತಿತ್ತು ತಲೆ ಒಳಗೆ. ಅದು ಮಾಡಲಿಕ್ಕೆ ಆಗಿರಲಿಲ್ಲ. ಅದು ಯಾಕೆ ಮಾಡಬೇಕಿತ್ತು ಅಂತಿದ್ರೆ, ಅದು ಒಂದು ಆದಿಮ ರೂಪಕ. ಅದು ಮನುಷ್ಯ ಸಮಾಜದ ಬೆಳವಣಿಗೆಯಲ್ಲಿ ಒಂದು ಪಲ್ಲಟವನ್ನು ಹೇಳುವ, ಮೌಲ್ಯ ಪಲ್ಲಟವನ್ನು ಹೇಳುವ ಒಂದು ಅದ್ಭುತವಾದ ರೂಪಕ ಅದು ಅಗಮೆಮ್ನಾನ್. ನಂತರ ಜಗತ್ತಿನ ಹಳೆಯ ನಾಟಕವೂ ಹೌದು. ಹಳೆಯ ನಾಟಕ ಅಂದರೆ ಮೊದಲ ನಾಟಕಕಾರನಲ್ಲ, ನಮ್ಗೆ ಸಿಕ್ಕಿದ ನಾಟಕಕಾರರಲ್ಲಿ ಮೊದಲ ನಾಟಕಕಾರ. ಅದರಿಂದ ಅಗಮೆಮ್ನಾನ್ ಮಾಡಬೇಕು ಅಂತಿತ್ತು. ಅಗಮೆಮ್ನಾನ್ ಅಷ್ಟನ್ನೇ ಮಾಡಿಬಿಟ್ರೆ ನಮ್ಮಲ್ಲಿಗೆ ಸರಿಯಾಗೋದಿಲ್ಲ ಅಂತೂ ಅಂದಿತ್ತು. ಮತ್ತು ಯಾಕಂದರೆ ಅಗಮೆಮ್ನಾನ್ ಅದೊಂದು ರೀತಿಯ ಬೇರೆ ಜಾತಿಯ ಟ್ರಾಜಡಿ. ಅದು ನಮ್ಮ ಜನರಿಗೆ, ವಿದ್ಯಾರ್ಥಿಗಳಿಗೆ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ, ಪಾಠ ಮಾಡೋದು ಅದು. ಆದರೆ ನಾವು ನಮ್ಮ ಈ ಸಮುದಾಯದ ಜನರ ಎದುರಿಗೆ ಆ ಗ್ರೀಕ್ ನಾಟಕನ ಹಾಗೆ ತಂದು ಇಟ್ಟರೆ ಏನು ಹೇಳಿದಾಗ ಆಗ್ತದೆ ಅನ್ನುವ ಒಂದು ಆತಂಕ ನನಗೂ ಇತ್ತು. ಅದರಿಂದ ಅದನ್ನು 3 ಸೇರಿಸಿದಾಗ ಅದೇನೋ ಬೇರೆ ರೀತಿಯ ಪುರಾಣ ಆಗ್ತದಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಆದರೆ ಇದು ಸೇರಿಸಿ ಮಾಡಬೇಕು ಅಂತ ಒಂದಿತ್ತು, ಅದಾಗಿರಲಿಲ್ಲ.
ಕಳ್ಸರಿ ಏನಾಯಿತು ಅಂದರೆ ಅದ್ರ ಮಧ್ಯೆ ನಾನು ವಿಜಯ ಗುತ್ತಲ ಅವರ ಅನುವಾದ ಓದಿದೆ. ಈ ಅನುವಾದ ಬಳಸ್ಕೊಳ್ಬೋದು ಅಂತಲೂ ಅನಿಸ್ತು ಮಾಡುವಾಗ. ಹಾಗಾಗಿ ಈ ನಾಟಕ ಎಲ್ಲ ಸಂಸ್ಕೃತ ನಾಟಕಗಳನ್ನು ಮತ್ತು ನಮ್ಮಲ್ಲಿನ ಕೆಲವು ಐತಿಹಾಸಿಕ ಸಂಸಾರ ನಾಟಕ ಎಲ್ಲ ಮಾಡಿಬಿಟ್ಟದ್ರಿಂದ, ಮತ್ತು ಶೇಕ್ಸ್ಪಿಯರ್ ನಾಟಕ ಕೆಲವು ನಾನೇ ಮಾಡಿದ್ದೆ, ಕೆಲವು ಅಕ್ಷರವ್ರು ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಈ ರೀತಿ ಒಂದು ಗ್ರೀಕ್ ನಾಟಕ ಮಾಡೋಣ ಅಂತ ಅನಿಸ್ತು. ಹಾಗೆ ಒರೆಸ್ಟಿಸ್ ಪುರಾಣ ಆಯ್ಕೆ ಮಾಡಿದೆ. ಅದು ಒರೆಸ್ಟಿಸ್ ಪುರಾಣ ಯಾಕೆ ಆಯಿತು ಅಂದರೆ, ಅದು ಭಾರಿ ದೊಡ್ಡ ನಾಟಕ, 3 ನಾಟಕ ಸೇರಿದ ಇದು ಟ್ರಿಲಜಿ. ಅದು ಅಗಮೆಮ್ನಾನ್, ಕೊಯ್ಫೋರೆ ಮತ್ತು ಯುಮಿನಿಡೀಸ್ 3 ಸೇರಿದ ನಾಟಕ. ಅದು 3 ಸೇರಿದಾಗ ಒಂದು ದೊಡ್ಡ ಪುರಾಣ ಆಗ್ತದೆ. ಯಾಕಂದರೆ ಇಲಿಯಡ್ಡಿನ ನಂತರದ ಭಾಗ ಅಲ್ಲ ಅದು. ಈ ನಾಟಕಗಳನ್ನು ಅಗಮೆಮ್ನಾನ್ ತುಂಬ ಕಡೆ ಮಾಡಿದ್ದಾರೆ, ನಮ್ಮಲ್ಲಿ ಮಾಡಿದ್ದು ಕಡಿಮೆ. ನಮ್ಮಲ್ಲಂದರೆ ನಮ್ಮ ದೇಶದಲ್ಲಿ ಮಾಡಿದ್ದು ಕಡಿಮೆ. ನಂತರ ಅದರ ಒಂದು ಪ್ರಸಿದ್ಧವಾದ ಪ್ರೊಡಕ್ಷನ್ ಆರ್ಯೋನ್ ನೂಷ್ಕಿನ್ ಮಾಡಿದ್ದಾಳೆ, ಅದು 96ರಲ್ಲಿ ಇರಬೇಕು. ನಂತರ ಅಗಮೆಮ್ನಾನನ್ನೇ ಹೆಚ್ಚಿಗೆ ಮಾಡಿದ್ದಾರೆ. ಒರೆಸ್ಟಿಯ 3 ಸೇರಿಸಿ ಮಾಡಿದ್ದು ಕಡಿಮೆ, ಅದು ನೂಷ್ಕಿನ್ ಮಾಡಿದ್ದಾಳೆ. ಅದನ್ನು ನಮ್ಮಲ್ಲಿ ಮಾಡಿದಾಗ, ಆದರೆ ಈ ಜನರಿಗೆ ಹೇಗೆ ಹೇಳಬೇಕು, ನಮ್ಮಲ್ಲಿ ಜನರಿಗೆ ತುಂಬ ದೂರದ ಕಥೆ ಆಗ್ತದೆ, ತುಂಬ ಕಾಲದಲ್ಲಿ ದೇಶದಲ್ಲಿ ತುಂಬ ದೂರದ ಕಥೆ ಅಲ್ಲ, ನಮಗೆ ಇವ್ರಿಗೆ ಹತ್ತಿರ ಆಗುವ ಹಾಗೆ ಮಾಡೋದು ಹೇಗೆ ಅಂತ ನೋಡಿದಾಗ, ಆ 3 ನಾಟಕನ ನಮ್ಮ ಪುರಾಣ ಆಗಿ, ಅಂದರೆ ಅದನ್ನು ಅದೇ ಕಥೆಯನ್ನು ನಮ್ಮಲ್ಲೂ ಪುರಾಣಗಳಿದ್ದಾವಲ್ಲ, ಅದೇ ಪುರಾಣಗಳು ಅಲ್ಲೂ ಇದ್ದಾವೆ, ಅದು ಪುರಾಣದ ರೀತಿಯೇ ಅಂಥೇಳಿ ಹೇಳಿದರೆ, ಅದರ ಆಕಾರದಲ್ಲಿ ನಂತರ ಹೇಳುವ ವಿಧಾನದಲ್ಲಿ ಹಾಗೆ ಹೇಳಿದರೆ ಬಹುಶಃ ಹತ್ತಿರ ಆಗ್ಬೋದು ನಮ್ಮ ಜನರಿಗೆ ಅನ್ನೋ ಕಾರಣಕ್ಕೆ ಆ ಒಂದು ಪ್ರದರ್ಶನ ವಿನ್ಯಾಸವನ್ನು ಮಾಡ್ಕೊಂಡದ್ದು. ಅದು ನಂತರ ಅದು ಸುಮಾರು 5-6 ಗಂಟೆಗಳಷ್ಟು ಉದ್ದದ ನಾಟಕ. ಆ ನಾಟಕವನ್ನು ಅಂದರೆ 3 ಸೇರಿದಾಗ ಅದನ್ನು ಅರ್ಧಕ್ಕಿಂತ ಹೆಚ್ಚಿಗೆ ನಾನು ಎಡಿಟ್ ಮಾಡಿ ತೆಗೆದಿದ್ದಾರೆ. ನಂತರ ಕೊನೆಯಲ್ಲಿ 2-3 ಪುಟಗಳಷ್ಟು ಉದ್ದದ ಸಂಭಾಷಣೆಗಳೆಲ್ಲ ಬರ್ತವೆ, ಒಬ್ಬೊಬ್ಬರು ಮಾತು ಅಷ್ಟು ಉದ್ದ ವಾಗ್ವಾದಗಳೆಲ್ಲ ಬರ್ತದಲ್ಲ. ಕೊನೆಯಲ್ಲಿ ಕೋರ್ಟ್ ಸೀನ್ ಬರುತ್ತಲ್ಲ, ಅಥೀನಾ ಕೋರ್ಟ್, ಅಲ್ಲಿಂದು. ಆಗ ಅದನ್ನೆಲ್ಲ ಸಂಗ್ರಹ ಮಾಡಿ 2-3 ವಾಕ್ಯಗಳಿಗೆ ಇಳಿಸ್ಕೊಂಡೆ, ಅದನ್ನು ಬೇರೆ ಆಗಿ ಬರಿಬೇಕಾಗಿ ಬಂತು. ಹಾಗೆಲ್ಲ ಮಾಡಿ ಅದನ್ನು ಇವರಿಗೆ ಓದಿ ಹೇಳಿ, ಅದು ಭಾರಿ ಕಷ್ಟ ಆಗಿದೆ. ನಮ್ಮ ಪುರಾಣದ ಕಥೆಗಳನ್ನು ನಾಟಕಗಳನ್ನು ಮಾಡುವಾಗ ಭಾರಿ ಅಷ್ಟೆಲ್ಲ ಕಷ್ಟ ಆಗೋದಿಲ್ಲ, ಯಾಕಂದರೆ ಕತೆ ಗೊತ್ತಿರ್ತದಲ್ಲ. ಈಗ ರಾಮಾಯಣ ಭಾರತದ ಕಥೆಗಳಾಗಲಿ, ನಮ್ಮ ಕೆಲವು ಚರಿತ್ರೆಯ ಕಥೆಗಳಾಗಲಿ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರ್ತದಲ್ಲ. ನಾಟಕ ಮಾಡೋರಿಗೆ ಇವ್ರಿಗೆ ಗೊತ್ತಿದ್ರೆ ಮತ್ತೆ ನೋಡುವವರಿಗೆ ಗೊತ್ತಾಗೋದಾಯ್ತಲ್ಲ. ಮೊಟ್ಟ ಮೊದಲಿಗೆ ನೀನು ನಿನ್ನ ತಾಯಿಯನ್ನ ಕೊಂದಿರುವೆಯಾ? ಹೌದು, ಅದನ್ನು ನಿರಾಕರಿಸುವುದಿಲ್ಲ. ಮೊದಲ ಸುತ್ತು ನಮ್ಮದಾಗಿದೆ. ಯಾವ ರೀತಿಯಲ್ಲಿ ನೀನು ಆಕೆಯನ್ನ ಕೊಂದೆ ಅದನ್ನು ನಮಗೆ ವಿವರವಾಗಿ ತಿಳಿಸು. ಕತ್ತಿಯಿಂದ ಆಕೆಯ ಎದೆಯನ್ನು ಸೀಳಿದೆ. ಯಾರ ಹೇಳಿಕೆ ಅಥವಾ ಯಾರ ಸೂಚನೆಯ ಮೇರೆಗೆ? ದೇವ ಅಪೋಲೋನ ಸೂಚನೆಯಂತೆ ಅವನ ದಿವ್ಯವಾಣಿಯು ನನ್ನನ್ನು ಆಜ್ಞಾಪಿಸಿತು ಎನ್ನುವುದಕ್ಕೆ ಅವನೇ ಪ್ರತ್ಯಕ್ಷ ಸಾಕ್ಷಿ ಇದ್ದಾನೆ. ದಿವ್ಯವಾಣಿಯ ದೇವತೆ ತಾಯ ಹತ್ಯೆಗೆ ಆಜ್ಞಾಪಿಸಿದನೆ? ಹೌದು, ಅಂದಿನಿಂದ ಇಂದಿನವರೆಗೂ ಅವನು ನನ್ನ ಬೆಂಬಲಿಗನಾಗಿದ್ದಾನೆ. ನನ್ನ ಇದರಲ್ಲಿ ಅದೆಲ್ಲ ಒಂದೇ, ಅದನ್ನು ಎಲ್ಲಿ ಎರಡನ್ನು ಸೇರಿಸಿ ಒಂದು ಮಾಡ್ಬೋದು ಅಂತ ನೋಡ್ತಾ ಇರ್ತೇನೆ ನಾನು ಯಾವಾಗಲೂ. ಇದನ್ನು ಮಾಡುವಾಗ, ನಾಟಕ ಮಾಡುವಾಗ, ಅಂದರೆ ಹಳೆಯ ನಾಟಕಗಳನ್ನು ಮಾಡುವಾಗ, ಕ್ಲಾಸಿಕಲ್ ನಾಟಕಗಳನ್ನು ಮಾಡುವಾಗ, ಅದು ಪಾತ್ರ ಮತ್ತು ವೇಷಗಳನ್ನು ಎಲ್ಲಿ ಒಂದು ಮಾಡಬಹುದು ಅಂತ. ಅಂದರೆ ದೂರದಲ್ಲಿ ಅದು ಒಂದು ಅರ್ಥದಲ್ಲಿ ಇವರೆಲ್ಲ ಬ್ರೆಕ್ಟ್ ಎಲ್ಲ ಮಾಡಿದಾರಲ್ಲ ಅಂಥದ್ದೇ. ನಮಗೆ ಬ್ರೆಕ್ಟಿನ ಪೂರ್ತಿ ಅರ್ಥ ಆಗಿಲ್ಲ, ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ, ಅದೆಲ್ಲ ಇದೆ. ಹಾಗೆ ಆ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೇನೆ. ನನಗೇನು ಕನ್ಫ್ಯೂಷನ್ ಇಲ್ಲ ಅದರಲ್ಲಿ. ಆದರೆ ಕನ್ಫ್ಯೂಷನ್ ಕೆಲವು ಸರಿ ಆಗ್ತದೆ. ಅದು ಪಾತ್ರವೂ ಮತ್ತು ವೇಷವೂ ಒಂದಾಗುವ ಇದರಲ್ಲಿ ಸಣ್ಣ ಬಿಕ್ಕಟ್ಟಾದರೆ ಅಲ್ಲಿ ಕನ್ಫ್ಯೂಸ್ ಆಗ್ತದೆ. ಹಾಗಿದೆ, ಅದು ಎಲ್ಲ ಕಡೆಯಲ್ಲಿ ಗೆದ್ದಿದೆ ಅಂತೇಳಿ ಹೇಳೋದಿಲ್ಲ ನಾನು. ಚಿತ್ರಗಳಲ್ಲಿ ಅವಳನ್ನು ಐಫಿಗೇನಿಯಾಳ ಬಲಿ ಹಾಕೋ ಚಿತ್ರ, ಅಗಮೆಮ್ನಾನ್ ಮಲಗಿರುವ ಚಿತ್ರ, ಅದಕ್ಕೆ ಹಿಂದಿನ ಕಥೆಗಳಲ್ಲೂ
ತಾಂತಲಸನ ಇದರಲ್ಲಿ ಅವನನ್ನು ಕೊಲೆ ಮಾಡುವ ಚಿತ್ರ, ಈ ಹೀಗಿಂದೆಲ್ಲ ಹೆಚ್ಚಿಗೆ ಸಿಗ್ತದೆ. ಒರೆಸ್ಟಿಸಲ್ಲಿ ಹೋಗಿ ಕೇಳ್ಕೊಳ್ಳುವ ಚಿತ್ರ, ಇಂಥ ಚಿತ್ರಗಳೆಲ್ಲ ತುಂಬ ಸಿಗ್ತವೆ. ಆದರೆ ಅದು ಕಣ್ಣೆದುರಿಗೆ ನಡೀತದಲ್ಲ, ಆ ಕಣ್ಣೆದುರಿಗೆ ನಡೆಯೋದಕ್ಕಿಂತ ಅದು ಕೇಳಿದಾಗ ಏನಾಗ್ತದೆ, ಅದ್ರ ಪರಿಣಾಮ ಒಟ್ಟು ಸಮುದಾಯದಲ್ಲಿ ಏನಾಗ್ತದೆ ಅನ್ನೋದು ನಾಟಕದ ಒತ್ತು. ಇವರಿಗೇನು ಮಾಡಿದೆ ಅಂದರೆ, ನಾನು ಇಲ್ಲಿ ತನಕ ಈ ತಂಡದವರಿಗೆ ಮಾಡೋದ ರೀತಿಯಲ್ಲಿ ಪ್ರಾಸೆಸ್ ಶುರು ಮಾಡ್ಕೊಂಡೆ. ಅಂದರೆ ಇಡೀ ಇಲಿಯಡ್ಡಿನ ಹಿಂದಿನ ಕಥೆಗಳು, ಇಲಿಯಡ್ ಕಾವ್ಯದ ಕಥೆ, ಅದು ಮುಂದಿನ ಕಥೆ, ಇದನ್ನೆಲ್ಲ ಒಂದು ಪಾಠ ಮಾಡಿದ ಹಾಗೆ ಮಾಡಿ ವಿವರಿಸಿ ಹೇಳಿ, ಆ ಲೊಕೇಶನ್ಸ್ ಎಲ್ಲ ಏನು ಎಲ್ಲಿದೆ ಅಂತೆಲ್ಲ ಹೇಳಿ ಹೀಗೆಲ್ಲ ಕ್ಲಾಸ್ ಮಾಡಿ ಶುರು ಮಾಡಿದ್ದು. ಆ ಟ್ರ್ಯಾಜಡಿ ನಮಗೇನಾಗ್ತದೆ, ಹೇಗಾಗ್ತದೆ, ಯಾಕೆ ಮಾಡ್ಬೋದು ಅಂಥೇಳಿ ಎಲ್ಲ ಹೇಳಿ ಹಾಗೆಲ್ಲ ಮಾಡಿ ಶುರು ಮಾಡಿ, ಅದು ಅದರ ವಿಧಾನವೇ ಒಂದು ಪುರಾಣ. ಹಾಗಾಗಿ ನಂತರ ಅದನ್ನು ಮಾಡುವಾಗ ಅದು ಪುರಾಣ ಆದದ್ರಿಂದ ಅದಕ್ಕೊಂದು ಶೈಲೀಕೃತವಾದಂಥ ದಾರಿ ಮೋಡ್ ಸರಿ ಆಗ್ತದೆ ಅಂಥೇಳಿ ಅನಿಸಿ ಬೇರೆ ರೀತಿಯ ಅಭಿನಯದ ಮಾರ್ಗವನ್ನೇ ಹುಡುಕಬೇಕು ಅಂತ ಹೇಳಿ ಇದರಲ್ಲಿ ಕೆಲವರೆಲ್ಲ ಬೇರೆ ರೀತಿ, ನಮ್ಮವ್ರಿಗೆ ಏನಿತ್ತಂದರೆ ಇವರಿಗೆ ಕೆಲವು ಹೆಜ್ಜೆಗಾರಿಕೆ ಎಲ್ಲ ಬರ್ತದೆ, ಕೆಲವು ಹಿಂದೆಲ್ಲ ಕೆಲವು ನಾಟಕಗಳನ್ನು ಮಾಡಿ ಹೆಚ್ಚಿಗೆ ಯಕ್ಷಗಾನದ ಹೆಜ್ಜೆ ಎಲ್ಲ ಬರ್ತದೆ. ನಾನು ಅವರಿಗೆ ಇದರಿಂದ ನಾನು ಮತ್ತು ನನ್ನ ವಿದ್ಯಾರ್ಥಿ ಒಬ್ಬರು ಸೂರಜ್ ಅವರೆಲ್ಲ ಕೂತ್ಕೊಂಡು ಸೇರಿಕೊಂಡು ಕಥಕಳಿಯ ಹೆಜ್ಜೆಗಳು, ಕೆಲವು ಕಳರಿಯದ್ದು, ಕೆಲವು ಮಣಿಪುರಿಯ ಬೇರೆ ಬೇರೆ ಜಾತಿಯ ಹೆಜ್ಜೆಗಳು, ಇದನ್ನೆಲ್ಲ ಕಲಿಸಿ ಆಯಾ ಸಂದರ್ಭಕ್ಕೆ ಬೇಕಾದ ಹಾಗೆ ಮಾಡಿಕೊಂಡು ಅದನ್ನು ಅವ್ರಿಗೆ ಕಲಿಸಿ ಅದ್ರ ಮೂಲಕ ಅಂದರೆ ಆ ಭಾವಗಳನ್ನು ಅಲ್ಲಿ ಒಂದು 3 ಪುಟದಲ್ಲಿ ಹೇಳಬೇಕಾದನ್ನು ಒಂದು ಮೂಮೆಂಟಿನಲ್ಲಿ ಒಂದು ಭಾವವನ್ನು ಎತ್ತಿ ಹೇಳುವುದರಲ್ಲಿ ಮಾಡಲಿಕ್ಕಾಗ್ತದೆ. ಕೆಲವರಿಗೆ ಅಷ್ಟುದ್ದ ಯಾಕೆ ಬೇಕಿತ್ತದೆಲ್ಲ ಮೂಮೆಂಟ್ ಎಲ್ಲ ಅಂತ ಅನ್ನಿಸ್ತದೆ. ಆದರೆ ಆ ಮೂಮೆಂಟು ಅದರಲ್ಲಿರುವ ಒಂದು 3-4 ಪುಟಗಳನ್ನು ರಿಪ್ಲೇಸ್ ಮಾಡ್ತದೆ. ನಂತರ ಇಡೀ ಒಂದು ಆ ಹಿನ್ನೆಲೆಯನ್ನು ಕೊಡ್ತದೆ, ಆ ಭಾವ ಎಂಥದ್ದು ಅನ್ನೋದು. ಆ ಕಾರಣಕ್ಕಾಗಿ ಹಾಗೆ ಮಾಡಿದ್ದು. ಅದೆಲ್ಲ ಒಂದು ಪ್ರತಿಮೆಗಳೇ, ಅಂದರೆ ಒಂದು ಮೂಮೆಂಟ್ ಹಾಕಿದ್ದೆಲ್ಲ ಒಂದು ಪ್ರತಿಮೆಗಳೇ. ಅದಷ್ಟು ಸೇರಿ, ಯಾಕಂದರೆ ಈಗ ಮಾಡಿದ್ದು ಕಥೆಗಳಿವಲ್ಲ, ಯಕ್ಷಗಾನವಲ್ಲ, ಎತ್ತದೂ ಅಲ್ಲ, ಬೇರೆ ಆಗಿದೆ. ಅದಷ್ಟು ಸೇರಿ ಬೇರೆ ಆಗಬೇಕು, ಆದರೆ ಅದು ಒಂದು ಚೌಕಟ್ಟಿನಲ್ಲಿ ಸೇರಿಕೊಂಡಿರಬೇಕು ಅಂತ. ಇದೆಲ್ಲೋ ಒಂದು ಕಡೆಯಲ್ಲಿ ಸೇರಬೇಕು. ಅಲ್ಲೀಗ ಈಗ ಜಪನೀಸ್ ಹಾಡುಗಳೆಲ್ಲ ಇದ್ದಾವೆ, ಮ್ಯೂಸಿಕ್ಗಳೆಲ್ಲ ಇದ್ದಾವೆ. ಅದು ಹೇಗಿದೆ ಕೇಳಿದರೆ, ಅದು ಕುರಾನ್ ಪಠಣದ ಹಾಗೂ ಇದೆ, ಅದು ಸಾಮವೇದದ ಹಾಗೂ ಇದೆ. ಅದ್ರ ಜೊತೆಗೆ ಈಚೆ ಕಡೆ ಹಾಗೆ ಹಮ್ಮಿಂಗ್ ಮಾಡಲಿಕ್ಕೆ ಇದು ಮಾಡಿದ್ದೇನೆ. ಅದು ಕರೆಕ್ಟ್. ಅಂದರೆ ಅದು ಎಲ್ಲ ಒಂದು ಕಡೆಯಲ್ಲಿ ಸೇರ್ತಾ ಇರ್ತದೆ, ಹಾಗೂ ಸೇರ್ತಾ ಇರ್ತದೆ. ಈ ಮೂಮೆಂಟು ಹಾಗೆ, ಮೂಮೆಂಟ್ ತುಂಬ ಬೇರೆ ರೀತಿಯ, ಅಂದರೆ ಕೇರಳದ ಮೂಮೆಂಟಿನ ಕ್ರಮವೇ ಬೇರೆ, ಮಣಿಪುರಿದ ಮೂಮೆಂಟಿನ ಕ್ರಮವೇ ಬೇರೆ. ಅವರು ತಾತ್ವಿಕವಾಗಿ ವ್ಯತ್ಯಾಸ ಇದೆ ಅವರಿವರಿಗೂ. ಅದನ್ನು ಹೇಗೆ ಸೇರಿಸ್ಬೋದು ಅಂತ ಒಂದು ಪ್ರಯತ್ನ ಇತ್ತು ನನಗೆ ಮಾಡುವಾಗ. ಅದು ಹೇಗೆ ಹುಟ್ಟಿದ್ದು ಕೇಳಿದರೆ, ಇಂತಹ ಪಾತ್ರಗಳು ಹೀಗೆ ಬರುವಾಗ ಅಂದರೆ ಅವರ ದೇಹದ ಮೂಲಕ ಅದು ಯಾವ ರೀತಿ ಬರ್ಬೋದು, ಅದಕ್ಕೆ ಇದು ಹೊಂದಿಕೆ ಆಗ್ಬೋದು ಅಂತ ನೋಡ್ತಾ ಮಾಡಿದ್ದು. ಆದರೆ ಅದನ್ನು ಪ್ರಾರಂಭ ಮಾಡುವಾಗ ಒಂದು ಪುರಾಣದ ಇಮೇಜ್ ಆಗಿ ನಮಗೆ ಸಿಕ್ಕಬೇಕು ಅನ್ನೋ ಕಾರಣಕ್ಕೆ ಆ ಮೊದಲ ಪಾತ್ರಗಳ ಪ್ರವೇಶ ಎಲ್ಲ ಹಾಗೆ ಒಂದು ಗ್ರ್ಯಾಂಡಾಗಿ ಸಿಕ್ಕಬೇಕು ಅನ್ನೋ ಕಾರಣಕ್ಕೆ, ಅಂದರೆ ಅದೊಂದು ಪೀಠಿಕೆ ಆಗ್ತದೆ, ಪ್ರಸ್ತಾವನೆ ಆಗ್ತದೆ. ಅದಕ್ಕೋಸ್ಕರ ಪ್ರಾರಂಭಕ್ಕೆ ಅಷ್ಟು ಉದ್ದ ಎಲ್ಲ ತಗೊಂಡು, ಕೆಲವರೆಲ್ಲ ಉದ್ದ ಆಯಿತು ಹೇಳಿದರು, ಅದರ ಒಂದು ಪೀಠಿಕೆ ಇದೆ. ನಂತರ ಅದು ಹಾಗೆ ಬಾರದೇ ಇದ್ದರೆ ಆ ಫೋರ್ಸ್ ಸಿಗೋದಿಲ್ಲ. ಆ ಒಂದು ಮುಂದಿನ ಕಾವನ್ನು ಬೆಳೆಸಲಿಕ್ಕೆ ಬೇಕಾದಂಥ ಬುಡದ ಫೋರ್ಸ್ ಇದೆಯಲ್ಲ, ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಹಾಗೆಲ್ಲ ಮಾಡಿದ್ದು. ಈಗ ನಮ್ಮಲ್ಲಿ ಆ ಜಾತಿಯ ಟ್ರ್ಯಾಜಡಿಗಳಿಲ್ಲ, ಆದರೆ ಪುರಾಣಗಳು ಇದ್ದಾವಲ್ಲ, ಕೆಲವು ಆದಿಮ ರೂಪಕಗಳವೆಲ್ಲ, ಈ ಆದಿಮ ಪ್ರತಿಮೆಗಳು, ಆದಿಮ ರೂಪಕಗಳಿದ್ದಾವಲ್ಲ, ಅದು ಒಂದು ವಾದ ಇದೆ ನಮ್ಮಲ್ಲಿ. ಈಸ್ಟ್ ವೆಸ್ಟಿನ ಇದು ತುಂಬ ವ್ಯತ್ಯಾಸ ಇದೆ. ಸರಿ, ಒಂದು ನೆಲೆಯಲ್ಲಿ ಫಿಲಾಸಾಫಿಕಲಿ ಈಸ್ಟ್ ವೆಸ್ಟಿನ ಸೈದ್ಧಾಂತಿಕವಾದ ವ್ಯತ್ಯಾಸ ಇದೆ. ಅಂದರೆ ದೈವಕ್ಕೆ ಸಂಬಂಧಿಸಿದ ನಂಬಿಕೆಯಲ್ಲಿ, ಬದುಕಿಗೆ ಸಂಬಂಧಿಸಿದ ನಂಬಿಕೆಯಲ್ಲಿ, ಪಾಪ ಪುಣ್ಯಗಳ ನಂಬಿಕೆಯಲ್ಲಿ ವ್ಯತ್ಯಾಸ ಇದೆ. ಆದರೆ ಒಂದು ಮನುಷ್ಯತ್ವದ ನೆಲೆಯಲ್ಲಿ ಒಂದೇ ಇದೆ. ಯಾಕೆಂದರೆ ಅವರು ಮನುಷ್ಯರು, ನಾವು ಮನುಷ್ಯರೇ ಆದದ್ರಿಂದ ಮನುಷ್ಯತ್ವ ಎಂಥದ್ದು, ಕೆಡುಕು ಎಂಥದ್ದು, ಮನುಷ್ಯ ಯಾಕೆ ಕೆಡುಕು ಮಾಡ್ತಾನೆ, ಮನುಷ್ಯ ಯಾಕೆ ಹೀಗೆ ದುಷ್ಟನಾಗ್ತಾನೆ ಅನ್ನೋದ್ರ ಹುಡುಕಾಟ ಅವರು ಮಾಡಿದ್ದಾರೆ. ನಮ್ಮಲ್ಲಿ ಭಾಸನಂತವರು ಬೇರೆ ರೀತಿಯಲ್ಲಿ ಮಾಡಿದರೆ ಅವ್ರ ದಾರಿ ಬೇರೆ ಅಷ್ಟೇ. ಆದ್ದರಿಂದ ನಮ್ಮಲ್ಲಿ ಮಾತ್ರ ಅಲ್ಲೂ ಹೀಗಿದೆ.
ನಾವು ಒಂದು ರೀತಿಯಲ್ಲಿ ಸ್ವಲ್ಪ ಅವರು ಹೇಗೆ ಮಾಡ್ತಾಯಿದ್ರು ಆದರೂ ನಮ್ಮಲ್ಲಿ ಹೇಳಿದ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ, ಅದ್ರ ಮೂಲಕ ನಮಗೆ ಇನ್ನೊಂದು ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋ ನೋಡೋ ಒಂದು ಪ್ರಯತ್ನ ಇದೆ. ಆ ರೀತಿಯಲ್ಲಿ ಅದನ್ನು ತಗೊಂಡದ್ದು, ಅದನ್ನು 3 ಇಟ್ಕೊಂಡದ್ದು ಉದ್ದೇಶ ಅದು, ಹಾಗೆ ಮಾಡಿದ್ದದು. ನಂತರ ಅದನ್ನು ಮೂಲತಃ ಬೇರೆ ಕತೆ, ಬೇರೆ ಪಾತ್ರಗಳು, ಬೇರೆ ಹೆಸರುಗಳು ನಮ್ಮವರಿಗೆ ದೂರ ಆಗ್ತದೆ, ನಮಗೆ ಹತ್ತಿರ ಮಾಡುವ ಒಂದು ಇದು ಕೂಡ ಇದೆ. ಅಂದರೆ ಈ ವಿನ್ಯಾಸ, ಒಂದು ವೇಷಭೂಷಣ ವಿನ್ಯಾಸದಲ್ಲಿ, ನಂತರ ಚಲನೆಯ ವಿನ್ಯಾಸದಲ್ಲಿ, ಇದರಲ್ಲೆಲ್ಲ ಅದು ಒಂದು ಕಾರಣ ಇದೆ. ಮತ್ತು ಅಂದರೆ ಹಾಗೆ ಮಾಡಿದಾಗ ನಮಗೆ ಹತ್ತಿರ ಆಗ್ತದೆ. ನಮ್ಮದೇನೆಂದರೆ ಅದು ಯಾವುದೋ ಕಾಲದ ಯಾವುದೋ ದೇಶದ ನಾಟಕ ನಮ್ಮ ಹತ್ರ ಒಂದು ಇದರೊಳಗೆಲ್ಲ ಬಂತು, ಪುರಾಣದ ಪಾತ್ರಗಳೊಳಗೆಲ್ಲ ಬಂತು. ಅಂದರೆ ನಮ್ಮ ಪುರಾಣಕ್ಕೆ ಬರುವ ಹಾಗಾಯಿತು, ಅದು ಪುರಾಣ ಲೋಕದ ರೀತಿಯ ರಂಗಭೂಮಿಯ ಮೂಲಕ ಬರುವ ಹಾಗಾಯಿತು. ಇನ್ನೊಂದು ನಮ್ಮ ಕಾಲದ ಇದರಲ್ಲಿ ತಂದರೆ ಹೇಗಾಗ್ತದೆ ಅಂತ. ತಮಗೆಲ್ಲರಿಗೂ ಸ್ವಾಗತ. ಒರೆಸ್ಟಿಸ್. ಸರಿ, ನ್ಯಾಯಾಧಿಕರಣ ಸೇರಿದೆ, ವಿಚಾರಣೆ ಪ್ರಾರಂಭವಾಗುತ್ತದೆ. ನಮ್ಮ ಪ್ರೇಕ್ಷಕರಿಗೆ ನಮ್ಮ ಪುರಾಣಕ್ಕೆ ಹತ್ತಿರದೇನೋ ಇದ್ದಾವಲ್ಲ ಹಾಗೆ ತುಂಬ ಜನ ಹೇಳಿದರು, ಹೀಗೂ ಇರ್ತದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ. ಆ ರೀತಿಯಲ್ಲಿ ಅದರ ವೇಷಭೂಷಣ ವಿನ್ಯಾಸ ಮಾಡಿಕೊಂಡದ್ದು. ವೇಷಭೂಷಣ ವಿನ್ಯಾಸ ಮಾಡಿದಾಗ ಒಂದೇನು ಮಾಡಿದೆ ಅಂದರೆ ಎಲ್ಲರಿಗೂ ಸುಮಾರಿಗೆ ಒಂದೇ ರೀತಿ ಇರುವ ಹಾಗೆ ಮಾಡಿದೆ. ಅದರ ಕಲರು, ಬಟ್ಟೆಗಳ ಬಣ್ಣದಲ್ಲಿ ವ್ಯತ್ಯಾಸ ಇದೆ ಬಿಟ್ಟರೆ ಸುಮಾರಿಗೆ ಹೆಡ್ಗೇರ್ ವ್ಯತ್ಯಾಸ ಇದೆ, ಶಿರೋಭೂಷಣದ ವ್ಯತ್ಯಾಸ ಇದೆ, ಮತ್ತು ಸುಮಾರಿಗೆ ಎಲ್ಲ ಒಂದೇ ರೀತಿ. ಅದು ನಮ್ಮ ಯಕ್ಷಗಾನ ಕಥೆಗಳಲ್ಲಿ ಹಾಗೆ ಆ ರೀತಿಯ ಇದು ಒಟ್ಟಾರೆ ಇದರಲ್ಲಿ ಇರುವ ಹಾಗೆ ನೋಡ್ಕೊಂಡದ್ದು, ಒಟ್ಟಾರೆ ಚೌಕಟ್ಟಿನಲ್ಲಿ ಆ ರೀತಿಯಲ್ಲಿ ನೋಡ್ಕೊಂಡದ್ದು. ಹೆಡ್ಗೇರ್ನಲ್ಲಿ ಏನಿದೆ ಅಂದರೆ ಅದು ಸ್ವಲ್ಪ ಸ್ವಲ್ಪ ಯಕ್ಷಗಾನ ಕಥೆಕಳಿ, ಈ ನಂತರ ತೆಯ್ಯಂ ಎಲ್ಲ ಇದೆಯಲ್ಲ, ಇದರಲ್ಲೆಲ್ಲ ಇರುವ ಜಾತಿಯ ಹೆಡ್ಗೇರುಗಳು ನಾವು ಈಜಿಪ್ಟ್ನಲ್ಲಿ, ಗ್ರೀಕ್ನಲ್ಲೂ ಸಿಗ್ತವೆ. ಅದಕ್ಕೆ ಎಲ್ಲೋ ಹೋಲಿಕೆ ಇದೆ. ಅದು ಯಾಕಿದೆ, ಹೇಗಿದೆ ನಮ್ಗೆ ಹೇಳಿಕ್ಕೆ ಬರೋದಿಲ್ಲ, ಇದೆ. ನಾವು ಈಜಿಪ್ಟಿನ ಮತ್ತು ಗ್ರೀಕಿನ ಶಿಲ್ಪಗಳಲ್ಲಿ, ಚಿತ್ರಗಳಲ್ಲಿ ನೋಡಿದಾಗ ಇದಕ್ಕೆ ಹತ್ತಿರದ್ದು ಏನೇನೋ ಇದೆ. ಅಂದರೆ ಸ್ವಲ್ಪ ಮನುಷ್ಯನಿಗಿಂತ ಅತೀತವಾದ ಪಾತ್ರಗಳನ್ನು ಚಿತ್ರಿಸುವಾಗ, ಅತೀತವಾದ ಸಂಗತಿಗಳನ್ನು ಹೇಳುವಾಗ ಅಂಥದ್ದನ್ನ ಇಟ್ಕೊಂಡಿದ್ದಾರೆ. ನಮ್ಮಲ್ಲೂ ಹಾಗೆ ಇರೋದು ಸಹ. ಆದ್ದರಿಂದ ಆಯಾ ಪಾತ್ರಗಳಿಗೆ, ಅವಳ ಸ್ವಭಾವಗಳಿಗೆ ಅನುಗುಣ ಆಗುವ ಹಾಗೆ, ಅವಳ ಸ್ಥಾನಮಾನಗಳಿಗೆ ಅನುಗುಣ ಆಗುವ ಹಾಗೆ ಅದು ಒಂದು ರೀತಿಯದ್ದು ಒಂದು ಕಟ್ಕೊಂಡದ್ದು. ಅದಕ್ಕೋಸ್ಕರ ಆ ರೀತಿಯ ಒಂದು ವೇಷ ಸ್ವಲ್ಪ ನಮಗಿಂತ ಆಚೆಂದು, ಸ್ವಲ್ಪ ಮೈಸೂರು ಆಸ್ಥಾನಕ್ಕೆ ಸಂಬಂಧಿಸಿದ್ದು ಹಾಗೆ ತಂದಾಗ ನ್ಯಾಯವಾದಿಗಳು ಅವರು ಮಾತೇ ಆಡೋದಿಲ್ಲ. ಅವರಷ್ಟಕ್ಕೆ ಬಂದು ಅವರು ಇದು ಮಾಡ್ತಾರೆ. ಆದರೆ ಅವ್ರನ್ನ ಕೂರಿಸಿದ ಜಾಗ ಮತ್ತು ಅವರಿಗೆ ಕೊಡೋ ಗೌರವ, ಅವರಿಗಿಂತ ಇವರು ಎತ್ತರದಲ್ಲಿರ್ತಾರೆ, ಆದರೂ ಅದೆಲ್ಲ ಕೊಟ್ಟು ಅವ್ರನ್ನ ಕೂರಿಸಿ ಮಾಡಿದ್ದು ಅದು ತುಂಬ ನಮ್ಮ ಹತ್ತಿರ ಬರಲಿ ಅಂತ. ಅಂದರೆ ಕಾಲದಲ್ಲೂ ಕೂಡ ನಮ್ಮ ಹತ್ತಿರ ಬರಲಿ. ಆ ನಾಟಕದಲ್ಲಿ ಏನು ಅಂಥ ಒಂದು ಅಗೆಮೆಮ್ನಾನ್ ಕಥೆಯಿಂದ ಶುರುವಾದದ್ದು ಕೊನೆಯಲ್ಲಿ ಒಂದು ಕೋರ್ಟಲ್ಲಿ ಮುಕ್ತಾಯ ಆಗ್ತದೆ. ಅಂದರೆ ಇವತ್ತಿಗೂ ನಮ್ಮ ಪಂಚಾಯತಿನ ಗಲಾಟೆಗಳು, ಇದು ಗ್ರಾಮ ಸಭೆ ನಡೀತದಲ್ಲ, ಗ್ರಾಮ ಸಭೆಯ ಗಲಾಟೆಗಳಾಗಲಿ ಅಥವಾ ನಮ್ಮ ಕೋರ್ಟ್ಗಳಲ್ಲಿ ನಡೆಯುವ ಗಲಾಟೆಗಳಾಗಲಿ ಇವತ್ತಿಗೂ ಹಾಗೇ ಇದೆ. ಅದೇ ರೀತಿಯಲ್ಲಿ ಆಚೆ ಕಡೆಯಿಂದ ವಸೂಲಿ ಮಾಡೋದು, ಈಚೆ ಕಡೆಯಲ್ಲಿ ವಸೂಲಿ ಮಾಡೋದು ಎಲ್ಲ ಬರ್ತದೆ. ಇವರು ಹೆದರಿಸೋದು, ಬೆದರಿಕೆ ಹಾಕೋದು, ಅದು ಅಪೋಲೋ ಕೂಡ ಅದನ್ನು ಮಾಡ್ತಾನೆ, ಇವರೂ ಮಾಡ್ತಾರೆ. ಅಂದರೆ ಅದು ತುಂಬ ಇವತ್ತಿಗೆ ಬಂದುಬಿಡ್ತದೆ. ಆ ಇವತ್ತಿಗೆ ಬರುವಾಗ ಅಲ್ಲಿ ಮತ್ತು ಮತದಾನ ಅಂತ ಕಾಸ್ಟಿಂಗ್ ಓಟ್ ಕೊಡೋದು, ಹಾಕೋದವಳು, ಅದೆಲ್ಲ ಡೈರೆಕ್ಟ್ ಇವತ್ತಿನ ಕತೆ. ಅದಕ್ಕೆ ತುಂಬ ಹತ್ತಿರ ಬರಲಿ ಅಂತ ಹೇಳಿ ಆ ರೀತಿಯ ಇದನ್ನು ಮಾಡ್ಕೊಂಡದ್ದು. ನಂತರ ಇಡೀ ಚೌಕಟ್ಟಿನೊಳಗೆ ಅದನ್ನು ಸೇರಿಸ್ಲಿಕ್ಕೋಸ್ಕರ ಆಚೀಚೆಗೆ ಇದನ್ನೆಲ್ಲ ಹಾಕಿ ಅದನ್ನು ಮಧ್ಯೆ ಹಾಕಿದ್ದು. ಇಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಇಂಥ ಚಿತ್ರದಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಹಾಗೆಲ್ಲ ಇದೆ. ಹಾಗೇ ಆಗಲಿ. ಮನುಕುಲದ ಕೇಡು ಸೇಡುಗಳ ಕೊನೆಗಾಗಿ ನಿನ್ನ ಮಾತನ್ನು ಒಪ್ಪಿದ್ದೇವೆ. ಅದಕ್ಕೆ ಸಾಕ್ಷಿಯಾಗಿ ಒರೆಸ್ಟಿಸನನ್ನ ಕಳಂಕದಿಂದ ಮುಕ್ತಗೊಳಿಸಿದ್ದೇವೆ. ಆದರೂ ಇದು ನೆಲಮಣ್ಣಿನ ಸತ್ಯದ ಮೇಲೆ ಗಂಡು ದರ್ಪದ ನ್ಯಾಯವು ನೆಲೆಗೊಂಡ ಕಥೆಯಾಗಿ ಇತಿಹಾಸದಲ್ಲಿ ದಾಖಲಾಗುತ್ತದೆ.
ಒಳಿತನ್ನು, ಯಾವುದು ಹೆಣ್ಣು ಗುಣ ಅಂತಿದೆ, ಯಾವುದು ಸೂಕ್ಷ್ಮ ಅನ್ನೋದಿದೆ, ಯಾವುದು ಮೈಲ್ಡ್ ಆಗಿರೋದಿದೆ, ಇದನ್ನೆಲ್ಲ ಮೆಟ್ಟಿ ಹಾಕಿ ಈ ಪರಾಕ್ರಮವನ್ನು ಮೆರೆಯುವುದೇ ದೊಡ್ಡದು. ಅದು ಪರಾಕ್ರಮ ಪದವೇ ಪರಾಕ್ರಮ ಅದು ಅದು ಇದಾಗ್ತಾ ಇದೆಯಲ್ಲ, ಬೆಳೀತಾ ಇದೆಯಲ್ಲ, ಅದನ್ನು ಸ್ವಲ್ಪ ಕ್ವಶನ್ ಮಾಡಬೇಕು ಅಥವಾ ಅದ್ರ ಎದುರಿಗೆ ಇದನ್ನು ಇಡಬೇಕು ಅನ್ನೋದಿತ್ತು. ಅಲ್ಲಿ ಅಪೋಲೋ ಎಲ್ಲ ಅದನ್ನು ಹೇಳ್ತಿದ್ದಾನೆ, ಅಂಥ ಒಬ್ಬ ದೊಡ್ಡ ದೇವರು ಅವನು ಸಾಮಾನ್ಯ ಚಿಲ್ಲರೆ ಇದ್ರವ್ರು ಹಾಗೆ ಬಂದು ವಸೂಲಿ ಮಾಡ್ತಾನೆ. ಅದನ್ನು ಹಾಗೆ ತೋರಿಸಿದ್ದದಕ್ಕೆ ಅದು ಇದೆ, ನಾಟಕದೊಳಗಿದೆ. ಅದನ್ನು ಇನ್ನೂ ಸ್ವಲ್ಪ ಇದಾಗು ಈ ಕಾಲ ಇದೆಯಲ್ಲ, ಈ ಕಾಲ ಇದು ಒಂಥರ, ಅದಕ್ಕೆ ತುದಿಯಲ್ಲಿ ಅದನ್ನು ಆ ಗಂಡು ದರ್ಪ ಅನ್ನೋದು ಕೀರಮ್ಮ ಅವರು ಬಳಸ್ತಾ ಇದ್ದ ಪದ. ಅದು ನಾಟಕದಲ್ಲಿ ಡೈರೆಕ್ಟಾಗಿ ಇಲ್ಲ, ನಾಟಕದಲ್ಲಿ ಒಂದು 3-4 ಪ್ಯಾಸೇಜ್ಗಳಲ್ಲಿ ಆ ಅರ್ಥ ಬರ್ತದೆ. ನಾನು ಅದನ್ನು ಆ ಪದನ ಬೇಕಂತ ಅಲ್ಲಿಗೆ ತಗೊಂಡು ಹಾಕ್ಕೊಂಡೆ. ಕೊನೆಯಲ್ಲಿ ಅಂಥದ್ದೊಂದು ಉದ್ದ ಮಾತಾಡ್ತಾರೆ ಉಗ್ರದೇವತೆಗಳು, ಆದರೆ ಅದನ್ನು ಶಾರ್ಪ್ ಮಾಡಿ ಒಂದು ವಾಕ್ಯದಲ್ಲಿ ಹಾಕಿದೆ. ಅಂದರೆ ಇದು ಏನಾಗ್ತಾ ಇದೆ ಕೇಳಿದರೆ, ಇದು ಇಲ್ಲಿ ತನಕ ಇದ್ದಂತಹ ಒಂದು ಯಾವ ಪದ್ಧತಿ ಇದೆ, ಯಾವ ಒಂದು ನಂಬಿಕೆ ಇದೆ, ಯಾವ ತಿಳುವಳಿಕೆ ಇದೆ, ಯಾವ ಮಾನವೀಯತೆ ಇದೆ, ಇದ್ರ ಮೇಲೆ ಈ ಪೌರುಷ ಅನ್ನೋದು ಇದೆಯಲ್ಲ, ಈಗ ನನಗೆ ಯಾಕೆ ಗಂಡು ದರ್ಪ ಹೇಳಲಿಕ್ಕೆ ಕಾರಣ ಅದು ಕ್ಷಾತ್ರ ನಿಲ್ತಾ ಇದೆಯಲ್ಲ, ಈಗ ಅದನ್ನು ಸ್ವಲ್ಪ ಕ್ವಶನ್ ಮಾಡಬೇಕಿತ್ತು. ಈಗ ಕ್ಷಾತ್ರ ಮೆರಿತಾ ಇದೆಯಲ್ಲ, ಅದನ್ನು ಸ್ವಲ್ಪ ಇದು ಮಾಡಬೇಕಿತ್ತು. ಅದನ್ನು ಸ್ವಲ್ಪ ಒತ್ತು ಕೊಟ್ಟು ಅಲ್ಲಿ ಶಾರ್ಪ್ ಮಾಡಿ ಹಾಕಿದ್ದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅದು ಕಾಣಲಿ ಅಂತ ಹೇಳಿ ಅದು ಹೇಳಲಿಕ್ಕೆ ಅದೊಂದು ದೊಡ್ಡ ಕಾರಣ ಇದೆ. ಅಂದರೆ ಅಲ್ಲಿಂದ ಇಲ್ಲಿ ತಂದೇ ಹೇಳಬೇಕು ಅಂತ ಇದ್ದದ್ದು ಅದಕ್ಕೋಸ್ಕರ ಅದನ್ನು. ಕೊನೆಗಳನ್ನು ಅಲ್ಲೂ ರಂಗದ ಮೇಲೆ ಅಷ್ಟೆಲ್ಲ ತೋರಿಸ್ತಾ ಇರಲಿಲ್ಲ. ಆದರೆ ಕೆಲವೊಮ್ಮೆ ಏನು ಮಾಡ್ತಿದ್ರು ಕೇಳಿದ್ರೆ ಹೆಣ ತಂದು ತೋರಿಸ್ತಿದ್ರು ಗ್ರೀಕ್ ನಾಟಕಗಳಲ್ಲಿ. ಅದಿದೆ ಗ್ರೀಕರ ಇದರಲ್ಲಿ ಹೆಣವನ್ನು ಎದುರು ತಂದಿಟ್ಟು ನೋಡಿ ಇಲ್ಲಿ ಸತ್ತು ಬಿಟ್ಟಿದ್ದಾನೆ ಅಂತ ಹೇಳಿ ತೋರಿಸೋದು ಅಲ್ಲಿ ಕ್ರಮ ಇತ್ತು. ರಂಗದ ಮೇಲೆ ಕೊಲೆ ತುಂಬ ಕಡಿಮೆ ಅಲ್ಲೂ ಕೂಡ. ಆದರೆ ಅಲ್ಲೂ ಆ ನಾಟಕಗಳಲ್ಲೂ ಹಾಗೆ, ನಾವು ಮಾಡಿದಾಗ ಕೂಡ ಹಾಗೆ. ಅದರ ಪರಿಣಾಮ ಏನು, ಅದರಿಂದಾಗಿ ಯಾವ ಜಾತಿಯ ವಾಗ್ವಾದ ಉಂಟಾಗ್ತದೆ. ಮೇಳದವರು ಇರ್ತಾರಲ್ಲ, ಮೇಳದವರು ಜನರ ಪ್ರತಿನಿಧಿಗಳಲ್ವ. ಅಂದರೆ ಮೇಳದವರು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಗ್ರೀಕ್ ನಾಟಕದ ಮೇಳಗಳು ನಮ್ಮ ಇದರಲ್ಲೂ ಹಾಗೆ. ಅವರು ಕೆಲವು ಸರಿ ಒಂದು 2 ಸಂಗತಿಗಳ ನಡುವೆ, 2 ಘಟನೆಗಳ ನಡುವೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ನಂತರ ಪ್ರೇಕ್ಷಕರಿಗೆ ಕೆಲವು ಸಂಗತಿಗಳನ್ನು ರವಾನಿಸುವವರಾಗಿ, ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಪ್ರೇಕ್ಷಕರಲ್ಲಿ ಹುಟ್ಟುವ ಪ್ರಶ್ನೆಗಳನ್ನು ಕೇಳುವವರಾಗಿ ಈಚೆ ಕಡೆಯಿಂದ ಅವರು ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಕೆಲವು ಸರಿ ತುಂಬ ತಾತ್ವಿಕವಾದ ಪ್ರಶ್ನೆಗಳನ್ನು ಎತ್ತುವವರಾಗಿ ಮತ್ತು ಸಾಮಾಜಿಕವಾದ ಪ್ರಶ್ನೆಗಳನ್ನು ಎತ್ತುವವರಾಗಿ ಕೆಲಸ ಮಾಡ್ತಾರೆ. ಹಾಗೆ ಸಾಮಾನ್ಯವಾಗಿ ಗ್ರೀಕ್ ಮೇಳದಲ್ಲಿ 2 ಗುಂಪು ಇರ್ತದೆ. ನಮ್ಮ ಇದರಲ್ಲಿ ಎಲ್ಲ ಸರಿ 2 ಗುಂಪಿಲ್ಲ. ಕೆಲವು ಸರಿ ಅವರು 3-4 ಆಗ್ತಾರೆ, ಕೆಲವು ಸರಿ ಒಟ್ಟಾಗ್ತಾರೆ. ಅಂದರೆ ಅದು ಹಾಗಿದೆ, ಅದು ಕಾಂಪೋಸಿಷನಲ್ಲೂ ಹಾಗೆ. ಕೆಲವು ಸರಿ ಅವರು ಅಷ್ಟು ಒಟ್ಟಾಗಿ ಬಿಡ್ತಾರೆ. ಒಟ್ಟಾದಾಗ ಕೆಲವು ಸರಿ ಅವರು ರಾಜಪ್ರಭುತ್ವದ ಪರವಾಗಿ ಇರ್ತಾರೆ. ಅವರು ಹೇಳ್ತಾರೆ, ನೀನು ರಾಣಿ ಆದದ್ದರಿಂದ ನೀವು ಹೇಳಿದಾಗ ಕೇಳ್ತೇವೆ ಅಂತೇಳಿ ಕೊನೆಗೆ ಪ್ರತಿಭಟಿಸ್ತಾರೆ. ಪ್ರತಿಭಟಿಸುವಾಗ ಮತ್ತು ಕೊನೆಯಲ್ಲಿ ಕೂಡ ಕೆಲವೊಮ್ಮೆ ಅವರು ಬೇರೆ ಆಗಿಬಿಡ್ತಾರೆ, ಬೇರೆ ಬೇರೆ ವಾದಗಳನ್ನು ಮಂಡಿಸ್ತಾರೆ. ಹೀಗೆಲ್ಲ ಇದೆ. ಅಂದರೆ ಅಷ್ಟು ಒಂದೇ ರೀತಿಯಲ್ಲಿ ಇಲ್ಲ ಅದು. ಇಲ್ಲಿ ಮಾಡಿದಾಗ ಕೂಡ ಹಾಗೆ ಇದೆ. ಹಾಗೆಲ್ಲ ಮಾಡಿದಾಗ ಕಾಂಪೋಸಿಷನಲ್ಲಿ ಅವ್ರನ್ನ ಆಚೆಗೆಲ್ಲ ಮಾಡಿ, ಎಲ್ಲೆಲ್ಲ ಮಾಡಿ, ಕೆಲವು ಸರಿ ಗುಂಪು ಮಾಡಿ, ಹೀಗೆಲ್ಲ ಮಾಡಿ ಕೆಲಸ ಮಾಡಿದೆ ಅದು. ಅಂದರೆ ಅವರು ಕೆಲವು ಸರಿ ಒಟ್ಟು ಸಮುದಾಯದ ಪ್ರತಿನಿಧಿಗಳು, ಕೆಲವು ಸರಿ ಏನು ರಾಜತ್ವ ಇದೆ ಅದರ ಪ್ರತಿನಿಧಿಗಳು, ಅದರ ವಾಹಕರು ಅಥವಾ ಅದರ ವಾದಕರು ಆಗ್ತಾರೆ. ಕೆಲವು ಸರಿ ಅದನ್ನು ಪ್ರಶ್ನಿಸುವವರು ಆಗ್ತಾರೆ. ಕೆಲವು ಸರಿ ಅವರೊಳಗೆ ತಕರಾರುಗಳು ಬರ್ತವೆ. ಹಿಂದೆಲ್ಲ ಇದೆ. ಅದರಿಂದ ಒಂದೇ ರೀತಿಯಲ್ಲಿ ಇಲ್ಲ. ಅಪರೂಪಕ್ಕೆ ಕೆಲವೊಮ್ಮೆ ಅವರು ಅಷ್ಟೂ ಜನ ಒಂದಾಗಿ ಒಂದು ಸಾಕ್ಷಿಯಾಗಿ ಬರ್ತಾರೆ. ಅಪರೂಪಕ್ಕೆ ಕೆಲವು ಸರಿ ಅಷ್ಟು ಬೇರೆ ಆಗಿಬಿಡ್ತಾರೆ. ಅವರಲ್ಲಿ ಯಾವ ರೀತಿಯ ತಲ್ಲಣ್ಣಗಳು, ವಾಗ್ವಾದಗಳು ಹುಟ್ಟುತ್ತವೆ, ಅದರಿಂದ ಮುಂದೆ ಏನಾಗಲಿಕ್ಕಿದೆ ಅನ್ನೋದು ಕಡೆಗೆ ಒತ್ತು ಹೆಚ್ಚಿಗೆ. ಯಾಕಂದರೆ ನಾಟಕ ಹೇಳೋದೇ ಅದನ್ನು, ಅದರ ಮುಂದೆ ಏನಾಗಲಿಕ್ಕಿದೆ, ಇದರ ಪರಿಣಾಮ ಏನಾಗ್ತದೆ, ಅದು ಯಾಕೆ ಆಯಿತು. ಅಲ್ಲಿ ಕೆಥಾರ್ಸಿಸ್ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಬೇರೆ. ನಮಗೆ ಕೆಥಾರ್ಸಿಸ್ ಆ ರೀತಿಯಲ್ಲಿ ಇದಾಗೋದಿಲ್ಲ. ಅದು ನಮ್ಮಲ್ಲಿಗೆ ಬರುವಾಗ ಅದು ಕೊನೆಯಲ್ಲಿ ಅಲ್ಲಿಂದ ಹೊರಟದ್ದು ಈ ದುರಂತರ ಸರಣಿ ಈ ಕೊನೆಯಲ್ಲಿ ಮುಕ್ತಾಯ ಆಗುವಾಗ ಅದು ಹೇಗೆ ಮುಕ್ತಾಯ ಆಗಬೇಕು ಅಥವಾ ಮುಕ್ತಾಯವೇ ಅನ್ನುವಲ್ಲಿಗೆ ಹಾಗೆ ಮಾಡಿ ನಿಲ್ಲಿಸಿದ್ದದು. ಅಂದರೆ ಇದು ಮುಕ್ತಾಯವೇ ಹೌದೇ ಅನ್ನುವ ರೀತಿಯಲ್ಲಿ ನಿಲ್ಲಿಸಿದ್ದದು. ಅದಕ್ಕೆ ಅಲ್ಲಿ ಅಥಿನಾಳನ್ನು ಪೂರ್ತಿ ಇದು ಮಾಡದೆ ಹಾಗೆ ಬಿಟ್ಟದ್ದು ಅಲ್ಲಿ.
ಒಂದು ರಂಗಮಂದಿರ ಇದೆ ನಮ್ಮ ಹತ್ರ. ಆ ರಂಗಮಂದಿರನ ಇಲ್ಲಿ ಯಾರು ಈ ಥರದ ಊರಲ್ಲಿ ಬಂದು ಯಾರು ಬಾಡಿಗೆಗೆ ತಗೊಂಡು ನಾಟಕ ಮಾಡಲ್ಲ. ಏನು ಮಾಡಬೇಕು, ಅದನ್ನ ಏನಾದರೂ ಥಿಯೇಟ್ರನ್ನ ಯೂಸ್ ಮಾಡಬೇಕಲ್ಲ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ರಂಗಮಂದಿರವನ್ನು ನೀವು ವರ್ಷ ಇಡೀ ಖಾಲಿ ಬಿಟ್ಟರೆ ಅದು ವೇಸ್ಟು ಅಂತ ಅನ್ಸೋಕ್ಕೆ ಶುರು. ಅದು ಏನು ಮಾಡ್ಬೋದು ಅಂದರೆ, ಇಲ್ಲಿ ಒಂದು ರಂಗಶಿಕ್ಷಣ ಕೇಂದ್ರ ಶುರು ಮಾಡಿದರೆ ಆ ರಂಗಮಂದಿರ ಉಪಯೋಗ ಆಗುತ್ತೆ. ಒಂದು. ಎರಡನೇದು, ಇದು ಸಣ್ಣ ಊರಾದ್ದರಿಂದ ಇಲ್ಲಿ ತುಂಬ ಕಾನ್ಸಂಟ್ರೇಟೆಡ್ ಆದ ಟೀಚಿಂಗು ಲರ್ನಿಂಗು ಎರಡೂ ಸಾಧ್ಯ ಆಗುತ್ತೆ ಅಂತನ್ನುವ ಒಂದು ಯೋಚನೆ ಬಂತು. ಇನ್ನೊಂದು ಏನಂದರೆ, ನೀನಾಸಮ್ಗೆ ಅಲ್ಲಿ ತನಕ ಇದ್ದ ಅಸ್ತಿತ್ವ ಏನು ಅಂತಂದರೆ, ವರ್ಷದಲ್ಲಿ ಎಲ್ಲೋ ಒಂದು ನಾಟಕ ಮಾಡೋದು, ಉಳಿದಂತೆ ದಿನ ಒಟ್ಟಿಗೆ ಕೂತು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಮನೆಗೆ ಹೋಗೋದು. ಅಂದರೆ ರಂಗಮಂದಿರ ಅನ್ನೋದು ಒಂಥರ ಒಂದು ಜನ ಎಲ್ಲ ಭೇಟಿ ಮಾಡುವ ಒಂದು ಸ್ಥಳ ಆಗಿತ್ತೇ ಹೊರತು ಅದಕ್ಕಿಂತ ಹೆಚ್ಚು ಆ್ಯಕ್ಟಿವಿಟಿ ಇರಲಿಲ್ಲ, ಒಂದು ಇಯರ್ ಲಾಂಗ್ ಆ್ಯಕ್ಟಿವಿಟಿ ಇರಲಿಲ್ಲ. ಸೊ ರಂಗಶಿಕ್ಷಣ ಕೇಂದ್ರ ಅನ್ನೋದು ನೀನಾಸಮ್ಗೆ ಆ ಥರದ ಒಂದು ಇಯರ್ ಲಾಂಗ್ ಆ್ಯಕ್ಟಿವಿಟಿಯನ್ನು ತಂದುಕೊಡ್ತು. ಅಂದರೆ ಪ್ರತಿ ದಿವಸ ಎಲ್ಲರೂ ಈ ನೀನಾಸಮ್ಮಿನ ಸದಸ್ಯರು, ಸುತ್ತಮುತ್ತದ ಊರಿನವರು, ಆಸಕ್ತರು ಇಲ್ಲಿ ಬರಲೇಬೇಕಾದ ಅಗತ್ಯ. ಈಗ ನೀವು ಸುಮ್ಮನೆ ಬಂದು ಹೋಗಿ ಅಂತಂದರೆ ನಿಮ್ಗೆ ಆದಾಗ ಬರ್ತೀರಿ, ಆಗದಿದ್ದಾಗ ಬರಲ್ಲ. ಇಲ್ಲಿ ಒಂದು ರಂಗಶಿಕ್ಷಣ ಕೇಂದ್ರ ನಡೀತಾ ಇದೆ, ಇಲ್ಲೊಂದು ಆ್ಯಕ್ಟಿವಿಟಿ ನಡೀತಾ ಇದೆ ಅಂತಂದರೆ ನೀವು ಸಾಕಷ್ಟು ಫ್ರೀಕ್ವೆಂಟಾಗಿ ಇಲ್ಲಿಗೆ ಬರ್ತೀರಿ, ಪ್ರತಿ ದಿವಸ ಬರ್ತೀರಿ, ಅಥವಾ ವಾರಕ್ಕೆ 3 ದಿವಸ ಬರ್ತೀರಿ. ಹೀಗೆ ಅವರವ್ರ ಅನುಕೂಲಕ್ಕೆ ತಕ್ಕಂಗೆ ಅದಕ್ಕೊಂದು ರೆಗ್ಯುಲ್ಯಾರಿಟಿ ಬರುತ್ತಲ್ಲ. ಆ ರೆಗ್ಯುಲ್ಯಾರಿಟಿ ರಂಗಶಿಕ್ಷಣ ಕೇಂದ್ರದಿಂದ ಆಯಿತು. ಫಸ್ಟಿಗೆ ನೀನಾಸಮ್ ಪ್ರಾರಂಭ ಮಾಡಿದ್ದು ಬರೀ ಇಷ್ಟೇ ಉದ್ದೇಶದಿಂದ. ಆದರೆ ರಂಗಶಿಕ್ಷಣ ಕೇಂದ್ರ ಶುರುವಾದ ಮೇಲೆ ಅದರಿಂದ ಭಾಳ ಒಳ್ಳೆಯ ಮೊದಲು 4-5 ವರ್ಷ ತುಂಬ ಕಷ್ಟ ಆಯಿತು. ಅದಕ್ಕೆ ಹೆಣ್ಮಕ್ಳು ಬರೋದು ಭಾಳ ಕಷ್ಟ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ, ನಾವು ಹೋಗಿ ಆ ಹೆಣ್ಣುಮಕ್ಕಳ ಪೇರೆಂಟ್ಸಿಗೆ ನಿಮ್ಮ ಮಗಳನ್ನು ನಾವು ಭಾಳ ಸರಿಯಾಗಿ ನೋಡ್ಕೊತೇವೆ, ಏನೂ ತೊಂದರೆ ಆಗಲ್ಲ, ಏನಿದ್ರು ನಮ್ಮದೇ ಜವಾಬ್ದಾರಿ ಅಂತ ನಾವು ಒಂಥರ ತುಂಬ ಆಶ್ವಾಸನೆ ಕೊಟ್ಟು ಒತ್ತಾಯ ಮಾಡಿ ಕರ್ಕೊಂಬರ್ಬೇಕಾದ ಸ್ಥಿತಿ ಇತ್ತು. ಆದರೆ ಈಗ ನೀವು 20 ಜನ ಹೆಣ್ಮಕ್ಳು ಅಪ್ಲೈ ಮಾಡಿರ್ತಾರೆ, ನಾವು ಅದರಲ್ಲಿ 6 ಜನ ಸೆಲೆಕ್ಟ್ ಮಾಡಬೇಕು. ಅಂದರೆ ಅದರ ಕಂಪ್ಲೀಟ್ ಆಪೋಸಿಟ್ ಆದ ಒಂದು ಸ್ಥಿತಿಗೆ ಈಗ ಒಂದು 30 ವರ್ಷದಲ್ಲಿ ನಾವು ತಲುಪಿದ್ದೇವೆ. ಹೀಗೆ ರಂಗಶಿಕ್ಷಣ ಕೇಂದ್ರ ತನ್ನ ಅಗತ್ಯವನ್ನು ತಾನೇ ಕಂಡುಕೊಳ್ಳೋದಕ್ಕೆ ಅಲ್ಲಿ ಶುರು ಮಾಡ್ತು. ಇನ್ನೊಂದು ಏನು ಭಾಳ ದೊಡ್ಡ ಅನುಕೂಲ ಆಯಿತು ಅಂತಂದರೆ, ಈ ಥರದ ಒಂದು ಡ್ರಾಮಾ ಸ್ಕೂಲು ಇವು ಇದ್ದಿದ್ದು ಅಲ್ಲಿ ತನಕ ಒಂದೇ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ಸರ್ಕಾರದ ನೇರ ಸಹಾಯದಿಂದ ನಡೀತಾ ಇದ್ದಿದ್ದು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇರ್ಬೋದು, ಅಥವಾ ಯಾವುದೋ ಒಂದು ಯೂನಿವರ್ಸಿಟಿಯ ಡ್ರಾಮಾ ಡಿಪಾರ್ಟ್ಮೆಂಟ್ ಇರ್ಬೋದು, ಅವೆಲ್ಲವೂ ಸರ್ಕಾರದಿಂದ ನಡೀತಾ ಇತ್ತು. ಇದು ಸರ್ಕಾರೇತರ ಸ್ಕೂಲು ಮೊದಲನೇ ಸರಿಗೆ ನಡೀತಾ ಇದ್ದು. ಆಮೇಲೆ ನಗರೇತರ ಪ್ರದೇಶಗಳಲ್ಲಿ ನಡೀತಾ ಇದ್ದಿದ್ದು. ಹಾಗಾಗಿ 2-3 ರೀತಿಯಲ್ಲಿ ಈ ಸ್ಕೂಲ್ ಬೇರೆ ಥರದ್ದಾಯಿತು. ಒಂದೇನು ಬೇರೆ ಅಂತಂದರೆ, ನೀವು ಇದಕ್ಕೆ ಖರ್ಚು ಮಾಡುವ ಹಣ ತುಂಬ ಅಂದರೆ ತುಂಬ ಕಡಿಮೆ ಸಾಕಾಯಿತು. ಇವತ್ತಿಗೂ ಕೂಡ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ 1 ವರ್ಷಕ್ಕೆ ಎಷ್ಟು ಖರ್ಚಾಗ್ತದೆಯೋ ಅದರ 151 ಭಾಗದಲ್ಲಿ ಇದು ನಡೆಯುತ್ತೆ. ಅಲ್ಲಿ ಎಷ್ಟೋ 80 ಕೋಟಿ NSDಯ ಬಜೆಟ್ ಇದ್ದರೆ ನಮ್ಮದು 40 ಲಕ್ಷದಲ್ಲಿ ನಡೀತಾ ಇರುತ್ತೆ 1 ವರ್ಷ. ಅಂದರೆ ಅಷ್ಟು ಡಿಫ್ರೆನ್ಸ್ ಇದೆ. NSDಯ ಸ್ಕೇಲ್ ದೊಡ್ಡದು, ಅದು ಎಲ್ಲವೂ ಸರಿ. ಆದರೂ ನೀವು ಇಷ್ಟು ವ್ಯತ್ಯಾಸ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೇ ಸಣ್ಣ ಊರಿನಲ್ಲಿರೋದ್ರಿಂದ ಇಲ್ಲಿ ಕೆಲಸದ ವಿಧಾನ ಕೂಡ ಬೇರೆ ಆಗುತ್ತೆ. ನೀವು ಜಾಸ್ತಿ ಹೊತ್ತು ಕೆಲಸ ಮಾಡ್ಬೋದು. ಈಗ ಉದಾಹರಣೆಗೆ ಇದೇ ರಂಗಶಿಕ್ಷಣ ಕೇಂದ್ರ ಏನಾದ್ರು ಬೆಂಗಳೂರಲ್ಲಿ ಇದ್ದಿದ್ದರೆ ಈ ಸ್ಟೂಡೆಂಟ್ಸು ಮತ್ತು ಟೀಚರ್ಸು ಓಡಾಡೋದಕ್ಕೇ ಎಷ್ಟು ಟೈಮ್ ಖರ್ಚಾಗಿ ಹೋಗ್ತಿತ್ತು ಅಂತಂದರೆ, ನಿಮ್ಗೆ ಆ್ಯಕ್ಚುಲಿ ಕೆಲಸಕ್ಕೆ ಅಷ್ಟು ಟೈಮ್ ಸಿಗ್ತಿರಲಿಲ್ಲ. ಇಲ್ಲಿ ಒಂದೇ ಕಡೆಗೆ ಸ್ಟೂಡೆಂಟ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ. ಹಂಗಾಗಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9:30 ತನಕ ನೀವು ಎಷ್ಟೋ ತನಕ ಬೇಕಾದರೂ ಕೆಲಸ ಮಾಡೋದು. ನೀವು ಒಂದು ದೊಡ್ಡ ಊರಿನಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬುಕ್ ಮಾಡಿಸಿದ ಟೈಮಿಗೆ ಅಲ್ಲಿ ಮುಗಿದ್ರೆ ಹೋಗಬೇಕಾಗತ್ತೆ. ಆಮೇಲೆ ಎಲ್ಲರೂ ಮನೆಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆ ಥರದ ಯಾವ ಕನ್ಸ್ಟ್ರೈಂಟ್ ಇಲ್ಲದೆ ಕೆಲಸ ಮಾಡೋದು ಇಲ್ಲಿ ಸಾಧ್ಯ ಆಗುತ್ತೆ. ಹಾಗಾಗಿ ಏನಾಯಿತು ಅಂದರೆ, ರಂಗಶಿಕ್ಷಣ ಕೇಂದ್ರ ನಾವು ನಮ್ಮ ಟೀಚರ್ಸಿನ ಗುಣಮಟ್ಟದಲ್ಲಿ ಅಥವಾ ನಮ್ಮ ಪ್ರಯೋಗಗಳ ಗುಣಮಟ್ಟದಲ್ಲಿ ನಮಗೆ ಯಾವುದೋ ರಾಯಲ್ ಶೇಕ್ಸ್ಪಿಯರ್ ಕಂಪನಿಯನ್ನು ಅಥವಾ ರ್ಯಾಡಾವನ್ನು ಅಥವಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾವನ್ನು ಹಿಂದಾಕ್ಸೋಕ್ಕೆ ನಮ್ಮ ಹತ್ರ ಸಾಧ್ಯವಿಲ್ಲದೆ ಇರ್ಬೋದು. ಆದರೆ ಈ ಥರದ ವಿಚಾರದಲ್ಲಿ ನಾವು ಅವ್ರಿಗಿಂತ ಮುಂದಿದ್ದೇವೆ. ಆ ಥರದ ಕೆಲವು ಅಡ್ವಾಂಟೇಜ್ಗಳು ನಮಗೆ ನಮ್ಮ ರಂಗಶಿಕ್ಷಣ ಕೇಂದ್ರಕ್ಕೆ ಸಿಕ್ತು. ಮುಂದೆ ತಿರುಗಾಟಕ್ಕೂ ಅದೇ ರೀತಿಯ ಇದು ಸಿಕ್ತು. ಇಂಡಿಯಾದ ಎಲ್ಲ ರೆಪರ್ಟ್ರಿಗಳು ಹೆಂಗೆ ಇದಾಗ್ತವೆ ಅಂದರೆ, ಅವ್ರು ಯಾವುದನ್ನು ರಂಗಭೂಮಿ ಅಂತ ತಿಳ್ಕೊಂಡಿರ್ತಾರೋ ಅದರ ಅತ್ಯುತ್ತಮವಾದ ರಂಗಭೂಮಿಯನ್ನು ಅವ್ರು ಮಾಡ್ತಾರೆ. ಆಮೇಲೆ ಹೊರಗಡೆ ತಗೊಂಡೋಗಿ ಶೋ ಮಾಡ್ತಾರೆ. ಕೆಲವು ಶೋಗಳನ್ನು ಮಾತ್ರ ಮಾಡ್ತಾರೆ. ಈಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ರೆಪರ್ಟ್ರಿ ಅವರು ಮುಂಚೆ ಸಾಕಷ್ಟು ಮಾಡ್ತಿದ್ರು, ಈಗ ತುಂಬ ಕಡಿಮೆ ಆಗಿದೆ. ಅವ್ರು ಏನು ಇಡೀ ವರ್ಷಕ್ಕೆ ಒಂದು 25-30 ಶೋ ಮಾಡ್ತಾರೇನೋ.
ಈವನ್ ರಂಗಾಯಣ ಕೂಡ ವರ್ಷಕ್ಕೆ ಏನೋ ಒಂದು 40 ಶೋಗಿಂತ ಜಾಸ್ತಿ ಮಾಡುತ್ತೆ ಅಂತ ಅನಿಸಲ್ಲ. ಅದರಲ್ಲಿ 90% ಶೋಗಳು ನಡೆಯೋದು ಮೈಸೂರಿನಲ್ಲಿ, ಅಂದರೆ ಅದರ ಹೆಡ್ ಕ್ವಾರ್ಟರ್ಸ್ನಲ್ಲಿ. NSD 90% ಶೋ ನಡೆಯೋದು ಅವರ ಆವರಣದಲ್ಲಿ, ಹೊರಗಿಂದ ಜನ ಬರ್ತಾರೆ. ಆದರೆ ನೀನಾಸಂ ಯಾವ ಥರದ ಯೋಚನೆ ಮಾಡ್ತು ಅಂದರೆ, ನಾವು ಹಾಗಲ್ಲ, ನಾವು ಒಂಥರ ಒಂದು ಆಡಿಯನ್ಸ್ ಸೆಂಟ್ರಡ್ ಆದ ಒಂದು ರೆಪರ್ಟ್ರಿನ ಕಟ್ಟಕ್ಕೆ ಸಾಧ್ಯ ಇದೆಯಾ ಅಂತ. ಅದಕ್ಕೆ ನಮಗೆ ಮಾಡೆಲ್ ಸಿಕ್ಕಿದ್ದು ಈ ಯಕ್ಷಗಾನದ ಈ ಟೂರಿಂಗ್ ಇದು ಟೆಂಟ್ಗಳಿದ್ವಲ್ಲ, ಅದರ ಮೂಲಕ. ಒಂಥರ ಒಂದು ಊರಿಗೆ ಹೋದರೆ ಒಂದು ಖಾಲಿ ಬಯಲಿರುತ್ತೆ, ಅಲ್ಲಿ ನಿಮ್ಮ ಲಾರಿಯಲ್ಲಿ ನೀವು ಟೆಂಟ್ ತಗೊಂಡೋಗಿರ್ತೀರಿ. ಟೆಂಟ್ ಹಾಕಿದರೆ ಒಂದು ಹೊಸ ಲೋಕ ಸೃಷ್ಟಿ ಆಗುತ್ತೆ. ಅದು ಬರೀ ಸ್ಟೇಜು ಮತ್ತು ಆಡಿಟೋರಿಯಮಿನ ಲೋಕ ಅಲ್ಲ, ಅದರ ಸುತ್ತಮುತ್ತ ಇರೋ ಚಾದ ಅಂಗಡಿ ಲಾಸ್ಟಿಗಿರೋ ಗಿರಿಗಿರಿ ಮಂಡಲದ ತನಕ ಸೇರಿ ಅದು ಇಡೀದು ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿ ಒಂದು ರೀತಿ ಒಂದು ಇಡೀ ನಾಟಕ ಅವೆಲ್ಲವೂ ಸೇರಿದ ಒಂದು ಪರ್ಫಾರ್ಮೆನ್ಸನ್ನು ನೀವು ಸೃಷ್ಟಿ ಮಾಡಿ ಮಾರನೇ ದಿನ ಬೆಳಗ್ಗೆ ನೋಡಿದರೆ ಬರೀ ಮಂಡಕ್ಕಿ ಪಟ್ಟಣದ ರಾಶಿ ಮಾತ್ರ ಇರುತ್ತೆ, ಉಳಿದಿದ್ದೆಲ್ಲ ಮುಂದಿನ ಊರಿಗೆ ಹೋಗಿರುತ್ತೆ. ಆ ರೀತಿಯ ಒಂದು ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಂದರೆ ಥಿಯೇಟ್ರ್ ಅನ್ನೋದನ್ನು ಹಾಗೆ ಒಂದು ಬಯಲಲ್ಲಿ ಸೃಷ್ಟಿ ಮಾಡಿ ತೆಗೆದು ಬಿಡ್ಬೋದು ಅಂತ. ನಾಟಕ ಅನ್ನೋದು ಹಾಗೆ ನೋಡಿ, ಒಂದು ಖಾಲಿ ಸ್ಟೇಜಿನ ಮೇಲೆ 3 ಲೋಕದ ಯಾವ ಪಾತ್ರ ಯಾವ ಇದನ್ನು ಬೇಕಾದರೂ ಕಥೆಯನ್ನಾದರೂ ಸೃಷ್ಟಿ ಮಾಡಿ ಆಮೇಲೆ ಮತ್ತೆ ಖಾಲಿ ಸ್ಟೇಜೇ ಆಗುತ್ತೆ ತುದಿಗೆ. ಹಾಗೇ ಒಂದು ತಿರುಗಾಟವನ್ನು ಕೂಡ ಅದೇ ರೀತಿಯಲ್ಲಿ ಮಾಡ್ಬೋದು ಅಂತ ನಮಗೆ ಈ ಯಕ್ಷಗಾನದ ಮಾಡೆಲ್ನಿಂದ ಹೊಳಿತು. ಹಂಗಾಗಿ ಮೊದಲನೇ ಸರಿಗೆ ನಾವು ಈ ಥರ ಒಂದು ಬಸ್ಸಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಸಾಮಾನು ತಗೊಂಡು, ನೀವು 20 ಅಡಿ 30 ಅಡಿ ಜಾಗ, ಎಲೆಕ್ಟ್ರಿಸಿಟಿ, ನಿಮ್ಮೂರಿಗೆ ರೀಚ್ ಆಗೋಕ್ಕೆ ರೋಡು, ಇವು 3 ಕೊಡಿ, ನಾವು ನಾಟಕ ಮಾಡ್ತೇವೆ ಅಂತ. ಯಾವ ಇಂಡಿಯಾದ ಯಾವ ರೆಪರ್ಟ್ರಿನೂ ಆ ಥರ ಅಲ್ಲಿ ತನಕ ಈ ಎಕ್ಸೆಪ್ಟ್ ಈ ಫೋಕ್ ಇದು ಪರ್ಫಾರ್ಮೆನ್ಸ್ಗಳನ್ನು ಬಿಟ್ಟರೆ ಯಾವುದು ಈ ಮಾಡರ್ನ್ ರೆಪರ್ಟ್ರಿಗಳು ಅಂತ ಯಾವುದಿದೆ ಯಾವುದು ಇವತ್ತಿಗೂ ಹಂಗೆ ಮಾಡ್ತಾಯಿಲ್ಲ. ನಾವು ಅದು ಆ ರೀತಿಯಲ್ಲಿ ನಮ್ಮ ರೆಪರ್ಟ್ರಿಯನ್ನು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿನೇ ನಾವು ಆ ರೆಪರ್ಟ್ರಿಯನ್ನು ಶಬ್ದವನ್ನೇ ಬಿಟ್ಟು ಇದನ್ನು ಟ್ರಾವೆಲಿಂಗ್ ಥಿಯೇಟರ್ ಗ್ರೂಪ್ ಅಂತಲೇ ಕರಿತೇವೆ. ನಮ್ಗೆ ಯಾಕೋ ಆ ರೆಪರ್ಟ್ರಿನ ಶಬ್ದನೇ ಅದು ಇದಾಗಲ್ಲ. ಆಮೇಲೆ ನಾವು ಏನು ನಮಗೂ ರೆಪರ್ಟ್ರಿಗೆ ಇನ್ನೊಂದು ವ್ಯತ್ಯಾಸ ಏನಂದ್ರೆ, ಅಲ್ಲಿ ಭಾಳ ಒಳ್ಳೆ ಪ್ರೊಡಕ್ಷನ್ಗಳನ್ನು ಅವ್ರು ಉಳಿಸ್ಕೊತಾರೆ. ನಾವು ಹಂಗಲ್ಲ, ವರ್ಷ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡ್ತಾ ಹೋಗ್ತೇವೆ. ಅದು ಯಕ್ಷಗಾನದ ರೀತಿಯೇ. ನೀವು ಹೋದ ವರ್ಷ ಮಾಡಿದ ಪ್ರಸಂಗ ಮಾಡಿ ಅಂತಂದ್ರೆ ಮಾಡೋಕ್ಕೆ ಬರಲ್ಲ ಅವರಿಗೆ. ಅದು ಆ ಪ್ರಸಂಗ ಬಿಟ್ಟಿರ್ತಾರೆ, ಈ ವರ್ಷಕ್ಕೆ ಬೇರೆ ಪ್ರಸಂಗ ಅವರು ಮಾಡ್ತಾ ಬಂದಿರ್ತಾರೆ. ಸೊ ಇದರಿಂದ ಅನೇಕ ಅಡ್ವಾಂಟೇಜುಗಳು ನೀನಾಸಂಗೆ ಆಗಿದೆ. ಏನಂದರೆ ಡಿಸಡ್ವಾಂಟೇಜು ಇದೆ ಭಾಳ. ಈಗ ಗೋಕುಲ್ ನಿರ್ಗಮನದಂಥ ಒಂದು ಭಾಳ ಒಳ್ಳೆ ಪ್ರೊಡಕ್ಷನ್ನು ಒಂದೇ ವರ್ಷಕ್ಕೆ ಹೋಗ್ಬಿಡತ್ತೆ, ಆಮೇಲೆ ಮುಂದಿನ ವರ್ಷ ಬೇಕು ಅಂದರೂ ಶೋ ಮಾಡೋಕ್ಕಾಗಲ್ಲ. ಆದರೆ ಇನ್ನೂ ಕೆಲವು ಏನಾಗುತ್ತೆ ಅಂತಂದರೆ, ಹೊಸ ಜನ ಬರ್ತಾರೆ, ಪ್ರತಿ ವರ್ಷ ಹೊಸ ಆ್ಯಕ್ಟ್ರಸ್ ಇರ್ತಾರೆ, ಭಾಳ ಹೊಸ ರೀತಿಯ ಯಂಗರ್ ಡೈರೆಕ್ಟರ್ಸ್ ಬಂದು ನಾಟಕ ಮಾಡಿಸ್ತಾ ಹೋಗ್ತಾರೆ. ಫ್ರೆಶ್ ಬ್ಲಡ್ಡು, ಫ್ರೆಶ್ ಐಡಿಯಾಸು, ಇದು ಪ್ರತಿ ವರ್ಷ ಅದಕ್ಕೆ ಬರ್ತಾ ಹೋಗುತ್ತೆ. ಇವತ್ತು ಏನಾಗಿ ಹೋಗಿದೆ ಅಂದರೆ, ಅನೇಕ ಈ ಸ್ವಲ್ಪ ಸರ್ಕಾರಿ ರೆಪರ್ಟ್ರಿಗಳಲ್ಲಿ, ಅದು ಸ್ಪೆಷಲಿ ಆಫ್ಟರ್ ಗ್ಲೋಬಲೈಸೇಷನ್ ಏನಾಗಿದೆ ಅಂದರೆ, ತುಂಬ ಟ್ಯಾಲೆಂಟ್ ಇದ್ದವರು ಫಾಸ್ಟಾಗಿ ಮುಂದೆ ಹೋಗ್ತಿರ್ತಾರೆ. ಅವರಿಗೆ ಒಂದಾದ ಕೂಡಲೇ ಒಂದು ಹೊಸ ಜಾಬ್ ಸಿಗ್ತಾ ಇರ್ತಾರೆ. ಈ ಮೀಡಿಯೋಕರು ಮತ್ತು ಬಿಲೋ ಮೀಡಿಯೋಕರ್ ಇರ್ತಾರಲ್ಲ, ಅವ್ರು ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ಲಿ ಗಟ್ಟಿ ಹಿಡ್ಕೊಂಡು ಕೂತ್ಬಿಡ್ತಾರೆ, ಅವ್ರು ಹೋಗೋದೇ ಇಲ್ಲ ಮುಂದೆ, ಯಾಕೆಂದರೆ ಅವ್ರಿಗೆ ಬೇರೆ ಅವಕಾಶ ಇರಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ತುಂಬ ಈ ನ್ಯಾಷನಲ್ ಈ ಸ್ಕೂಲುಗಳು, ಈ ಥರ ಸರ್ಕಾರಿ ಪೋಷಿತ ಸ್ಕೂಲುಗಳಿದಾವಲ್ಲ, ಅವು ನಿಧಾನ ಅಲ್ಲಿ ಮೀಡಿಯೋಕರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ ವರ್ಷದಿಂದ ವರ್ಷಕ್ಕೆ. ಯಾಕೆಂದರೆ ಅಲ್ಲಿ ಟ್ಯಾಲೆಂಟ್ ಇರೋರು ಮುಂದೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಬಿಟ್ಟು ಅಷ್ಟು ಟ್ಯಾಲೆಂಟ್ ಇಲ್ಲದೆ ಇದ್ದವರು ಅಲ್ಲೇ ಕೂತ್ಕೊಂಡಿದ್ದಾರೆ. ಹಾಗೆ ಕೂರ್ತಾ ಇಟ್ಸ್ ಎ ಕಲೆಕ್ಷನ್ ಆಫ್ ಮೀಡಿಯೋಕ್ರಸಿ ಅನ್ನೋ ರೀತಿಯಲ್ಲಿ ಆಗಿ ಇದಾಗಿದೆ. ನಮ್ಮ ಥಿಯೇಟರ್ ಇನ್ಸ್ಟಿಟ್ಯೂಟಿಗೆ ಮತ್ತು ನಮ್ಮ ರೆಪರ್ಟ್ರಿಗೆ ಆ ರೀತಿಯ ಡಿಸಡ್ವಾಂಟೇಜ್ ಕೂಡ ಇಲ್ಲದೆ ಹೋಗಿರೋದು ನಮಗೆ. ನಾವು ಇದೆಲ್ಲ ಪ್ಲ್ಯಾನ್ ಮಾಡಿದ್ದಲ್ಲ, ಈಗೆಲ್ಲ ಇದನ್ನು ಹಿಂದಕ್ಕೆ ಯೋಚನೆ ಮಾಡಿದರೆ ಈ ಅಡ್ವಾಂಟೇಜ್ಗಳು ಇದ್ದವು ಅಂತ ನಮಗೆ ಗೊತ್ತಾಗತ್ತೆ. ಯಾವ ಊರಿನ ಸರ
ಅದು ಬರೀ ರಂಗಭೂಮಿ ಅಲ್ಲ, ಭಾರತದಲ್ಲಿ ಈಗ ನಾವು ಒಂದು ಸಾಂಪ್ರದಾಯಿಕ ಭಾರತ ಅಂತನೂ ಒಂದು ನಮ್ಮ ಹತ್ರ ಒಂದು ಕಲ್ಪನೆ ಇದೆಯಲ್ಲ ನಮ್ಮದು, ಅದು ತುಂಬ ರಿಜಿಡ್, ಅದು ಬದಲಾವಣೆಗೆ ತುಂಬ ರೆಸಿಸ್ಟ್ ಮಾಡುತ್ತೆ, ಎಟ್ಸೆಟ್ರಾ. ಅದು ಭಾಳ ಅದನ್ನು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ನೀವು ಎಷ್ಟು ಪ್ರಯತ್ನ ಪಟ್ಟರೂ ತಾನಿದ್ದಂಗೆ ಇರುತ್ತೆ ಅಂತನೂ ಒಂದು ಸಂಪ್ರದಾಯದ ಬಗ್ಗೆ ನಮ್ಮದೊಂದು ಕಲ್ಪನೆ ಇದೆ. ಒಟ್ಟು ಭಾರತದ ಅದು ಧರ್ಮದ ಸಂಪ್ರದಾಯ ಇರ್ಬೋದು, ಕಲೆಗಳ ಸಂಪ್ರದಾಯ ಇರ್ಬೋದು, ಅಥವಾ ಇನ್ನೊಂದು ಸಂಪ್ರದಾಯ ಇರ್ಬೋದು. ಆದರೆ ಆ ಸಂಪ್ರದಾಯದ ಇನ್ನೊಂದು ಸ್ವಾರಸ್ಯ ಏನು ಅಂತಂದರೆ, ನೀವು ಸ್ವಲ್ಪ ಬದಲಾವಣೆ ಮಾಡ್ತಾ ಇಡೀ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ನೀವು ಏನಾಗುತ್ತೆ ಅಂದರೆ, ಒಂದೇ ಸರಿಗೆ ಈಗ ನೀವು ಮಾಡ್ತಾ ಇರೋ ನಾಟಕ ಎಲ್ಲ ಭಾಳ ಕೆಟ್ಟ ನಾಟಕಗಳು, ನಾನು ಭಾಳ ಬುದ್ಧಿವಂತ, ನಾನು ಓದಿದ್ದೇನೆ, ನಾನೊಂದು ಒಳ್ಳೆ ನಾಟಕ ಹೇಳ್ತೇನೆ, ಇದನ್ನು ಮಾಡಿ ನೀವು ದಡ್ರು ಅಂತ ಹೇಳೋದಿದೆಯಲ್ಲ, ಅದು ಒಂಥರದ ಒಂದು ಅಹಂಕಾರ ಪ್ಲಸ್ ಅವರಲ್ಲಿ ಕೀಳಿರಿಮೆ ಎರಡನ್ನೂ ಸೃಷ್ಟಿ ಮಾಡುತ್ತೆ. ಇದು ಹಾಗಲ್ಲ, ನೀವು ಮಾಡ್ತಾ ಇರೋದ್ರಲ್ಲ ಒಂಚೂರು ಬೇರೆ ಮಾಡಿ ನೋಡೋಣ ಅಂತ ಹೇಳೋದ್ರ ಮೂಲಕ ಆ ಮಾಡ್ತಾ ಇರೋರು ನಿಧಾನವಾಗಿ ಅವರಿಗೇ ಗೊತ್ತಾಗದೇ ಇದ್ದಂಗೆ ಅವರು ಬದಲಾವಣೆಗೆ ಒಗ್ತಾ ಹೋಗ್ತಾರೆ. ಬಹುಶಃ ನಮ್ಮ ದೇಶದಲ್ಲಿ ಸಂಪ್ರದಾಯವನ್ನು ಬದಲಾಯಿಸೋಕ್ಕೆ ಸಾಧ್ಯವಿರುವ ಏಕೈಕ ಮಾರ್ಗ ಅಂದರೆ ಇದು ಮಾತ್ರ. ನೀವು ಒಂದೇ ಸರಿಗೆ ನೀವು ಅದನ್ನ ಮಾಡರ್ನೈಸೇಷನ್ ಮಾಡ್ತೇನೆ ಅಂತ ಹೋದರೆ ಅದಕ್ಕೆ ಭಾಳ ಸ್ಟ್ರಾಂಗ್ ಆದ ರೆಸ್ಪಾನ್ಸ್ಗಳು ಬಂದು ನಿಮ್ಮ ಮಾಡರ್ನೈಸೇಷನ್ನು ವರ್ಕ್ ಆಗಲ್ಲ, ಸಂಪ್ರದಾಯದ ಭಾಳ ಅತ್ಯಂತ ವಿಕೃತ ರೂಪಗಳು ಅದರಿಂದ ರೆಸ್ಪಾನ್ಸ್ ಆಗಿ ಹುಟ್ಟುತ್ತವೆ ಅಂತ ಅನಿಸುತ್ತೆ. ಒಂದೇ ಸರಿಗೆ ಇಡೀ ಇದನ್ನ ಬದಲಾವಣೆ ಮಾಡೋಕ್ಕೆ ಬರಲ್ಲ. ಇಲ್ಲೂ ಅಷ್ಟೇ, ಈಗ ನೀವು ಮೊದಲು ಮಾಡ್ತಾ ಇದ್ದ ನಾಟಕ ಪೌರಾಣಿಕ ನಾಟಕಗಳಾಗಿತ್ತು. ನೀವು ಒಂದೇ ಸರಿಗೆ ಶ್ರೀರಂಗರ ನಾಟಕಗಳಿಗೆ ಅದನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ನೀವು ಪಾದುಕಾ ಪಟ್ಟಾಭಿಷೇಕ ಮಾಡ್ತಾ ಇದ್ದವ್ರ ಹತ್ರ ನೀವು ಯಾವುದೋ ಒಂದು ಹರಿಜನ್ವಾರ ನಾಟಕ ಮಾಡಿ ಅಂತ ಹೇಳಿದರೆ ಅದು ಶಾಕ್ ಅಂತ ಅನಿಸುತ್ತೆ ಅವರಿಗೆ. ಆದರೆ ಆ ಪೌರಾಣಿಕ ನಾಟಕಗಳಿಂದ ಒಂದು ಸ್ವಲ್ಪ ಐತಿಹಾಸಿಕ ನಾಟಕಗಳಲ್ಲೂ ಸ್ವಲ್ಪ ಮೊದಲು ಎಚ್ ಎಮ್ ನಾಯಕ ಥರದ ನಾಟಕ, ಆಮೇಲೆ ಈ ಬಂಗಾಲಿಯಲ್ಲಿ DL ರಾಯ್ ಅವರೆಲ್ಲ ಸ್ವಲ್ಪ ಒಂಚೂರು ಐತಿಹಾಸಿಕದಲ್ಲೇ ಸ್ವಲ್ಪ ಆಧುನಿಕ ಅಂತ ಅನ್ಬೋದಾದ ನಾಟಕಗಳನ್ನು ಬರೆದ್ರು. ಅದಾದ ಮೇಲೆ ಸಂಸರ ನಾಟಕ, ಅದಾದ ಮೇಲೆ ಇನ್ಯಾವುದೋ ಒಂದು ನಾಟಕ, ಆಮೇಲೆ ಶ್ರೀರಂಗರ ನಾಟಕ ಅಂತ ಹೀಗೆ ಒಂದು ನಿಧಾನವಾದ ಬದಲಾವಣೆಯ ಮೂಲಕ ಬಂದರೆ ನಿಮ್ಗೆ ಆದ ಬದಲಾವಣೆ ಗೊತ್ತಾಗಲ್ಲ. ಅದು ಒಂದು ರೀತಿಯಲ್ಲಿ ನೀನಾಸಂ ಈ ಸ್ವಲ್ಪ ಬದಲಾವಣೆ ಮಾಡೋದರ ಮೂಲಕ ಇಡಿಯನ್ನು ಬದಲಾಯಿಸ್ಬೋದು ಅಂತನ್ನುವ ಒಂದು ಸಂಪ್ರದಾಯದ ಒಂದು ಟೆಕ್ನಿಕ್ಕನ್ನು ನೀನಾಸಂ ಕಲ್ತ್ಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಇದಕ್ಕೆ ಇನ್ನೂ 2 ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಇನ್ನೊಂದೇನು ಅಂತಂದರೆ, ಫಸ್ಟು ಈ ನೀನಾಸಮ್ಮಲ್ಲಿ ನಾಟಕ ಮಾಡ್ತಾ ಇರೋತ್ತಿಗೆ ಸಹಜವಾಗಿ ಈ ಹೆಂಗಸರು ಪಾತ್ರ ಮಾಡೋದು ಆವಾಗಿನ ಕಾಲದಲ್ಲಿ ಸಾಧ್ಯ ಇರಲ್ಲ. ಅದೊಂದು ಥರ ಒಂದು ನಿಷೇಧ ಅಂತ ಆಗಿತ್ತು, ಹೆಂಗಸರೆಲ್ಲ ನಾಟಕದಲ್ಲಿ ಪಾತ್ರ ಮಾಡಬಾರ್ದು. ಆದರೆ ಈ ನೀನಾಸಂ ಏನು ಮಾಡ್ತಂದ್ರೆ, ಮಕ್ಕಳ ನಾಟಕಗಳನ್ನು ಈ ಪಂಜರ ಶಾಲೆ ಮಾಡುತ್ತಲ್ಲ, ಆ ಮಕ್ಕಳ ನಾಟಕಗಳಲ್ಲಿ 100 ಜನ ಪಾತ್ರ ಮಾಡಿದರು. 100 ಮಕ್ಕಳಿದ್ರು. ಅದರಲ್ಲಿ ಸುಮಾರು 30-40 ಜನ ಹೆಣ್ಮಕ್ಳಿದ್ರು. ಅವ್ರ ಜೊತೆಗೆ ನಾಟಕ ಮಾಡ್ತಾ ನಿಧಾನವಾಗಿ ಹೆಣ್ಮಕ್ಳು ದೊಡ್ಡ ಕೂಡಲೇ ಅವ್ರು ಪಾತ್ರ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ನೀವು ನಿಧಾನವಾಗಿ ಈ ಸಮಾಜಕ್ಕೂ ಗೊತ್ತಾಗದೇ ಇದ್ದಂಗೆ ಬದಲಾವಣೆಗಳಾಗ್ಬಿಟ್ಟು ಈ ಥರದ ಒಂದು ಸಾಂಪ್ರದಾಯಿಕವಾದ ಸನ್ನಿವೇಶದಲ್ಲಿ ಬದಲಾವಣೆಗಳು ಈ ಥರ ಸಣ್ಣದಾಗಿ ಆಗ್ತಾ ಹೋಗಬೇಕಾಗತ್ತೆ ಅಂತ ನಂಗೆ ಅನಿಸುತ್ತೆ. ಈಗಲೂ ಕೂಡ ನೀನಾಸಂ ಅದೇ ಟೆಕ್ನಿಕನ್ನೇ ಕಂಟಿನ್ಯೂ ಮಾಡ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ನಾವೇನು ಮಾಡ್ತೇವೆ ಅಂತಂದರೆ, ಒಂದು ಸಂಸ್ಕೃತಿ ಶಿಬಿರ ಅಂತಂದರೆ ಪ್ರತಿ ವರ್ಷ ಒಂದೇ ಥರ ನಡೆಸ್ತೇವೆ ಅನ್ನಂಗೆ, ಅದೊಂಥರ ರಿಚುವಲ್ ಥರ. ಪ್ರತಿ ವರ್ಷ ಒಂದೇ ಥರ ನಡೆಸ್ತೇವೆ ಅನ್ನಂಗೆ ನಡೆಸ್ತಾ ಇರ್ತೇವೆ, ಪ್ಯಾಟ್ರನ್ ಒಂದೇ ಥರ ಇರುತ್ತೆ. ಆದರೆ ಪ್ರತಿ ವರ್ಷವೂ ಸ್ವಲ್ಪ ಬದಲಾವಣೆ ಮಾಡ್ತಾ ಇರ್ತೇವೆ ಅದರಲ್ಲಿ. ಹಾಗಾಗಿ 95ನೇ ಇಸ್ವಿಯಲ್ಲಿ ಸಂಸ್ಕೃತಿ ಶಿಬಿರ ಶುರುವಾದಾಗ 2015ನೇ ಇಸ್ವಿಯ ಸಂಸ್ಕೃತಿ ಶಿಬಿರ ನೋಡಿದರೆ ಅದಕ್ಕೆ ತುಂಬ ವ್ಯತ್ಯಾಸ ಇರುತ್ತೆ. ಆದರೆ ವರ್ಷದಿಂದ ವರ್ಷಕ್ಕೆ ಸಣ್ಣ ಬದಲಾವಣೆಗಳನ್ನು ಮಾಡ್ತಾ ಹೋಗಿರ್ತೇವೆ. ಸೊ ಒಂದು ರೀತಿಯಿಂದ ನೀನಾಸಮ್ಮಿನ ಒಂದು ಚೇಂಜ್ ಮತ್ತು ಕಂಟಿನ್ಯೂಟಿಯ ಒಂದು ಪರ್ಸೆಪ್ಷನ್ ಯಾವ ಥರದ್ದು ಅಂತಂದರೆ, ಸ್ವಲ್ಪನೇ ಚೇಂಜ್ ಮಾಡ್ತಾ ಹೋಗಬೇಕು. ಆ ಸ್ವಲ್ಪದ ಪರಿಣಾಮವನ್ನು ಅರ್ಥ ಮಾಡ್ಕೊಂಡು ಅದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಈಗ ಈ ವರ್ಷದ ನಾಟಕ ಆಗಿದೆ, ಈ ವರ್ಷದ ನಾಟಕ ಈಗ ಮುಂದಿನ ವಾರ ಸಂಸ್ಕೃತಿ ಶಿಬಿರದಲ್ಲಿ ಈ ವರ್ಷದ ನಾಟಕಗಳು ಶೋ ಆಗ್ತವೆ. ಶೋ ಆದಮೇಲೆ ಅದರ ಬಗ್ಗೆ ಒಂದು ಚರ್ಚೆ ನಡೀತದೆ. ಅಲ್ಲಿಂದ ಆ್ಯಕ್ಚುಲಿ ಮುಂದಿನ ವರ್ಷ ಏನು ಮಾಡಬೇಕು ಅನ್ನೋ ಒಂದು ಯೋಚನೆ ಪ್ರಾರಂಭ ಆಗುತ್ತೆ. ಆ ಚರ್ಚೆಯಲ್ಲೇ ಕೆಲವು ಸರಿ ನೋಡಿ ನೀವು ಈ ನಾಟಕ ಮಾಡ್ಬೋದಾಗಿತ್ತು ಅಂತ ಅನ್ನೋ ರೀತಿಯ ಸಜೆಷನ್ನು, ಅದು ಆ ಚರ್ಚೆ ಹೊರಗೆ ಯಾರಿಗೋ ಒಬ್ರಿಗೆ ಹೇಳ್ತಾರೆ, ಇನ್ಯಾರೋ ಒಬ್ರು ನೀವು ಈ ನಾಟಕ ಮಾಡ್ಬೋದಾಗಿತ್ತು ಅಂತ ಹೇಳ್ತಾರೆ.
ಅಥವಾ ಇಂಥ ಡೈರೆಕ್ಟರ್ಸನ್ನು ಕರೀರಿ ಅಂತ ಹೇಳ್ತಾರೆ. ಎಷ್ಟೋ ಸರಿ ನಮ್ದು ಏನಾಗುತ್ತೆ ಅಂದರೆ ನಾವು ನಾಟಕ ಯಾವುದು ಮಾಡಬೇಕು ಅನ್ನೋಕ್ಕಿಂತ ನಾಟಕನ ಯಾರು ಮಾಡಿಸ್ತಾರೆ ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡ್ತೇವೆ. ನಮ್ಮ ಒಂದು ಇದೇನಿರೋದು ಅಂದರೆ ಸಾಧ್ಯವಾದಷ್ಟು ಹೊಸಬರು, ಆದರೆ ನಮ್ಮ ಸಿಚುವೇಶನಿಗೆ ಹೊಂದೋ ಅಂಥವ್ರು. ಅಂದರೆ ಅವರು ಒಂದು ಪ್ರೊಡಕ್ಷನಿಗೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡ್ತೇನೆ ಅಂತ ಅವ್ರನ್ನ ಕರೆಯೋಕ್ಕಾಗಲ್ಲ ನಾವು. ಆದರೆ ನಮ್ಮ ಸಿಚುವೇಷನ್ನಲ್ಲಿ ಏನೂ ಖರ್ಚಿಲ್ಲದೆ ನಾಟಕ ಮಾಡ್ತೇನೆ ಅಂತ ಆಸಕ್ತಿ ಇಟ್ಕೊಂಡು ಬರುವ ಹೊಸ ಡೈರೆಕ್ಟರ್, ಸ್ಪೆಷಲಿ ಯಂಗರ್ ಡೈರೆಕ್ಟರ್ಸು, ಅವರು ನಮಗೆ ಅವ್ರ ಬಗ್ಗೆ ನಾವು ಕುತೂಹಲದಿಂದ ಹುಡುಕ್ತಾ ಇರ್ತೇವೆ. ಆ ಥರದ ಒಬ್ಬ ಡೈರೆಕ್ಟರ್ ಎಲ್ಲೋ ಇದ್ದಾರೆ ಅಂತಂದರೆ ನಾವು ಅವ್ರ ನಾಟಕಕ್ಕೆ ಅವ್ರು ಬರೋಕ್ಕೆ ಸಾಧ್ಯವಾ ಅಂತ ಪ್ರಯತ್ನ ಮಾಡ್ತೇವೆ. ಎಷ್ಟೋ ಸರಿ ಏನಾಗುತ್ತೆ ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನೀನಾಸಮಿಗೆ ಒಂದು ಸರಿ ಬಂದು ಹೋಗಿ ಅವ್ರ ರಂಗ ಶಿಕ್ಷಣ ಜೊತೆಗೆ ಒಂದು ಸರಿ ಕೆಲಸ ಮಾಡಿ ಅವ್ರಿಗೆ ಇಲ್ಲಿ ಕೆಲಸ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಬಂದು ತಿರುಗಾಟಕ್ಕೆ ನಾಟಕ ಮಾಡಿಸೋತಿ 3-4 ವರ್ಷ ಆಗೋಗಿರುತ್ತೆ. ಅಂದ್ರೆ ನಾವು ಅದು ಏನು ಅಂದರೆ 4 ವರ್ಷದಿಂದ ಇಂಡೈರೆಕ್ಟಾಗಿ ಅದಕ್ಕೆ ಒಂದು ನಾಟಕದ ಪ್ರಿಪ್ರೇಷನ್ ನಡೆದಿರುತ್ತೆ. ಆಮೇಲೆ ಒಂದು ಸರಿ ನಿರ್ದೇಶಕರು ನಾವು ನಿರ್ಧಾರ ಮಾಡಿದ ಮೇಲೆ ಅವ್ರು ಯಾವ ನಾಟಕ ಮಾಡಿಸ್ತಾರೆ ಅದಕ್ಕೆ ನಾವು ಒಪ್ಪಿಗೆತ್ತೇವೆ. ಅದು ರಫ್ಲಿ ಒಂದು ಮೊದಲಿಂದ ತಿರುಗಾಟದ ಒಂದು ಫಾರ್ಮುಲಾ ಇದೆ. ನಾವು ಹಿಂದೆ 3 ನಾಟಕ ಮಾಡ್ತಾ ಇದ್ದಾಗ, ಒಂದು ಅಂತಾರಾಷ್ಟ್ರೀಯ ಭಾರತದ ಹೊರಗಿನ ನಾಟಕ, ಒಂದು ಭಾರತೀಯ ನಾಟಕ, ಒಂದು ಕನ್ನಡ ನಾಟಕ ಮಾಡಬೇಕು ಅಂತ. ಈಗೇನು ಮಾಡ್ತೇವೆ ಅಂದರೆ ಈ ಒಂದು ವರ್ಲ್ಡ್ ಡ್ರಾಮಾ, ಒಂದು ಇಂಡಿಯನ್ ಡ್ರಾಮಾ, ಒಂದು ಕನ್ನಡ ಡ್ರಾಮಾ, ಇವು 3ರಲ್ಲಿ ಯಾವುದಾದ್ರೂ ಒಂದು 2 ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಈ ವರ್ಷ ಈ ಗ್ರೀಕ್ ಟ್ರಯಾಲಜಿ, ಅದು ಒರಸ್ಟಿಯಾ ಟ್ರಯಾಲಜಿ ಇದು ಮಾಡ್ತಾಯಿದ್ದೇವೆ. ಸೊ ಅದೊಂದು ವರ್ಲ್ಡ್ ಡ್ರಾಮಾದ ಒಂದು ಕ್ಲಾಸಿಕ್ಕು, ಇನ್ನೊಂದು ಗುಣಮುಖ ಕನ್ನಡದ ಒಂದು ಬಹಳ ಮೇಜರ್ ಪ್ಲೇ. ಸೊ 2 ರೀತಿಯ ನಾಟಕಗಳನ್ನು ನಾವು ಯಾವಾಗಲೂ ತರೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆಂದರೆ ನಮ್ಮ ತಿರುಗಾಟ ಎಲ್ಲ ಊರಲ್ಲೂ 2 ನಾಟಕಗಳನ್ನು ಮಾಡಿಸಿ ಅಂತ ನಾವು ಇದು ಮಾಡ್ತೇವೆ. ಒಂದು ನಾಟಕ ಮಾಡ್ಸೋಕ್ಕೆ ನಾವು ಕೊಡಲ್ಲ ಎಲ್ಲ ಊರುಗಳಲ್ಲಿ 2. ಅದ್ರ 2 ನೋಡಿದರೆ ಒಂಥರ ಒಂದು ನಾಟಕ ಮಾಧ್ಯಮದ ಒಂದು ವೆರೈಟಿ ಗೊತ್ತಾಗಬೇಕು ನಿಮಗೆ, ಅಂದರೆ ಒಬ್ಬ ಪ್ರೇಕ್ಷಕ ನೋಡಿದರೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ತಿರುಗಾಟದಂಥ ಟ್ರೂಪು ಆಯಾಯ ಊರಿಗೆ ಹೋದಾಗ ಆ ಊರಲ್ಲಿ ನಾಟಕ ನೋಡಿದವರು ನೋಡ್ತಾ ಒಂಥರ ಎಜುಕೇಟ್ ಆಗ್ತಾರೆ. ಅವರಿಗೆ ನಿಧಾನ ಈ ವರ್ಲ್ಡ್ ಡ್ರಾಮಾದ ವೆರೈಟಿ ಇದೆಯಲ್ಲ ಅದು ಗೊತ್ತಾಗ್ತಾ ಹೋಗುತ್ತೆ. ಒಂದು 20 ವರ್ಷ 30 ವರ್ಷ ತಿರುಗಾಟ ನೋಡಿದವರು ಇದ್ದಾರೆ ಬೇಕಾದಷ್ಟು ಜನ. ಪ್ರತಿ ವರ್ಷ ತಿರುಗಾಟ ನೋಡ್ತಾ ಇದ್ದಾರೆ. ಪ್ರತಿ ವರ್ಷ ತಿರುಗಾಟವನ್ನು ಕರೆಸುವ ಊರುಗಳು ಇದ್ದಾವೆ. ದಕ್ಷಿಣ ಕನ್ನಡದಲ್ಲಿ ಒಂದು 3-4 ಊರುಗಳು, ಇನ್ನೂ ಅನೇಕ ಊರುಗಳು ಕರ್ನಾಟಕದಲ್ಲಿ ಪ್ರತಿ ವರ್ಷ ತಿರುಗಾಟವನ್ನು ಕರಿತಾ ಇದ್ದಾವೆ ಇಲ್ಲಿ ತನಕ. ಆ ಊರುಗಳಲ್ಲಿ ಅನೇಕ ಪ್ರೇಕ್ಷಕರು ಪ್ರತಿ ವರ್ಷ ತಿರುಗಾಟದ ನಾಟಕಗಳನ್ನು ನೋಡ್ತಾನೆ ತಮ್ಮ ಸೆನ್ಸಿಬಿಲಿಟಿಯನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಸೊ ಇಂಡೈರೆಕ್ಟ್ಲಿ ಏನು ಮಾಡುತ್ತೆ ಅಂತಂದರೆ ಈ ಥರದ ವೆರೈಟಿ ಆಫ್ ಪ್ರೊಡಕ್ಷನ್ಸನ್ನು ಮಾಡ್ತಾ ಹೋಗೋದ್ರಿಂದ ಒಂದು ರೀತಿಯಿಂದ ಒಂದು ಆಡಿಯನ್ಸ್ ಎಜುಕೇಷನ್ ಇದೆಯಲ್ಲ, ಒಂದು ಗ್ರೀಕ್ ನಾಟಕ ನೋಡಿರ್ತಾರೆ, ಒಂದು 4 ಶೇಕ್ಸ್ಪಿಯರ್ ನಾಟಕ ನೋಡಿರ್ತಾರೆ, 1-2 ಬ್ರೆಟ್ ನಾಟಕ ನೋಡಿರ್ತಾರೆ, ಕಾಂಟೆಂಪ್ರರಿ ಯುರೋಪಿಯನ್ ಪ್ಲೇಸ್ ನೋಡಿರ್ತಾರೆ, ಯಾವುದೋ ಮೋಹನ್ ರಾಕೇಶ್ದು, ಇನ್ಯಾರೋ ಧರ್ಮವೀರ್ ಭಾರತಿ ನಾಟಕ ನೋಡಿರ್ತಾರೆ, ಇನ್ಯಾವುದೋ ಒಂದು ಮರಾಠಿ ನಾಟಕ ನೋಡಿರ್ತಾರೆ, ಆಮೇಲೆ ಕನ್ನಡದ ಅನೇಕ ನಾಟಕಕಾರರನ್ನು ಅವ್ರು ನೋಡಿರ್ತಾರೆ. ಸೊ ಆ ರೀತಿಯಲ್ಲಿ ಒಂದು ಅನುಕೂಲ. ಇನ್ನೊಂದು ಅನುಕೂಲ, ನೀವು ಬೇರೆ ಬೇರೆ ಸ್ಟೈಲಿನ ನಾಟಕಗಳನ್ನು ಮಾಡಿದಾಗ ಒಂದು ನಾಟಕದಲ್ಲಿ ಹಾಡಿರುತ್ತೆ, ಒಂದು ನಾಟಕದಲ್ಲಿ ಡಾನ್ಸ್ ಇರುತ್ತೆ, ಒಂದು ನಾಟಕದಲ್ಲಿ ಬರೀ ಸಂಭಾಷಣೆ ಇರುತ್ತೆ. ಆ ರೀತಿಯಲ್ಲೂ ವೆರೈಟಿ ಕ್ರಿಯೇಟ್ ಆಗುತ್ತೆ. ಅಂದರೆ 2 ನಾಟಕ ನಾವು ಮಾಡೋ ಹೊತ್ತಿಗೆ ಸಾಧಾರಣ ಒಂದು ನಾಟಕ ಇನ್ನೊಂದು ನಾಟಕ 2 ಒಂದೇ ಥರದ್ದು ಮಾಡಲ್ಲ. ಒಂದರಲ್ಲಿ ಸ್ವಲ್ಪ ಮ್ಯೂಸಿಕ್ಕು ಡಾನ್ಸು ಜಾಸ್ತಿ ಇದ್ದರೆ ಒಂದರಲ್ಲಿ ಬರೀ ಸಂಭಾಷಣೆ ಇರೋವಂಥ ನಾಟಕ. ಹೀಗೆ ಈ ಥರದ ಒಂದು ವೆರೈಟಿಯನ್ನು ಕೂಡ ಇದರಲ್ಲಿ ಆರಿಸ್ತೇವೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಯಾವುದೋ ಒಂದು ಕೋಮುವಾದ ಅನ್ನೋ ರೀತಿಯ ಒಂದು ಸಮಸ್ಯೆ ಇದೆ ಪ್ರಪಂಚದ ಮೇಲೆ, ನಾವು ಕೋಮುವಾದದ ಬಗ್ಗೆ ನಾಟಕ ಮಾಡೋಣ ಅಂತ ಹಿಂಗೆ ಯೋಚನೆ ಮಾಡಲ್ಲ. ನಾವೇನು ಯೋಚನೆ ಮಾಡ್ತೇವೆ ಅಂತಂದರೆ, ನೀವು ಚೆನ್ನಾಗಿ ನೋಡಿದರೆ ನೀವು ಕಾಳಿದಾಸನ ನಾಟಕ ಬೇಕಾದ್ರೂ ಮಾಡಿ, ಗ್ರೀಕ್ ನಾಟಕ ಬೇಕಾದ್ರೂ ಮಾಡಿ, ಇವತ್ತು ನಡೀತಾ ಇರೋದೆಲ್ಲ ಆ ನಾಟಕದಲ್ಲಿ ನಿಮಗೆ ಕಾಣೋಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು. ಅಂದರೆ ಈ ಥರ ಒಂದು ಟ್ರಾನ್ಸ್ಲೇಷನ್, ಅದು ಟ್ರಾನ್ಸ್ಲೇಷನ್ ಸಂಸ್ಕೃತದಿಂದ ಆದರೂ ಆಗುತ್ತೆ, ಅಥವಾ ಒಂದು 100 ವರ್ಷದ ಹಿಂದಿನ ಕನ್ನಡ ನಾಟಕನೂ ಟ್ರಾನ್ಸ್ಲೇಟೇ ಮಾಡಬೇಕಾಗುತ್ತೆ ಇವತ್ತು. ಅಂದರೆ ಅದು ಟ್ರಾನ್ಸ್ಲೇಷನ್ ಅಂದರೆ ನಾನು ಹೇಳ್ತಾ ಇರೋದು ಅದರಲ್ಲಿ ಹೊಸ ಅರ್ಥಗಳನ್ನು ಕಾಣುವ ಒಂದು ಪ್ರಕ್ರಿಯೆ. ಆ ಥರದ ಒಂದು ಹೊಸ ಅರ್ಥಗಳನ್ನು ಹಳೆಯ ನಾಟಕಗಳಲ್ಲಿ ಕಾಣುವ ಪ್ರಕ್ರಿಯೆಯ ಮೂಲಕವೇ ನೀನಾಸಮ್ಮು ತನ್ನ ಸಮಕಾಲೀನತೆಯನ್ನು ತೋರಿಸ್ತಾ ಇದೆಯೇ ಹೊರತು ಸಮಕಾಲೀನ ವಿದ್ಯಮಾನಗಳಿಗೆ ನೇರವಾಗಿ ಸ್ಪಂದಿಸೋದ್ರ ಮೂಲಕ ಅಲ್ಲ. ಹಾಗಾಗಿ ನೀವು ಹಾಗೆ ಮೇಲಕ್ಕೆ ನೋಡಿದರೆ ಸ್ವಲ್ಪ ಏಪೊಲಿಟಿಕಲ್ ಅಂತ ಅನ್ನಿಸ್ಬೋದು. ನಾವು ಯಾವತ್ತೂ ಈಗ ಎಲ್ಲೋ ಒಂದು ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ನಡೀತು ಅಂತೇಳಿ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ನಾವು ನಾಟಕ ಮಾಡಲ್ಲ. ಮತ್ತು ಆ ರೀತಿಯ ಕಮ್ಯುನಿಕೇಷನ್ನಲ್ಲಿ ನಮಗೆ ನಂಬಿಕೆನೂ ಇಲ್ಲ. ಈಗ ನಾವು ನಾಟಕ ಮಾಡಿ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಜನರಿಗೆ ಹೇಳ್ಕೊಡ್ಬೇಕು, ಅದನ್ನು ನೋಡಿ ಅವರು ಸಿಗರೇಟ್ ಬಿಡ್ತಾರೆ ಅಂತ ನಮ್ಗೆ ಆ ಭ್ರಮೆಗಳು ಯಾವುದೂ ಇಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ, ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಎಲ್ಲರಿಗೂ ಗೊತ್ತು. ಅವ್ರು ಯಾಕೆ ಸಿಗರೇಟ್ ಸ್ಮೋಕ್ ಮಾಡ್ತಿರ್ತಾರೆ ಅಂತಂದರೆ, ಅವ್ರು ಯಾವ್ಯಾವುದೋ ಅವರ ಇಂಟರ್ನಲ್ ಒತ್ತಡಗಳಿಂದ ಅವ್ರು ಸ್ಮೋಕ್ ಮಾಡ್ತಾ ಇರ್ತಾರೆ.
ಇದು ಸಿಗರೇಟಿನ ಬಗ್ಗೆನೂ ಸತ್ಯ, ಕಮ್ಯುನಲಿಸಮ್ ಬಗ್ಗೆನೂ ಸತ್ಯ ಇದೆ. ಹಾಗಾಗಿ ನೀವು ಕಮ್ಯುನಲಿಸಮ್ ಇಸ್ ಬ್ಯಾಡ್ ಅಂತ ನೀವು ಅನ್ನೋ ಮೆಸೇಜ್ ಕೊಡೋ ನಾಟಕಗಳನ್ನ ಮಾಡಬೇಕಾದ ಅಗತ್ಯ ಇಲ್ಲ. ಬದಲು ನಮ್ಮ ಸಮಾಜದಲ್ಲಿ ನಡೀತಾ ಇರುವ ವಿದ್ಯಮಾನಗಳನ್ನ ಒಂದು ಹೊಸ ಕಣ್ಣಿನಿಂದ ನೋಡುವ ಒಂದು ಸೆನ್ಸಿಟಿವಿಟಿಯನ್ನು ಪ್ರೇಕ್ಷಕರಲ್ಲಿ ಉತ್ಪಾದನೆ ಮಾಡಬೇಕು. ಇವತ್ತು ಏನು ಸಮಸ್ಯೆ ಆಗಿದೆ ಅಂತಂದರೆ, ನಾವು ನಮ್ಮ ಟಿ ವಿ ಮಾಧ್ಯಮದ ಮೂಲಕ, ನಮ್ಮ ಕಮರ್ಷಿಯಲ್ ಸಿನಿಮಾದ ಮೂಲಕ ಒಂದು ಟೇಸ್ಟ್ಲೆಸ್ ಆದ ಒಂದು ಎಂಟರ್ಟೈನ್ಮೆಂಟನ್ನು ಕ್ರಿಯೇಟ್ ಮಾಡಿ ಅವರ ಸೆನ್ಸಿಟಿವಿಟಿ ಹೊರಟೋಗುವ ಹಾಗೆ ನಾವು ಒಂದು ದೊಡ್ಡ ಆಂದೋಲನವನ್ನು ಮಾಡಿದ್ದೇವೆ. ಅದನ್ನು ಮಾಡಿ ಈಗ ಎದುರಿಗೆ ಸೆನ್ಸಿಟಿವಿಟಿ ಕ್ರಿಯೇಟ್ ಮಾಡುವಂತಂದರೆ ಅದು ತುಂಬ ಕಷ್ಟ. ಒಂದು 24/7 ಟಿ ವಿ ಚಾನಲ್ ರನ್ ಮಾಡ್ತಾ ಅದರಲ್ಲಿ ನೀನಾಸಮ್ ಅದನ್ನ ಕೌಂಟ್ರ್ ಮಾಡಬೇಕು ಅಂತಂದ್ರೆ ಅದು ಹೆಂಗಾಗತ್ತೆ? ಇರೋ ಒಂದು ನೀನಾಸಮ್ಮು ಈ 1300 ಚಾನಲ್ಗಳ ಪರಿಣಾಮವನ್ನು ಯಾವ ರೀತಿ ಕೌಂಟ್ರ್ ಮಾಡೋಕ್ಕಾಗತ್ತೆ? ಆದರೆ ಮಾಡಲೇಬೇಕು. ಸೊ ನಮ್ಮ ಮೆಥಡೇ ಬೇರೆ ಥರದ್ದು. ಅದಕ್ಕೋಸ್ಕರ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಸೆನ್ಸಿಟಿವಿಟಿಯ ಮೇಲೆ. ನಾವು ಆ್ಯಕ್ಚುಲಿ ಇಶ್ಯೂಗಳ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಲ್ಲ. ನಮ್ಮ ಪ್ರಕಾರ ಏನು ಅಂದರೆ, ಒಬ್ಬ ಪ್ರೇಕ್ಷಕನ ಸೆನ್ಸಿಟಿವಿಟಿ ತಾನಾಗೆ ಇದಾದರೆ ನಾವು ಅವರಿಗೆ ಪಾಲಿಟಿಕ್ಸ್ ಹೇಳ್ಕೊಡ್ಬೇಕಾಗಿಲ್ಲ, ಅವ್ರಿಗೆ ಇಂಥ ನಿರ್ಧಾರ ತಗೊಳ್ಳಿ ಅಂತ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಅವರ ಸೆನ್ಸಿಟಿವಿಟಿ ಕ್ರಿಯೇಟ್ ಆದರೆ ಅವ್ರ ನಿರ್ಧಾರಗಳನ್ನು ಅವರು ಇಂಡಿಪೆಂಡೆಂಟಾಗಿ ಇದು ಮಾಡ್ತಾರೆ. ಸೊ ನಮ್ಮದು ದಿ ರಿಕವರಿ ಆಫ್ ದಿ ಆಡಿಯನ್ಸ್ ಏಜೆನ್ಸಿ ಇದೆಯಲ್ಲ, ಅದು ಈ ನಮ್ಮ ಕಮರ್ಷಿಯಲ್ ಸಿನಿಮಾ ಏನು ಮಾಡುತ್ತೆ ಅಂತಂದರೆ, ಪ್ರೇಕ್ಷಕರಿಗಿರುವ ಒಂದು ಕ್ರಿಯಾಶೀಲತೆಯನ್ನು ತೆಗೆದಾಕ್ಬಿಡುತ್ತೆ. ಅಂದರೆ ಅವ್ರಿಗೆ ಚಾಯ್ಸೇ ಇಲ್ಲ. ಅವ್ರು ನಾನು ಇದನ್ನ ಕೊಡ್ತೇನೆ, ಇದನ್ನ ನೋಡಬೇಕು ಅಂತ ಅವರು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಆ ಥರ ಅಡಿಕ್ಟ್ ಮಾಡೋದು ನಮ್ಮ ಕಮರ್ಷಿಯಲ್ ಸಿನಿಮಾದ, ನಮ್ಮ ಟಿ ವಿ ಚಾನಲ್ಗಳ ಒಂದು ಪಾಲಿಟಿಕ್ಸು. ನಾವು ಅದಕ್ಕೆ ಆಪೋಸಿಟ್ ಆದ ಪಾಲಿಟಿಕ್ಸನ್ನು ಟ್ರೈ ಮಾಡ್ತಾಯಿದ್ದೇವೆ. ನಾವು ಅಡಿಕ್ಷನ್ ಅಲ್ಲ, ನಾವು ಸೆನ್ಸಿಟಿವಿಟಿಯನ್ನು ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಆ ಸೆನ್ಸಿಟಿವಿಟಿಯನ್ನು ಹುಟ್ಟಿಸೋ ಸಂದರ್ಭದಲ್ಲಿ ನೀವು ಸಮಕಾಲೀನ ವಸ್ತುಗಳ ಬಗ್ಗೆನೇ ನಾಟಕ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ನನ್ನ ನಂಬಿಕೆ. ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ನೀವು ಎಲ್ಲ ಶೋಗಳನ್ನು ಹೋಗಿ ನೋಡಬೇಕಾಗಲ್ಲ. ನಿಮ್ಗೆ ಆ ಶೋಗೆ ಯಾವ ರೀತಿಯ ರೆಸ್ಪಾನ್ಸ್ ಬರ್ತಾಯಿದೆ ಅನ್ನೋದು ನಿಮ್ಗೆ ವರ್ಷಿಡೀ ಗೊತ್ತಾಗ್ತಾ ಇರುತ್ತೆ. ಎಷ್ಟೋ ಜನ ಕಾಗದ ಬರೀತಾರೆ, ಫೋನ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಊರಲ್ಲಿ ಹೆಂಗೆ ಇದಾಗ್ತಾಯಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಆ್ಯಕ್ಟ್ರಸ್ಸು ಅದಕ್ಕೆ ವಾಪಸ್ ಬಂದಮೇಲೆ ಅದನ್ನು ಇಂತಿಂಥ ಊರಲ್ಲಿ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ಸೊ ಯಾವ ರೀತಿಯ ನಾಟಕಗಳು ಹೆಚ್ಚು ಕ್ಲಿಕ್ ಆಗ್ತವೆ, ಯಾವುದು ಅಷ್ಟು ಆಗೋದಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ನೀನಾಸಮ್ ಒಂದು ಏನು ಮಾಡೋದು, ಯಾವಾಗಲೂ ಒಂದು ಗಮನದಲ್ಲಿ ಏನು ಇಟ್ಕೊಳ್ಳುತ್ತೆ ಅಂತಂದರೆ, ಈ ಜನರಿಗೆ ಕ್ಲಿಕ್ ಆಗೋ ನಾಟಕಗಳನ್ನೇ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಹಂಗೆ ಮಾಡೋದಾಗಿದ್ದರೆ ನಾವು ಒಂಥರ ಒಂದು ಜನಪ್ರಿಯ ತಂಡ ಆಗಿ ಯಾವುದು ಕ್ಲಿಕ್ ಆಗ್ತದೆ ಅದನ್ನೇ ಜಾಸ್ತಿ ಮಾಡ್ತಾ, ಈ ಸ್ವಲ್ಪ ಹಾಡು ಡಾನ್ಸು ಇರೋದನ್ನೇ ಜಾಸ್ತಿ ಮಾಡ್ತಾ ಹೋಗ್ಬೋದಾಗಿತ್ತು. ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಕೆಲವು ನಾಟಕಗಳನ್ನು ಆಡಿಯನ್ಸ್ ನೋಡಲ್ಲ ಅಂತ ಗೊತ್ತಿದ್ರೂ ಮಾಡ್ತೇವೆ ನಾವು. ಯಾಕೆಂದರೆ ಅದು ನಮ್ಮ ಅನಿಸಿಕೆಯ ಪ್ರಕಾರ ಇದನ್ನು ಪ್ರೇಕ್ಷಕರು ನೋಡಬೇಕು ಅಂತ. ಕೆಲವನ್ನು ಅವ್ರು ನೋಡ್ತಾರೆ, ಕೆಲವು ನಮಗೆ ನೋಡಬೇಕು ಅಂತ ಇರೋದ್ರಿಂದ ನಾವು ಮಾಡ್ತೇವೆ. ಆ ಎರಡೂ ರೀತಿಯಲ್ಲೂ ನಾವು ಆಯ್ಕೆಗಳನ್ನು ಮಾಡ್ತಾ ಹೋಗ್ತೇವೆ. ಆಮೇಲೆ ಇದು ಯಾವ ಥರ ಅಂದರೆ, ಇದೊಂಥರ ಒಂದು ಪ್ರೇಕ್ಷಕರ ಜೊತೆಗೆ ನಡೆಸ್ತಾ ಇರುವ ಒಂದು 30 ಇಯರ್ಸ್ದು ಒಂದು ಡೈಲಾಗ್ ಇದು. ಕೆಲವು ಅವ್ರು ಹೇಳಿದ ಮಾತುಗಳನ್ನು ನಾವು ಒಪ್ಕೋತೇವೆ, ಕೆಲವು ನಮ್ಮ ಮಾತುಗಳನ್ನು ಅವ್ರು ಒಪ್ಕೋಬೇಕು. ಈ ಡೈಲಾಗ್ ಇದು ಒನ್ ಸೈಡೆಡ್ ಡೈಲಾಗ್ ಅಲ್ಲ. ಅಂದರೆ ಈ ಪ್ರೇಕ್ಷಕರು ಹಿಂಗೆ ಹೇಳ್ತಾ ಹೋಗ್ತಾರೆ, ನಾವು ಅದನ್ನ ಮಾಡ್ತಾ ಹೋಗ್ತೇವೆ. ಅವರು ನಮ್ಮ ಅನ್ನದಾತರು, ನಮಗೆ ದೊರೆಗಳು ಅಂತ ನಾವು ಆ ಥರ ಮಾತೆಲ್ಲ ಆಡಲ್ಲ. ನಮ್ಮದು ಈಕ್ವಲ್ ರಿಲೇಷನ್ಶಿಪ್ಪು. ನಾವು ಪ್ರೇಕ್ಷಕರು ಸಮ. ನಾವು ಬುದ್ಧಿವಂತರು, ಪ್ರೇಕ್ಷಕರು ದಡ್ಡರು ಅಂತೂ ನಾವು ಹೇಳಲ್ಲ. ನಾವು ಏನು ತೋರಿಸಿದ್ರು ನೋಡ್ತಾರೆ ಅವರು ಅನ್ನೋ ಅಹಂಕಾರದ ಮಾತನ್ನು ನಾವು ಆಡಲ್ಲ. ಅಥವಾ ಪ್ರೇಕ್ಷಕರೇ ಭಾಳ ದೊಡ್ಡವರು, ಅವ್ರು ಇಂಥ ಡಾನ್ಸ್ ಹಾಕು ಅಂತ ಹೇಳ್ತಾರೆ, ಹಾಗಾಗಿ ನಾನೇ ಹಾಕ್ತೇನೆ ಅಂತ ಈ ನಮ್ಮ ಕಮರ್ಷಿಯಲ್ ಸಿನಿಮಾದವ್ರು ಯಾವಾಗಲೂ ಹೇಳ್ತಿರ್ತಾರಲ್ಲ, ನಾನೇನು ಮಾಡಲಿ, ಪ್ರೇಕ್ಷಕರು ನನ್ನನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಹಿಂಗೆ ಮಾಡು ಅಂತ. ನಾವು ಆ ಮಾತನ್ನು ಆಡಲ್ಲ. ನಾವೇನು ನಂಬ್ತೇವೆ ಅಂತಂದರೆ, ನಾನು ಮತ್ತು ಪ್ರೇಕ್ಷಕ ಇಬ್ಬರು ನಮ್ಮದು ಸಮಾನ ಧರ್ಮಿಗಳು. ನಾವಿಬ್ಬರು ಈಕ್ವಲ್. ನಮ್ಮಿಬ್ಬರ ಮಧ್ಯೆ ಒಂದು ಡೈಲಾಗ್ ನಡಿಬೇಕು. ನನಗೆ ಕೆಲವು ರೀತಿಯನ್ನು ನಾಟಕ ನೋಡು ಅಂತ ನಾನು ಪ್ರೇಕ್ಷಕನಿಗೆ ನನ್ನದು ಕೆಲವು ಡಿಮ್ಯಾಂಡ್ ಇದೆ, ಇಂಥ ನಾಟಕಗಳನ್ನು ತೋರಿಸುವಂಥ ಆ ಪ್ರೇಕ್ಷಕನ ಡಿಮ್ಯಾಂಡ್ ನನ್ನ ಹತ್ರ ಇದೆ. ಆ ಎರಡೂ ಡಿಮ್ಯಾಂಡ್ಗಳ ಮಧ್ಯೆ ನಡೆಯುವ ಒಂದು ನೆಗೋಷಿಯೇಷನ್ ತಿರುಗಾಟ ಕನ್ಸ್ಟ್ರೆಂಟ್ ಆಗಿದೆ. ಎಷ್ಟೋ ಸರಿ ತುಂಬ ಸಮಸ್ಯೆನೂ ಆಗಿದೆ. ಫಾರ್ ಎಕ್ಸಾಂಪಲ್, ಕೆಲವು ರೀತಿಯ ತುಂಬ ಸೈಲೆನ್ಸ್ ಬೇಕಾದ ನಾಟಕಗಳಿರ್ತಾವಲ್ಲ, ತುಂಬ ಇಂಟೆನ್ಸ್ ಆದ ವೀವಿಂಗ್ ಇರೋಂಥ, ತುಂಬ ಸೈಲೆಂಟಾಗಿ ಆಡಿಟೋರಿಯಮ್ ಇರಬೇಕಾದ ನಾಟಕ ಇದೆಯಲ್ಲ, ಅಂಥ ನಾಟಕಗಳನ್ನ ಮಾಡೋದು ತುಂಬ ಕಷ್ಟ. ಅದನ್ನು ಪ್ರಯೋಗ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ಲು, ಶಂಕರ್ ವೆಂಕಟೇಶ್ವರನ್ ಅವರು ಒಂದು ನೀರಿನ ನಿಲ್ದಾಣ ಅಂತ, ವಾಟರ್ ಸ್ಟೇಷನ್ ಅಂತ ಒಂದು ನಾಟಕ ಮಾಡಿಸಿದ್ರು. ಅದು ಸುಮಾರು 2 ಗಂಟೆ ಚಿಲ್ಲರೆ ನಾಟಕ. ಒಂದೇ ಒಂದು ಮಾತಿಲ್ಲ, ಚೂರು ಮ್ಯೂಸಿಕ್ ಇದೆ, ಇಡೀ ಸೈಲೆಂಟ್ ನಾಟಕ ಅದು. ಆ ನಾಟಕವನ್ನು ಇಲ್ಲಿ ಹೆಗ್ಗೋಡಲ್ಲಿ ಮಾಡಿದ್ವು, ಅದು ವರ್ಕ್ ಆಯಿತು, ಜನ ಕೂತ್ಕೊಂಡು ನೋಡಿದರು. ನೋಡೋಣ ಅಂತ ಅದನ್ನು ಒಂದು ಈ ಮರು ತಿರುಗಾಟ ಅಂತ ಮಾಡಿ ಒಂದು 10 ಶೋ ಮಾಡಿದ್ವು. ಅದು ಎಲ್ಲ ಅನೇಕ ಊರುಗಳಲ್ಲಿ ಅದು ಸಕ್ಸಸ್ ಆಯಿತು. ಅದು
ಆದರೆ ಅದಕ್ಕೆಲ್ಲ ಒಂದು ಸಮಸ್ಯೆ ಏನಿದೆ ಅಂತಂದರೆ ಅದು ಆ ಥರದ ಪ್ರಯೋಗಗಳನ್ನು ಮಾಡೋಕ್ಕೆ ಸ್ವಲ್ಪ ಒಳ್ಳೆಯ ರಂಗಮಂದಿರಗಳು ಬೇಕು. ಅಂದರೆ ನೀವು ಯಾವುದೋ ಈಗ ನಮ್ಮ ಹರಪನಹಳ್ಳಿಯ ಥರದ ಊರಲ್ಲಿ ನೀವು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನೀವು ನಿಮ್ಮ ಥಿಯೇಟ್ರನ್ನ ಹಾಕ್ಕೊಂಡಿರ್ಬೇಕಾಗುತ್ತೆ. ಎಷ್ಟೊತ್ತಿಗೂ ಬಸ್ಸು ಲಾರಿಗಳು ಬರ್ತಾ ಇರ್ತವೆ, ಹಾರ್ನ್ ಮಾಡ್ತಾ ಇರ್ತಾರೆ, ಜನ ಓಡಾಡ್ತಾ ಇರ್ತಾರೆ, ಗದ್ದಲ, ಅದರ ಮಧ್ಯ ನಾಟಕ. ಹಾಗಾಗಿ ಈ ಸಾಧಾರಣವಾಗಿ ತಿರುಗಾಟದ ನಾಟಕಗಳು ಹೆಂಗಿರ್ತವೆ ಅಂತಂದರೆ ಆ ಗದ್ದಲವನ್ನು ಮೀರಿಸುವಂಥ ಗದ್ದಲವನ್ನು ರಂಗದ ಮೇಲೆ ಮಾಡ್ತಾ ನಾವು ನಾಟಕ ಮಾಡಬೇಕಾಗತ್ತೆ. ಸೊ ಹಾಗೆ ನಮ್ಮ ನಾಟಕನ ಡಿಸೈನ್ ಮಾಡಬೇಕಾಗತ್ತೆ. ಅದಕ್ಕೆ ಭಾಳ ಡಿಫ್ರೆಂಟಾದ ನಾಟಕಗಳನ್ನು ತಿರುಗಾಟಕ್ಕೆ ಮಾಡೋಕ್ಕಾಗಿಲ್ಲ ಈ ಕಾರಣಕ್ಕೆ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಭಾಳ ವೈಭವಯುತವಾದ ರಂಗಮಂದಿರಗಳು ಬೇಕಾಗಿಲ್ಲ. ಭಾಳ ಬೇಸಿಕ್ ಫೆಸಿಲಿಟಿ ಇರುವ, ಆದರೆ ಸರಿಯಾದ ನೋಡುವ ಮತ್ತು ಕೇಳುವ ವ್ಯವಸ್ಥೆಗಳು ಸರಿ ಇರುವಂಥ ರಂಗಮಂದಿರಗಳು ಬೇಕು. ನಮ್ಮ ಕರ್ನಾಟಕದಲ್ಲಿ ಅನೇಕ ನೂರಾರು ಸಾವಿರಾರು ರಂಗಮಂದಿರಗಳನ್ನು ಕಟ್ಟಿದ್ದಾರೆ, ಖರ್ಚೇನು ಕಡಿಮೆ ಮಾಡಿಲ್ಲ. ಆದರೆ ಅದರಲ್ಲಿ ಕುಷನ್ ಹಾಕಿದ ಸೀಟ್ಸು, ಏನೋ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಿರುವ ಫಾಲ್ಸ್ ಸೀಲಿಂಗ್ಗಳು, ಆಮೇಲೆ ತುಂಬ ದುಬಾರಿ ಲೈಟ್ಸು, ಭಾಳ ಹೈಫೈ ಸೌಂಡ್ ಸಿಸ್ಟಮು ಎಲ್ಲ ತಂದು ಹಾಕಿರ್ತಾರೆ. ಕಾಣೋದು ಕೇಳೋದು ಎರಡು ಮಾತ್ರ ಪ್ರಾಬ್ಲಮ್ ಇರುತ್ತೆ. ಆ ಸರಳವಾದ ಉಪಯೋಗಕ್ಕೆ ಬರುವ ಕಾಣುವ ಕೇಳುವ ರಂಗಮಂದಿರಗಳು ಕರ್ನಾಟಕದ ಎಲ್ಲ ಕಡೆ ಆದರೆ ಆವಾಗ ಈ ತಿರುಗಾಟ ಅಥವಾ ತಿರುಗಾಟ ಹಾಗೆ ಕೆಲಸ ಮಾಡ್ತಾ ಇರುವ ಅದು ಈ ಶಿವಸಂಚಾರ ಇರ್ಬೋದು ಅಥವಾ ಈ ಥರದ ಅನೇಕ ಟ್ರೂಪ್ಗಳಿರ್ಬೋದು, ಈ ಟ್ರೂಪ್ಗಳು ಮಾಡೋ ನಾಟಕವನ್ನು ಕೂಡ ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯವಿದೆ. ಎಲ್ಲಿ ತನಕ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ಅಂದರೆ ಎಲ್ಲಿ ತನಕ ಒಂದು ಇನ್ಫ್ರಾಸ್ಟ್ರಕ್ಚರ್ ಕರ್ನಾಟಕದಲ್ಲಿ ಡೆವಲಪ್ ಆಗೋದಿಲ್ವೋ ಅಲ್ಲಿ ತನಕ ಅದು ಮಾಡೋದು ಕಷ್ಟ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆರ್ಯಂ ಚಂದ್ರತಾರಾಯಿ ತನ್ಮನಃ ಸಾತ್ವಿಕಂ ಶಿವಂ ತನ್ಮನಃ ಸಾತ್ವಿಕಂ ಶಿವಂ ತನ್ಮನಃ ಸಾತ್ವಿಕಂ ಶಿವಂ. ನಂದು ಮೂಲ ಕೊಡಗು. ನಾನು ವಿರಾಜಪೇಟೆ ಮಾಲ್ದಾರೆ ಅಂತ ಸಣ್ಣ ಗ್ರಾಮ. ಅದು ಕರ್ನಾಟಕಕ್ಕೆ ಮತ್ತು ಕೇರಳದ ಬಾರ್ಡರ್. ಅದು ತುಂಬ ಕಾಡಿದೆ. ಅಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಅಲ್ಲೇ ಓದಿದೆ ನಾನು. ಅದಾದಮೇಲೆ ನಮ್ಮ ಅಪ್ಪ ಕಾಫಿ ಎಸ್ಟೇಟಲ್ಲಿ ಇದ್ದಕ್ಕಾಗಿ ಇನ್ನೊಂದು ಎಸ್ಟೇಟಿಗೆ ಟ್ರಾನ್ಸ್ಫರ್ ಆದರು. ಆವಾಗ ನಾನು PUC ಡಿಗ್ರಿ ಎಲ್ಲ ಶ್ರೀಮಂಗಲ ಅಂತ ಇನ್ನೊಂದು ಊರು ಕೊಡಗಲ್ಲೇ, ಅಲ್ಲಿ ಓದಿದೆ. ಅಲ್ಲಿ ಈ ನಾಟಕ ಮಾಡಿಸೋರು ಕೂಡ ಒಂದು ಅಂದಾಜು ಮೇಲೆ ಮಾಡ್ತಿದ್ರು ಬಿಟ್ಟರೆ, ಈ ಮೈಕ್ 3 ಸ್ಟ್ಯಾಂಡ್ ಇಡ್ತಿದ್ರು, ಅಲ್ಲೇ ಬಂದು ನಿಂತ್ಕೋಬೇಕು, ಆಡಿಯನ್ಸ್ಗೆ ಹೀಗೆ ನಿಂತ್ಕೋಬೇಕು ಅನ್ನೋದೊಂದು, ಅಂದರೆ ಒಂದು ನಾಟಕ ಪ್ರಯೋಗ ಹೇಗಿರ್ಬೇಕು ಅನ್ನೋ ತಿಳುವಳಿಕೆ ಇರೋದಿಲ್ಲ ಅವ್ರಿಗೆ. ಯಾರೋ ಲೆಕ್ಚರರ್ಸ್ ಕರೆಯೋರು, ನಿನಗೆ ಈ ಕ್ಯಾರೆಕ್ಟರ್ ಮಾಡು ಅಂತ ಹೇಳೋರು. ನಾವು ಅರ್ಧಂಬರ್ಧ ಡೈಲಾಗ್ ಹೇಳಿ ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಇದ್ವಿ ಆಗ. ಹಂಗಾಗಿ ಅದೆಲ್ಲ ಯೋಚನೆ ಮಾಡಿದ್ರೆ ನಾನು ಹೆಂಗೆ ಇಂಟರ್ವ್ಯೂಲಿ ಸೆಲೆಕ್ಟ್ ಆದೆ ಅನ್ನೋದೇ ಯೋಚನೆ. ನಾನು ಒಂದಷ್ಟು ಫೋಟೋಸ್ ಎಲ್ಲ ತಂದುಬಿಟ್ಟಿದ್ದೆ. ನಾಟಕ ಅತಿ ಕೆಟ್ಟ ನಾಟಕಗಳವು. ಆದರೆ ಇಲ್ಲಿ ಬಂದಾಗ ನನಗೇನು ಲಾಭ ಆಗಿರ್ಬೋದು ಅಂದರೆ, ಬಹುಶಃ ನಾನು ಹಾಡುವಾಗ, ಕುಣಿವಾಗ ಒಂದು ಸ್ವಲ್ಪ ನಾನು ಉತ್ಸಾಹಕ್ಕೇನೆ ಬಹುಶಃ ಆಯ್ಕೆ ಮಾಡಿರ್ಬೋದೇನೋ. ಇಲ್ಲಿ ತುಂಬ ಅಮೇಚೂರ್ ನಾಟಕಗಳು ಕಾಲೇಜಲ್ಲಿ ಇದ್ದಾಗಿದ್ದು. ಅದು ಈಗ ನಗು ಬರುತ್ತೆ ಅದು ನೋಡಿದ್ರೆ. ಹಾಗೆ ಅದು ಪಾಠ ನಮಗೆ. ಸೊ ಆ ಥರದ್ದೆಲ್ಲ ತಪ್ಪುಗಳು ಆಗಿ ಸರಿಯಾಗಿ ಈಗ ವಿವೇಕದಿಂದ ಯೋಚನೆ ಮಾಡ್ತೀವಿ, ಹಂಗಿಲ್ಲ ಇದ್ದಿದ್ದಕ್ಕಾಗಿ ಈ ಕಡೆ ಬರೋಕ್ಕಾಯ್ತು ಅನ್ನೋದಕ್ಕೆ. ನಾನು ಡಿಗ್ರಿ ಆಗುವಷ್ಟರಲ್ಲಿ ಅಣ್ಣ ಒಂದು ಆ್ಯಡ್ ತಂದ, ನೀನಾಸಂ ರಂಗಶಿಕ್ಷಣ ಕೇಂದ್ರಕ್ಕೆ ಈ ಥರ ಅಪ್ಲೈ ಮಾಡಬೇಕು ಅಂತ ಬಂದಿದೆ, ನೀನು ಮಾಡೋದಾದ್ರೆ ಮಾಡು ಅಂತ. ಅಲ್ಲಿವರೆಗೆ ನಾನು ಈ ಯುವಜನ ಸಂಘ ಅಂತಿತ್ತು, ಯೂತ್ ಕ್ಲಬ್, ಅದರಲ್ಲೆಲ್ಲ ನಾಟಕ ಮಾಡ್ತಿದ್ದೆ. ಕಾಲೇಜಲ್ಲೆಲ್ಲ ನಾಟಕ ಮಾಡ್ತಿದ್ದೆ ಹೀಗೆ ಹವ್ಯಾಸಕ್ಕೆ. ನನಗೆ ನೋಡಿ ಹೋಗಿ ಸರಿ ಅಪ್ಲೈ ಮಾಡು ಅಂತಂದ. 93-94ರಲ್ಲಿ ಇಲ್ಲಿ ಇಂಟರ್ವ್ಯೂಗೆ ಬಂದಿದ್ದೆ ನಾನು. ಆಗ ಬಂದಾಗ ಇಂಟರ್ವ್ಯೂ ಆಗಿ ನಂದು ಸೆಲೆಕ್ಷನ್ ಆಯಿತು. ಅದಾದಮೇಲೆ ಮನೇಲಿ ಹೇಳಿದೆ, ಈಗ ಸೆಲೆಕ್ಷನ್ ಆಗಿದೆ ಹೋಗಲಾ ಅಂತ. ಹೋಗು ಅಂದರು. ನನಗೆ ತುಂಬ ಕೋಪ್ರೇಟ್ ಮಾಡಿದ್ದೆ ನನ್ನ ಅಣ್ಣ ಆನಂದ್ ಕೊಡಗು, ಈ ಥಿಯೇಟ್ರ್ ಮಾಡ್ಬೋದು ಏನೋ ಅಂತ. ಆಮೇಲೆ 1 ವರ್ಷ ಕೋರ್ಸ್ ಮಾಡಿದೆ ಇಲ್ಲಿ. ಆಮೇಲೆ 2 ವರ್ಷ ತಿರುಗಾಟದಲ್ಲಿದ್ದೆ ನಾನು. ಕೋರ್ಸ್ ಆದ ತಕ್ಷಣ 2 ವರ್ಷ. ಅದಾದಮೇಲೆ ನನಗೆ ಉದ್ಯೋಗ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ತಿರುಗಾಟ ಎಷ್ಟು ವರ್ಷ ಮಾಡೋದು, ಏನಾರು ಮಾಡಬೇಕು ಅಂತ. ಏಕಾಏಕಿ ಬೆಂಗಳೂರು ಸಮುದಾಯಕ್ಕೆ ಹೋದೆ. ಇಲ್ಲಿ ಸಮುದಾಯದ ಯಾದವ್ ಅಂತಿದ್ದ, ಸಮುದಾಯದಲ್ಲಿ ಬಾ ನಾಟಕ ಮಾಡೋಣ ಹಾಗೆ ಅಂತ.
ಒಂದು ರೂಮಲ್ಲಿ ಉಳ್ಕೊಂಡು ಸಮುದಾಯದ ನಾಟಕ ಮಾಡ್ತಾ ಬೇರೆ ಬೆಂಗಳೂರು ಸುತ್ತಮುತ್ತ ಚಿಕ್ಕ ಚಿಕ್ಕ ಟೀಮ್ಗೆಲ್ಲ ಕೆಲಸ ಮಾಡ್ತಾಯಿದ್ವಿ. ಅದಾದಮೇಲೆ ವಾಸು ಅಂತ ಹೇಳೋನು ಚಿತ್ರಕಲಾ ಪರಿಷತ್ ಅವನು ಇಲ್ಲಿ ಇನ್ನು ಚಿತ್ರದುರ್ಗದಲ್ಲಿ ಒಂದು NGO ಇದೆ, ಅಲ್ಲಿ ಒಂದು ವೇಕೆನ್ಸಿ ಇದೆ, ಅಲ್ಲಿಗೆ ಹೋಗ್ತೀಯಾ ಅಂತ. ಹಾಗೆ ನಾನೊಂದು 6 ವರ್ಷ ಬೇರೆ ಬೇರೆ NGOಗಳಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನಾನು ಈ ಮಧ್ಯೆ 6 ವರ್ಷ NGOಕ್ಕೆ ಹೋದಾಗ ನಾನು ನೀನಾಸಂ ಕಾಂಟ್ಯಾಕ್ಟಲ್ಲಿ ಇದ್ದಿಲ್ಲ. ಸುಮಾರು 2003 ತನಕ ನಾನು ಅಪರೂಪಕ್ಕೆ ಒಂದು ತಿರುಗಾಟದ ನಾಟಕಗಳನ್ನ ಹೊರಗೆ ಬಂದರೆ ನೋಡ್ತಿದ್ದೆ, ಬಿಟ್ಟರೆ ನೇರವಾಗಿ ನೀನಾಸಂಗೆ ಬರ್ತಿದ್ದಿಲ್ಲ. ಅದಾದಮೇಲೆ 2003ರಲ್ಲಿ ಇಲ್ಲಿ ಮತ್ತೆ ಹೊಸ ಸ್ಟಾಫ್ ತಗೋತಿದ್ದಾರೆ ಅಂಥೇಳಿ ನಾನು ಇವರು ನೀನಾಸಂಬಿಂದ ಒಂದು 3-4 ಟೆಲಿಗ್ರಾಮ್ ನಮ್ಮ ಮನೆಗೆ ಕಳಿಸಿದ್ರು. ಆಮೇಲೆ ಇಲ್ಲಿಗೆ ಫೋನ್ ಮಾಡಿದೆ, ಇಲ್ಲ ನೀನು ಎಲ್ಲಿದ್ದೆ ಮರೆಯ, ಬಾ ಇಲ್ಲಿಗೆ ಹುಡುಕ್ತಾ ಇದ್ದೀವಿ, ನೀನು ಇಲ್ಲಿಗೆ ಈಗ ವೇಕೆನ್ಸಿ ಇದೆ, ಇಲ್ಲಿ ಬರಲೇಬೇಕು. ಹಾಗೆ ಬಂದವನು ಇಂಟರ್ವ್ಯೂ ಮಾಡಿ ಆದಮೇಲೆ ಇಂಟರ್ವ್ಯೂ ದಿವಸನೇ ಹೇಳಿದ್ರು, ನೀನು ಸೆಲೆಕ್ಟ್ ಆಗಿಬಿಟ್ಟಿದೀಯಾ, ನೀನು ಇಲ್ಲಿಗೆ ಬರಬೇಕು, ಎಲ್ಲಿದ್ದೆ, ಜಾಬ್ ಬಿಟ್ಟು ಬಾ ಅಂತ. ಹಾಗೆ 2003ರಲ್ಲಿ ಮತ್ತೆ ವಾಪಸ್ ನೀನಾಸಂ ಜೊತೆಗೆ ಒಡನಾಟ ಶುರು ಆಯಿತು. ಅಂದರೆ ಇಲ್ಲೇ ಪರ್ಮನೆಂಟ್ ಸ್ಟಾಪ್ ಆಗಿರೋಕ್ಕೆ. ಇಲ್ಲಿ ನನಗೆ ಈ ನಾಟಕ ಮಾಡಿಸ್ತಾ ಇದ್ದೀನಿ, ಈಗ ಹುಡುಗರಿಗೆ ಪಾಠನೂ ಮಾಡ್ತಿದ್ದೀನಿ. ಆದರೆ ಇದ್ರ ಹಿಂದೆ ಬೇರೆ ಬೇರೆ ಡೈರೆಕ್ಟ್ರುಗಳು ಥಿಯೇಟ್ರ್ ಸ್ಕೂಲಲ್ಲಿ ಇದ್ದಿದ್ದಕ್ಕಾಗಿ ಹೊರಗಿನವರು, ಈಗ ಕಾರಂತರು ಬರ್ತಿದ್ರು, ಹೊರಗಿನವರೆಲ್ಲರೂ ಸ್ಕೂಲ್ಗೆ ಕೆಲಸ ಮಾಡ್ತಿದ್ರು. ನಾನು ತುಂಬ ಆಸೆಯಿಂದ ನೋಡ್ತಿದ್ದೆ. ನನಗೆ ತುಂಬ ಇಷ್ಟ ವಿಷಯ ಡಿಸೈನು, ಥಿಯೇಟ್ರ್ ಡಿಸೈನ್, ಸೆಟ್ಟು, ಕಾಸ್ಟ್ಯೂಮು, ಲೈಟು ಇದನ್ನು ಮಾಡಬೇಕು ಅನ್ನೋದು. ಜೊತೆಗೆ ಇಲ್ಲಿ ನಟನೂ ಆಗಿದ್ದಕ್ಕಾಗಿ ನಟನೇನೂ ಸ್ವಲ್ಪ ನನಗೆ ಆಸಕ್ತಿ ಇತ್ತು. ನನ್ನ ನಾಟಕ ತುಂಬ ಕೆಟ್ಟದಾಗ ಆಯ್ತು. ಇಲ್ಲಿ ಶಿವರಾಮ್ ಕಾರಂತರ ಯಾರೋ ಅಂದರು ಮಾಡಿಸಿದ್ದೆ, ಏನೇನೇನೇನೇನೇನೋ ಬರೀ ಐಡಿಯಾ ಇಟ್ಕೊಂಡು ಮಾಡಿದ್ದೆ. ಅದನ್ನು ಗೊತ್ತಾಯ್ತು ಕೊನೆಗೆ ಶೋ ಎಲ್ಲ ಆದಮೇಲೆ ಬರೀ ಐಡಿಯಾದಿಂದ ನಾಟಕ ಮಾಡೋಕ್ಕಾಗಲ್ಲ ಅಂತ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ರು. ಆಮೇಲೆ ಬೇರೆಯವ್ರು ನಾಟಕ ಮಾಡುವಾಗ, ಉದಾಹರಣೆಗೆ ಈಗ ನನ್ನ ಕೆಲಸಕ್ಕೆ ಐತಾಳ್ರ ಕೆಲಸಗಳು, ರಘುನಂದನ್ರದ್ದು, ಅಕ್ಷರ ಅವ್ರದ್ದು, ಜಂಬೆ ಅವ್ರ ಕೆಲಸ, ಆಮೇಲೆ ಕಾರಂತರು ಮಾಡ್ತಿದ್ದು ಕೆಲಸಗಳೆಲ್ಲ ನನಗೆ ಒಂದು ಸ್ವಲ್ಪ ಮಾಡಲ್ಲಾಗಿ ತಗೊಳ್ಳೋಕೆ ಶುರು ಮಾಡಿದೆ. ಯಾಕೆ ಇವರು ಪ್ರತ್ಯೇಕ ಆಗ್ತಾರೆ ಬೇರೆಯವರಿಂದ, ಇವರು ಪ್ರೊಡಕ್ಷನ್ ಮಾಡುವಾಗ ಏನನ್ನು ಯಾವುದನ್ನು ಮುಂದಿಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ. ಅದೆಲ್ಲ ನನಗೆ ಲಾಭ ಆಯಿತು ಥಿಯೇಟ್ರ್ ಸ್ಕೂಲಲ್ಲಿ. ಬೇರೆ ಬೇರೆಯವ್ರ ಜೊತೆಗೆ ಕೆಲಸ ಮಾಡ್ತಾ ಸೊ ನನ್ನ ದಾರಿ ಹುಡ್ಕೋದು ಹೇಗೆ ಅಂತ. ಆಮೇಲೆ ಥಿಯೇಟ್ರಲ್ಲಿ ನಟನೆ ಬಗ್ಗೆ ಮಾತಾಡುವಾಗಲಿ, ಡಿಸೈನ್ ಬಗ್ಗೆ ಮಾತಾಡುವಾಗಲಿ ನಾವು ಥಿಯೇರಿ ಇಟ್ಕೊಂಡು ಬೇರೆ ನಾಟಕ ಕಂಪೇರ್ ಮಾಡಿ ಹೀಗಿರಬೇಕು ಅಂತ ಹೇಳ್ತಾ ಇರ್ತೀವಿ. ಅದನ್ನ ಪ್ರಾಕ್ಟಿಕಲಾಗಿ ನಮಗೆ ಮಾಡೋಕ್ಕೆ ಯಾಕಾಗಲ್ಲ ಅನ್ನೋದೊಂದು ಶುರು ಆಯಿತು. ಸಿದ್ಧಾಂತ ಹೇಳೋದು ಚೆನ್ನಾಗಿರುತ್ತೆ, ಆದರೆ ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗಬೇಕಲ್ಲ. ಆ ನೆಲೆಯಲ್ಲಿ ಒಂದು ಸ್ವಲ್ಪ ಬೇರೆ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಆಮೇಲಿನ ನಾಟಕಗಳನ್ನ ಸ್ವಲ್ಪ ಎಚ್ಚರದಿಂದ ಆ ಸ್ಕ್ರಿಪ್ಟ್ನ ಆಯ್ಕೆಯಲ್ಲೇ ಸ್ವಲ್ಪ ಯಾವ ಥರದ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೋಬೇಕು ಅಂತ. ಒಂದು ಒಳ್ಳೆ ಸ್ಕ್ರಿಪ್ಟ್ ತಗೊಂಡು ಫೇಲ್ ಆದರೂ ಪರವಾಗಿಲ್ಲ, ಆದರೆ ಅದ್ರ ಮೇಲೆ ಕೆಲಸ ಮಾಡಿದಷ್ಟು ನಮಗೆ ಲಾಭ ಜಾಸ್ತಿ. ಹಾಗೆ ಈ ಥಿಯೇಟ್ರ್ನ ಕೆಲಸ ಶುರು ಆಯ್ತು ಇಲ್ಲಿ ಥಿಯೇಟ್ರ್ ಸ್ಕೂಲಲ್ಲಿ. ಸುಲೇಮಾನ್ ತನ್ವೀರ್, ಇಲ್ಲಕ್ಕೆ ಬಂದೆ. ದೊರೆ ಕರೆದಂತೆ ಕೇಳಿಸಿತು. ಕರೆದದ್ದು ನಿಜ. ನಿನ್ನ ಬಗ್ಗೆ ರಜ್ವಿ ಈಗ ತಾನೇ ಹೇಳ್ತಿದ್ರು. ದೊರೆ, ತಪ್ಪು ತಿಳಿಯಬೇಡಿ. ನಮ್ಮೊಂದಿಗೆ ಸರ್ವಶಕ್ತ ಅಲ್ಲಾಹ್ ಇದ್ದಾನೆ. ಇಲ್ಲಿಗೆ ಬಂದಾಗಿನಿಂದ ಗೆಲ್ಲುವುದಕ್ಕಾಗಿ, ಗೆದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಲೇ ಇದ್ದೀರಿ. ಇಲ್ಲಿ ಎಲ್ಲ ದಿಗ್ಭ್ರಮೆ, ಕಗ್ಗತ್ತಲು. ಕತ್ತಿಯ ಹಲಗು ತುಕ್ಕು ಹಿಡಿಯಲು ಬಿಡಕೂಡ್ದು. ನಯವಂಚಕರ ತಲೆ ಕತ್ತರಿಸುತ್ತಾ ಹೋದರೆ ಮಾತ್ರ ಎಲ್ಲ ಸ್ಪಷ್ಟವಾಗಿ ತೋರುತ್ತದೆ. ಹಿಂದೂಸ್ತಾನದ ಗಾಳಿ ಆಗಿದೆ. ಇಲ್ಲಿ ಎಲ್ಲ ಕಣ್ಣು ಕಟ್ಟು ಯಕ್ಷಿಣಿ, ಅದರಿಂದ ನಾವು ಅಂಧರಾಗಕೂಡ್ದು. ನಿನ್ನ ಮಾತು ಅರ್ಥವಾಗುತ್ತಿಲ್ಲ. ನನ್ನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಇಂಥ ಮಾತುಗಳ ಅಗತ್ಯವೇ ಬೀಳುವುದಿಲ್ಲ. ತನ್ವೀರ್, ಇನ್ನು ನೀನು ಹೋಗು. ಮತ್ತೊಂದು ಮಾತು, ನೀನು ಹೋಗು. ವಿಚಿತ್ರ ಹುಡುಗ. ನಾನು ಸ್ಟೂಡೆಂಟ್ ಆಗಿರುವಾಗಲೇ ಅಂಜು ಸಿಂಗ್ ಬಂದಿದ್ದರು ನಮಗೆ ಮಾರ್ಷಲ್ ಆರ್ಟ್ ಮೇಲೆ ಮಾಡುವಾಗ. ಅದು ಮಣಿಪುರಿ ಮಾರ್ಷಲ್ ಆರ್ಟ್ ಮಾಡಿಸಿದ್ರು. ತುಂಬ ಕೆಲಸ ಮಾಡಿದ್ವಿ ಆ ಬ್ಯಾಚಲ್ಲಿ ನಾವು.
ಆಗ ಶಿವರಾಮ್ ಕಾರಂತ ರಂಗಮಂದಿರಕ್ಕೆ ಹೋಗಿ ನಮಗೆ ಹೊಸದು ಮಾಡಬೇಕು ಅಂತ ಸ್ವಲ್ಪ ಈ ನಾವೆಲ್ಲ ತುಂಬ ಎಂಗೇಜು, ಏನೋ ಕೆಲಸ ಮಾಡ್ಬೋದಲ್ಲ ಅಂತ ಒಂದು ತಿಂಗಳು ಕೆಲಸ ಮಾಡಿದ್ವಿ. ಅದಾಗಿ ತಿರುಗಾಟ ಮುಗಿದ ಮೇಲೆ ನನಗೆ ಈ ಕಳರಿ ಬಗ್ಗೆ ಕೇಳಿದ್ದೆ, ಕಳರಿ ಮಾರ್ಷಲ್ ಆರ್ಟ್ ಮೇಲೆ ಕೇಳಿದ್ದೆ, ಬಿಟ್ಟರೆ ನಾನು ತಿಳ್ಕೊಂಡಿಲ್ಲ, ನೋಡಿಲ್ಲ. ಆಮೇಲೆ ಹೇಗಾದರೂ ಮಾಡಿ ಅದು ಕಲಿಬೇಕು ಅಂತ ಅನಿಸ್ತು. ರಮೇಶ್ ವರ್ಮಾ ನಮ್ಮ ಗುರುಗಳು ಕಳರಿಗೆ, ಅವರು ಪಾಂಡಿಚೇರಿಯಲ್ಲಿ ಆದಿಶಕ್ತಿ ಅಂತ ಇನ್ನೊಂದು ನಾಟಕ ತಂಡ ಇದೆ, ಅಲ್ಲಿ ಮತ್ತೊಂದು ವರ್ಕ್ಶಾಪ್ ಮಾಡಿದ್ರು. ಅವಾಗ ನಾನು ಮತ್ತು ಶ್ರೀಧರ್ ನೀನಾಸಂದು ಹೋಗಿ ಅಲ್ಲಿ ಉಳ್ಕೊಂಡು ಅವ್ರ ಜೊತೆಗೆ ಕಲಿಯೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ನನಗೆ ಗೊತ್ತಾಯಿತು ಈ ಥಿಯೇಟ್ರಿಗೂ ಮತ್ತು ಕಳರಿಗೂ ತುಂಬ ಒಂದು ಸಂಬಂಧ ಇದೆ ಅಂತ. ಈಗ ಕಳರಿಯ ಬೇಸಿಕ್ ಎಲಿಮೆಂಟ್ಗಳೆಲ್ಲ ಬರೋದು ಒಂದು ನೇಚರು ಇಲ್ಲ ಅನಿಮಲ್ಸಿಂದ. ಪ್ರತಿ ಪೊಸಿಷನ್ಗಳು, ಪ್ರತಿ ಮೂಮೆಂಟು, ಪ್ರತಿ ಬ್ರೀದಿಂಗು, ಇವೆಲ್ಲ ಈ ನೇಚರಿಗೆ ಸಂಬಂಧಿಸಿದ ಮೂಮೆಂಟ್ಗಳಿದ್ದಕ್ಕಾಗಿ ನನಗೆ ತುಂಬ ಆಸಕ್ತಿ ಆಯಿತು ಅದ್ರ ಮೇಲೆ. ಆಮೇಲೆ ಒಂದು 2-3 ವರ್ಷ ಅದ್ರ ಮೇಲೆ ಕೆಲಸ ಮಾಡಿದ್ಮೇಲೆ ಆಮೇಲೆ ನೀನಾಸಂ ಹುಡುಗರಿಗೂ ಈ ಸಿಲೆಬಸ್ಸಲ್ಲಿ ನಾನು ಕಲ್ತಿದ್ದು ಕಳರಿಗಳನ್ನ ಶುರು ಮಾಡಿದೆ. ಅದ್ರ ಜೊತೆಗೆ ಕೆಲಸ ಮಾಡ್ತಾ ಗೊತ್ತಾಯಿತು ಆ್ಯಕ್ಟ್ರಿಗೆ ತುಂಬ ಬೇಸಿಕ್ ಆಗಬೇಕಾಗಿದ್ದು ಈ ಬ್ರೀದಿಂಗು. ಈ ಮಾತಾಡುವಾಗ ಅಂದರೆ ಒಂದು ಹೊಸ ಉಸಿರು ತಗೊಂಡ್ರೆ ಒಂದು ಹೊಸ ಭಾವ ಬರುತ್ತೆ ಅಂತ ನಾವು ಮಾತಾಡ್ತಿರ್ತೀವಿ. ಈ ಬ್ರೀದಿಂಗಿಗೂ ಬಾಡಿಗೂ ಮತ್ತು ಮೈಂಡ್ಗೂ ಇದರ ಕನೆಕ್ಷನ್ನು ಈ ಮೂಮೆಂಟ್ಗಳಿಂದ ಜಾಸ್ತಿ ಬರುತ್ತದೆ. ಅದು ಈ ಕಳರಿ ಮಾಡಿ ದೇಹನ ಸಿದ್ಧಪಡಿಸ್ಕೊಂಡಾಗೆ ಕಳರಿ ಬರೀ ಫಿಸಿಕಲ್ ಆಗಿದ್ದಲ್ಲ, ಅದು ಒಂಥರ ಫಿಸಿಕಲ್ಲು. ಈ ಮೈಂಡ್ಗೂ ಮತ್ತು ಬಾಡಿಗೂ ಕನೆಕ್ಟ್ ಮಾಡುವ ಒಂದು ಪದ್ಧತಿ ಅದು ನನಗೆ ಈ ಅಭಿನಯ ಪದ್ಧತಿಗೆ ಅದು ತುಂಬ ಹೆಲ್ಪ್ ಮಾಡ್ತು. ಅದನ್ನು ನಾನು ಕಲಿಸುವಾಗ ಕಳರಿಯಾಗಿ ಕಲಿಸ್ಕೊಂಡು ಅದರಲ್ಲಿ ಸಿಕ್ಕಿರುವ ಕೆಲವು ಬ್ರೀದಿಂಗ್ ಸಿಸ್ಟಮ್ಮು, ಮಾತುಗಾರಿಕೆ, ನೋಟ, ನಿಲುವು ಆ್ಯಕ್ಟ್ರಿಗೆ ಬೇಕಾಗಿತ್ತು. ಇದನ್ನೆಲ್ಲ ತಗೊಂಡು ಅದ್ರ ಕ್ರಮದಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಈ ಫಿಸಿಕಲ್ ಥಿಯೇಟ್ರು ಸ್ವಲ್ಪ ಬೇಕು ಅಂತ ಅನಿಸ್ತು. ಅದು ಯಾವಾಗಂದರೆ ಇತ್ತೀಚೆಗೆ ಒಂದು ಈಗ 7-8 ವರ್ಷದಿಂದ ಅದು ಜಾಸ್ತಿ ಕಾಡೋಕ್ಕೆ ಶುರು ಆಯಿತು. ಕಾರಣ ಏನಂದರೆ ನಾವು ಪ್ರತಿ ಸಾರಿ ಮಾತಾಡ್ತಿರ್ತೀವಿ. ಈಗ ನಮ್ಮ ಎದುರಿಗಿರೋದು ಟಿ ವಿ ಒಂದು ಆ್ಯಕ್ಟಿಂಗು, ಎಲ್ಲ ಗಂಟ್ಲಿಂದ ಮೇಲೆ ಮಾತಾಡಿದ್ರೆ ಸಾಕು, ಅಳು ಬಂದಂಗೆ ಮಾಡಿದ್ರೆ ಸಾಕು, ಅಳಬೇಕಾಗಿಲ್ಲ ನಟಿ. ಆ್ಯಕ್ಚುಲಿ ಥಿಯೇಟ್ರಲ್ಲಿ ಅದು ಸಂಭವಿಸ್ತದೆ. ನಮಗೆ ಈ ಇಮೋಷನ್ ಭಾವದ ಜೊತೆಗೆ ಬದುಕೋಕ್ಕಾಗದಿದ್ದರೆ ಅದು ತುಂಬ ಫೇಕ್ ಆ್ಯಕ್ಟಿಂಗ್ ಅಂತೀವಿ. ಹಂಗಾಗಿ ಈಗ ನಾವು ಸೆಟ್ ಹಾಕಿದ್ರೂ ಟಿ ವಿ ಮುಂದೆ ತುಂಬ ಬಡವರಾಗಿ ಕಾಣ್ತೀವಿ. ನಾವು ಎಷ್ಟೇ ಖರ್ಚು ಮಾಡಿದ್ರೂ ಬರೋಲ್ಲ. ಅದನ್ನು ಬರೀ ಅಭಿನಯದಲ್ಲಿ ಯಾಕೆ ಕಟ್ಕೊಡೋಕ್ಕಾಗಲ್ಲ? ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಸೆಟ್ ಹಾಕಿ ನಟರನ್ನ ಹುಳುಗಳ ಥರ ತೋರಿಸಿ ಅವ್ರಿಗೆ ಏನು ಇಮೋಷನ್ನೇ ಇಲ್ಲದೆ ಮಾಡೋ ಒಂದು ಪದ್ಧತಿ ಇದೆಯಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಸವಾಲು ಶುರು ಆಯಿತು. ಈಗ ಒಂದು 4-5 ವರ್ಷದಿಂದ ತುಂಬ ತೀಕ್ಷ್ಣವಾಗಿ ನಾನು ಸ್ವಲ್ಪ ವಿರುದ್ಧ ದಿಕ್ಕಲ್ಲಿ ಹೋಗೋಕ್ಕೆ ಶುರು ಮಾಡಿದ್ದೀನಿ. ಅದು ತುಂಬ ಫಿಸಿಕಲಾಗೇ ಮಾಡಬೇಕಾಗಿದ್ದು ಅಂತ. ಅದು ಥಿಯೇಟ್ರಲ್ಲಿ ಮಾತ್ರ ಸಾಧ್ಯ ಆಗೋದು. ಈಗ ಕಳೆದು ಹೋಗ್ತಿರೋ ಒಂದು ಈ ಆ್ಯಕ್ಟಿಂಗ್ನ ಕಸಬಿದೆಯಲ್ಲ, ಅದನ್ನು ನಿಂತು ಸ್ವತಃ ನಟ ಒಂದು ಸಾತ್ವಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಅದನ್ನು ಹೇಗೆ ಕನೆಕ್ಟ್ ಮಾಡ್ಬೋದು ಒಂದು ಕ್ಯಾರೆಕ್ಟರ್ನ ಅಂತ. ಅಂದರೆ ಈ ಅಭಿನಯ ಅನ್ನೋದು ತುಂಬ ಮಿನಿಮೈಸ್ ಆಗಿರೋ ಒಂದು ಪ್ರಪಂಚದಲ್ಲಿದ್ದೀವಿ ನಾವೀಗ. ಯಾರಿಗೂ ಕೋಪ ಬಂದರೆ ಈಗ ಇದು ಹಾಕಿಲ್ಲ, ಕಣ್ಣೊಂದು ತೋರಿಸ್ಬಿಟ್ರೆ ಸಾಕು, ಈಗ ಕೋಪ ಬಂದಿದ್ದು ಅಂತಂತಾರೆ. ಇಲ್ಲ, ಆ್ಯಕ್ಟ್ರ್ ಕೆರಳಿದ್ರೆ ಕೋಪ ಮಾಡೋಕ್ಕೆ ಸಾಧ್ಯ ಇದೆ, ಅಳು ಬರೋಕ್ಕೆ ಸಾಧ್ಯ ಇದೆ, ಎಲ್ಲ ಭಾವನೂ ಸಾಧ್ಯ ಇದೆ. ಅದು ಸಾಧ್ಯ ಆಗೋದು ಯಾವಾಗ ಅಂದರೆ ನಾವು ಈ ಥರ ಒಂದು ಫಿಸಿಕಲ್ ಟ್ರೈನಿಂಗ್ ಮಾಡ್ತಾ, ಬ್ರೀದಿಂಗ್ನ ಟ್ರೈನಿಂಗ್ ಮಾಡ್ತಾ, ಇಮೋಷನ್ನ ಟ್ರೈನಿಂಗ್ ಮಾಡ್ತಾ ಸ್ವಲ್ಪ ಈ ಫೇಕ್ ಆಗಿರೋ ಆ್ಯಕ್ಟಿಂಗ್ನ ಒಂದು ಪ್ರಪಂಚ ಇದೆಯಲ್ಲ, ಅದರ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋದು ಅದೊಂದೇ ಕಾರಣಕ್ಕಾಗಿ ಈಗ ತುಂಬ ಹಠತೊಟ್ಟು ಯಾಕೆ ಸುಮ್ಮನೆ ನಡ್ಕೊಂಬರ್ಬೋದಲ್ಲ ಅಂತ ಕೇಳ್ತಾರೆ. ಅದನ್ನು ಟಿ ವಿಯವರು ಮಾಡ್ತಿದ್ದಾರೆ, ಈಗ ಸಿನಿಮಾದವ್ರು ಮಾಡ್ತಿದ್ದಾರೆ. ಥಿಯೇಟ್ರ್ ಹಂಗೆ ಉಳಿಯಲ್ಲ. ಥಿಯೇಟ್ರಿಗೆ ನೆಲೆ ಇರೋದೇ ಅದನ್ನು ಮತ್ತಷ್ಟು ಒಂದು ಕಲಾತ್ಮಕವಾಗಿ ಮಾಡೋಕ್ಕೆ ಇರೋದು. ಆ ಅವಕಾಶಗಳನ್ನೆಲ್ಲ ಕಳೆದು ಹೋಗಿರೋ ಅದನ್ನು ತುಂಬಿಸಿ ನಟ ಅದಕ್ಕೊಂದು ಕಲಾತ್ಮಕವಾದ ಒಂದು ಸ್ವರೂಪ ಕೊಡದಿದ್ದರೆ ನಮಗೂ ಟಿ ವಿಯವ್ರಿಗೆ ಏನು ವ್ಯತ್ಯಾಸ ಇಲ್ಲ. ಈಗ ನಮಗಿರೋ ಸವಾಲೇ ಅದು ಥಿಯೇಟ್ರ್ನವ್ರಿಗೆ. ನನ್ನ ಜೊತೆ ಕಲಿತವರು ಕೂಡ ಸ್ವಲ್ಪ ಆ ಮಾರ್ಗ ಹಿಡಿತಿದ್ದಾರೆ. ಆದರೆ ನಾನು ಮಾಡಿಸೋ ನಾಟಕನ ಹೆಚ್ಚು ಜನ ನೋಡೋಲ್ಲ. ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡೋದು ಇಲ್ಲ, ಆಮೇಲೆ ಇಷ್ಟಪಡೋದು ಇಲ್ಲ. ಆದರೆ ನಮಗೆ ಒಂದು ಜವಾಬ್ದಾರಿ ಅನ್ನೋದಿದೆ. ಮುಖ್ಯವಾಗಿ ನಾನು ಥಿಯೇಟ್ರ್ ಸ್ಕೂಲಲ್ಲಿ ಪಾಠ ಮಾಡುತ್ತಿರೋದ್ರಿಂದ, ಆಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವೇ ಇನ್ಯಾವುದಕ್ಕೂ ಶಾಮೀಲಾಗಿ ಖುಷಿಪಡಿಸಿ ವಿಷಲು ಹೊಡಿಲಿ ನನ್ನ ನಾಟಕಕ್ಕೆ ಅಂತ ಆ ಥರ ಕಳೆದೋಗ್ಬಿಟ್ರೆ ಆ್ಯಕ್ಚುಲಿ ನಾವು ಜವಾಬ್ದಾರಿಯಿಂದ ಹೊರಗೆ ಬಂದಂಗೆ ಆಗುತ್ತೆ. ಇಲ್ಲ ಥಿಯೇಟ್ರ್ ದಾರಿನೇ ಬೇರೆ ಇದೆ. ಅದು ಆ್ಯಕ್ಚುಲಿ ಈಗ ಸ್ವಲ್ಪ ಕಳೆದೋಗ್ತಿದೆ. ಅದು ಒಂದು ಸುಲಭ ತಂತ್ರಕ್ಕೆ ಇಳಿತಾ ಇದ್ದಾರೆ. ಎಲ್ಲಕ್ಕೆ ಬೆಂಕಿ ಇಟ್ಟಿದ್ದಾರೆ. ಯಮುನಾ ನದಿಗೆ ವಿಷ ಹಾಕಬೇಕಾ?
ಈ ಕನ್ನಡ ನಾಟಕಗಳನ್ನ ಈ ನೀನಾಸಂ ಪ್ರತಿಷ್ಠಾನದ್ದು ಶಿಬಿರಕ್ಕೆ ನಾವೊಂದು 4 ಜನ ಕನ್ನಡ ನಾಟಕಗಳ ಬೇರೆ ಬೇರೆ ಕನ್ನಡದಲ್ಲೇ ಬಂದಿರುವ ಬೇರೆ ಬೇರೆ ಪ್ರಕಾರದ ಭಾಷೆಯ ನಾಟಕಗಳನ್ನ ಆರಿಸ್ಕೊಂಡು ಈ ಕಾಲೇಜ್ ಹುಡುಗರಿಗೆ ಓದ್ವಿ. ಒಂದು 7-8 ಕಡೆ ಕಾಲೇಜುಗಳಿಗೆ ಹೋಗಿ ಬರೀ ನಾಟಕ ಓದೋದು, ಕೆಲವು ಸ್ಕ್ರಿಪ್ಟನ್ನು ಇಟ್ಕೊಂಡು ಓದೋದು ಅವ್ರಿಗೆ. ಇದು ನೋಡಿ ಬೇಂದ್ರೆ ಬರಹ ಹಿಂಗಿದೆ, ಬೇಂದ್ರೆ ನಾಟಕ ಹೀಗಿದೆ, ಅಥವಾ ಈ ಕಾರ್ನಾಡರ ನಾಟಕ ಹೀಗಿದೆ, ಅಥವಾ ಇನ್ಯಾವುದೋ ಕನ್ನಡ ನಾಟಕ ಹೀಗಿದೆ. ಈ ಥರ ಓದ್ತಾ ಹೋದ್ವಿ. ಆವಾಗ ನಾನು ನಮ್ಮ ವಿದ್ಯಾ ಮೇಡಮ್ಮು, ನಾನು ಅದರಲ್ಲಿ ನಾದಿರ್ ಶಾ, ಅವರು ಅಲಾವಿ ಖಾನ್. ಓದ್ತಾ ಒಂದು ಸ್ವಲ್ಪ ರೀಡಿಂಗು ನಿಧಾನಕ್ಕೆ ಅಭಿನಯಕ್ಕೆ ಹೋಗ್ಬಿಡ್ತಿತ್ತು ಒಂದೊಂದು ಸರಿ. ಇಬ್ಬರು ಓದುವಾಗ ಅವ್ರು ಆಚೆ ಕೂರ್ತಿದ್ರು, ನಾನು ಈಚೆ ಕೂರ್ತಿದ್ದೆ. ಆಮೇಲೆ ತುಂಬ ಕಾಡಕ್ಕೆ ಶುರು ಆಯಿತು. ಹಿಂದೆ ಹಾಗೆ ಗುಣಮುಖ ಓದಿದ್ದೆ. ಇಲ್ಲ ಇದು ಬೇರೆನೋ ಇದೆ ಇದರಲ್ಲಿ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ಆ ಕಾರ್ಯಕ್ರಮ ಆಗಿ ಮುಗಿಸಿದ್ಮೇಲೆ ಮತ್ತೊಂದು ಸರಿ ಓದಿದ್ಮೇಲೆ ಯಾವತ್ತಾದರೂ ನಾಟಕ ಮಾಡಿಸ್ಬೇಕು ಅಂತ ಒಂದು ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದ್ದೆ. ನನಗೆ ಅದು ತುಂಬ ಕಾಡಿದ್ದು ಲಂಕೇಶ್ವರ ಸ್ಕ್ರಿಪ್ಟು. ಅದು ಈಗ ಉದಾಹರಣೆಗೆ ಈಗ ನಜೀರುದ್ದೀನ್ ಶಾ ರಾಜ ಅಂದರೆ ಹೇಗಿರಬೇಕು ಈ ದೇಶದಲ್ಲಿ, ಪರ್ಷ್ಯಾದಲ್ಲಿ ಹೇಗಿದೆಯೋ ಗೊತ್ತಿಲ್ಲ, ಆದರೆ ಇಂಡಿಯಾದಲ್ಲಿ ಹೇಗಿರಬೇಕು ಅಂತ. ಉದಾಹರಣೆಗೆ ನಿಮಗೆ ಮೈಸೂರು ಕತೆ ಗೊತ್ತು. ಮೈಸೂರು ಅರಸರು ದಸರಾ ಅಂಬಾರಿಗೆ ಬಂದಾಗಲೇ ಜನರು ಹಳ್ಳಿಯಿಂದ ವಾರಗಟ್ಟಲೆ ಕಾದು ನಿಂತು ನೋಡ್ತಿದ್ರಂತೆ. ನಮ್ಮ ಅಮ್ಮ ಎಲ್ಲ ಕತೆ ಹೇಳ್ತಿದ್ರು. ಅಂದರೆ ಒಂದು 15 ದಿವಸ ಮೊದಲೇ ಬಂದು ಹುಣಸೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ, ಚಾಮರಾಜನಗರ ಸುತ್ತಮುತ್ತ ರಾಜರು ಮೆರವಣಿಗೆ ಬರ್ತಾರೆ ಅಂತ. ಅಂದರೆ ರಾಜನಾಗಿ ಇದ್ದುಕೊಂಡೇ ಜನರಿಂದ ಎಷ್ಟು ಡಿಸ್ಟೆನ್ಸಲ್ಲಿದ್ದ ಅನ್ನೋ ಒಂದು ಇದಿತ್ತಲ್ಲ. ಅಂದರೆ ರಾಜನ ಬಗ್ಗೆ ದೇವರು ಥರ ಒಂದು ಗೌರವ ಇತ್ತು. ಈಗ ನಮ್ಮ ಮೈಸೂರು ಕತೆ ಕೇಳಿದ್ರೆ ರಣಧೀರ ಕಂಠೀರವ ಅಂದರೆ ಅವನಿಗೊಂದು ದೊಡ್ಡ ಇದು. ಇಲ್ಲೂ ಕೂಡ ನಜೀರುದ್ದೀನ್ ಶಾ ಆ ಮಾತನ್ನು ಹೇಳ್ತೇನೆ. ಅಂದರೆ ಇಂಡಿಯಾದ ರಾಜ ಹೇಗಿದ್ದಾನೆ, ಹೇಗಿರಬೇಕು ಅನ್ನೋದು. ರಾಜ ಬರೀ ಆಡಳಿತ ಮಾಡಿದ್ರೆ ನಡೆಸಿದ್ರೆ ಸಾಕಾಗಲ್ಲ, ಅವರ ಧರ್ಮ, ಈ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನು ಗೊತ್ತಿರಬೇಕು ಅಂತ ಒಂದು ಪಾಠ ಮಾಡ್ತಿದ್ದೆ. ಅದು ಆ ಥರದ್ದು ಎಲ್ಲ ಮಾತುಗಳು ತುಂಬ ಸಮಕಾಲೀನವಾಗಿದೆ. ಅದು ಸ್ವಲ್ಪ ನಾನು ಉದ್ದೇಶಪೂರ್ವಕವಾಗಿ ಆ ಮಾತು ಬಂದಾಗ ಸ್ವಲ್ಪ ಆಡಿಯನ್ಸ್ ಕಡೆಗೆ ಮಾತಾಡ್ತಾನೆ ನಜೀರುದ್ದೀನ್ ಶಾ. ನೀವು ಗಮನಿಸಿದ್ದೀರದು ತುಂಬ ಡೌನ್ ಸ್ಟೇಜಿಗೆ ಬಂದು ರಾಜ ಈ ದೇಶದಲ್ಲಿ ಹೇಗಿದ್ದಾನೆ ಅಂತ. ಅದೇ ನಮ್ಮ ನಾಟಕದವರು ಒಂದು ಸೋಷಿಯಲ್ ವರ್ಕ್ ಮಾಡೋದು ಆ ಥರ ಮಾತುಗಳು ಬಂದಾಗಲೇ. ಮೊನ್ನೆ ನಮಗೆ ಬೆಕ್ಕು ನೋಡಬೇಕು ಅಂತ ಆಶೆ ಆಯಿತು. ನಾವು ಬೆಕ್ಕಿಗಾಗಿ ಹೇಳಿ ಕಳಿಸಿದೆವು. ರಾಜ ಕಳಿಸಿದ್ದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ಅವನು ಬೆಕ್ಕಿಗೆ ಬದಲು ಹುಡುಗಿ ಕಳಿಸಿದ್ದ. ನಾವು ಅದರಿಂದ ಅವಮಾನಿತರಾಗಲಿಲ್ಲ. ಯಾಕೆಂದರೆ ನಾದಿರ್ ಶಾನಂಥ ಮಹಾನ್ ಚಕ್ರವರ್ತಿ ಕೇವಲ ಬೆಕ್ಕಿಗಾಗಿ ಹೇಳಿ ಕಳಿಸಲಾರರು ಎಂಬುದು ಅವನ ಕಲ್ಪನೆ. ಈ ದೇಶದಲ್ಲಿ ಬೆಕ್ಕು ಬೇಕೆಂದರೆ ಹುಡುಗಿ ಕಳಿಸುತ್ತಾರೆ, ತೈಲ ಬೇಕೆಂದರೆ ಬೆಲೆ ಬಾಳುವ ಮದ್ಯ ಕಳಿಸುತ್ತಾರೆ. ಅಷ್ಟೇ ಅಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. 106 ಜಾರುವ ಮಾತುಗಳಿಂದ ತಮ್ಮ ದೊರೆಯ ವಿರುದ್ಧವೇ ಮಸಲತ್ತು ನಡೆಸುತ್ತಾರೆ. ಇವರನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯುತ್ತಿಲ್ಲ. ಅದು ಲಾಸ್ಟ್ ಏಪ್ರಿಲಲ್ಲಿ ತಿರುಗಾಟಕ್ಕೆ ಈ ಸರಿ ನೀವು ನಾಟಕ ಮಾಡಿಸ್ಬೇಕಂದಾಗ ನನಗೆ ಗುಣಮುಖನೇ ಸರಿ ಅಂತ ಅನ್ನಿಸ್ತು. ಹಾಗೆ ಗುಣಮುಖಕ್ಕೆ ಎಂಟ್ರ್ ಆದ. ಇದಕ್ಕೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸುಮಾರು 4-5 ತಿಂಗಳು ಬೇರೆ ಏನಿಲ್ಲದೆ ಬರೀ ಸ್ಕ್ರಿಪ್ಟು, ಆ್ಯಕ್ಟ್ರ್ ಯಾರು, ಅದ್ರ ಡಿಸೈನ್ ಏನು ಮಾಡಬೇಕು, ನಟರನ್ನ ಯಾರು ತರಬೇಕು, ಯಾರು ಇರ್ತಾರೆ, ಅವ್ರ ಸಾಧ್ಯತೆ ಏನು, ವೀಕ್ನೆಸ್ ಏನು, ಆಮೇಲೆ ನಾವು ಎಂತೆಂಥ ಸ್ಪೇಸಲ್ಲಿ ನಾಟಕ ಮಾಡ್ತೀವಿ, ಎಂಥ ಆಡಿಯನ್ಸ್ ಸಿಗ್ತಾರೆ, ಇದನ್ನೆಲ್ಲ ಒಂದು ರಿಸರ್ಚ್ ಮಾಡ್ತಾ, ಸ್ಕ್ರಿಪ್ಟಿನ ಹಿಸ್ಟ್ರಿ ಏನು ಹೇಳ್ತಿದೆ ನಾದಿರ್ ಶಾನ್ ಬಗ್ಗೆ ಅದ್ರ ಹಿಸ್ಟ್ರಿನ ರಿಸರ್ಚ್ ಮಾಡ್ತಾ, ಈ ಕೊಹಿನೂರ್ ಡೈಮಂಡ್ ಎಲ್ಲಿಂದ ಬಂತು, ಮೊದಲು ಎಲ್ಲಿತ್ತು ಇಂಡಿಯಾದಲ್ಲಿ, ಅದು ಯಾವ್ಯಾವ ರಾಜಮನೆತನಕ್ಕೆ ಹೋಯ್ತು, ಈ ಥರದೊಂದು ದೊಡ್ಡ ರಿಸರ್ಚ್ ಮಾಡಿ ಆಮೇಲೆ ಶುರು ಮಾಡಿದೆ. ನನಗೆ ಇದು ಸುಮಾರು ಒಂದು 20ನೇ ತಾರೀಕು ಅಷ್ಟೊತ್ತಿಗೆ ನಮ್ದು ಇಡೀ ಕಂಪ್ಲೀಟ್ ನಾಟಕ ಮುಗಿಸೋಕ್ಕಾಯ್ತು. ಅಂದರೆ ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇಷ್ಟು ದಿವಸದಲ್ಲಿ ಆ್ಯಕ್ಟ್ರನ್ನ ಓರಿಯೆಂಟ್ ಮಾಡಬೇಕಾಗಿದೆ, ಇಷ್ಟು ರೀಡಿಂಗ್ ಎಷ್ಟು ದಿವಸ, ಆಮೇಲೆ ನಾವು ಫ್ಲೋರ್ ಮೇಲೆ ಎಷ್ಟು ದಿವಸ ಕೆಲಸ ಮಾಡಬೇಕು, ಟೆಕ್ನಿಕ್ ಕೆಲಸ ಏನೇನು ಬೇಕಾಗತ್ತೆ, ಸೆಟ್ ಹೇಗೆ ಮಾಡಬೇಕು, ಎಷ್ಟು ಖರ್ಚಾಗತ್ತೆ, ಕಾಸ್ಟ್ಯೂಮ್ ಏನು ಮಾಡಬೇಕು, ಯಾವ್ಯಾವುದಕ್ಕೆ ಏನೇನು ಕಲರ್ ಬಳಸಬೇಕು, ಈ ಥರದ್ದೆಲ್ಲ ಒಂದು ಕ್ಲಿಯರಾಗಿ ಮಾಡ್ಕೊಂಡು ಸುಮಾರು 20 ದಿವಸದಲ್ಲಿ ಮುಗಿಸಿದ್ವಿ. ಕೊನೆ 10 ದಿವಸ ನಾವು ಮಾಡಿದ್ದನ್ನು ಮತ್ತೆ ಮಾಡ್ತಾ ಜೀರ್ಣ ಮಾಡ್ಕೊಳ್ಳೋಕ್ಕಿರೋದು ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಆ ಥರದ ಕೆಲಸ ನಾನು ಮಾಡುವಾಗೆಲ್ಲವೂ ಹಾಗೆ. ಅದು ಯಾವುದೇ ಸ್ಕ್ರಿಪ್ಟ್ ತಗೊಂಡ್ರು ನಾನು ಕನಿಷ್ಠ ಒಂದು 5 ತಿಂಗಳು ಕೆಲಸ ಮಾಡ್ತೀನಿ. ನನಗೆ ರಘುನಂದನ್ ಮಾಡಿಸಿದ್ರು, ನಾನು ನೋಡಿಲ್ಲ ವಿಡಿಯೋನ, ಮತ್ತು ಈ ಗುಣಮುಖ ಮಾಡ್ತೀನಿ ಅಂದಾಗ. ಆಮೇಲೆ ಬೆಂಗಳೂರಲ್ಲಿ ಪ್ರಕಾಶ್ ಬೆಳವಾಡಿ ಅವರ ಟೀಮು ಮಾಡಿದ್ರಂತೆ, ನಾನು ಅದು ಪ್ರೊಡಕ್ಷನ್ ನೋಡಿಲ್ಲ. ನನಗೆ ಸ್ಕ್ರಿಪ್ಟ್ ಓದುವಾಗ ಒಂದು ಇಮೇಜ್ ಇದೆ,
ನಾನು ಯಾವಾಗಾದರೂ ನಾಟಕ ಮಾಡಿಸ್ತೀನಿ ಅಂದಾಗ ನಾನು ಇತರರು ಮಾಡಿದ್ದನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕೆಂದರೆ ನನಗೆ ಅದು ನೋಡಿದ್ರೆ ವಾಪಸ್ ಅಲ್ಲಿಗೆ ಎಳೆದು ಬಿಡ್ತದೆ. ಆ ಕಾರಣಕ್ಕಾಗಿ ಮತ್ತೆ ನನಗೆ ಓದುವಾಗಲೇ ಇದು ಮಾಡಿಸ್ಲೇಬೇಕು ಅಂತ ಅನಿಸ್ಬಿಡುತ್ತೆ. ಅದು ಯಾರಿಗೂ ಕೂಡ ಥಿಯೇಟ್ರ್ ಮಾಡೋರಿಗೆ ಒಂದು ಸರಿ ಮಾಡುವಾಗ ಅದು ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ನನಗೆ ಅವರ ಮಾಡೆಲ್ಗಳು ಏನು ಕಣ್ಣೆದುರಿಗೆ ಬರ್ತಿಲ್ಲ. ನನಗೆ ಇವತ್ತಿನ ಕಾಲದ ಗುಣಮುಖ ಓದುವಾಗ ನನಗೆ ನನ್ನ ವಯಸ್ಸಿಗೆ ಅದು ಬೇರೆ ಥರ ಕಾಣೋಕ್ಕೆ ಶುರು ಆಯಿತು. ಹಾಗಾಗಿ ತುಂಬ ತೀವ್ರವಾಗಿತ್ತು ಅದನ್ನು ಮಾಡಬೇಕು ಅನ್ನೋದು. ಆಮೇಲೆ ಇಲ್ಲಿ ಎಲ್ಲರೂ ಖುಷಿಪಟ್ಟರು. ನೀನಾಸಂಬಲ್ಲಿ ಗುಣಮುಖ ಮಾಡ್ತಿದ್ಯಾ ಅಂದರೆ ಮಾಡಿ, ಒಳ್ಳೆ ಸ್ಕ್ರಿಪ್ಟ್ ಮಾಡಿ 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 ಅಂತ ಅವೆಲ್ಲ ಬಲ ಬಂತು ನನಗೆ. ಆಮೇಲೆ ಅಲ್ಲಿ ಗುಣಮುಖ ನಾಟಕದಲ್ಲಿ ಬರೋರು ಎಲ್ಲರೂ ಕೂಡ ಸರಿಸುಮಾರಾಗಿ 40 ವರ್ಷದಿಂದ 100 ವರ್ಷದ ಒಳಗಿನವರು. ಈಗ ಅಲಾವಿಕಾನ್ ತೊಗೊಂಡ್ರೆ ಅವನು ಎಕ್ಸ್ಟ್ರೀಮ್, ಅವು ಇಷ್ಟರಲ್ಲೂ ಕೂಡ ಸುಮಾರು 80ರಿಂದ 100 ವರ್ಷದ ಅವಧಿ ಅಂತ ಹೇಳ್ತಾರೆ. ನಾದಿರ್ ಶಾಗೆ ಸುಮಾರಾಗಿ ಒಂದು 50 ವರ್ಷ. ಬರೋರು ಎಲ್ಲರೂ ಕೂಡ ಸುಮಾರು 40-45. ಇವರು ಎಲ್ಲ 25, 26, 27 ವರ್ಷದ ಹುಡುಗರು. ನನಗೆ ಒಂದು ಲಾಭ ಏನಾಯ್ತು ಅಂದರೆ, ಇವರು ಥಿಯೇಟ್ರ್ ಸ್ಕೂಲಲ್ಲಿ ಇದ್ದ ಹುಡುಗರಾಗಿದ್ದಕ್ಕಾಗಿ ಇನ್ನೇನಾದರೂ ಬೇರೆ ದಾರಿ ಹಿಡಿದು ಅವ್ರಿಗೆ ಇನ್ನೊಂದಷ್ಟು ಓರಿಯೆಂಟ್ ಮಾಡಿ ಕೆಲಸ ಮಾಡ್ಬೋದು ಅಂತ ಒಂದು ಧೈರ್ಯ ಇತ್ತು. ಯಾಕೆಂದರೆ ನನಗೆ ಗೊತ್ತಿರೋ ಹುಡುಗರು. ಇನ್ನೊಂದು ತೊಂದರೆ ಏನಂತಂದರೆ, ಈ ಇಷ್ಟು ಕಾಸ್ಟನ್ನು 10 ಜನರಲ್ಲಿ ಹೇಗೆ ಮಾಡಬೇಕು ಅನ್ನೋದು. ನಾನು ಇದು ಶುರು ಆದ ಕೂಡಲೇ ಆ್ಯಕ್ಟರ್ಸದು ಲಿಸ್ಟ್ ತಗೊಂಡೆ ತಿರುಗಾಟದಿಂದ, ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋಲ್ಲ ಅಂತ. 3-4 ಜನರದ್ದು ಕನ್ಫರ್ಮ್ ಆಗಿದ್ದಿಲ್ಲ. ಫಸ್ಟ್ ಲಿಸ್ಟ್ ತಗೊಂಡು ಮತ್ತೆ 2ನೇ ಸರಿ ನಾಟಕ ಓದ್ತಾ ಏನು ಮಾಡಿದೆ, ಈ ತುಂಬ ನಾಟಕದ ಓಟಕ್ಕೆ ಬೇಕಾಗುವ ಪ್ರಮುಖ ಪಾತ್ರಧಾರಿಗಳು ಯಾರ್ಯಾರೋ ಅದನ್ನು ಮೊದಲು ಸ್ಥೂಲವಾಗಿ ಒಂದು ಗ್ರಾಫ್ ಮಾಡಿಕೊಂಡೆ. ಅದರಲ್ಲಿ ಈಗ ಉದಾಹರಣೆಗೆ ಈಗ ಸಾದತ್ ಖಾನ್ಗೆ 2 ಮಕ್ಕಳಿದ್ದಾರೆ. ನಮ್ಗೆ ತಿರುಗಾಟದಲ್ಲಿ ಆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಓಡಾಡ್ಸೋಕ್ಕಾಗಲ್ಲ. ಆ ಮಕ್ಕಳನ್ನ ತೆಗೆದೆ. ಹಾಗೆ ಬೇರೆ ಸೈನಿಕರು, ಅಂಗರಕ್ಷಕರು, ಈ ಥರದ್ದೆಲ್ಲ ವಿವರಗಳಿದೆ, ಅವನ್ನೆಲ್ಲ ಅಷ್ಟು ತೆಗೆದು ಗುಣಮುಖ, ನಾದಿರ್ ಶಾ ಮತ್ತು ಈ ನಾಟಕದ ಮುಖ್ಯ ಎಳೆ ಓಡೋಕ್ಕೆ ನೇರವಾಗಿ ಕಾರಣವಾಗೋ ಪಾತ್ರಗಳು ಎಷ್ಟು ಜನ ಅಂತ ಲೆಕ್ಕಾಚಾರ ಮಾಡಿದೆ ಮೊದಲು. ಮಾಡಿ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲಿ ಹಾಗೆ ಲೆಕ್ಕಾಚಾರ ಎಡಿಟ್ ಮಾಡಿದಾಗ ಸುಮಾರು 18 ಕ್ಯಾರೆಕ್ಟರ್ ಬಂತು. ಈ 18 ಕ್ಯಾರೆಕ್ಟರ್ನ 10 ಜನರಲ್ಲೇ ಮಾಡಬೇಕು. ಥಿಯೇಟ್ರಲ್ಲಿ ಏನು ಸಮಸ್ಯೆ ಅಂತಂದರೆ, ಈಗ ಫಸ್ಟ್ ಒಬ್ಬ ಯಾವುದಾದ್ರು ಒಂದು ರೋಲ್ ಮಾಡಿ ಇನ್ನೊಂದು ಸೀನಿಗೆ ಬರಬೇಕಾದ್ರೆ ಅವ್ನಿಗೆ ಅಷ್ಟು ಗ್ಯಾಪ್ ಬೇಕು. ಯಾಕಂದರೆ ಅವ್ನು ಗ್ರೀನ್ ರೂಮ್ಗೆ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮೇಕಪ್ ಮಾಡಿಕೊಂಡು ಪುನಃ ಇನ್ನೊಂದು ರೋಲ್ ಮಾಡೋಷ್ಟು ಗ್ಯಾಪ್ ಬೇಕು. ಆವಾಗ ಏನು ಮಾಡಿದೆ, ನಾನು ಮತ್ತೊಂದು ಚಾರ್ಟ್ ಮಾಡಿಕೊಂಡೆ. ಅದು ತುಂಬ ರಿಸ್ಕ್. ಅದು ಏನಂದರೆ, ಪ್ರತಿ ಪೇಜಲ್ಲಿ ಎಷ್ಟು ಕ್ಯಾರೆಕ್ಟರ್ ಬರ್ತಾರೆ, ಪ್ರತಿ ಪೇಜ್ ಬರೆಯೋದು, ಕ್ಯಾರೆಕ್ಟರ್ ಹೆಸರು ಬರೆಯೋದು, ಪ್ರತಿ ಪೇಜ್ ಬರೆಯೋದು, ಕ್ಯಾರೆಕ್ಟರ್ ಹೆಸರು ಬರೆಯೋದು. ಒಂದು ಚಾರ್ಟ್ ಮಾಡಿಕೊಂಡೆ. ಕ್ಯಾರೆಕ್ಟರ್ ಹೆಸರು, ಪೇಜಲ್ಲಿ ನಟರು ಯಾರ್ಯಾರು ಬರ್ತಿದ್ದಾರೆ, ಈಗ ಇನ್ನು ಎಷ್ಟು ಪಾತ್ರ ಉಳಿತು. ಈ ಫಸ್ಟ್ ಎಂಟ್ರಿಗೆ ಬಂದವನು ನೆಕ್ಸ್ಟ್ ಕನಿಷ್ಠ ಒಂದು 3 ನಿಮಿಷ ಟೈಮ್ ಇದ್ದರೆ, ಅವನು ಸ್ಪೀಡ್ ಚೇಂಜ್ ಆದ್ರೂ 3 ನಿಮಿಷ ಟೈಮ್ ಬೇಕು ಅವನಿಗೆ ನೆಕ್ಸ್ಟ್ ಎಂಟ್ರಿ ಬರೋಕ್ಕೆ. ಈ 3 ನಿಮಿಷದಲ್ಲಿ ಇನ್ನೊಬ್ಬರನ್ನ ಯಾರನ್ನೋ ತಂದು ಆ 3 ನಿಮಿಷದವನು ಇನ್ನೆಲ್ಲಿಗೆ ಬರ್ಬೋದು ಅಂತ, ಈ ಥರ ಒಂದು 15 ದಿವಸ ಬೇಕಾಯ್ತು ಅದೊಂದು ಚಿತ್ರಾನ್ನ. ಅದು ಅಂದರೆ ಕರೆಕ್ಟ್ ಗ್ರಾಫ್ ಮಾಡಿ ಈ ಪೇಜ್ನಲ್ಲಿ ಇವೊಂದು ಮಾತು ನಡೀತಾ ಇರುತ್ತೆ, ಇವನು ಇಷ್ಟನೇ ಎಂಟ್ರಿಗೆ ಇವನು ರೆಡಿಯಾಗಿ ಬರ್ಬೋದು ಅಂತ ಈಗೊಂದು ಚಾರ್ಟ್ ಮಾಡಿ ಇಟ್ಕೊಂಡೆ ಒಂದು ಕಡೆಗೆ. 2ನೇದು, ನಾಟಕನ ಓದುವಾಗಲೇ ನಾನು 10 ಜನರಿಗೆ ಬೇಕಾದಷ್ಟು ಎಕ್ಸ್ಟ್ರಾ ಕ್ಯಾರೆಕ್ಟರ್ನ ಮೊದಲೇ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ. ಈ ಸವಾಲುಗಳನ್ನ ಏನು ಮಾಡಿದೆ, ಈ ಕೆಲವು ಹತ್ರ ಬರೋ ಕ್ಯಾರೆಕ್ಟರ್ಗಳನ್ನೆಲ್ಲ ತೆಗೆದು ನೆಕ್ಸ್ಟ್ ಸೀನಿಗೆ ಗ್ಯಾಪ್ ಇರೋರು ಯಾರು ಗ್ಯಾಪ್ ಇರ್ತಾರೆ, ಸೈಡ್ ವಿಂಗಲ್ಲಿ ಯಾರು ಇರ್ತಾರೆ, ಸೆಟ್ ಚೇಂಜ್ಗೆ ಯಾರು ಹೋಗ್ತಾರೆ, ನೆಕ್ಸ್ಟ್ ಎಂಟ್ರಿಗೆ ಯಾರು ಬರ್ತಾರೆ, ಈ ಥರದೊಂದು ಕ್ಲಿಯರ್ ಆದೊಂದು ಚಾರ್ಟ್ ಮಾಡಿಕೊಂಡು ಈ 10 ಜನರನ್ನ ಮಾಡಲಾಗಿ ಇಟ್ಕೊಂಡು ಇಡೀ ನಾಟಕನ ಕಾಸ್ಟ್ ಮಾಡೋಕ್ಕೆ ಸುಲಭ ಆಯಿತು. ಆದ್ರೂ ಕಷ್ಟನೇ. ಈಗ ಇಡೀ ಗುಣಮುಖ ಓದ್ದವ್ರಿಗೆ ಇಲ್ಲ ಆ ಕ್ಯಾರೆಕ್ಟರ್ ಬಂದಿಲ್ಲಲ್ಲ ಅಂತ ಅನಿಸ್ಬಿಡುತ್ತೆ, ಅಥವಾ ಅದು ಸಾಕಾಗಲ್ಲ ಅಂತ. ಉದಾಹರಣೆಗೆ ಈಗ ಮುಲ್ಕ್ ಸೀನ್ ಇನ್ನೂ ಇದೆ, ಉದ್ದ ಇದೆ. ಸಂಶುದ್ದೀನ್ ಖಾನದು ಇನ್ನೂ ಉದ್ದ ಮಾತುಗಳಿದೆ. ಆದರೆ ನಾಟಕಕ್ಕೆ ಇಷ್ಟು ಬೇಕು ಅಷ್ಟನ್ನು ಎಡಿಟ್ ಮಾಡ್ಕೊಳ್ಳೋದ್ರಿಂದ ನನಗೆ ಸಮಸ್ಯೆ ಆಗಿಲ್ಲ ಅಂತ ಅನಿಸ್ತು. ಆದರೆ ಸ್ವಲ್ಪ ಕಷ್ಟ ಆಯಿತು ನನಗೆ. ಫಸ್ಟ್ ಒಂದು 2 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು. ನಾದಿರ್ ಶಾನ ಬಗ್ಗೆ ಇದೇ ಯಾವುದೋ ಒಂದು ಚಿಕ್ಕ ಹಳ್ಳಿಗೆ ಹೋದರೆ ಏಕಾಏಕಿ ನಾವು ಸೀನ್ ಶುರು ಮಾಡಿಬಿಟ್ರೆ ಅವ್ರಿಗೆ ನಾದಿರ್ ಶಾ ಯಾರು, ರಜ್ವಿ ಯಾರು, ಸಾದತ್ ಯಾರು ಇದು ಗೊತ್ತಾಗೋಕ್ಕೆ 2 ಸೀನ್ ಬೇಕಾಗತ್ತೆ. ಸುಮಾರು 3/4 ಗಂಟೆ ಇದನ್ನು ನಾಟಕದ ಒಳಗೆ ಎಂಟ್ರಾಗೋಕ್ಕೆ ಬೇಕಾಗತ್ತೆ ಜನರಿಗೆ. ಹಾಗಾಗಿ ನಾನು ಸ್ವಲ್ಪ ಇಷ್ಟರಲ್ಲಿ ಏನಾಗಿತ್ತು ಅನ್ನೋದು ತರಬೇಕು ಅಂತ ಒಂದು ಮೈಂಡಲ್ಲಿತ್ತು ಮೊದಲು. ಹಾಗಾಗಿ ನಾದಿರ್ ಶಾ ಇಷ್ಟರಲ್ಲಿ ಹುಟ್ಟದ, ಹಿಂಗೆ ಇಂಡಿಯಾಕ್ಕೆ ಬಂದ ಅಂತ ಒಂದು ಬೇಸಿಕ್ ಆಗಿತ್ತು. ನಾವು ಮ್ಯೂಸಿಕ್ ಮಾಡುವಾಗ ನಾನು ಅಕ್ಷರ ಅವರು ಮಾತಾಡುವಾಗ ಈಗ ಶುರುಗೆ ಯಾವಾಗ ಹಾಡು ಮಾಡೋದು, ಏನು ಅಂತ ಮಾಡೋದು ಅಂತ ನೋಡುವಾಗ ಇದಕ್ಕಿದ್ದಾಗ ನಾನು ಹೇಳಿದೆ, ಇಲ್ಲ ಅಲಾವಿಕಾನ್ದು ಕನಸೊಂದಿದೆ, ಈಗ ವಾಯುವ್ಯ ದಿಕ್ಕಿನಿಂದ ಹದ್ದಿನ ಪಡೆ ಒಂದೊಂದು ಬಂತು ಅಂತ. ಸೊ ಅದ್ರ ಹಿನ್ನೆಲೆಯಲ್ಲಿ ಮಾಡ್ಬೋದಲ್ವಾ ಅಂತಂದೆ. ಇಲ್ಲ ಅವ್ರು ಹೇಳಿದ್ರು, ಇನ್ನೂ ಚೆನ್ನಾಗಿ ಹೇಳಿದ್ರು, ಇಲ್ಲ ಅಲಾವಿಕಾನ್ನೇ ತಂದುಬಿಡಿ ಮೊದಲಿಗೆ. ಸೊ ಅಲಾವಿಕಾನ್ ಅವ್ನ ಕನಸು ಹೇಳ್ತಾನೆ, ನಾಟಕದ ಅಲ್ಲೇ ಹೇಳೋ ಕನಸನ್ನ ಇಲ್ಲಿ ಹೇಳ್ತಾನೆ ಅಂತಂದರು. ಆವಾಗ ಇನ್ನೂ ಸ್ವಲ್ಪ ನಾನು ಮುಂದೆ ಹೋಗಿ ಕರೆಕ್ಟು ಅಲಾವಿಕಾನ್ ಕನಸಿನ ಮಧ್ಯೆ ಈ ಹಿಸ್ಟ್ರಿನ ತಂದರೆ
ಅದು ಒಬ್ಬ ಅಲಾವಿ ಖಾನು, ಒಬ್ಬ ಸ್ವರ್ಗದಲ್ಲಿರುವ ಅಲಾವಿ ಖಾನು, ನಾದಿರ್ ಶಾ ಆಗೋದ ಈಗ ಸತ್ತೋದ. ಅಲಾವಿ ಖಾನು, ಸಾದತ್ ಖಾನ್ ಎಲ್ಲ ಸತ್ತು ಸ್ವರ್ಗದಲ್ಲಿದ್ದಾರೆ. ಸೊ ಅವರ ಒಂದು ಆತ್ಮ ಬಂದು ನಾಟಕದಲ್ಲಿ ಮಾತಾಡಲಿ, ಹಿಂಗೆ ಇಂಡಿಯಾಕ್ಕೆ ಒಂದು ವಾಯುವ್ಯ ದಿಕ್ಕಿಂದ ಈ ಥರ ಹದ್ದಿನ ಪಡೆ ಬಂದಿತ್ತು ಅಂತ ಒಂದು ಶುರು ಮಾಡೋಣ ಅಂತ. ಆ ಐಡಿಯಾ ಚೆನ್ನಾಗಿ ಬಂತು. ಅದಾದಮೇಲೆ ಇದೇ ತಿರುಗಾಟದ ಲ್ಯಾಡರ್ನ ಏಣಿನ ಇಟ್ಟು ಅದ್ರ ಮೇಲೆ ಅವನಿಗೆ ವೈಟ್ ಬಟ್ಟೆ ಹಾಕಿ ಅವನು ಆಕಾಶದಲ್ಲಿರೋ ಒಬ್ಬ ಅಲಾವಿ ಖಾನು ಇವತ್ತಿನ ಇಂಡಿಯಾನ ನೋಡ್ತಾ ಒಂದು ಕನಸು ಹೇಳ್ತಾನೆ. ಹೀಗೆ ವಾಯುವ್ಯ ದಿಕ್ಕಿಂದ ಹದ್ದಿನ ಪಡೆ ಬಂತು, ಒಂದು ಕನಸು ಕಂಡೆ ನಾನು, ರಣಹದ್ದುಗಳು ಬಂದವು ಅಂತ. ಹಾಗಾಗಿ ಒಂದು ಹಾಡು ಬೇಕಾಯಿತು. ಅದಕ್ಕೆ ಚೆನ್ನಾಗಿರೋ ಒಂದು ಹಾಡು ಬರೆದ್ರು ಹದ್ದಿನ ಬಗ್ಗೆ ಅಕ್ಷರವರು. ಹಾಗೆ ನಾದಿರ್ ಶಾನ ಡೈರೆಕ್ಟ್ ನಾವು ಮೊದಲೇ ಹದ್ದಾಗಿ ಬಂದರೆ ಒಬ್ಬ ನಾದಿರ್ ಶಾ ಅಟ್ಯಾಕ್ ಮಾಡ್ದ ಅಂತ ಆಗೋಗುತ್ತೆ. ಒಂದು ಕೆಲಸ ಮಾಡೋಣ, ನಾದಿರ್ ಶಾಗೆ ಮಾಸ್ಕ್ ಹಾಕ್ಕೊಂಬಿಟ್ರೆ ನಾದಿರ್ ಶಾನಂತ ಅನೇಕ ರಾಜರು ಹದ್ದಿನ ರೂಪದಲ್ಲಿ ಬಂದರು ಭಾರತಕ್ಕೆ ಅಂತ ಆಗ್ಬೋದು ಅಂಥೇಳಿ ನಾದಿರ್ ಶಾನು ಬಾಟಮ್ ಕಾಸ್ಟ್ಯೂಮ್ ಹಾಗೆ ಉಳಿಸ್ಕೊಂಡು ಅವನ್ನ ಡೈರೆಕ್ಟ್ ನಾದಿರ್ ಶಾನ ಥರದೇ ನಾದಿರ್ ಶಾನನ್ನು ಒಂದು ಹದ್ದಿನ ರೂಪದ ರಾಜರುಗಳನ್ನ ಕಾಣುವಾಗ ಆಗಲಿ ಅಂತ ಅಂದ್ಕೊಂಡು ಮಾಡಿದೆ. ಅದು ಸರಿ ಅಂತ ಅನ್ನಿಸ್ತು ನನಗೆ ಯಾವ ಮಾಡ್ಬೋದು. ನಾನು ಕನಸು ಕಂಡೆ, ವಾಯುವ್ಯ ದಿಕ್ಕಿನಿಂದ ಹದ್ದಿನ ಪಡೆಯೊಂದು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಅಕ್ಟೋಬರ್ 1688 ಪರ್ಷಿಯಾದಲ್ಲಿ ಹುಟ್ಟಿದ ನಾದಿರ್ ಶಾ 1747ರಲ್ಲಿ ತನ್ನ ಅಂಗರಕ್ಷಕರಿಂದ ಕೊಲೆಯಾಗಿ ಮಡಿದ. ಲಕ್ಷಾಂತರ ರಣಹದ್ದುಗಳು ರಣಹದ್ದೊಂದರ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ. ನಾದಿರ್ ಶಾ ಭಾರತಕ್ಕೆ ಬರುವ ಮೊದಲೇ ಗಾಳಿ ದೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ, ಟರ್ಕಿ ದೇಶಗಳಲ್ಲಿ ಪ್ರಾಣ ಭಯ ಹುಟ್ಟಿಸಿ ಪರ್ಷಿಯಾ, ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹದ್ದಿನಂತೆ ಎದ್ದು ಬಂದಾವೋ, ಹದ್ದಿನಂತೆ ಎದ್ದು ಬಂದಾವೋ. ಹಸಿದು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವ ಅವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಕೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿರ್ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸನ್ನಿ ಹಿಡಿದಿತ್ತು. ಮರಳಿನ ಮೋಡವ ಏರಿ ಬಂದಾವೋ, ಮೀರಿ ಮೀರಿ ಕಡಲಿನ ಎಲ್ಲೆಯ ದಾಟಿ ಬಂದಾವೋ. ಅವಕ್ಕೆ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾದಿರ್ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ಬೆಂಕಿಗಳ ಫಳಫಳಿಸಿ ಛಳಛಳಿಸಿ ಕಣ್ಣುಗಳ ಝಗಮಗಿಸಿ ಝಗಮಗಿಸಿ ಈ ಕೊಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲವನ್ನೂ ಕಳೆದುಕೊಳ್ಳುತ್ತವೆ.
25 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು ಮೋಸ ಕಂಡು ನಾದೀರ್ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಂಡುಕೊಳ್ಳುತ್ತಾ ದೈಹಿಕವಾಗಿ ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ಇಡುಗನಂತೆ ಹುಡುಕಿ ಬಂದಾವೋ, ಇಡುಗನಂತೆ ಹುಡುಕಿ ಬಂದಾವೋ. ಒಂದು ನನಗೆ ಧರ್ಮನೇ ದೂರ. ನನಗೆ ಶಕೀಲ್ ಅಹಮದ್ ಅಂತ ನನ್ನ ಸ್ಟೂಡೆಂಟ್ ಒಬ್ಬ ಇದ್ದ. ಸೊ ಅವನು, ಆಮೇಲೆ ನಮ್ಮ ಊರಿನ ಪಕ್ಕದಲ್ಲೇ ಇನ್ನೊಬ್ಬರು ಇದ್ದಾರೆ ಮೇಷ್ಟ್ರವರು, ಅವರು ಮುಸ್ಲಿಂ ಮೂಲತಃ. ಸೊ ಅವ್ರನ್ನ ಒಂದು ಸಾರಿ ಕರ್ಕೊಂಡು ಬಂದು ಇವ್ರು ಮಾಡ್ತಿರೋ ಕ್ರಮ ಸರಿನಾ ಅಥವಾ ಈ ಥರ ಶ್ಲೋಕ ಬಳಸ್ತಿದ್ವಿ ಹೀಗೆ ಅಂತ. ಆಮೇಲೆ ರೂಮಿ ಪದ್ಯ ಬಳಸಿದ್ವಿ, ಅದಕ್ಕೆ ಅಕ್ಷರ ಅವರು ಸಹಾಯ ತಗೊಂಡೆ. ಅವರು ಇನ್ನು ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡಿ ರೂಮಿದು ಪದ್ಯ ಸರಿನಾ ತಪ್ಪ ಅಂತ ಹೇಳಿ, ಯಾಕೆಂದರೆ ಇದೊಂದು ಜವಾಬ್ದಾರಿ ಕೆಲಸ. ನಾನು ಹಿಂದೂ ನಾಟಕ ಮಾಡಿ ಏನಾದ್ರು ತಪ್ಪಾದ್ರೂ ಕೂಡ ಈ ಸಮಾಜ ಕ್ಷಮಿಸುತ್ತೆ. ಆದರೆ ನಾನು ಹಿಂದೂ ಆಗಿದ್ದು ಇನ್ನೊಂದು ಧರ್ಮನ ಪ್ರೆಸೆಂಟ್ ಮಾಡೋಕ್ಕೆ ಹೋದಾಗ ಏನಾದ್ರು ತಪ್ಪಾದರೆ ಅದು ಕ್ಷಮೆ ಅಲ್ಲ, ಅದು ನಾನು ಅಪಚಾರ ಮಾಡಿದಾಗ ಆಗುತ್ತೆ. ಹಾಗಾಗಿ ಅದರಲ್ಲಿ ತುಂಬ ಕಾನ್ಷಿಯಸ್ ಆಗಿದ್ದೆ ನಾನು. ಎರಡನೇದು, ನಾನು ಪೂರ್ತಿ ಹಿಸ್ಟಾರಿಕಲ್ ನಾಟಕ ಅಂತ ಮಾಡಿಲ್ಲ ಇದನ್ನು. ಆ ಎಲಿಮೆಂಟನ್ನ ಮೀರೋಕ್ಕೋಸ್ಕರನೇ ಏನು ಮಾಡಿದೆ, ಈ ಸೆಟ್ಟನ್ನು ಬ್ರೇಕ್ ಮಾಡೋಕ್ಕೆ ಶುರು ಮಾಡಿದೆ. ಈಗ ನಾದಿರ್ ಶಾನ ಸೆಟ್ಟಲ್ಲಿ ಅವನ ತುಂಬ ಶಾರ್ಪಾಗಿ ರಿಯಾಕ್ಟ್ ಮಾಡೋದು, ತಕ್ಷಣ ಪ್ರತಿಕ್ರಿಯಿಸೋದು ಅಥವಾ ತಕ್ಷಣ ಕೋಪಗೊಳ್ಳೋದು, ಇದನ್ನು ನಾವು ಡಿಸೈನಲ್ಲಿ ಹೇಳ್ತಿರ್ತೀವಿ. ಒಂದೊಂದು ಆ ಸೆಟ್ಟಲ್ಲೇ ನೀವು ನೋಡಿದ್ದೀರಿ, ಈ ಶಾರ್ಪ್ ಎಡ್ಜಿನ ಸೆಟ್ ಲೈನ್ಗಳಿದೆ. ಆದರೆ ಈ ಮುಘಲರು ತುಂಬ ನೆಮ್ಮದಿಯಾಗಿದ್ದವರು, ಆಗ ತುಂಬ ಶ್ರೀಮಂತವಾಗಿದ್ದವರು. ಅವ್ರಿಗೆ ಆ ಗುಂಬಜ್ನ ಎಲಿಮೆಂಟ್ನೇ ತಂದೆ ಈ ಡಿಸೈನಲ್ಲಿ. ಅವರು ತುಂಬ ಶ್ರೀಮಂತರಾಗಿದ್ದರು, ಸುಖವಾಗಿದ್ದರು, ಎಲ್ಲ ಹೌದು. ಆವಾಗ ನನಗೆ ಆ ಗುಂಬಜ್ನ ಎಲಿಮೆಂಟು ತುಂಬ, ಅವ್ರಿಗೆ ಈ ಕರ್ವ್ ಲೈನು ನನಗೆ ತುಂಬ ಸರಿ ಅಂತ ಅನ್ನಿಸ್ತು. ನಾದಿರ್ ಶಾನ್ ಸೆಟ್ಟಿಗೂ ಕೂಡ ಅಷ್ಟೇ, ಅವನಿಗೆ ನಾನು ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ವೀರೇಶಿಗೆ ಸ್ಕೆಚ್ ಮಾಡಿದ್ದೆ. ಅಂದರೆ ಅವನ ಒಳಗಿರುವ ಮನಸ್ಸು, ಅವನ ಗೊಂದಲಗಳನ್ನೆಲ್ಲ ಈ ಸುಳಿ ಆಗಿರುವ ಲೈನ್ಸ್ಗಳಲ್ಲಿ ಅವನ ಗೊಂದಲ, ಅವನದು ಸಂಘರ್ಷಗಳೆಲ್ಲ ಈ ಲೈನಲ್ಲಿ ಅದನ್ನು ಟ್ರೈ ಮಾಡುವಂಥ. ಸೊ ಅವನು ವೀರೇಶ್ ನಾದಿರ್ ಶಾನ್ ಕಾಸ್ಟ್ಯೂಮ್ ಪ್ಲೇಟ್ ಮಾಡಿದ್ದೆ. ಸೊ ಅದ್ರ ಕಲರು ಮತ್ತು ನಾನು ಕೊಟ್ಟ ಲೈನ್ನ ಕಲರು ಇದೆರಡು ಇಟ್ಕೊಂಡು ಅದನ್ನು ಡಿಸೈನ್ ಮಾಡಿದೆ, ಅದ್ರ ಒಳಗಿನ ಕಲರ್ಗಳನ್ನ ಮತ್ತು ಲೈನ್ಗಳನ್ನ. ಅದು ಡಿಸೈನಲ್ಲಿ ತುಂಬ ಇಂಪಾರ್ಟೆಂಟು. ಅಂದರೆ ಈ ನಾದಿರ್ ಶಾನ್ ಸೆಟ್ ಬರುವಾಗ ಹಾಗಿದೆ, ಈ ಮುಘಲ್ರ ಸೆಟ್ ಬಂದಾಗ ಹೀಗಿದೆ, ಕಮಾನ್. ಅದು ಎರಡು ಫೋರ್ಸ್ ಇದೆ ಅದಕ್ಕೆ ಆ ಲೈನಲ್ಲೇ. ರಜ್ವಿ ಮುಗೀತೆ. ಇಲ್ಲ ಪ್ರಭು, ಇದು ನಾನು ಒಂದು 3-4 ಕಡೆಗೆ ತಪ್ಪು ಮಾಡಿದ್ದೆ ಈ ಪ್ರೊಡಕ್ಷನಲ್ಲಿ. ಅದು ಓಪನ್ ಆಗಿ ಹೇಳ್ತೀನಿ. ಏನಂತಂದರೆ, ನಾನು ಫಸ್ಟು ನನ್ನ ಐಡಿಯಾದಲ್ಲಿ ಏನಿತ್ತಂದರೆ, ಅವನಿಗೆ ಕ್ರೌರ್ಯ ಮುಂದಿದೆ. ಅವನಿಗೆ ಕ್ರೌರ್ಯದ ಅತಿರೇಕಕ್ಕೆ ಹೋಗಿ ಅದು ಕೆಮ್ಮಾಗಿ ಒಂಥರ ಪಿಡಿಸು ಥರ ಬಂದು ಯಾವಾಗ ಹೇಗಿರ್ತಾರೆ ಅಂತ ಒಂದು ದೈಹಿಕ ಮಾನಸಿಕ ಕಾಯಿಲೆ ಆಗಿತ್ತು ಅನ್ನೋದು ಕ್ಲಿಯರಾಗಿ ಗೊತ್ತಿದೆ ನನಗೆ ಸ್ಕ್ರಿಪ್ಟಲ್ಲಿ. ಪ್ರೆಸೆಂಟೇಷನಲ್ಲಿ ಏನಾಗಿತ್ತು, ಫಸ್ಟು ಒಂದು 15-16 ದಿವಸ ಅವನು ಕೆಮ್ಮನ್ನು ಮುಂದಿಟ್ಕೊಂಡಿದ್ದ. ನಾನೇ ಹೇಳ್ತಿದ್ದೆ, ಸುಧಾ ಕೆಮ್ಮು, ಕೋಪ ಬಂದಾಗ ಕೆಮ್ಮು ಅಥವಾ ನರಳು, ತುಂಬ ಆಳದ ಧ್ವನಿ ಯಾವುದಿದೆ ಅದರಲ್ಲಿ ಮಾತಾಡಿ ನೋಡು. ಸಾಮಾನ್ಯವಾಗಿ ಜ್ವರ ಬಂದರೆ ನಮ್ಗೆ ಆಗುತ್ತೆ, ನಾವು ನೇರ ಮಾತಾಡೋಕ್ಕಾಗಲ್ಲ, ನಾವು ಇನ್ನೊಂದು ನೋಟ್ಗೆ ಹೋಗ್ಬಿಡ್ತೀವಿ. ಇವಾಗ ಅಯ್ಯೋ ಆಗಲ್ಲ, ಸಾಕಪ್ಪ ಊಟ ಸಾಕು, ಯಾವುದೋ ನೋಟ್ಗೆ ಹೋಗ್ತೀವಿ. ಸೊ ನಾದಿರ್ ಶಾಗೆ ಆ ಥರ ತುಂಬ ಆದಿಮವಾದ ಒಂದು ನೋಟಿದೆ. ಆ ನೋಟನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ವಿ ಸ್ವಲ್ಪ ದಿವಸ. ಅಲ್ಲಿ ಏನಾಗಿತ್ತಂದರೆ, ಅದನ್ನು ಅಕ್ಷರ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಇಲ್ಲ ಸರಿಸುಮಾರಾಗಿ ವಾತ ಪಿತ್ತ ಕಫ ಮನುಷ್ಯನಿಗೆ ಈ 3ರಿಂದ ಅವರ ಸ್ವಭಾವಗಳು ನಿರ್ಧಾರ ಆಗುತ್ತೆ, ಅವರ ಕಾಯಿಲೆಗಳು ನಿರ್ಧಾರ ಆಗುತ್ತೆ. ಅಂದರೆ ಒಬ್ಬರು ವ್ಯಕ್ತಿದು. ಇಲ್ಲ ನೀವು ನಾದಿರ್ ಶಾ ಪಿತ್ತ ಪ್ರಕೃತಿಯವನು, ನೀವು ವಾತ ಪ್ರಕೃತಿ ಥರ ಮಾಡಿದ್ದೀರಿ. ವಾತ ಪ್ರಕೃತಿ ಏನಾಗಿದೆ, ಅದು ಆಯುರ್ವೇದ ಪ್ರಕಾರ ಅದು ಉಲ್ಟಾ. ಅದು ಯಾಕೆಂದರೆ ವಾತ ಪ್ರಕೃತಿಯವರು ಯಾವಾಗಲೂ ಸಮಾಧಾನಿಗಳು, ಆಮೇಲೆ ಸ್ವಲ್ಪ ನಿಧಾನಿಗಳು. ಪಿತ್ತ ಪ್ರಕೃತಿಯವರು ಆಗಲ್ಲ, ತುಂಬ ಚುರುಕಾಗಿರ್ತಾರೆ, ತಕ್ಷಣ ರಿಯಾಕ್ಟ್ ಮಾಡ್ತಾರೆ, ತಕ್ಷಣ ಕೋಪ ಬರುತ್ತೆ, ಈ ಥರದ್ದು. ಇಲ್ಲ ನಾದಿರ್ ಶಾನ್ಗೆ ಬಹುಶಃ ಅವನ ಸ್ವಭಾವದಲ್ಲಿ ಪಿತ್ತ ಪ್ರಕೃತಿ ಜಾಸ್ತಿ ಇದ್ದಕ್ಕಾಗಿ ಆಗಿದೆ ಕಾಯಿಲೆ ಅಂತ. ಆಮೇಲೆ ನಾವೇನು ಮಾಡಿದ್ವಿ, ನಾಟಕದಲ್ಲಿ ಈ ಕೆಮ್ಮುಗಳು ಎಲ್ಲೆಲ್ಲಿ ಬರುತ್ತೋ, ನರಳಿಕೆಗಳೇನು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಎಲ್ಲಿ ಕೆಮ್ಮು ಬರೋ ಟ್ರೈ ಮಾಡ್ತಿದ್ನೋ ಅಲ್ಲಿ ಅವನು ಈ ಆಳವಾದ ಧ್ವನಿಯಲ್ಲಿ ಮಾತಾಡೋದು, ದೀರ್ಘ ಮಾಡೋದು ಮಾತನ್ನು,
ಮತ್ತು ಮಾತಿಗೆ ತಡ್ಕಾಡಿ ಮಾತನ್ನು ತಲುಪಿಸೋದು, ಇದನ್ನು ಹುಡುಕೋದ್ವಿ ಸುಮಾರು ಒಂದು 5-6 ದಿವಸ. ಅದ್ರ ಮೇಲೆ ಮತ್ತೆ ಕೆಲಸ ಮಾಡಿದ್ವಿ. ಹಾಗಾಗಿ ಈ ನಾದಿರ್ ಶಾನ ಮೂಮೆಂಟ್ಗಳು ಕನೆಕ್ಟ್ ಆಗೋಕ್ಕೆ ಶುರು ಆಯಿತು. ಅವನು ತಕ್ಷಣ ರಿಯಾಕ್ಟ್ ಮಾಡೋದು, ಹಾರೋದು, ಹೊಡಿಬೇಕಂದ್ರೆ ನೇರವಾಗಿ ಹೊಡಿಯೋದು, ಈ ಥರದಲ್ಲಿ. ಅದು ಇನ್ನೊಂದು ಕಾರಣ ಏನಿರ್ಬೋದು ಅಂದರೆ ನಾನು ಸ್ವಲ್ಪ ಈ ಫಿಸಿಕಲ್ ಇದಕ್ಕೆ ಜಾಸ್ತಿ ಇದು ಮಾಡ್ತಾಯಿದ್ದೀನಿ ನನ್ನ ಬೇರೆ ನಾಟಕಗಳಲ್ಲೂ ಕೂಡ. ಅದೆಲ್ಲ ಒಂಥರ ಶೇಪ್ ಮಾಡಿರ್ಬೋದೇನೋ. ಸ್ವರ್ಗದ ಅಪ್ಸರೆಯರದ್ದೇ ಇದೇ ಶೂನ್ಯ, ನಾನು ವಿವರಿಸುವುದಿಲ್ಲ. ಇನ್ನು ಹೇಳೆ, ಅಲ್ಲಯ್ಯ, ನೀನೊಬ್ಬ ದೊರೆ, ಮೊಘಲ್ ಸಾಮ್ರಾಟ. ನಾ ಇಡೀ ನಾಟಕದ ಕಾಸ್ಟ್ಯೂಮು ಒಂದು ಈ ಲಂಕೇಶ್ರು ಬರೆದ ಕ್ಯಾರೆಕ್ಟ್ರನ್ನ ಒಂದು ಗಮನಿಸ್ಕೊಂಡೆ. ಅವ್ರ ಸ್ವಭಾವ, ಅವ್ರ ಮಾತು, ಅವ್ರ ಬಗ್ಗೆ ಆ ಕ್ಯಾರೆಕ್ಟರ್ಗಳು ಹೇಗೆ ಮಾತಾಡ್ಕೋತವೆ ಅಥವಾ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಬೇರೆ ಕ್ಯಾರೆಕ್ಟರ್ಗಳು ಹೇಗೆ ನಾಟಕದಲ್ಲಿ ಮಾತಾಡ್ತಿದ್ದೇವೆ ಅನ್ನೋ ಒಂದು ಸೂತ್ರ. ಎರಡನೇದು, ನನಗೆ ಹಿಸ್ಟ್ರಿ ತುಂಬ ಏನು ಹೆಲ್ಪ್ ಆಗಿಲ್ಲ. ಆದರೆ ನನಗೆ ನಾದಿರ್ ಶಾನ ನಾಟಕ ಮಾಡ್ಸೋಕ್ಕೆ ಹಿಸ್ಟ್ರಿ ತಿಳ್ಕೊಳ್ಳೇಬೇಕಿತ್ತು. ಹಾಗೆ ನಮ್ಮ ಹುಡುಗರು ಕೂಡ ತಿಳ್ಕೊಳ್ಳೇಬೇಕಿತ್ತು. ಆ ಕಾರಣಕ್ಕಾಗಿ ಮಾತ್ರ ಹಿಸ್ಟ್ರಿನ ಅಭ್ಯಾಸ ಮಾಡಿದ್ದು. ತುಂಬ ಸ್ವತಂತ್ರವಾಗಿ ಮಾಡಿದ್ವಿ ಈ ನಾಟಕನ. ಅಂದರೆ ಹಿಸ್ಟ್ರಿ ತಿಳ್ಕೊಂಡು ಒಂದು ಪ್ರೆಸೆಂಟೇಷನ್ ಹೇಗೆ ಮಾಡ್ಬೋದು ಅಂತ. ಮುಖ್ಯವಾಗಿ ನಾದಿರ್ ಶಾನ್ಗೆ ಬಳಸಿರೋ ಕಲರ್ಗಳು ಅದು ತುಂಬ ಈಸಿಯಾಗಿಲ್ಲ. ಅದು ಒಬ್ಬ ರಾಜನ ಥರನೇ ಒಂದು ಉಲನ್ ಕ್ಯಾಪ್ ಹಾಕಿ ಅದಕ್ಕೊಂದು ಬಟ್ಟೆ ಸುತ್ಕೊಂಬರ್ತಾರೆ, ಅಷ್ಟು ಕಂಡ್ರೆ ಸಾಕು ರಾಜ ಅನ್ನೋದಕ್ಕೆ. ಆದರೆ ಅವನ ಸ್ವಭಾವಗಳು ಎಲ್ಲ ಈ ಕಲರಲ್ಲಿ ಟ್ರೈ ಮಾಡಿದ್ದೀವಿ. ಮುಘಲರಿಗೆ ಏನಿತ್ತು ಅಂತಂದರೆ, ನನಗೆ ಸ್ವಲ್ಪ ನಮ್ಮ ಹಿಸ್ಟ್ರಿನೇ ಹೇಳ್ತಿದ್ದೆ, ತುಂಬ ಶ್ರೀಮಂತವಾಗಿದ್ದ ಕಾಲ. ನಂತರ ಶಹಜಾನ್ ನಂತರ ಬಂದಿದ್ದು ಇವರು ಮೊಮ್ಮಕ್ಕಳ ತನಕದ್ದು. ಅದನ್ನು ತರಬೇಕಿತ್ತು. ನಮಗೆ ಹಿಸ್ಟ್ರಿಲೂ ಗೊತ್ತಿದೆ, ನಾವು ಓದುವಾಗಲೂ ಹೇಳ್ತಿದ್ವಿ, ತುಂಬ ದುಂದುವೆಚ್ಚ ಮಾಡ್ತಿದ್ರು ಹುಡುಗಿರು, ಹೆಂಡ ಇದ್ರ ಮೋಜಲ್ಲಿದ್ದರು ಅನ್ನೋದು. ರಾಜಕೀಯವಾದ ಹಿಂಜರಿಕೆಗಳು ತುಂಬ ಇದೆ ಈ 3 ಜನರಿಗೂ ಕೂಡ. ಆ ಥರ ಒಂದು ದಿಟ್ಟ ರಾಜರಾಗಿದ್ದರೆ ಬಹುಶಃ ಅದು ನಾದಿರ್ ಶಾ ಎಂಟ್ರಿ ಆಗೋಕ್ಕೆ ಬಿಡ್ತಿದ್ದಿಲ್ಲ. ಅದು ಅವರ ಮೋಜಿನ ಇದೆ ನಾಟಕದ ತುಂಬ. ಹಂಗಾಗಿ ಸ್ವಲ್ಪ ಬ್ರೈಟ್ ಕಲರ್ನ ಅವ್ರಿಗೆ ಬಳಸಿದ್ವಿ. ತುಂಬ ಮನುಷ್ಯ ಸಹಜವಾದ ಒಬ್ಬ ವೈದ್ಯ, ಒಬ್ಬ ಸಂತ ಅವನು. ನಾದಿರ್ ಶಾ ಇಷ್ಟು ವಿಕೃತವಾಗಿರುವ ಅವನ ಮೈಂಡು, ಅವನು ಚಕ್ರಾಧಿಪತ್ಯ, ಅವನ ಯುದ್ಧ, ರಾಜ್ಯಭಾರ ಇದ್ರ ಎದುರಿಗೆ ಏನೂ ಇಲ್ಲದವನೊಬ್ಬ ನಿಂತರೇ ಸರಿ ಅಂತ ಅನ್ನಿಸ್ತು. ಹಾಗಾಗಿ ಬರೀ ಕ್ಯಾರೆಕ್ಟ್ರಲ್ಲಿ ಮಾತ್ರ ಅಲ್ಲ, ಮೂಮೆಂಟಲ್ಲೂ ಅವನ ಮಾತುಗಾರಿಕೆಯಲ್ಲೂ ಟ್ರೈ ಮಾಡಿದ್ವಿ. ಆದರೆ ಮಾತುಗಾರಿಕೆ ಏನಿದೆ ಅಂದರೆ, ಕೆಲವು ಬರೀ ಒಬ್ಬ ಚಂದದ ಸಂತ ಬಾರಿ ಅಲ್ಲ. ಈಗ ಅಲವಿಕಾನು ಬೈಯೋ ಕಡೆ ಸರಿಯಾಗೇ ಬೈತಾನೆ ಅವನಿಗೆ, ನಾದಿರಿಗೆ. ಅವನ್ನ ಒಂದು ಗೌತಮ ಬುದ್ಧನ ಥರ ಮಾಡಿಬಿಟ್ರೂ ತಪ್ಪೇ ಆಗ್ಬಿಡುತ್ತೆ. ಯಾರನ್ನ ಅಲಾವಿಕಾನ್ನ ಬೈವಾಗ ನೇರವಾಗಿ ಬೈತಾನೆ. ಹಂಗಾಗಿ ಅವನ ಸ್ವಭಾವದಲ್ಲೇ ನಾದಿರ್ಗೆ ಸ್ವಲ್ಪ ಬೇರೆ ಥರದ ಒಂದು ಸ್ಲೋನೆಸ್ ಬೇಕಾಗತ್ತೆ. ಒಂಥರ ಈ ಡೆವಲಪ್ಮೆಂಟ್ ಇದ್ದಂಗೆ. ಈಗ ನಮಗೆ ಒಂದು ದೊಡ್ಡ ಹೈವೇ ಮಾಡಿಬಿಟ್ರೆ ಡೆವಲಪ್ಮೆಂಟ್ ಅಂತ. ನನ್ನ ಪ್ರಕಾರ ಹೈವೇ ಮಾಡಿದ್ರೆ ಡೆವಲಪ್ಮೆಂಟ್ ಅಲ್ಲ. ಒಂದು ಗಿಡಕ್ಕೆ 50 ವರ್ಷ ತಗೊಳುತ್ತಲ್ಲ, ಅದು ಡೆವಲಪ್ಮೆಂಟ್. ನಿಜವಾದ ಅರ್ಥದಲ್ಲಿ ಅದು ಡೆವಲಪ್ಮೆಂಟ್. ಇವನು ಒಬ್ಬ ಹೈವೇ ಥರ, ಯಾರು ನಾದಿರ್ ಶಾ. ಅಲಾವಿಕಾನ್ ಇಲ್ಲ, ಆ ಸಹಜವಾಗಿ ಎಷ್ಟು ಟೈಮ್ ತಗೊಳ್ಳುತ್ತೋ ಒಂದು ಗಿಡ, ಅದು ಪ್ರಕೃತಿ ಸಹಜವಾದ ಆ ಫೋರ್ಸ್ ಇದೆ ಎರಡರಲ್ಲೂ. ಅವರು
ದೂರ್ತ ಹಕೀಮ. ಜೀವನದಲ್ಲಿ ಕಟ್ಟ ಕಡೆಗೆ ಯಾವುದು ಮುಖ್ಯ ತಿಳಿಯಿತೆ ದೊರೆ? ದಯವಿಟ್ಟು ಹೇಳಿ. ಈಗ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತಪ್ಪಿದೆ. ಈ ನಮಗೆ ಮದುವೆ ಅನ್ನೋ ಒಂದು ಸಿಸ್ಟಮ್ ಇದೆಯಲ್ಲ ಇಂಡಿಯಾದಲ್ಲಿ, ಅದು ಒಳ್ಳೆ ಅರ್ಥದಲ್ಲಿ ಆದರೆ ಒಳ್ಳೆ ಮದುವೆ. ಅದು ಆ ಮದುವೆ ಅನ್ನೋದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಏನಾಗ್ತದೆ, ಬರೀ ಹೆಂಡತಿ ಅಲ್ಲ ಅವಳು. ಹೌದು, ಅವನೊಂದು 100 ವರ್ಷದ ಮುದುಕ, ಇವಳೊಂದು ಚಿಕ್ಕ 16-17 ವರ್ಷದ ಒಂದು ಹುಡುಗಿ. ಅವರು ಸಂಬಂಧನೇ ಸರಿ, ಅದು ಗಂಡ ಹೆಂಡತಿನ ಮೀರಿದ್ದದು. ಅದನ್ನು ನಾನು ಇವಳು ನನ್ನ ಹೆಂಡತಿ ಅಂತೇಳಿ ಅವಳು ಅಪ್ಕೊಂಡು ಕನ್ನಡ ಸಿನಿಮಾ ಆಗೋದಕ್ಕಿಂತ ಅಷ್ಟರಲ್ಲಿ ಅದು ಆಗೋದು ಜಾಸ್ತಿ ಮೀನಿಂಗ್ಫುಲ್ ಅಂತ ಅನಿಸ್ತು ನನಗೆ. ನಿನ್ನನ್ನು ಕರೆಸಿದ್ದೇಕೆಂದು ನಿನಗೆ ಗೊತ್ತು. ಕಷ್ಟ ಸುಖ ಹೇಳ್ಕೊಳ್ಳೋಕೆ ಸ್ವಾಮಿ. ಇಕ್ಬಾಲ್, ಬಡ್ಡಿಯ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದಿ? 200 ನಾಣ್ಯ ಸಾಲ ಕೊಟ್ಟಿದ್ದಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿನ್ನಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ನನಗೆ ರಜ್ವಿನ ಕಂಡ್ರೆ ನನಗೆ ಪಾಪ ಅಂತ ಅನಿಸುತ್ತೆ. ಈ ತುಂಬ ಸಿಡುಕಿರೋ ಮಗ ಇರ್ತಾನೆ ಮನೇಲಿ, 4 ಜನ ಒಂದು ಅಮ್ಮನಿಗೆ ಮಕ್ಕಳಿದ್ರೆ, ದೊಡ್ಡವನು ತುಂಬ ಸಿಡುಕಾದರೆ ಒಂದು ಅವನ ಹೆಂಡತಿ ಸ್ವಲ್ಪ ಸೌಮ್ಯ ಆಗಿರ್ತಾಳೆ. ಇಲ್ಲಿದ್ದರೆ ಅವ್ರ ಸಂಸಾರ ತುಂಬ ದಿವಸ ಇರಲ್ಲ. ಅಥವಾ ಒಂದು ತಾಯಿಗೆ ಒಂದು 4 ಜನ ಮಕ್ಕಳಿದ್ರೆ, ಯಾರಾದರೂ ಒಬ್ಬ ತುಂಬ ಸಿಡುಕು ಮಾಡೋ ಹುಡುಗ ಇದ್ದರೆ ಆ ಮನೇಲಿ ಯಾರೋ ಒಬ್ಬರು ಸಮಾಧಾನಿಗಳು ಬೇಕು ಅಂತ ಅನಿಸುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಅದು ಮುಂದೋಗಲ್ಲ. ನನಗೆ ರಜ್ವಿನ ಅವನ ಮಾತು ಈ ಥರ ನೋಡಿದಾಗ ಸ್ವಲ್ಪ ನಾದಿರ್ ಶಾನ ಬೆಳೆಯೋದಕ್ಕೆ ರಜ್ವಿ ಕೂಡ ತುಂಬ ಕಾರಣ ಅವನು. ಆಮೇಲೆ ಅವನು ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡೋವನು. ಸೈನಿಕರ ದಿಕ್ಕು ತಪ್ಪಿದಾಗ ವಿಚಾರಣೆ ಮಾಡಿ ಕೇಳೋದು. ಅಂದರೆ ನಾದಿರ್ ಶಾಗೂ ರಜ್ವಿಗೂ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಡೀ ನಾಟಕ ತುಂಬ. ರಜ್ವಿನೂ ಸಿಡುಕನಾಗ್ಬಿಟ್ರೆ ಬಹುಶಃ ನಾದಿರ್ ಶಾ ಇಂಡಿಯಾಕ್ಕೆ ಬರ್ತಿದ್ದಿಲ್ಲೇನೋ ಅಂತ ಅನಿಸ್ಬಿಡ್ತು ನನಗೆ. ಇಬ್ಬರು ಸಿಡುಕರಾಗಿ, ಇಬ್ಬರು ಮುಂಗೋಗ್ಗಳಾಗಿ, ಇಬ್ಬರು ತಕ್ಷಣ ನಿರ್ಧಾರ ತಗೊಳ್ಳೋರು ಆಗಿಬಿಟ್ಟಿದ್ರೆ ಬಹುಶಃ ನಾದಿರ್ ಶಾ ಅಷ್ಟು ದೊಡ್ಡ ಚಕ್ರವರ್ತಿ ಆಗೋಕ್ಕೆ ಬಹುಶಃ ಕಷ್ಟ ಆಗ್ತಿತ್ತು. ಹಂಗಾಗಿ ಸ್ವಲ್ಪ ರಜ್ವಿ ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡ್ತಾ ಇರ್ತಾನೆ. ನಾದಿರ್ ಶಾ ತನಗೆ ಅನಿಸಿದ್ದನ್ನು ಮಾಡ್ತಾ ಹೋಗ್ತಾ ಇರ್ತಾನೆ ಅಂತ ಅಂದ್ಕೊಂಡೆ ನಾನು. ಅದು ಸರಿನೋ ತಪ್ಪ ಗೊತ್ತಿಲ್ಲ. ಹೆಸರೇನು? ನಿನಗೆ ಬಾಯಿಲ್ವಾ ಹೆಸರನ್ನ ಬಗಳು? ನಾನು ಸರ್ಕಾರಿ ವೈದ್ಯ ಶಂಶುದ್ದೀನ್ ಖಾನ್. ಅದು ನನಗೆ ಅಲಾವಿ ಖಾನು ಇಡೀ ನಾಟಕದಲ್ಲಿ ಒಂದು ಮಾಡೆಲ್ ಆಗಿದ್ದ. ಅವನು ಒಂದು ಸಂತ. ಅವನು ಬರೀ ವೈದ್ಯ ಅಲ್ಲ, ಅವನು ಒಂದು ಸಂತ. ನಾವು ಹೇಗೆ ಈ ರೂಮಿ, ಜಲಾಲುದ್ದೀನ್ ರೂಮಿ ಇವ್ರನ್ನೆಲ್ಲ ಹೇಗೆ ಪರಿಗಣಿಸ್ತೀವೋ ಬಹುಶಃ ಬರೀ ವೈದ್ಯ ಅಲ್ಲ ಅಲಾವಿ ಖಾನ್, ಅವನೊಬ್ಬ ಸಂತ. ಅವನು ಮುಸ್ಲಿಮ್ಮು ಹಿಂದೂ ಅನ್ನೋದಕ್ಕಿಂತ ಅದನ್ನೆಲ್ಲ ಮೀರಿದ ಒಬ್ಬ ಸಂತ. ಆ ಸಂತನ ಹೆಸರು ಹೇಳ್ಕೊಂಡು ವೈದ್ಯತನದ ಪಟ್ಟಿ ಕಟ್ಟಿಕೊಂಡು ಅನೇಕ ವೈದ್ಯರು ಇದ್ದಾರೆ. ನಮಗೆ ಶಂಶುದ್ದೀನ್ ಖಾನ್ ಎಂಟ್ರ್ ಆದ ಕೂಡಲೇ ಗೊತ್ತಾಗುತ್ತೆ, ಸ್ಕ್ರಿಪ್ಟ್ ಒಳಗೆ ಇದೆ ಅವನು ನಕಲಿ ಅನ್ನೋದು. ಈ ನಕಲಿತನ ನಮಗೆ ಇವನ್ನ ಅಲಾವಿ ಖಾನ್ ಎದುರಿಗೆ ಅವನು ಶುದ್ಧ ನಕಲಿ ಅನ್ನೋದೇ ಗೊತ್ತಾಗಬೇಕಿತ್ತು.
ಬರೀ ಸರ್ಟಿಫಿಕೇಟಿಂದ ತೋರ್ಸೋಕ್ಕೆ ಸರಿಯಾಗಿಲ್ಲ. ಅವನು ಒಂದು ವ್ಯಂಗ್ಯ ಚಿತ್ರಪ್ಪ, ಅವನು ನಕಲಿಗಳ ವ್ಯಂಗ್ಯ ಚಿತ್ರ ಅವನು, ಯಾರು ಶಂಶುದ್ದೀನ್ ಖಾನ್. ಅದು ಮಾಡೋಕ್ಕಾಗಿ ಅದನ್ನು ಸ್ವಲ್ಪ ಜಾಸ್ತಿ ಅದನ್ನು ಉದ್ದೇಶಪೂರ್ವಕವಾಗಿ ಒಂದಷ್ಟು ವ್ಯಂಗ್ಯ ಮಾಡಿದ್ವಿ ಅದನ್ನು ಶಂಶುದ್ದೀನ್ ಖಾನ್ನ. ಹಾಗಾಗಿ ಅಲಾವಿ ಖಾನ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಇಲ್ಲ ಅವನು ಬಂದ ಕೂಡಲೇ ನಕರ ಅಂತ ಗೊತ್ತಾಗುತ್ತೆ. ಈಗ ಶಂಶುದ್ದೀನ್ ಖಾನ್ ಎಂಟರ್ ಆದ ಕೂಡಲೇ ಇಲ್ಲ, ಅಲಾವಿ ಖಾನ್ಗೆ ಒಂದು ಸತ್ಯ ಇದೆ ಅವಳಿಗೆ, ಅವನು ಕಪಟ ಇಲ್ಲ, ನಗ್ತಿರ್ತಾನೆ, ಮಾತಾಡ್ತಿರ್ತಾನೆ, ಅವನು ಯಾವುದೂ ಇಲ್ಲದೆ ಪ್ರವೇಶ ಕೊಡುವಾಗ. ಹಾಗಾಗಿ ಶಂಶುದ್ದೀನ್ ಖಾನ್ನ ಹಾಗೆ ತೋರಿಸ್ಬೇಕು ಅಂತ ಅನಿಸ್ತು. ನಮ್ಮಲ್ಲಿ ಇದ್ದಾರಲ್ಲ, ಈಗ ಹುಬ್ಬಳ್ಳಿಲಿ 2 ಗಂಟೆಗೆ ಔಷಧಿ ಕೊಡ್ತಾರೆ, ನಾವು ಶುಕ್ರವಾರ 2 ಗಂಟೆಗೆ ಹುಬ್ಬಳ್ಳಿಲಿ ಇಂಥ ಲಾಡ್ಜಲ್ಲಿ ಔಷಧಿ, ಸೋಮವಾರ ಇಂಥ ಲಾಡ್ಜಲ್ಲಿ ಔಷಧಿ, ಹೀಗೆ ಆ್ಯಡ್ಗಳು ಬರ್ತಾ ಇರ್ತವೆ. ಬಹುಶಃ ಆ ಶಂಶುದ್ದೀನ್ ಆ ಥರದವನು. ಪ್ರೀತಿಯನ್ನ ಕುರಿತು ಅವರೇ ತಮ್ಮ ಕವನದಲ್ಲಿ ಹೇಳಿರುವಂತೆ वजह तकलीफे मोहम्मद है मोहब्बत जान लो, है मोहब्बत क्या, मोहब्बत की हकीकत जान लो। क्या बात है, एक मोहब्बत के लिए अल्लाह ने क्या क्या किया, क्या किया? सब कुछ इजहारे मोहब्बत के मोहब्बत ना होती तो कुछ भी ना होता, मोहब्बत ना होती तो कुछ भी ना होता, मोहब्बत ना होती तो कुछ भी ना होता, मोहब्बत ना होती तो कुछ भी ना होता। मोहब्बत न होती तो कुछ भी न होता, मोहब्बत न होती तो कुछ भी न होता, मोहब्बत न होती तो कुछ भी न होता। जहाँ में कोई बोल डाला ना होता, जहाँ में कोई बोल डाला न होता, वचन कोई अपना वाला ना होता, वचन कोई अपना हो आला न होता, अंधेरा ना होता, अंधेरा न होता उजाला न होता, कोई नाम हक में निराला न होता, न ये हुस्न बेबाक हर जाई होता, न ये हुस्न बेबाक हर जाए होता, न फिर इश्क में कोई सोनाई होता, न फिर इश्क में कोई सौदाई होता, न कोई गुलों का तमन्नाई होता, न कोई गुलों का तमन्नाई होता, न दुनिया में कोई रहनुमाई होता। मोहब्बत न होती तो कुछ भी न होता, मोहब्बत न होती तो कुछ भी न होता, सादत खान ಲಂಕೇಶರು ಒಂದು ತುಂಬ ವ್ಯಂಗ್ಯವಾದ ಕವನ ಬರೆದಿದ್ದಾರಲ್ಲಿ. ಹಿಮಾಲಯದ ತಪ್ಪಲಲ್ಲಿ ಸಿಂಹ ಒಂದು ಮೊಗದೋರಿತು ಅಂತ ಶುರು ಮಾಡಿ, ಸೊ ಇವರಿಗೆ ಕನೆಕ್ಟ್ ಆಗಬೇಕು, ಯಾರಿಗೆ ನಾದಿರ್ ಶಾನಿಗೆ ಕನೆಕ್ಟ್ ಆಗಬೇಕು ಅನ್ನೋ ಥರ ಒಂದು ಪದ್ಯ ಸಾದತ್ ಖಾನ್ ಮಾಡ್ತಾನೆ. ನನಗೆ ಕವಾಲಿ ಯಾಕೆ ಬಂತಂದರೆ, ನನಗೆ ಒಂದು ಏನು ಎಚ್ಚರ ಇತ್ತು ನಮಗೆ ಅಂದರೆ, ತಿರುಗಾಟದಂಥ ಟೀಮು ಬರೀ ರೆಗ್ಯುಲರ್ ನಾಟಕ ನೋಡೋರು ಮಾತ್ರ ಇರಲ್ಲ, ಅಪರೂಪದ ಹಳ್ಳಿಗಳಿಗೂ ಹೋಗ್ತಾರೆ, ತಾಲೂಕು ಪ್ರದೇಶಕ್ಕೆ ಹೋಗ್ತಾರೆ. ಹಂಗಾಗಿ ಅದಕ್ಕಿಂತ ನಾವು ಸ್ವಲ್ಪ ಹಾಡು ಬಂದರೆ ಒಳ್ಳೆಯದು ಅಂತ ಅನಿಸಿತ್ತು ನನಗೆ.
ಆಮೇಲೆ ಅಕ್ಷರ ಅವರು ಇಲ್ಲ ಹಾಡಿನ ಬದಲು ಒಂದು ಪದ್ಯನೇ ಹಾಕೋಣ ಅಲ್ಲಿಗೆ, ಯಾಕೆಂದರೆ ಅಲ್ಲಿ ತನಕ ಒಂದು ಸೀನ್ ನಡೆದಿರುತ್ತೆ, ಸ್ವಲ್ಪ ಜನರಿಗೂ ಕೂಡ ಒಂದು ಸಣ್ಣ ರಿಲೀಫ್ ಬೇಕಾಗತ್ತೆ. ಒಂದು ಡ್ರೈ ಆದ ಕವನ ವಾಚನ ಮಾಡೋದಕ್ಕಿಂತ ಒಂದು ಪದ್ಯ ಮಾಡಿ ತಗೊಳ್ಳೋಣ ಅಂತ ಅನಿಸ್ತು. ಹಾಗೆ ಅವರು ಪದ್ಯ ಆರಿಸ್ಕೊಟ್ರು. ಇದನ್ನು ಕವಲಿ ಮೊದಲು ಐಡಿಯಾ ಇದ್ದಿಲ್ಲ. ಒಂದು ಈ ಸ್ಕೂಲಾದರೆ ನಾವು ಪಠ್ಯವಾಗಿ ಬಳಸೋಕ್ಕೆ ಸಾಧ್ಯ ಇದೆ. ತಿರುಗಾಟ ಆಗಿದ್ದಕ್ಕಾಗಿ ನಾನಾ ಜನರು ನೋಡೋದಕ್ಕಾಗಿ ಸ್ವಲ್ಪ ಆ ಥರ ಒಂದು ಜನರಿಗೆ ಒಂದು ಸ್ವಲ್ಪ ನಾಟಕದ ಟೆನ್ಷನಿಂದ ಸ್ವಲ್ಪ ರಿಲೀಫ್ ಕೊಡಬೇಕಾಗತ್ತೆ. ಹಾಗಾಗಿ ಈ 100ನ ಹಾಡನ್ನು ಕೂಡ ಸ್ವಲ್ಪ ಆ ಕಡೆ ಕಥಕ್ಕೂ ಅಲ್ಲ, ಬೆಲ್ಲಿ ಡ್ಯಾನ್ಸು ಅಲ್ಲ, ಅದಕ್ಕೆ ಸೆಮಿ ಮಾಡಿದ್ವಿ. ಅದು ತುಂಬ ನೋಡೋಕ್ಕೂ ಕೂಡ ತುಂಬ ಇರಿಟೇಷನು ಆಗಬಾರ್ದು, ಆ ಕಡೆ ಕಂಪ್ಲೀಟ್ ಇಂಡಿಯನೂ ಆಗಬಾರ್ದು, ಆ ಸೆಮಿ ಇದರಲ್ಲಿ ಮಾಡಿದ್ವಿ ಅದನ್ನು. ಅದು ಅವನು ನಾಟಕದಲ್ಲಿ ಕರೀತಾನೆ ಮಮತಾಜಿನ ಕರೆಸಿ ಅಂತ. ಆದರೆ ಇಲ್ಲಿ ಏನಾಯ್ತಂದರೆ ಇಡೀ ನಾಟಕ ನಾನು ಒಂದು ಬರೀ ಹಿಸ್ಟಾರಿಕಲ್ ಆಗಿ ಇರೋದನ್ನು ಮಾಡ್ಸೋಕ್ಕೆ ಹೋಗಿಲ್ಲ. ನಾನು ಸ್ವಲ್ಪ ಸೆಮಿ ಮಾಡಿದ್ದೀನಿ, ಸ್ವಲ್ಪ ಸಮಕಾಲೀನ ಆಗಬೇಕು, ಸ್ವಲ್ಪ ಹಿಸ್ಟ್ರಿ ಆಗಬೇಕು ಅನ್ನೋದು. ಆ ಹಿಸ್ಟ್ರಿ ಎಲಿಮೆಂಟನ್ನ ಬರೋದು ಎಲ್ಲಂದರೆ ಈ ಮಾತುಗಳಲ್ಲಿ ಮಾತ್ರ ಹಿಸ್ಟ್ರಿ ಎಲಿಮೆಂಟ್ ಗೊತ್ತಾಗುತ್ತೆ. ಸೆಟ್ಟಲ್ಲೂ ನಾನು ಹಿಸ್ಟ್ರಿ ಎಲಿಮೆಂಟ್ ತರೋಕ್ಕೆ ಟ್ರೈ ಮಾಡಿಲ್ಲ, ಅದರ ಲೈನ್ಗಳನ್ನ ತಂದಿದ್ದೀನಿ, ಯಾವುದು ಮುಲ್ಕನ ಸೀನಿಗೆ ಮಾತ್ರ. ಉಳಿದಂತೆ ನಿಮಗೆ ನಾಟಕದ ಪ್ರವೇಶ ಹೇಳುತ್ತೆ, ಅದು ಹಿಸ್ಟಾರಿಕಲ್ ಆಗಿಲ್ಲ, ಅದು ತುಂಬ ಒಂದು ಕಾಂಟೆಂಪ್ರರಿ ಥರ. ಇವತ್ತಿನ ಕಾಲದ ನಟರು ಮಾತಾಡ್ತಿದ್ದಾರೆ ನಾದಿರ್ ಶಾನ್ ಬಗ್ಗೆ ಅನ್ನೋ ಥರ ಶುರು ಮಾಡಿದ್ವಿ. ಹಾಗಾಗಿ ಈ ಮಮತಾಜಿನ ಡ್ಯಾನ್ಸು ಕೂಡ ನಾವು ಆ ಥರದ ಟ್ರೆಡಿಷನ್ಗೆ ಹೋಗದೆ ಸ್ವಲ್ಪ ಮೂಮೆಂಟಲ್ಲೂ ಹಾಡುಗಾರಿಕೆಯಲ್ಲೂ ಕಾಸ್ಟ್ಯೂಮಲ್ಲಿ ಸ್ವಲ್ಪ ಸಮಕಾಲೀನ ಮಾಡ್ತೀವಿ ಅದನ್ನು. ಇಲ್ಲಿ ಹಿಸ್ಟ್ರಿ ಏನು ಹೇಳ್ತಾ ಇದೆ, ನಾದಿರ್ ಶಾನ ಅಂಗರಕ್ಷಕರು ಅಂತ ಕೆಲವು ಹಿಸ್ಟ್ರಿ ಹೇಳುತ್ತೆ, ಕೆಲವರು ನಾದಿರ್ ಶಾನ ಸೈನಿಕರೇ ವಾಪಸ್ ಅವನ ಮೇಲೆ ತಿರುಗಿ ಬಿದ್ದು ಕೊಂದರು ಅಂತ ಹಿಸ್ಟ್ರಿ ಹೇಳುತ್ತೆ. ಎರಡು ಥರ ಹೇಳುತ್ತೆ. ಕೆಲವು ಕಡೆಗೆ ಅಂಗರಕ್ಷಕರು ಕೊಂದರು ಅಂತಿದೆ, ಕೆಲವು ಕಡೆ ಅವನ ಸೈನಿಕರೇ ಕೊಂದರು ಅಂತ. ಒಟ್ಟಿನಲ್ಲಿ ಅವನ ಕಡೆಯವರೇ ಕೊಂದರು ಅಂತ ಅಷ್ಟು ಗೊತ್ತಾಗತ್ತೆ. ನನಗೆ ಏನಿತ್ತು ನಾಟಕ ಮಾಡುವಾಗ, ಇಲ್ಲ ನಾದಿರ್ ಶಾನ್ ಅಂತ ಒಬ್ಬ ದುಷ್ಟನಿಗೆ ಒಂದು ಎಂಡ್ ಬೇಕು, ಅವನು ಗುಣಮುಖವಾದ್ರೂ ಕೂಡ ಅವನ್ನ ಕೊಲೆಯಲ್ಲಿ ಎಂಡ್ ಮಾಡೋಣ ಅಂತಿತ್ತು. ನಾನು ಸುಮಾರು ಒಂದು ಮೊದಲ 20 ದಿವಸ ನಾದಿರ್ ಶಾನ ಕೊಲೆಯಲ್ಲೇ ಎಂಡ್ ಆಗ್ತಿತ್ತು. ಇದೇ ತನ್ವೀರ್ ಮೂಲಕ ಕೊಲಿಸೋದನ್ನು ಮಾಡಿದ್ದೆ. ಯಾಕೆಂದರೆ ತನ್ವೀರಿಗೆ ಈ ಪ್ರತಿಭಟಿಸೋ ಒಂದು ನಾದಿರ್ ಶಾನ ಪ್ರತಿಭಟಿಸೋದು ಅಥವಾ ನಾದಿರ್ ಶಾನ್ ನಿಮ್ಮ ಜೊತೆ ಸೇರ್ಕೊಳ್ಳಿ ಅನ್ನೋ ಒಂದು ಎಳೆ ಮಾತುಗಳೆಲ್ಲ ಬರೋದ್ರಿಂದಾಗಿ ಬಹುಶಃ ತನ್ವೀರೇ ತಿರುಗಿ ಬಿದ್ದನೇನೋ ಅನ್ನೋ ಥರ ಆಗಲಿ ಅನ್ನೋ ಥರ ಮಾಡಿದ್ದೆ. ಆಮೇಲೆ ಒಂದಷ್ಟು ಅಕ್ಷರ ಅವರು ಐತಳ್ ಸರ್ನ ಇವ್ರನ್ನೆಲ್ಲ ಕರೆದೆ ಒಂದು ಸಾರಿ ರನ್ನಿಗೆ. ಆವಾಗ ನನಗೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಸಜೆಷನ್ ಕೊಟ್ಟೋರು. ಯಾಕಂದರೆ ನಾವು ಮತ್ತೆ ಅವನು ಗುಣಮುಖನಾದ ಮೇಲೆ ಮತ್ತೆ ಹಿಂಸೆನೇ ಎತ್ತಿಡೋದು ಸರಿಯಾಗಲ್ಲ, ನಾವು ಮತ್ತೆ ಹಿಂಸೆ ಮಾರ್ಗನ ಹಿಡ್ದಂಗೆ ಆಗುತ್ತೆ, ಅದನ್ನ ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೆಯದು ಅಂತ. ಇಲ್ಲಿ ಏನು ಮಾಡಿದೆ, ಇಲ್ಲ ಇನ್ನೂ ತನ್ವೀರು ಬಂದಾಗ ಒಂದು ಮಗು ಅಳುತ್ತೆ. ಬಹುಶಃ ತನ್ವೀರಿಗೂ ಸಲ್ಲಬೋದು, ಅದು ನಾದಿರ್ ಶಾನ್ಗೂ ಸಲ್ಲಬೋದು. ಮಗು ಶಾರದೆಯ ಮಗುವಾಗು ಅಂತ ಒಂದು ಹೇಳ್ತಾನೆ ಇವನು, ಅಲವಿ ಹೇಳ್ತಾನೆ. ಬಹುಶಃ ಇವನು ಹೊಸ್ದಾಗಿ ಒಂದು ಜೀವನನ ಕಂಡುಕೊಳ್ಳೋಕೋ ಅಥವಾ ತನ್ವೀರಿಗೆ ಒಂದು ಮರು ಹುಟ್ಟೋ ಅಥವಾ ನಾದಿರ್ ಶಾನ್ ಅಂತ ಅವನು ಮತ್ತೊಬ್ಬ ಹುಟ್ಟಿದ್ನೋ
ಗುಣಮುಖ ಆದಮೇಲೆ ಇಲ್ಲಿ ಡೆಲ್ಲಿಲಿ ಹುಟ್ಟಿಲ್ಲ, ಇನ್ನು ನಮ್ಮ ಸುತ್ತಮುತ್ತಲೂ ಹುಟ್ಟಿರ್ಬೋದು, ಈಗಲೂ ಹುಟ್ಟುತ್ತಾನೆ ಇರ್ಬೋದು. ಹಾಗೆ ಅಲ್ಲಿ ಒಂದು ಮಗು ಆಳೋದು ಸರಿ ಅಂತ ಅನಿಸ್ತು ನನಗೆ, ಮತ್ತೊಂದು ಜನ್ಮ. ಹಂಗಾಗಿ ಆ ಭಾಗಕ್ಕೆ ಒಂದು ಮಗು ಆಳುವಲ್ಲಿ ಎಂಡು ಮಾಡಿದ್ದೀನಿ, ಅದೊಂದು ಐರನೇ ಆಗಿ ಉಳ್ಕೊಳ್ಳಿ ಅಂತ. ಅದು ಕಾಡಕ್ಕೆ ಆಗಬೇಕು ಒಂದು ನಾಟಕ ಆದಮೇಲೆ ನೋಡಿದವ್ರಿಗೆ ಏನು ಅನ್ನೋದು. ಅಲ್ಲಾಹುವಿಗೆ ಪ್ರಾರ್ಥನೆ ಸಲ್ಲಿಸುತ್ತೇನೆ. ಜಗತ್ತಿನ ಚಕ್ರವರ್ತಿಯಾದ ಅಲ್ಲಾಹು, ಈ ಬಡ ಹಕೀಮನಿಂದ ತಪ್ಪಾಗಿದ್ದರೆ ಕ್ಷಮಿಸು. ಮನುಷ್ಯರಲ್ಲಿ ಚಕ್ರವರ್ತಿಯಾದವನಿಗೆ ನೀನು ಸೃಷ್ಟಿಸಿದ ಜೀವಕೋಟಿಗಳ ಬಗ್ಗೆ ಅಭಿಮಾನ, ಕರುಣೆ ಇರಲಿ. ನೀನು ಸೃಷ್ಟಿಸಿದ ಜೀವರಾಶಿಯೇ ತಮ್ಮ ಚಕ್ರವರ್ತಿಯನ್ನು ರೂಪಿಸಿಕೊಳ್ಳುವಂತಾಗಲಿ. ಚಕ್ರವರ್ತಿಯ ಸಾಮಾನ್ಯತೆ ಮತ್ತು ಸಾಮಾನ್ಯರ ಘನತೆ ಪರಸ್ಪರ ಸ್ಫೂರ್ತಿ ಪಡೆದು ಜೀವಿಸುವಂತಾಗಲಿ. ಅಲ್ಲಾಹು, ನೀನು ಕೂಡ ಎಚ್ಚರ ತಪ್ಪದಂತೆ ಈ ವಿಶ್ವಚಕ್ರ ನಿನ್ನನ್ನು ಜಾಗೃತಗೊಳಿಸುತ್ತಿರಲಿ. ನಮ್ಮೂರು ಬೆಂಗಳೂರು ಹತ್ರ ತಿಮ್ಮಪ್ಪನಹಳ್ಳಿ ಅಂತ, ಹೊಸಕೋಟೆ ತಾಲೂಕು ತಿಮ್ಮಪ್ಪನಹಳ್ಳಿ. ಆ ಊರಲ್ಲಿ ಕಂಪನಿ ನಾಟಕಗಳನ್ನು ಮಾಡುವ ಒಂದು ಪರಂಪರೆ ಇತ್ತು. ಪ್ರತಿ ವರ್ಷ ಬೇಸಿಗೆ ಒಳಗಡೆಗೆ ರಾಮಾಯಣ ಅಥವಾ ಮಹಾಭಾರತದ ನಾಟಕಗಳನ್ನ ಅಲ್ಲಿ ಮಾಡ್ತಾಯಿದ್ರು. ಆ ನಾಟಕಗಳನ್ನ ಬಾಲ್ಯದಿಂದಲೂ ನಾನು ನೋಡ್ತಾ ಬೆಳೆದಿದ್ದರಿಂದ ಅವು ಒಂದು ರೀತಿಯಲ್ಲಿ ನಾನು ರಂಗಭೂಮಿ ಕಡೆಗೆ ಬರೋದಕ್ಕೆ ಒಂದು ಸಹಾಯ ಮಾಡಿರ್ಬೋದು ಅಂತ ಹಾಗನ್ನಿಸುತ್ತೆ ನನಗೆ. ಇನ್ನೊಂದು, ನಮ್ಮ ತಾಯಿ ನನಗೆ ನೂರಾರು ಕಥೆಗಳ ಕಣಜ. ನಮ್ಮ ತಾಯಿ ಆಕೆ ಕತೆ ಹೇಳಿದ ದಿನವೇ ಇಲ್ಲ. ಮತ್ತು ಯಾವುದೇ ಮಾತು ಆಡಬೇಕಾದ್ರೂ ಅದಕ್ಕೆ ಒಗಟು, ಗಾದೆ ಇಂಥವೆಲ್ಲ ಸಾಕಷ್ಟು ಬಳಸಿ ನಮ್ಮ ತಾಯಿ ಮಾತಾಡೋರು. ನಮ್ಮ ತಂದೆನೂ ಮಾತಾಡೋರು. ಯಾಕಂತಂದರೆ ಅವ್ರಿಗೆಲ್ಲ ಕೈವಾರ ನಾರಾಯಣ ಯತಿಯ ಪದ್ಯಗಳು ಬಾಯ್ಪಾಠ ಆಗಿದ್ವು ಅವ್ರಿಗೆ. ನಮ್ಮ ಭಾಗದಲ್ಲಿ ಕೈವಾರ ನಾರಾಯಣ ತಾತನ ಕೀರ್ತನೆಗಳ ಒಂದು ಪರಂಪರೆ ಇದೆ. ದಿನ ಸಂಜೆ ಹೊತ್ತು ಹಟ್ಟಿಯ ಜನರೆಲ್ಲ ಕೂತು ಭಾಳ ಚೆನ್ನಾಗಿ ಆ ಪದ್ಯಗಳನ್ನು ಹಾಡ್ಕೊಳ್ಳೋರು. ಆವಾಗ ಇವರು ಕೂತ್ಕೊಂಡು ಅದನ್ನೆಲ್ಲ ಕಲಿತು ಅದನ್ನು ಹಾಡೋರು ಮತ್ತು ಸಾಕಷ್ಟು ಜನಪದ ಕಥೆಗಳನ್ನು ಹೇಳೋರು. ಆ ಜನಪದ ಕಥೆಗಳನ್ನು ಹೇಳುವ ಆ ಒಂದು ಇದು ಏನಿದೆ ಅದು ಸಹ ನನ್ನ ಕಲ್ಪನಾ ಲೋಕವನ್ನು ವಿಸ್ತಾರ ಮಾಡಿರ್ಬೋದು. ನಾನು ಈ ಒಂದು ಸಾಂಸ್ಕೃತಿಕ ಒಂದು ಜಗತ್ತಿಗೆ ಕಾಲಿಡೋದಕ್ಕೆ ಅವೆಲ್ಲವೂ ಸಹ ಸಹಾಯ ಆಗಿರ್ಬೋದು. ಆಮೇಲೆ ನಾನು MA ಮಾಡಬೇಕಾದ್ರೆ ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕ ಮಾಡಿದ್ವಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟಲ್ಲಿ. ಆವಾಗ ಸಿದ್ಧಲಿಂಗಯ್ಯನವರು, ಇವರು DR ನಾಗರಾಜು ಇವರೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದೀರಿ ಅಂತೆಲ್ಲ ಸ್ವಲ್ಪ ಬೆನ್ನು ತಟ್ಟಿದ್ರು, ಕೀರಮ್ಮೆಲ್ಲ. ಅದೆಲ್ಲವೂ ಸಹ ಏನೋ ನಾವು ಮಾಡ್ತಾ ಇರೋದು ಸರಿ ಇರ್ಬೋದು ಅಂತ ಅನಿಸಿತ್ತು. ಹಂಗಾಗಿ ಅದು ಸಹ ಎಲ್ಲೋ ಒಂದು ಕಡೆಗೆ ನಾವು ಈ ಕಡೆ ಒಂದಷ್ಟು ಜನ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಅನಿಸುತ್ತೆ. 1998ರಲ್ಲಿ
ನಾನು ಅಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ MA ಮಾಡಬೇಕಾದ್ರೆ ಕೀರಂ ನಾಗರಾಜು ಮೊದಲಿಂದಲೂ ನೀನಾಸಂ ಜೊತೆಗೆ ಒಂದು ಸಂಪರ್ಕ ಇತ್ತು. ಅವರು ಪ್ರತಿ ವರ್ಷ ಸಂಸ್ಕೃತ ಶಿಬಿರಕ್ಕೆ ಬರೋರು. ಆ ಸಾರಿ ಅವರು ಬಂದಾಗ ಬರ್ತಾ ಒಂದು ಅಪ್ಲಿಕೇಶನ್ನು ಹಿಡ್ಕೊಂಡೇ ಬಂದಿದ್ದರು. ಮತ್ತು ನನ್ನನ್ನು ನೀನು ನೀನಾಸಂಗೆ ಹೋಗಬೇಕು, MA ಮುಗಿದ ಮೇಲೆ ಬೇರೆ ಎಲ್ಲೂ ಕೆಲಸ ಇನ್ನೊಂದು ಏನೂ ಹುಡುಕಬಾರ್ದು, ನೀನು ನೀನಾಸಂಗೆ ಹೋಗಬೇಕು, ಅಲ್ಲಿ 1 ವರ್ಷ ಕಲಿಬೇಕು, ಆಮೇಲೆ ನೋಡೋಣ ಅಂತ ಅವರು ನನ್ನನ್ನು ಈ ಕಡೆ ಕಳಿಸಿದರು. ಇಲ್ಲೆಲ್ಲೋ ಒಂದು ಕಡೆಗೆ ಭಾಳ ತೀವ್ರವಾದ ನೆಲೆ ಒಳಗಡೆಗೆ ಮತ್ತು ಅತ್ಯಂತ ಸತ್ವಯುತವಾಗಿ ತುಂಬ ಕಾನ್ಸಂಟ್ರೇಷನ್ನಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಅರಿವು ನನಗೆ ಉಂಟಾಯಿತು ಅಂತ. ಅದರಿಂದಾಗಿ ನಾನು ಬಹುಶಃ ನನ್ನ ಕ್ಷೇತ್ರ ಇದೇನೆ, ಇಲ್ಲೇ ಉಳಿಬೇಕು ಅಂತ ಅನ್ನಿಸ್ತು ನನಗೆ. ವಿದ್ಯಾರ್ಥಿ ಜೀವನನ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದೆ. ತುಂಬ ಒಳ್ಳೊಳ್ಳೆ ನಾಟಕಗಳು ಸಹ ಆ ವರ್ಷ ಆಗಿದ್ದವು. BV ಕಾರಂತರು ಅಂಧೇರ್ ನಗರಿ ಚೌಪಟ್ ರಾಜ ಮಾಡಿಸಿದರು. ಅದರಲ್ಲಿ ನನಗೆ ಅಂಧೇರ್ ನಗರಿ ಚೌಪಟ್ ರಾಜನ ಪಾತ್ರ ಕೊಟ್ಟಿದ್ದರು. ಆಮೇಲೆ ಅಕ್ಷರ ಅವರು ಸ್ಮಶಾನ ಕುರುಕ್ಷೇತ್ರ ಮಾಡಿಸಿದರು. ಅದರಲ್ಲಿ ದ್ವಾಪರನ ಪಾತ್ರ ನನಗೆ ಕೊಟ್ಟಿದ್ದರು. ಈ ರೀತಿ ಇನ್ನೂ ಅನೇಕರು ಆ ವರ್ಷ ನಾಟಕಗಳು ಮಾಡಿಸಿದ್ರು. ಐತಾಳರು ಹಂಸದಮಯಂತಿ ಮಾಡಿದರು. ನಳನನ್ನು ಕೊಟ್ಟಿದ್ದರು. ಅದು ಯಕ್ಷಗಾನದ ನಳ. ಯಕ್ಷಗಾನ ಏನೋ ನನಗೆ ಗೊತ್ತಿರಲಿಲ್ಲ, ಆದರೆ ಕಷ್ಟಪಟ್ಟು ಮಾಡ್ತಿದ್ದೆ. ಅದು ಎಷ್ಟು ಮಾಡಿದರೂ ಏನು ಬರ್ತಾ ಇರಲಿಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಇದು ಅದೆಲ್ಲವೂ ಸಹ ಕಾರಣ ಆಗಿ ಕೆಲವು ಪಾತ್ರಗಳು ತುಂಬ ಚೆನ್ನಾಗಿ ಆದವು. ಹಂಗಾಗಿ ಒಂದು ಆಸಕ್ತಿ ತಾನಾಗಿಯೇ ಬಂತು. ಮತ್ತು ನಾನು ಕಲಿತ ಎಲ್ಲ ಸಬ್ಜೆಕ್ಟ್ಗಳಿಗಿಂತ ಈ ಸಬ್ಜೆಕ್ಟ್ ಏನಿದೆ ರಂಗಭೂಮಿ ಅನ್ನೋದು ನನಗೆ ಭಾಳ ಈಸಿ ಅಂತ ಅನ್ನಿಸ್ತು. ಇದ್ಯಾವುದೋ ನನ್ನದೇ ಸಬ್ಜೆಕ್ಟು, ನನ್ನ ಜೊತೆಗೆ ಬಂದಿರೋ ಸಬ್ಜೆಕ್ಟು ಅಂತ ಅನ್ನಿಸ್ತು. ಸ್ಟೂಡೆಂಟಾಗಿ 1 ವರ್ಷ ಆಯಿತು. ಆಮೇಲೆ ತಿರುಗಾಟಕ್ಕೆ ಸೇರಿದೆ. ಇನ್ನೊಂದು ವರ್ಷ ತಿರುಗಾಟಕ್ಕೆ ಸೇರಿದೆ. ಹಾಗಾಗಿ ಆ ತಿರುಗಾಟನೂ ಸಹ 2 ವರ್ಷ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಅದರ ಜೊತೆಗೆ ಇಲ್ಲಿ ಒಂದು 4 ಪೋಸ್ಟ್ ಖಾಲಿ ಇತ್ತು. ಆವಾಗ ನೀನಾಸಂನ ಸುಬ್ಬಣ್ಣವರು ಮತ್ತು ನೀನಾಸಂನವರು ಆ 4 ಪೋಸ್ಟ್ಗಾಗಿ ಸರ್ಕಾರದ ಹತ್ರ ಮಾತುಕತೆ ಮಾಡಿ ಆ 4 ಪೋಸ್ಟನ್ನು ತುಂಬಿದರು. ಆವಾಗ ನಾನು, ನಮ್ಮ ಮಂಜು ಕೊಡಗು, ಶ್ರೀಧರ್, ಅರುಣ್ ಮೇಷ್ಟ್ರು, ನಾವು ಇಷ್ಟು ಜನ ಮೇಷ್ಟ್ರುಗಳಾದ್ವಿ. ನಾನು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ತಾರ್ತೂಫ್ ನಾಟಕನ ಕ್ಲಾಸಲ್ಲಿ ಓದ್ತಾ ಇರ್ತೀನಿ. ಆ ಓದ್ದಾಗೆಲ್ಲನೂ ನನಗೆ ಅನ್ನಿಸ್ತಿತ್ತು ಈ ನಾಟಕನ ಮಾಡಿಸ್ಬೇಕು ಅಂತ. ಅಂದರೆ ಮಾಡಿಸ್ಬೇಕು ಅಂತಂದರೆ ನನಗೆ ಯಾವಾಗಲೂ ನಾಟಕನ ಮಾಡಿಸ್ತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಯಾಕಂತಂದರೆ ಎಲ್ಲ ಪಾತ್ರಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಅನ್ನೋಷ್ಟೊತ್ತಿಗೆ ಎಲ್ಲ ಪಾತ್ರಗಳನ್ನ ನಾನು ಅನುಭವಿಸಿ ಅವ್ರ ಜೊತೆಗೆ ಹಂಚ್ಕೊಳ್ತಾ ಇರ್ತೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಆ ಒಂದು ಸಾಧ್ಯತೆಗಾಗಿ ಈ ನಾಟಕನ ನಾನು ಆಯ್ಕೆ ಮಾಡಿದೆ. ಅದು ಭಾಳ ಮುಖ್ಯವಾದ ನಾಟಕ. ಮತ್ತು ಈಗಿನ ನಮ್ಮ ಸಂದರ್ಭದಲ್ಲಂತೂ ಅತ್ಯಂತ ಮುಖ್ಯವಾದ ನಾಟಕ ಮೋಲಿಯರ್ನ ತಾರ್ತೂಫ್ ನಾಟಕ ಅಂತ ಅನಿಸುತ್ತೆ. ಅದು ಏನೇನೇನೋ ವಿಷಯಗಳನ್ನ ಮಾತಾಡ್ತಾ ಇದ್ದೆ.
ಅದು ಧರ್ಮದ ಕುರಿತು, ನಿಜವಾದ ಧರ್ಮದ ಕುರಿತು, ಸತ್ಯವಾದ ಪ್ರಾಮಾಣಿಕವಾದ ಧರ್ಮದ ಕುರಿತು, ಭಕ್ತಿಯ ಕುರಿತು, ನಿಜ ಭಕ್ತಿಯ ಕುರಿತು ಮಾತಾಡ್ತಾ ಇರೋ ನಾಟಕ ತಾರ್ತೂಫ್ ನಾಟಕ. ಅಜ್ಜಿ, ಈ ನಿಮ್ಮ ತಾರ್ತು ಬಹಳ ಒಳ್ಳೆಯವನು ಅಂತಲೇ ಇಟ್ಕೊಳ್ಳೋಣ. ಹೌದೇ ಹೌದು, ಅವನು ಒಳ್ಳೆ ಯೋಗ್ಯ. ಅವನ ಮಾತು ಕೇಳಿದ್ರೆ ನಿಮಗೆ ಒಳ್ಳೆಯದು. ನಿನ್ನಂಥ ಮೂರ್ಖರು ಅವನ್ನ ತೆಗಳಿ ಆಡ್ಕೊಳ್ಳೋದು ನೋಡಿದ್ರೆ ನನಗೆ ಕೋಪ ಉರಿದಿ ಹೇಳುತ್ತೆ. ಈ ಮತ ಅಂದ ಎಲ್ಲರಲ್ಲೂ ಹುಡುಕ್ತಾ ನಮ್ಮ ಮನೆಯವ್ರ ಮೇಲೆ ಪಾರುಪತ್ಯ ನಡೆಸ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನಿರ್ಬೇಕು? ಮಹಾ ಧರ್ಮಿಷ್ಠ ಇವನು ಒಪ್ಪೋದು ಹೊರತು ನಮ್ಮ ಮನೇಲಿ ಏನೊಂದು ಸಂತೋಷ ಸಂಭ್ರಮ ಇರಬಾರ್ದಲ್ವೇ? ನಾವು ಸದ್ಯದ ಸಂದರ್ಭದ ಬಗ್ಗೆ ಮಾತಾಡದೇ ಇದ್ದರೆ ನಾವು ನಮ್ಮ ಕೆಲಸದ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಅವಪ್ರಜ್ಞೆಯನ್ನು ಇಟ್ಕೊಂಡಿದ್ದೀವಿ ಅನ್ನೋ ಒಂದು ಭಾವನೆ ಇದೆ. ಮಾತಾಡ್ತಾ ಇರೋ ರೀತಿಗಳು ಬೇರೆ ಬೇರೆ ಆಗಿರ್ಬೋದು, ನಮಗೆ ಸಿದ್ಧಿಸಿರುವ ಪ್ರಕಾರಗಳು ಬೇರೆ ಬೇರೆ ಇರ್ಬೋದು. ಆದರೆ ಎಲ್ಲರ ಕಾಳಜಿ ಸಹ ಅದು ಒಂದು ರೀತಿಯಲ್ಲಿ ಈ ಸಮಾಜದ ಜೊತೆಗೆ ಮಾತಾಡಬೇಕು ಅಂತಿದೆ. ಆದರೆ ಕೆಲವರು ತುಂಬ ನೇರವಾಗಿ ಮಾತಾಡಬೇಕು ಅಂತ ಇದ್ದಾರೆ. ಇನ್ನು ಕೆಲವರು ಅಷ್ಟು ನೇರವಾಗಲ್ಲ, ಸ್ವಲ್ಪ ಹಿಂದೆ ನಿಂತು ಮಾತಾಡೋಣ ಅಂತ. ನನ್ನ ಕೆಲಸ ಮತ್ತು ನನ್ನ ಆಯ್ಕೆಗಳು ಯಾವ ರೀತಿ ಅಂತಂದರೆ, ನನಗೆ ಆ ರೀತಿ ಕೆಲಸ ಮಾಡಿದೆ ವಿಧಿ ಇಲ್ಲ ಅಂತ ಅನಿಸುತ್ತೆ ನನಗೆ. ಆ ರೀತಿ ನಾನು ಸಾಮಾಜಿಕವಾದ ಕೆಲಸನ ಮಾಡ್ತಾನೆ ಅದನ್ನು ಪೊಲಿಟಿಕಲ್ಲಾಗಿ, ರಾಜಕೀಯವಾಗಿ ನಾವು ಅದನ್ನು ಮುಟ್ಟದೇ ಇದ್ದರೆ ನಮ್ಮ ಕೆಲಸ ನಮಗೆ ತೃಪ್ತಿ ಕೊಡೋದಿಲ್ಲ ಅಂತ ಅನಿಸುತ್ತೆ. ಅಂದರೆ ನಾವು ಏನನ್ನಾದರೂ ಗಟ್ಟಿ ಹೇಳ್ತಾ ಇದ್ದೀವಿ ಅಂದಾಗ ಒಂದು ವಿರೋಧದ ಒಂದು ನೆಲೆ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಈ ವಿರೋಧವನ್ನು ನೀವು ತುಂಬ ನೇರವಾಗಿ ಹೇಳೋದಕ್ಕೆ ಈ ಕಾಲದಲ್ಲಿ ಕಷ್ಟ ಆಗ್ತಾಯಿದೆ. ಯಾವುದೇ ಒಂದು ವಿಷಯನ ವಿರೋಧ ಮಾಡುವುದಕ್ಕೆ ತುಂಬ ನೇರವಾಗಿ ಹೇಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಆದ್ದರಿಂದ ಈ ರಂಗಭೂಮಿಯ ಮೂಲಕ ಅದಕ್ಕಿರುವ ಸಾಧ್ಯತೆಗಳ ಮೂಲಕ ನಾವು ಭಾಳ ಆರಾಮಾಗಿ ಅಂಥ ವಿಷಯಗಳನ್ನ, ಅನೇಕ ವಿಷಯಗಳನ್ನು ಹೇಳ್ಬೋದು ಅಂತ ಅನಿಸುತ್ತೆ. ನಿಮಗೆ ದೇವರೇ ಒಳ್ಳೆ ಬುದ್ಧಿ ಕೊಡಬೇಕು. ಅವನು ಹೇಳುವ ನಿಯಮದ ಹಾಗೆ ನೀವೆಲ್ಲ ನಡೆದಿದ್ರೆ ಈ ಮನೆ ಅದೆಷ್ಟೋ ಚೆನ್ನಾಗಿರ್ತಿತ್ತು. ಭಕ್ತಿಗೆ ಬಹಳ ದೊಡ್ಡ ಹಿನ್ನೆಲೆ ಇದೆ. ಅದು ಭಾರತದಲ್ಲಂತೂ ಬಹಳ ದೊಡ್ಡ ಹಿನ್ನೆಲೆ ಇದೆ. ಆದ್ದರಿಂದ ಈ ನಿಜ ಭಕ್ತಿ ಯಾವುದು, ಇದನ್ನು ತಿಳ್ಕೊಳ್ಳೋದು ಹೇಗೆ? ಈ ಮುಖಕ್ಕೂ ಮತ್ತು ಮುಖವಾಡಕ್ಕೂ ವ್ಯತ್ಯಾಸ ತಿಳ್ಕೊಳ್ಳೋದು ಹೇಗೆ? ಇಲ್ಲಿ ಭಕ್ತಿಯ ಈ ಸ್ತೋತ್ರ, ಈ ಉರುಬು, ಈ ಹೇಳಾಟ ಏನಿದೆ ಈ ಥರದ್ದು, ಅಂಥ ಜನರ ಬಗ್ಗೆ ಈ ಭಕ್ತರು ಯಾವ ರೀತಿಯ ಒಂದು ಸದೂರವನ್ನು ಇಟ್ಕೊಳ್ಬೇಕು. ಅವರ ಹತ್ತಿರ ಇದ್ರೂ ಅವರನ್ನು ಪರೀಕ್ಷಿಸುವ ಒಂದು ಗುಣವನ್ನು ಈ ಭಕ್ತರಿಗೆ ಇರಬೇಕಾಗುತ್ತೆ. ಆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಜನರನ್ನು ಪ್ರಚೋದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುವ ಕೆಲವು ಕುಳುಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಕಾಲದಲ್ಲಿ. ಆದ್ದರಿಂದ ಆ ಕುಳುಗಳ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ. ಈಗ ಅದು ಆ ಧರ್ಮ ಈ ಧರ್ಮ ಅನ್ನೋದಲ್ಲ, ಎಲ್ಲ ಧರ್ಮಗಳಲ್ಲೂ ಇಂಥ ಕುಳುಗಳು ಇದ್ದಾರೆ. ಅವ್ರ ಬಗ್ಗೆ ನಾವು ಭಾಳ ನೇರವಾಗಿ ಮಾತಾಡಲೇಬೇಕಾಗಿದೆ. ಆದ್ದರಿಂದ ನನಗೆ ಇದು ಫ್ರೆಂಚ್ ನಾಟಕ, ಎಷ್ಟೋ ದೂರ ದೇಶದ ನಾಟಕ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಇದು ನಮ್ಮದೇ ನಾಟಕ, ನಮ್ಮ ಸಂದರ್ಭದ್ದೇ ನಾಟಕ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ.
ನಿಮ್ಮಂಥ ವಿರಕ್ತರು ದೇಹದಂಡನೆಗೆ ಬಳಸುವ ಉದ್ದನೆಯ ಚಾವಟಿಯನ್ನು, ಆ ಕೂದಲಿನ ಶರ್ಟನ್ನು ಬೀಗ ಹಾಕಿಡಪ್ಪ. ಯಾರಾದರೂ ನನ್ನನ್ನು ನೋಡೋಕೆ ಬಂದರೆ ದಾನವಾಗಿ ಬಂದದ್ದನ್ನೆಲ್ಲ ಬಂದಿಗಳಿಗೆ ಹಂಚೋದಕ್ಕೆ ಹೋಗಿದ್ದಾರೆ ಅಂತ ಹೇಳು. ಭಗವಂತ ಬೆಳಕು ತೋರಿಸಲಿ ಅಂತ ಪ್ರಾರ್ಥನೆ ಮಾಡು. ಅಪ್ಪ, ಏನ್ ಬೂಟಾಟ್ಗೆ ಜಂಬ ಕುಚ್ಚಾಟ. ಈ ನಾಟಕ ಫಸ್ಟು ಅವನು ಆಡಿದಾಗ 5 ವರ್ಷ ಬ್ಯಾನ್ ಮಾಡಿಬಿಡ್ತಾರೆ. ಈ ಧಾರ್ಮಿಕ ಶುದ್ಧವಾದಿಗಳೇನಿದ್ರು ಚರ್ಚಿನ ಬಿಷಪ್ಪನ ನೇತೃತ್ವದಲ್ಲಿ ರಾಜನ ಬಳಿಗೆ ಹೋಗಿ ದೂರ ಹೇಳ್ಬಿಟ್ಟು 5 ವರ್ಷ ಬ್ಯಾನ್ ಮಾಡಿಸ್ಬಿಡ್ತಾರೆ. ಈ ಮೋಲಿಯರು ರಾಜನ ಲೂಯಿ ಆಸ್ಥಾನದಲ್ಲಿ ಕವಿ ಆಗಿರ್ತಾನೆ. ಆ ಕಾಲದ ಕವಿಗಳು ರಾಜನಿಗೆ ವಿಧೇಯರಾಗಿರಬೇಕಾಗಿತ್ತು, ಅದು ಪದ್ಧತಿಯೂ ಹೌದು. ಹಾಗಾಗಿ ಅವನು ಏನು ಮಾಡ್ತಾನೆ, ರಾಜನನ್ನು ಹೊಗಳಿಬಿಟ್ಟು ನಮ್ಮ ರಾಜ ಅಂಥವನು ಇಂಥವನು, ನಿಮ್ಮನ್ನು ಕ್ಷಮಿಸಿದ್ದಾನೆ, ನಿಮ್ಮನ್ನು ಬಿಡುಗಡೆಗೊಳಿಸಿದ್ದಾನೆ, ಇವನಿಗೆ ಶಿಕ್ಷೆ ಕೊಡೋ ಹಾಗೆ ಮಾಡಿದ್ದಾನೆ ಅಂತ ರಾಜನನ್ನು ಮುಖ್ಯ ಮಾಡಿ ಅವನ್ನ ಹೊಗಳಿ ಈ ನಾಟಕಕ್ಕೆ ಒಂದು ವೇದಿಕೆಯನ್ನು ಮೋಲಿಯರು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ. ಈ ಮೊದಲು ನಾನು ಪ್ರಸನ್ನ ಅವ್ರ ಜೊತೆಗೆ ಇದೇ ನಾಟಕ ಆಚಾರ್ಯ ಪ್ರಸನ್ನ ಅಂತ ಅವ್ರ ಜೊತೆಗೆ ನಾನು ತಾರ್ತೂಫ್ ಮಾಡಿದ್ದೆ, ಆಚಾರ್ಯನ ಮಾಡಿದ್ದೆ. ಆ ನಾಟಕದಲ್ಲಿ ಮಾಡಿದಾಗ ಪ್ರಸನ್ನ ಅವರು ಏನೂ ರಂಗದ ಮೇಲೆ ಏನನ್ನೂ ಬಳಸದೆ ನಾಟಕ ಮಾಡಿಸಿದರು. ಭಾಳ ಮುಖ್ಯವಾದ ಮಾತು ಬಂದಿದ್ದೇನೆಂದರೆ, ಇದು ಏನೋ ಈ ನಾಟಕ ಎಲ್ಲೋ ಒಂದು ಕಡೆಗೆ ಒಂದು ಮನೆಯ ಒಂದು ವಾತಾವರಣವನ್ನು ಕೇಳ್ತಾ ಇದೆ, ಅದು ಇಲ್ಲ ಅಂತ ಅನ್ನಿಸ್ತು. ಮಿಕ್ಕಂತೆ ನಿಮ್ಮೆಲ್ಲರ ಶ್ರಮ ಮತ್ತು ಅಭಿನಯ ಎಲ್ಲ ಚೆನ್ನಾಗಿತ್ತು, ಹಾಡು ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿತ್ತು, ಪ್ರಸನ್ನ ಅವ್ರ ನಿರ್ದೇಶನವೂ ಚೆನ್ನಾಗಿದೆ, ಆದರೆ ಏನೋ ಖಾಲಿ ಅಂತ ಅನ್ನಿಸ್ತಾ ಇದೆ ಅಂತ. ಅದೊಂದು ನಾನು ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ಮತ್ತು ಆಡಿಯನ್ಸು ನನ್ನ ಜೊತೆ ಮಾತಾಡಿದ ಮಾತುಗಳು ನನ್ನ ತಲೆ ಒಳಗಡೆಗಿದ್ದು. ಹಾಗಾಗಿ ಇದನ್ನು ನಾನು ಒಂದು ರೀತಿಯಲ್ಲಿ ಮನೆಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಈ ನಾಟಕನ ಮಾಡಬೇಕು ಅಂತ. ಆದರೆ ಈ ಮನೆ ನಿರ್ಮಾಣ ಮಾಡೋದಕ್ಕೆ ಈಗ ನಿಮಗೆ ನೋಡೋದಕ್ಕೆ ಅದು ಸೆಟ್ಟು ತುಂಬ ಹೆವಿ ಅಂತ ಅನ್ನಿಸ್ತಾ ಇದೆ. ಆದರೆ ಪ್ರತಿ ವರ್ಷ ಏನು ತಿರುಗಾಟಕ್ಕೆ ಫ್ರೇಮ್ಗಳು ತಗೊಂಡೋಗ್ತೀವಿ ಕರ್ಟನ್ ಕಟ್ಟೋದಕ್ಕೆ, ಅದೇ ಫ್ರೇಮ್ಗಳನ್ನ ಇಟ್ಕೊಂಡು ನಾನು ಆ ಸೆಟ್ಟನ್ನು ಮಾಡಿರೋದು. ಆ ಫ್ರೇಮುಗಳ ನಾನು ತಿರುಗಾಟ ಮಾಡಬೇಕಾದ್ರೆ ಅನ್ನಿಸ್ತಿತ್ತು, ಈ ಫ್ರೇಮುಗಳನ್ನ ಬಳಸೇ ನಾಟಕ ಮಾಡಬೇಕಲ್ಲ, ಯಾವಾಗಾದರೂ ಅದನ್ನೇ ಸೆಟ್ಟಾಗಿ ಮಾಡಬೇಕಲ್ಲ. ಇದು ಕರ್ಟನ್ ಕಟ್ತೀವಿ, ಕರ್ಟನ್ ಹಿಂಭಾಗದಲ್ಲಿರುತ್ತೆ ಈ ಫ್ರೇಮು, ಆದರೆ ಆ ಫ್ರೇಮನ್ನೇ ಮುಂದಕ್ಕೆ ತರುವಂಥದ್ದು ಯಾವುದಾದ್ರೂ ನಾಟಕ ಮಾಡಬೇಕು ಅಂತ ನನಗೊಂದು ಯೋಚನೆ ಇತ್ತು. ಆವಾಗ ನಾನು ಆ ಫ್ರೇಮ್ಗಳನ್ನು ಜೋಡಿಸಿ ಒಂದು ಪ್ರಯತ್ನನ ಮಾಡಿದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಹಿಂದ್ಗಡೆ ಒಂದು ಬಿದಿರನ್ನ ಇದಿತ್ತು ಒಂದು ಫ್ರೇಮು, ಅದನ್ನು ತಗೊಂಬಂದು ಫ್ರೇಮ್ ಒಳಗಡೆ ಗಿಟ್ಟೆ ಸುಮ್ಮನೆ ಪ್ರಯತ್ನ ಮಾಡೋಷ್ಟೊತ್ತಿಗೆ. ಅದು ಒಂದು ರೀತಿ ಚೆನ್ನಾಗಿ ಕಾಣಿಸ್ತು. ಆಮೇಲೆ ಕೆಳಗಡೆ ಗೋಡೆಗಳಿಗೆ ಪ್ಲೈವುಡ್ಡು ಇದನ್ನು ಸಿಗಿಸಿ ಮೇಲೆ ಬಿದಿರನ್ನ ಇದನ್ನು ಇಟ್ಟಾಗ ಒಂದು ರೀತಿ ಚೆನ್ನಾಗಿ ಕಾಣ್ಬೋದು ಅಂತ ಆಯಿತು. ಆ ಮನೆ ಒಂದು ರೀತಿ ಈ ದೊರಿನಾಳ ಮಮತೆ ಇದ್ದಂಗಿದೆ, ಅದು ನಿರ್ಮಲವಾಗಿದೆ, ಗಾಳಿ ಹೊರಗಿಂದ ಒಳಗಿಂದ ಎಲ್ಲ ಕಡೆಗೆ ಆಡೋ ರೀತಿ ಇದೆ, ಎಲ್ಲ ಕಿಟಕಿಗಳು ಓಪನ್ ಆಗಿದ್ದಾವೆ ಮನೆಗೆ. ಆದರೆ ಕೆಳಗಡೆಗೆ ಮನೆ ಪೂರ್ತಿ ಕ್ಲೋಸ್ ಆಗಿದೆ. ಆ ಕ್ಲೋಸ್ ಆಗಿರುವ ಭಾಗದ ಪ್ರತೀಕ ಈ ಆರ್ಗಾನ್, ಈ ತಾರ್ತೂಫ್, ಇವರೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈ ಮನೆ ಎಲ್ಲ ಪಾತ್ರಗಳು ಆ ಮೇಲೆ ಇರುವ ಅದರ ಪ್ರತೀಕ, ಆ ಬಿದಿರಿನ ಪ್ರತೀಕ, ಅದು ಚೆನ್ನಾಗೂ ಕಾಣಿಸ್ತು. ಆಮೇಲೆ ನಮ್ಮ ಮ್ಯೂಸಿಕ್ನ ಕೆಲಸ ಮಾಡಿರುವ ಜಗದೀಶ್ ಅವರು ಸಹ ನನ್ನ ಜೊತೆಗೆ ಕೈ ಜೋಡಿಸಿದರು. ಇದಕ್ಕೆ ಕಲರ್ಸು ಏನೇನಿರಬೇಕು ಅಂತ, ಯಾವ ರೀತಿಯ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ಟೆ, ಟೇಬಲ್ಲು, ಈ ಕುರ್ಚಿ, ಈ ಥರದಕ್ಕೆಲ್ಲ ಸಹಾಯ ಮಾಡಿದರು. ಹಾಗಾಗಿ ಮತ್ತು ನಟರ ಜೊತೆಗೂ ನಾವೆಲ್ಲ ಅದನ್ನಿಟ್ಟು ಇದನ್ನಿಟ್ಟು ಮಾತಾಡ್ತಾ ಹೋದ್ವಿ.
ಆವಾಗ ಯಾವುದು ಹೆಚ್ಚು ಜನ ಒಪ್ಪಿದ್ರು, ಯಾವುದು ಚೆನ್ನಾಗಿದೆ, ಹೊಂದಾಣಿಕೆ ಆಗ್ತಾಯಿದೆ ಅಂತ ಅನ್ನಿಸ್ತು. ಆ ರೀತಿ ಎಲ್ಲ ಮಾಡ್ತಾ ಇದೊಂದು ವಿನ್ಯಾಸ ಬಂತು. ಆಮೇಲೆ ನೀವು ಕೇಳಿದ ಪ್ರಶ್ನೆ ಸರಿಯಾದ ಪ್ರಶ್ನೆನೇ. ಈಗ ನಾವು ಹೋಗ್ತಾ ಇರುವ ಊರುಗಳು ಅಲ್ಲಿ ನಾಟಕ ಮಾಡೋದಕ್ಕಾಗುತ್ತೆ ಅಂತ. ಅಲ್ಲಿ ಈ ನಾಟಕನ ಮಾಡ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಆದರೆ ಈ ಫ್ರೇಮುಗಳು ಒಂದಕ್ಕೊಂದು ಎಲ್ಲವೂ ಸಹ ಗಟ್ಟಿ ನಿಲ್ತವೆ. ಹಿಂದುಗಡೆ ಏನಾದರೂ ಅದಕ್ಕೆ ಮಳೆ ಗಿಳೆ ಒಡೆದು ಒಂದು ಭದ್ರವಾಗಿ ಯಕ್ಷಗಾನದವರು ಟೆಂಟನ್ನು ಬಿಗಿದು ಕಟ್ಟೋ ರೀತಿ ಏನಾದರೂ ಕಟ್ಟಿ ಮಾಡಿದರೆ ಎಲ್ಲಿ ಬೇಕಾದರೂ ಈ ನಾಟಕನ ಬಯಲಲ್ಲೂ ಮಾಡ್ಬೋದು. ತಾರ್ತೂಫ್ ನಾಟಕ ಇದೆ, ಏನಿದೆ ತಾರ್ತೂಫ್ ಪಾತ್ರ. ತಾರ್ತೂಫ್ ಅನ್ನೋದು ಒಂದು ಹೆಸರಷ್ಟೇ. ಆ ಹೆಸರು ಮತ್ತು ಅವನ ಹಿಂದಿರುವ ಆ ಕಪಟತೆ ಇಲ್ಲಿ ನಾವು ಯಾವ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ ಆ ರೀತಿಯ ಕಪಟತೆಯಿಂದ ಮೆರಿತಾ ಇರತಕ್ಕಂಥ ಎಲ್ಲ ಅಧಾರ್ಮಿಕ ಜೀವಿಗಳು, ಧಾರ್ಮಿಕರಲ್ಲ, ಅವರು ನಿಜವಾದ ಧಾರ್ಮಿಕರಲ್ಲ, ಅಧಾರ್ಮಿಕರು ಅಂತ ನಾವು ಏನಾದರೂ ಕರೆಯೋದಾದರೆ ಯಾರನ್ನಾದರೂ, ಅಂದರೆ ಧರ್ಮವನ್ನು ತಮ್ಮ ಲಾಭಕ್ಕಾಗಿ, ತಮ್ಮ ಸ್ವಂತಕ್ಕಾಗಿ, ತಮ್ಮ ತೀಟೆಯನ್ನು ತೀರಿಸ್ಕೊಳ್ಳೋದಕ್ಕೆ ಧರ್ಮವನ್ನು ಬಳಸ್ಕೊಳ್ತಕ್ಕಂಥವ್ರಿಗಾಗಿ ಹೇಳೋದಿದ್ದರೆ ಅದು ಈ ತಾರ್ತೂಫನ ಪಾತ್ರದ ಮೂಲಕನೇ ಹೇಳಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ತಾರ್ತೂಫ್ ಅನ್ನೋದು ಒಂದು ಯಾವುದೋ ದೇಶದ ಹೆಸರು ಅಂತ ಅನಿಸೋದೇ ಇಲ್ಲ ಸರ್ ನನಗೆ. ನಮ್ಮ ಕಾಲದಲ್ಲೇ ನಮ್ಮ ಸುತ್ತ ನಡೀತಾ ಇರುವ, ನಾವು ನೋಡ್ತಾ ಇರುವ ಕೆಲವು ಪಾತ್ರಗಳ ಪ್ರತಿಬಿಂಬ ಅಂತ ಅನಿಸುತ್ತೆ, ಅದು ಪ್ರತಿರೂಪ ಅಂತ ಅನಿಸುತ್ತೆ. ಎಲ್ಲಿ ಒಳ್ಳೆಯ ತತ್ವಗಳನ್ನು ಮಾತನಾಡಿದ ಮಾತ್ರಕ್ಕೆ ನಿಜವಾಗಿಯೂ ಒಳ್ಳೆಯವನೊಂದು ಹಾಗಾಯ್ತೆ. ಇಲ್ಲ ಇಲ್ಲ, ಈ ಜನರೆಲ್ಲ ಎಂಥವರು ಅಂತ ತಿಳ್ಕೊಂಡಿದ್ದಾರೋ ಅಂಥವನೇ ನಾನು ನಿಜವಾಗಿ. ದೇವರು ಕೃತಿಯನ್ನು ಬರೆದ ಮೂರ್ತಿರಾವು ಇದರ ಅನುವಾದ ಮಾಡಿದ್ದಾರೆ. ಜೊತೆಗೆ ಅವರು ಎಷ್ಟು ತೀವ್ರವಾಗಿ ಈ ಸ್ಕ್ರಿಪ್ಟನ್ನು ಭಾವಿಸಿದ್ದಾರೆ ಅದನ್ನು ಓದಬೇಕಾದ್ರೇ ಅನಿಸುತ್ತೆ. ಕೆಲವು ಪಾತ್ರಗಳ ಬಗ್ಗೆ ಅವರು ಬರಿತಾ ಆ ಪಾತ್ರದ ಬಗ್ಗೆ ಒಂದು ಸಣ್ಣ ರೀತಿಯ ಸೂಚನೆಯನ್ನು ಕೊಡ್ತಾರೆ. ನೋಡಿ, ಇಂಥ ಪಾತ್ರ ಇಂಥ ದೊಡ್ಡ ವಿಷಯನ ಮಾತಾಡ್ತಾ ಇದ್ದೆ ಅಂತ. ಈ ನಾಟಕದಲ್ಲಿ ದೊರಿನಾ ಪಾತ್ರ ಏನಿದೆ, ಆ ದೊರಿನಾ ಒಂದು ಹಳ್ಳಿಯ ಹೆಣ್ಮಗಳು. ಅವಳು ಬಂದು ಈ ಪ್ಯಾರಿಸ್ನ ಈ ಆರ್ಗನ್ ಮನೆಯಲ್ಲಿ ಉಳ್ಕೊಂಡಿದ್ದಾಳೆ. ಆ ಮನೆ ಕೆಲಸದವಳು ಆಗಿದ್ದಾಳೆ. ಆದರೆ ಅವಳಿಗೊಂದು ಸ್ವಾತಂತ್ರ್ಯ ಇದೆ. ಆದರೆ ಆ ಮನೆಯಲ್ಲಿ ನಡೆಯುವ ಎಲ್ಲ ಕುತಂತ್ರಗಳನ್ನು ಅವಳು ಬಯಲಿಗೆ ಎಳಿತಾಳೆ, ಎಲ್ಲ ತಿಳುವಳಿಕೆಗಳನ್ನು ತಂದು ಕೊಡುತ್ತಾಳೆ. ಆ ಮನೆಯನ್ನು ಒಂದು ರೀತಿಯಲ್ಲಿ ತಾಯಿ ಥರ ಕಾಪಾಡ್ತಾ ಇರ್ತಾಳೆ. ಮತ್ತು ಇಲ್ಲಿ ಆಗ್ತಕ್ಕಂಥ ಎಲ್ಲ ಕಪಟತೆಯನ್ನು ಹೇಳ್ತಾ ಇರ್ತಾಳೆ. ಆವಾಗ ಮೂರ್ತಿರಾವ್ ಬರೀತಾರೆ, ಅವಳು ಮಾತಾಡೋ ಮಾತುಗಳಿಗೆ ಅವ್ರು ಬರೆಯೋದು, ಮಾತಾಡ್ತಾ ಇರೋವಳು ಕೆಲಸದವಳು ಅಂತ, ಕೆಲಸದವಳು ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತ. ಅಂದರೆ ಆ ರೀತಿಯ ಒಂದು ಚಿಂತನೆಯ ನಾಟಕ ಭಾಳ ಮುಖ್ಯ ಅಂತ. ಇಂಥ ಸಂಕಟಕರವಾದ ಜಗಳಗಳನ್ನು ನಿಲ್ಲಿಸೋಣ. ನಾನು ಇಲ್ಲಿರೋದ್ರಿಂದ ಇಂಥ ವಿಪರೀತ ಘರ್ಷಣೆಗೆ ಅವಕಾಶವಾಗಿದೆ. ನಾನು ಇಲ್ಲಿಂದ ಹೊರಟು ಹೋಗೋದು ನನ್ನ ಮನಸ್ಸಿಗೆ ದೃಢವಾಗ್ತಾ ಇದೆ ಅಣ್ಣ. ಇದೇನಿದು, ಮನಪೂರ್ವಕವಾಗಿ ಮಾತಾಡ್ತಾ ಇದ್ದೀಯಾ? ಅವರಿಗೆ ನನ್ನ ಮೇಲೆ ದ್ವೇಷ. ನನ್ನ ಪ್ರಾಮಾಣಿಕತೆ ವಿಷಯ ನಿನ್ನ ಮನಸ್ಸಿನಲ್ಲಿ ಸಂದೇಹ ಬಿತ್ತೋದಕ್ಕೆ ಏರ್ಪಾಟು ಮಾಡಿರೋದು ಕಾಣ್ತಾನೆ ಇದೆ. ನಾಟಕದ ಬಗ್ಗೆ, ಈ ತಾರ್ತೂಫ್ ಬಗ್ಗೆ ಸಾಕಷ್ಟು ವಿಮರ್ಶೆ, ವ್ಯಾಖ್ಯಾನಗಳು ಇವೆಲ್ಲವೂ ಸಹ ಬಂದಿದ್ದಾವೆ. ಅದರಲ್ಲಿ ಒಂದು ವಿಮರ್ಶೆ ಏನು ಹೇಳುತ್ತೆ ಅಂತಂದರೆ, ದೊರಿನಾ ಬಗ್ಗೆ ಒಂದು ಹಳ್ಳಿಗಾಡಿನ ಹೊಲಗದ್ದೆಗಳ ಗಾಳಿ ಈ ಪ್ಯಾರಿಸ್ ನಗರಕ್ಕೆ ಬೀಸಿದಂತೆ ಈ ದೊರಿನಾ ಅಂತ. ನಿರ್ಮಲವಾದ ಮಮತೆಯಿಂದ ಕೂಡಿದ ಗಾಳಿ ಈ ಪ್ಯಾರಿಸ್ ನಗರದ ಕಡೆಗೆ ಬೀಸ್ತಾ ಇದೆಯಂತೆ. ಆ ರೀತಿ ಈ ದೊರಿನಾ ಪ್ಯಾರಿಸ್ನ ಈ ಮನೆಗೆ
ಬಂದಿದ್ದಾಳೆ. ಆದ್ದರಿಂದ ಅವಳು ಆ ಪ್ಯಾರಿಸ್ಸು ನಗರ, ಒಂದು ನಗರದಲ್ಲಿ ಸೃಷ್ಟಿಯಾಗುವ ಈ ಎಲ್ಲ ರೀತಿಯ ಅತಿಗಳನ್ನು ಅವಳು ಭಾಳ ಆಳದಲ್ಲಿ ಟೀಕಿಸ್ತಾ ಇದ್ದಾಳೆ. ನಾಟಕದ ಆರಂಭದಲ್ಲೇ ಅವಳು ಕಸ ಹೊಡಿತಾ ಬರ್ತಾಳೆ. ಏನು ಆ ಗೋಡೆ ಕಸ ಹೊಡಿತಾಳೆ, ಚೇರ್ನ ಮೇಲೆ ಕೂತಿರೋ ಧೂಳು ಕೊಡುತ್ತಾಳೆ. ಜೊತೆಗೆ ಅಲ್ಲಿ ಮರಿಯಾನ ನಿಂತಿರ್ತಾಳೆ, ಆರ್ಗಾನ್ ಮಗಳು, ಅವಳ ತಲೆನೂ ಕೊಡುತ್ತಾಳೆ. ಈ ತಲೆಯಲ್ಲಿ ತುಂಬ್ಕೊಂಡಿದ್ದಾವೆ ಅಲ್ಲ, ನಮ್ಮ ತಲೆಗಳಲ್ಲಿ ತುಂಬ್ಕೊಂಡಿದೆಯಲ್ಲ ಕೊಳೆ, ಅದನ್ನು ತೆಗಿತಕ್ಕಂಥ ಪಾತ್ರ ಅಂತ. ಇಲ್ಲಿ ನಾಟಕದಲ್ಲಿ ಇರುವ ಅನೇಕ ಪಾತ್ರಗಳಿಗೆ ಅನೇಕ ಕೊಳೆಗಳಿದ್ದಾವೆ. ದೊರೆನಾಗ ಮಾತ್ರ ಇಲ್ಲ ಆ ಕೊಳೆ. ಮರಿಯಾನ ನೋಡಿ ಪ್ರೀತಿ ಮಾಡಿದ್ದಾಳೆ, ಆದರೆ ಧೈರ್ಯವಾಗಿ ಅಪ್ಪನ ಹತ್ರ ಹೇಳೋ ಧೈರ್ಯ ಇಲ್ಲ ಅವಳಿಗೆ, ಧೈರ್ಯವಾಗಿ ಹೇಳ್ಕೊಳಕ್ಕಾಗ್ತಿಲ್ಲ. ಆವಾಗ ಚೆನ್ನಾಗಿ ರೇಗಿಸಿ ಬೆಂಡೆತ್ತಿ ಅವಳಿಗೆ ಮರಿಯಾನಾಗೆ ಅವಳನ್ನ ಅಳಿಸಿ ಕಾಡಿಸಿ, ಇಲ್ಲ ಏನು ಮಾಡೋದಕ್ಕೂ ತಾನು ಸಿದ್ಧ ಅನ್ನೋ ರೀತಿ ತಯಾರು ಮಾಡಿಬಿಡ್ತಾಳೆ. ಅವಳು ಅಷ್ಟು ರೇಗಿಸೋದು ಯಾಕೆ ಅಂತಂದರೆ ಇವಳಿಗೆ ಪ್ರಜ್ಞೆ ಬರಲಿ ಅಂತ. ಇವಳು ತನ್ನ ಮದುವೆಯ ನಿರ್ಧಾರನ ತಾನೇ ತಗೊಳ್ಳುವಂಗಾಗಲಿ ಅಂತ ಇದು. ಆಮೇಲೆ ಆರ್ಗಾನ್ಗೂ ಅಷ್ಟೇ, ಮನೆ ಯಜಮಾನಿಗೆ ಭಾಳ ತೀಕ್ಷ್ಣವಾಗಿ ಅವಳು ಗೇಲಿ ಮಾಡ್ತಾಳೆ. ತಾರ್ತೂಫ್ನನ್ನು ಗೇಲಿ ಮಾಡ್ತಾಳೆ, ಆರ್ಗಾನ್ ಗೇಲಿ ಮಾಡ್ತಾಳೆ. ಎಲ್ರಿಗೂ ಏನೇನು ಮಾಡ್ಬೋದು. ಎಲ್ಲಿ ಮದುವೆ, ಈಗ ಅಪ್ಪ ಮಗಳನ್ನು ಕೊಟ್ಟು ತಾರ್ತೂಫಿಗೆ ಮದುವೆ ಮಾಡಿಬಿಡ್ತಾನೋ ಅಂದಾಗ ಇವಳು ಒಂದು ರೀತಿ ಪುರೋಹಿತಿಕೆ ವಹಿಸಿಬಿಡ್ತಾಳೆ. ಅಲ್ಲಿ ಪುರೋಹಿತಿಕೆ ವಹಿಸಿ ಏನೇನು ಮಾಡ್ಬೋದು ನೋಡಿ, ಇದೊಂಥರ ಪುರೋಹಿತಿಕೆ. ಈ ಮದುವೆಯನ್ನು ತಡೆಯೋದು ಹೇಗೆ, ಈ ತಾರ್ತೂಫನ ಜೊತೆಗಾಗುವ ಈ ಮದುವೆಯನ್ನು ತಡೆಯೋದು ಹೇಗೆ ಅನ್ನೋ ಒಂದು ಪ್ರಯತ್ನನ ಮಾಡ್ತಿರ್ತಾಳೆ. ಎಲ್ಲೋ ನಮಗೆ ಮ್ಯಾಲಿಂದ ಒಂದು ಪ್ರಜ್ಞೆ ಉದುರಬೇಕು, ವಿಚಾರ ಉದುರಬೇಕು ಅಂತಿರುತ್ತೆ ನಮ್ಮ ಇದರಲ್ಲಿ ಯಾವಾಗಲೂ. ಅದು ಕೆಳಗಡೆಯಿಂದ ಬರ್ತಾ ಇದ್ದರೆ ಪ್ರಜ್ಞೆ ತುಂಬ ಗ್ರಾಸ್ ರೂಟ್ ಲೆವೆಲ್ಲಿಂದ ಬರ್ತಾ ಇದ್ದರೆ ಆ ಪ್ರಜ್ಞೆಯನ್ನು ನಾವು ಯಾಕೆ ಸ್ವೀಕಾರ ಮಾಡಬಾರ್ದು ಅನ್ನೋ ಪ್ರಶ್ನೆಗಳು ಸಹ ಈ ನಾಟಕದಲ್ಲಿದ್ದಾವೆ. ನಾವು ಆರ್ಗಾನ್ ಪಾತ್ರವನ್ನು ರೂಪಿಸೋಷ್ಟೊತ್ತಿಗೆ ಅದನ್ನು ಮೋಹನ್ ಮಾಡಿರೋದ್ರಿಂದ, ಮೋಹನ್ ಸೌತ್ ಕೆನರಾದಿಂದ ಬಂದವನು. ಮತ್ತು ಮೋಹನ್ಗೆ ತಾನಾಗೇ ಅದು ಏನು ಅಲ್ಲಿರುವ ಬೂತ್ಕೋಲ, ನಾಗಮಂಡಲ ಈ ಥರದ್ದು ಎಲ್ಲ ಹಿನ್ನೆಲೆ ಇದೆ. ಆದ್ದರಿಂದ ಈ ಒಂದು ರೀತಿಯಲ್ಲಿ ಈ ಮೈಮೇಲೆ ಒಂದು ಆವಾಹನೆ ಮಾಡಿಕೊಳ್ಳೋದು ಸಹ ಅದು ಸಹಜವಾಗಿ ಆ ನಟನಿಗೆ ತಾನಾಗೇ ಇದೆ. ತನ್ನ ಪ್ರದೇಶವೇ, ತನ್ನ ಸಾಂಸ್ಕೃತಿಕ ಒಂದು ನೆಲವೇನೆ ಆ ರೀತಿಯ ಒಂದು ಇದನ್ನು ಕೊಟ್ಬಿಟ್ಟಿದೆ. ಈಗ ಅದನ್ನು ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೀಗೇ ಕೆಲಸ ಮಾಡ್ತಾ ಇದು ಯಾಕೋ ಸಾಕಾಗ್ತಾ ಇಲ್ಲ ಆರ್ಗಾನ್ನ ಒಂದು ಪಾತ್ರಕ್ಕೆ ಅವನ ಆ ಉರುಬು, ಅವನ ಆ ಒಂದು ಏನಂತೀವಿ ನಾವು ಅದಕ್ಕೆ, ಅವನ ಆ ಭಕ್ತಿಯನ್ನು ತೋರಿಸೋದಕ್ಕೆ ಸಾಕಾಗ್ತಾ ಇಲ್ಲ. ಆ ತಾರ್ತೂಫ್ ಬಗ್ಗೆ ಅವನಿಗೆ ಇಟ್ಕೊಂಡಿರ್ತಕ್ಕಂಥ ಅಭಿಮಾನ ತೋರಿಸೋದಕ್ಕೆ ಇನ್ನೂ ಏನೋ ಬೇಕು ಅಂತ ಹುಡುಕ್ತಾ ಇದ್ದಾಗ ನನ್ನ ಮತ್ತು ಆ ನಟನ ನಡುವೆ ನಡೆದ ಒಂದು ಸಂವಾದದ ಫಲವಾಗಿ ಆ ಕೂಗು ಹುಟ್ಟಿತು.
ಆ ಕೂಗು ಆ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಾಯಿತು. ಆದ್ದರಿಂದ ಅದು ಸ್ವಲ್ಪ ಅತಿ ಅಂತ ಅನ್ನಿಸ್ತಾ ಇದ್ರೂ ನನಗೆ ಭಾಳ ಆ ಥರದ್ದು ಬೇಕಾಗಿತ್ತು. ಆರ್ಗನ್ ಮೂಲಕ ನಾವು ಕಟ್ಟಬೇಕಾಗಿದೆ ಅಂತ ಅನಿಸುತ್ತೆ. ನನಗೆ ಕೃತಿ ಬಗ್ಗೆ ಭಾಳ ಒಂದು ಗೌರವ ಇರುತ್ತೆ. ನನಗೆ ಕೃತಿ ಭಾಳ ಇಂಪಾರ್ಟೆಂಟು. ಆ ಕೃತಿ ತನ್ನ ಮೈಯನ್ನು ತಾನೇ ಪಡ್ಕೊಳ್ಳೋದಾದರೆ ಅದಕ್ಕೆ ನಾನು ಮತ್ತು ನನ್ನ ಜೊತೆ ಕೆಲಸ ಮಾಡುವ ಎಲ್ಲರೂ ಸಹ ಆತ್ಯಂತಿಕವಾಗಿ ಸಿದ್ಧರಿರ್ತೀವಿ. ಆ ರೀತಿಯ ಒಂದು ವಿನಯದ ಒಳಗಡೆಗೇ ಕೆಲಸ ಮಾಡಬೇಕು ಅಂತ. ನಿತ್ಯವಾದ ಜೀವನದಲ್ಲಿ ನಾವು ಭಾಳ ಆರಾಮಾಗೂ ಇರ್ತೀವಿ. ಕೆಲವು ಸಾರಿ ನಾವು ಯಾವುದನ್ನು ಸ್ಟೈಲೈಸೇಷನ್ ಅಂತ ಕರಿತೀವಿ, ಸ್ವಲ್ಪ ಸಹಜತೆಗಿಂತ ಮೀರಿದ್ದು ಒಂದು ಲಂಘನ, ಒಂದು ಮಾತಿನ ಲಂಘನ, ವಿಚಾರದ ಲಂಘನ, ನಮ್ಮ ಬಾಡಿಯ ಲಂಘನ ಆಗ್ತಾ ಇರುತ್ತೆ. ಅದು ಯಾವ್ಯಾವುದೋ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಎಲ್ಲೆಲ್ಲಿಗೋ ಜಿಗಿತಾ ಇರ್ತೀವಿ ನಾವು, ಮತ್ತೆ ಪುನಃ ಬರ್ತಾ ಇರ್ತೀವಿ. ಇದು ನನಗೆ ನನ್ನ ಸಾಧ್ಯತೆ ಅಂತ ತಿಳಿತೀನಿ. ಯಾವುದು ಕವಿ ಹೇಳ್ತಾ ಇದ್ದಾನೆ, ಯಾವ ರೀತಿ ಹೇಳ್ತಾ ಇದ್ದಾನೆ, ಅವನು ಹೇಳಿದ್ದಕ್ಕೆ ನಾನು ಬದ್ಧನಾಗಿ ಅವನು ಎಷ್ಟು ನನಗೆ ಜಿಗಿಯೋದಕ್ಕೆ ಅವಕಾಶ ಕೊಡ್ತಾ ಇದ್ದಾನೆ, ಅದನ್ನು ಅನುಸರಿಸಿಯೇ ನಾನು ಅದನ್ನು ಏನು ಮಾಡ್ಬೋದು ಅಂತ. ಈಗ ನೀವು ಏನು ಹೇಳಿದಿರಿ, ಆ ವಾಸ್ತವದ ರೀತಿಯಲ್ಲಿ ಮಾಡ್ತಾನೆ ವಾಸ್ತವೇತರಕ್ಕೆ ಹೋಗೋದು. ಇದು ನಮ್ಮ ಬದುಕಿನಲ್ಲೇ ನಮ್ಮ ಪ್ರತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇರೋದು. ನಮಗೆ ಮಲಗಿದರೆ ಒಂದು ವಿಚಿತ್ರವಾದ, ನಾವು ಭಾಳ ನಾರ್ಮಲ್ ಆಗಿರೋ ಮನುಷ್ಯರಿಗೂ ಒಂದು ವಿಚಿತ್ರವಾದ ಬೇರೆ ಪ್ರಪಂಚದ ಕನಸು ಬೀಳೋದಕ್ಕೆ ಸಾಧ್ಯ ಇದೆ. ಆ ಕನಸಲ್ಲಿ ಏನೇನೋ ಕಾಣೋದಕ್ಕೆ ಸಾಧ್ಯ ಇದೆ. ಅಥವಾ ನಮ್ಮ ಕಲ್ಪನೆ ಒಳಗಡೆಗೆ ನಾವು ಏನೇನೇನೋ ನಮ್ಮ ಕೈಯಲ್ಲಿ ಆಗದೇ ಇರೋದನ್ನೆಲ್ಲ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಪಠ್ಯದ ಸನ್ನಿವೇಶ, ಪಾತ್ರಗಳು ಇವು ಏನನ್ನು ಎಷ್ಟನ್ನು ನನ್ನಿಂದ ಕೇಳ್ತಾ ಇದ್ದಾವೆ ಅನ್ನೋದಕ್ಕೆ ಪೂರಕವಾಗಿ ನಾನು ನಡಿಬೇಕು ಅಂತ ಅನಿಸುತ್ತೆ. ಅಂದರೆ ಇದಮ್ಮಿತ್ತಮ್ ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಬಗ್ಗೆ ನನಗೆ ಯಾವುದೇ ರೀತಿಯ ಪೂರ್ವಾಗ್ರಹ ಮೊದಲಿಗೆ ಇರೋದಿಲ್ಲ. ಹೀಗೆ ಮಾಡಬೇಕು ಹೀಗೇ ಮಾಡಬೇಕು ಅನ್ನೋ ಪೂರ್ವ ತಯಾರಿನೂ ಇರಲ್ಲ. ಇದೆಲ್ಲ ಈ ಸಮಾಜ, ಈ ರಾಜಕೀಯ ಇವೆಲ್ಲವೂ ಸಹ ನಾವು ನಿತ್ಯ ಅನುಭವಿಸೋದ್ರಿಂದ ಅವೆಲ್ಲ ನಮ್ಮ ಒಳಗಡೆಗೆ ಇದ್ದೇ ಇರ್ತವೆ. ಆದರೆ ಕಟ್ತಾ ಅದು ಎಲ್ಲೆಲ್ಲಿ ಯಾವ್ಯಾವ ರೂಪದಲ್ಲಿ ನಾವು ತರ್ಬೋದು, ಯಾವ ಆಕಾರನ ಅದಕ್ಕೆ ಕೊಡ್ಬೋದು, ನಾವು ಇಷ್ಟು ಜನ ಸೇರಿ ಕೆಲಸ ಮಾಡೋಷ್ಟೊತ್ತಿಗೆ ಅದನ್ನು ಮುಂದಕ್ಕೆ ತರ್ಬೋದು, ಒಂದು ಮಾತನ್ನು ಮುಂದಕ್ಕೆ ತರ್ಬೋದು, ಒಂದು ಗೆಸ್ಚರ್ ಮೂಲಕ ಹೇಗೆ ನಾವು ಹೇಳ್ಬೋದು, ಒಂದು ಯಾವುದೋ ಒಂದು ಪ್ರಾಪರ್ಟಿಯ ಮೂಲಕ ಏನನ್ನು ಹೇಳ್ಬೋದು. ಈ ರೀತಿ ಎಲ್ಲರೂ ಸೇರಿ ಮಾಡ್ತಾ ಇರ್ತೀವಿ. ಆದ್ದರಿಂದ ನಾನು ಹೇಳ್ತಾ ಇರೋದೇನೆಂದರೆ, ಮೋಲಿಯರ್ಗೆ ಬರೆದಿರೋದಕ್ಕೆ ಬದ್ಧರಾಗಿ ನಾವು ಈ ನಾಟಕವನ್ನು ಕಟ್ಟಿರೋದು. ಮೋಲಿಯರು 3ನೇ ಅಂಕದಲ್ಲಿ ತಾರ್ತೂಫನ್ನು ತರೋದು. ಅದುವರೆಗೂ ಅವನು ಎಲ್ಲೂ ಸಹ ತಾರ್ತೂಫ್ ಎಂಟ್ರಿ ತಗೊಳ್ಳಲ್ಲ. ಕಾಯಿಸಿ ಈ ಸಿನಿಮಾದಲ್ಲಿ ಮಾಡ್ತಾರಲ್ಲ, ಹೀರೋ ಬರೋದಕ್ಕೆ ಮೊದಲು ಬೂಟ್ ತೋರಿಸೋದು, ಆಮೇಲೆ ಲೇಸ್ ತೋರಿಸೋದು, ಈ ಥರದ್ದೆಲ್ಲ ಮಾಡ್ತಾರಲ್ಲ, ಇದೇ ತಂತ್ರವನ್ನು ಮೋಲಿಯರು ತುಂಬ ಘನವಾಗಿ ಮಾಡಿದ್ದಾನೆ ಅಂತ ಅನಿಸುತ್ತೆ ನನಗೆ. ತುಂಬ ಘನವಾಗಿ ಮಾಡ್ತಾ ಅವನ ಬಗ್ಗೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಎತ್ತಿ ಕೊನೆಗೆ ಅವನು ತಾರ್ತೂಫ್ ಎಂಟ್ರಿಯನ್ನು ತರ್ತಾನೆ. ನಾನು ಯಥಾವತ್ತು ಹಾಗೆಯೇ ಬಳಸಿದ್ದೆ. ಘನ ಮಾನ ಸ್ತುತಿ
ಒಂದು ರೀತಿಯಲ್ಲಿ ಖಾಲಿಯಾಗಿತ್ತು ನಾವು ಪ್ರೊಡಕ್ಷನ್ ಶುರು ಮಾಡಿದಾಗ. ಜಗದೀಶ್ ಅವ್ರಿಗೂ ಅಷ್ಟೇ ನಾನು ಏನು ಹೇಳಿದ್ದೆ ಅಂತಂದರೆ, ಯಾವುದೂ ನಾವು ಸಿದ್ಧ ಮಾಡ್ಕೊಳ್ಳೋದು ಬೇಡ. ಪಠ್ಯನ ಓದ್ತಾ ನಮ್ಮ ಕಲಾವಿದರ ಜೊತೆಗೆ ಅದನ್ನು ಹಂಚ್ಕೊಳ್ತಾ ನಮಗೆ ಯಾವ ರೀತಿಯ ಅದಕ್ಕೆ ಬೇಕಾದ ಪೂರಕವಾದ ಕೆಲಸ ಮಾಡ್ತಾ ನಮಗೆ ಏನಾದರೂ ಕಂಡ್ರೆ, ಕೇಳಿಸಿದರೆ, ಅನಿಸಿದರೆ, ಅದು ಆ ಮಾತು ಬಂದಾಗ ಏನೋ ನಮಗೆ ಹೊಳೆಯುತ್ತೆ, ಒಂದು ಮ್ಯೂಸಿಕ್ಕು ಹಿಂಗೆ ಬೇಕು ಅಂತ ಅನಿಸುತ್ತೆ, ಅದನ್ನು ನಾವು ಅಲ್ಲಿಗೆ ತರೋ ಒಂದು ಪ್ರಯತ್ನನ ಮಾಡೋಣ ಅಂತ. ಅದಕ್ಕೆ ಈ ನಾಟಕಕ್ಕೆ ಪೂರಕವಾಗಿ, ಪಠ್ಯಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದಾಗ ಇದು ಎಲ್ಲ ಕಲಾವಿದರನ್ನು ಕರ್ಕೊಂಡು ಸಾಗರದ ಕ್ಯಾಥೋಲಿಕ್ಕು ಮತ್ತು ಪ್ರಾಟೆಸ್ಟೆಂಟ್ ಚರ್ಚ್ಗಳಿಗೆ ಹೋಗಿದ್ವಿ. ಆವಾಗ ಅವರ ಸಂಪ್ರದಾಯ, ಅವರ ಚರ್ಚಿನ ಗಂಟೆಯ ನಾದಗಳು ಮತ್ತು ಅವರ ಪ್ರಾರ್ಥನೆಗಳು, ಅವರ ಮಾತುಗಳು ಭಾಳ ಭಿನ್ನವಾಗಿದ್ದವು. ಒಬ್ರಿಗಿಂತ ಒಬ್ಬರು ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ನಮಗೆ ಕಾಣಿಸ್ತು. ಅದು ಎಲ್ಲವೂ ಸಹ ಇದರಲ್ಲಿ ಬೆರಿಬೇಕು ಅಂತ. ಅದೆಲ್ಲವೂ ಸೇರಿ ಆಮೇಲೆ ಈ ಆರ್ಗಾನ್ಗೆ ಜಾಗಟೆನೂ ಬಳಸಿದ್ದೀವಿ, ಅವನ ತಲೆ ಹೊಡ್ಕೊಳ್ಳೋದಕ್ಕೆ. ಈ ಜಾಗಟೆನೂ ಅಲ್ಲಿ ಬಂದಿದೆ. ಹಂಗಾಗಿ ಎಲ್ಲವೂ ಇರಬೇಕು ಅಲ್ಲಿ, ಎಲ್ಲ ಥರದ್ದಕ್ಕೂ ಅದು ಕನೆಕ್ಟ್ ಆಗಬೇಕು. ನಮ್ಮ ರೀತಿಯ ನೃತ್ಯಗಳನ್ನ ಹಾಕ್ಬೋದು, ಆದರೆ ಅಲ್ಲಿ ಸ್ವಲ್ಪ ಆ ಒಂದು ಏನು ಕಾಸ್ಟ್ಯೂಮ್ಸ್ ಇದೆ, ಆ ಕಾಸ್ಟ್ಯೂಮ್ಸು ಒಳಗಡೆಗೇ ಒಂದು ಇದು ಬೇಕಾಗುತ್ತೆ ಅಂತ. ಒಟ್ಟು ಆ ಪಾತ್ರಗಳು, ಆ ಪ್ರಪಂಚ ಬೇಡ್ತಾ ಇದೆ. ಅದು ಕೆಲವು ಸಾರಿ ರೂಪ ಆಕಾರನ ಬೇಡುತ್ತಲ್ಲ, ಈ ರೀತಿ ಇರಬೇಕು ಅಂತ. ಹಾಗಾಗಿ ಕೊನೆಗೆ ಹೇಗಿದ್ದರೂ ಸುಖಾಂತಿವೆ, ಅದು ನಾಟಕ ಸುಖಾಂತಿವಾಗೇ ಮುಗಿಯುತ್ತೆ. ನೀನು ಹಾಕಪ್ಪ. ಈಗ ಭಾಳ ದೊಡ್ಡ ಬದಲಾವಣೆಗಳು ಆಗ್ತಾ ಇರೋದಂತೂ ನಿಜ. ಎಸ್ಪೆಷಲಿ ಗ್ಲೋಬಲೈಸೇಷನ್ ನಂತರ ಈ ಹೊಸ ಮಾಧ್ಯಮಗಳು ಬಂದ ಮೇಲೆ, ಟಿ ವಿ ಅಂಥ ಮಾಧ್ಯಮಗಳು ಬಂದ ಮೇಲೆ, ಆಮೇಲೆ ಹಣ ಅನ್ನೋದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಲೈಫನ್ನು ಪ್ರವೇಶ ಮಾಡಿದ ಮೇಲೆ, ಈಗ ನೀವು ಸಾಹಿತ್ಯಕ್ಕೆ ಬಂದರೆ ರೈಟರ್ಸು ಸೆಲೆಬ್ರಿಟೀಸ್ ಆಗಿ ಚೇಂಜ್ ಆಗ್ತಾ ಹೋಗ್ತಾರೆ. ರೈಟರ್ಸು ಸೆಲೆಬ್ರಿಟೀಸ್ ಆಗಿ ಚೇಂಜ್ ಆದ ಕೂಡಲೇ ಏನಾಗುತ್ತೆ ಅಂದರೆ, ನೀವು ಅವರು ಬರೆದಿದ್ದಕ್ಕಿಂತ ಆ ರೈಟರ್ ಹೆಚ್ಚು ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ಅವರು ಬರವಣಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು ಅವ್ರನ್ನ ಭೇಟಿ ಮಾಡಿದೆ, ಅವರು ಯಾವುದೋ ಒಂದು ಸಭೆಯಲ್ಲಿ ಅವ್ರನ್ನ ನೋಡಿದೆ ಅನ್ನೋದು ಇಂಪಾರ್ಟೆಂಟ್, ಅವ್ರ ಪುಸ್ತಕ ಓದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ ನಾವೆಲ್ಲ ಸಣ್ಣ ಕಿರಾವತಿಗೆ ಈ ಥರದ ಸೆಲೆಬ್ರಿಟಿ ಕಲ್ಚರ್ ಇರಲಿಲ್ಲ. ನಾವು ಶಿವರಾಮ್ ಕಾರಂತರನ್ನು ನಾವು ಎನ್ಕೌಂಟ್ರ್ ಮಾಡಿದ್ದು ಅವ್ರ ಪುಸ್ತಕಗಳ ಮೇಲೆ ಮುಖಾಂತರವೇ ಹೊರತು ಅವ್ರ ಮುಖ ನೋಡಿದ್ದು ಎಷ್ಟೋ ವರ್ಷದ ನಂತರ. ಅವ್ರು ನೋಡೇ ಇರಲಿಲ್ಲ. ಎಷ್ಟೋ ಜನ ಲೇಖಕರನ್ನು ನಾವು ಅವ್ರ ಫೋಟೋ ಕೂಡ ಅವಾಗ ಹಾಕ್ತಿರ್ಲಿಲ್ಲ, ಯಾವ ಪುಸ್ತಕದಲ್ಲೂ ಫೋಟೋ ಕೂಡ ಬರ್ತಿರಲಿಲ್ಲ. ನಮ್ಗೆ ಅವರು ಹೆಂಗಿದ್ದಾರೆ ಅಂತ ಕೂಡ ಗೊತ್ತಿರಲಿಲ್ಲ, ನಾವು ಅವರ ವರ್ಕ್ ಮೂಲಕನೇ ನೋಡ್ತಿದ್ವು. ಈಗ ಎಕ್ಸಾಕ್ಟ್ಲಿ ಆಪೋಸಿಟ್ ಆದ ಒಂದು ಸಿಚುವೇಶನ್ ಇದೆ. ಒಬ್ಬ ಲೇಖಕ ಒಂದು ಚೂರು ಪ್ರಸಿದ್ಧ ಆಗ್ತಿದ್ದಂಗೆ ಅವರು ಒಂಥರ ನಿಧಾನವಾಗಿ ಸೆಲೆಬ್ರಿಟಿ ಸ್ಟೇಟಸ್ಸಿಗೆ ಅವ್ರನ್ನ ನಿಧಾನ ಎತ್ತಕ್ಕೆ ಶುರು ಮಾಡ್ತಾರೆ. ಆದರೆ ಸೆಲೆಬ್ರಿಟಿ ಸ್ಟೇಟಸ್ಸಿಗೆ ಒಬ್ಬ ರೈಟರ್ನ ಎತ್ತಿದ್ದಂಗೆ ಏನಾಗುತ್ತೆ ಅಂತಂದರೆ, ಅವರ ವರ್ಕ್ ಬಗ್ಗೆ ಇರುವ ಗಮನ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಇಂಡಿವಿಜುವಲ್ ಬಗ್ಗೆ ಗಮನ ಜಾಸ್ತಿ ಆಗ್ತಾ ಹೋಗುತ್ತೆ, ಆಥರ್ ಬಗ್ಗೆ ಗಮನ ಜಾಸ್ತಿ ಆಗ್ತಾ ಹೋಗುತ್ತೆ, ವರ್ಕ್ ಬಗ್ಗೆ ಗಮನ ಕಡಿಮೆ ಆಗ್ತದೆ. ಈ ಥರದ ಅನೇಕ ಬದಲಾವಣೆಗಳು ಇವತ್ತು ಕನ್ನಡದಲ್ಲಿ, ಭಾರತದಲ್ಲಿ, ಹೊರದೇಶಗಳಲ್ಲಿ ನಡೀತಾ ಇದ್ದಾವೆ. ಆದರೆ ಈ ಭಾರತದಂಥ ದೇಶಗಳಲ್ಲಿ ನೀವು ಇವನ್ ಗ್ಲೋಬಲೈಸೇಷನ್, ಇನ್ಕ್ಲೂಡಿಂಗ್ ಗ್ಲೋಬಲೈಸೇಷನ್ನು, ನೀವು ಭಾಳ ದೊಡ್ಡ ಬದಲಾವಣೆಗಳನ್ನು ಸುಲಭವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಇವತ್ತಿಗೂ ಒಂದು ರೀತಿಯ ಫೋಕ್ ಥಿಯೇಟ್ರು, ಒಂದು ರೀತಿಯ ಪಾಪ್ಯುಲರ್ ಪರ್ಫಾರ್ಮೆನ್ಸಸ್ಸು ನಡೀತಾನೆ ಇದೆ. ಈಗ ನೀವು ಹೆಗ್ಗೋಡಿನ ಸುತ್ತಮುತ್ತ ನೋಡಿದರೆ ಇಲ್ಲಿ ವರ್ಷಾದ್ಯಂತ ತಾಳಮದ್ದಲೆಗಳು ನಡೀತಾನೆ ಇರ್ತವೆ. ನೀವು ಎಂಥ ಗ್ಲೋಬಲೈಸೇಷನ್ ಬೇಕಾದ್ರೂ ಬರಲಿ,
ಇಲ್ಲಿ ಆ ಥರದ ಕೆಲವು ಚಟುವಟಿಕೆಗಳನ್ನು ನೀವು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾಟಕಕ್ಕೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ, ಇದು ಏನೂ ಖರ್ಚಿಲ್ಲದೆ ಮಾಡ್ಬೋದಾದ ಕೆಲಸ ಆದ್ದರಿಂದ ನೀವು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದ್ದುಬಿಟ್ರೆ ಯಾರು ಬೇಕಾದ್ರೂ ನಾಟಕನ ಮಾಡ್ಬೋದು. ಹಾಗಾಗಿ ನನಗೆ ಯಾವ ರೀತಿಯಲ್ಲೂ ನಾನು ನಿರಾಶಾವಾದಿ ಅಲ್ಲ. ನಾನು ಈ ಕನ್ನಡ ರಂಗಭೂಮಿ ಬಗ್ಗೆ ಮತ್ತು ಭಾರತೀಯ ರಂಗಭೂಮಿ ಬಗ್ಗೆ ನನಗೆ ಭಾಳ ಆಶಾವಾದ ಇದೆ. ಇಲ್ಲಿ ಭಾಳ ಇಂಟೆಲಿಜೆಂಟ್ ಜನ ಕೆಲಸ ಮಾಡ್ತಾಯಿದ್ದಾರೆ. ಥಿಯೇಟ್ರಿಗೆ ಈಚಿನ ಒಂದು 10-15 ವರ್ಷಗಳಲ್ಲಿ ಪ್ರವೇಶ ಮಾಡ್ತಾ ಇರುವ ಯುವಕರನ್ನು ನಾನು ಪ್ರತಿ ವರ್ಷ ನಮ್ಮ ರಂಗ ಶಿಕ್ಷಣ ಕೇಂದ್ರದಲ್ಲಿ ಆ ಥರದ 20 ಜನ ಸ್ಟೂಡೆಂಟ್ಸ್ನ ನೋಡ್ತೇನೆ. ಪ್ರತಿ ಸರಿನೂ ನನಗೆ ಎಷ್ಟು ಬುದ್ಧಿವಂತರೆಲ್ಲ ಬರ್ತಾಯಿದ್ದಾರೆ ಥಿಯೇಟ್ರಿಗೆ ಅಂತ ಅನಿಸೋಷ್ಟು ಆಶ್ಚರ್ಯ ಆಗ್ತಾಯಿದೆ. ವರ್ಷದಿಂದ ವರ್ಷಕ್ಕೆ ಪ್ರೇಕ್ಷಕರು ಬುದ್ಧಿವಂತರಾಗ್ತಾ ಇದ್ದಾರೆ, ನಟರು ಬುದ್ಧಿವಂತರಾಗ್ತಾ ಇದ್ದಾರೆ, ರಂಗಭೂಮಿಗೆ ಬರ್ತಾ ಇರೋರೆಲ್ಲ ಬುದ್ಧಿವಂತರಾಗ್ತಾಯಿದ್ದಾರೆ. ಹಾಗಾಗಿ ನಾವು ಯಾವ ರೀತಿಯ ನಿರಾಶಾವಾದಕ್ಕೂ ಹೋಗಬೇಕಾದ ಅಗತ್ಯ ಇಲ್ಲ. ಹಾಗಂತ ನೀವು ಸುಮ್ಮನೆ ಒಂದು ಭ್ರಮೆಯಲ್ಲಿ ನಮ್ಮ ಭಾಳ ಉಜ್ವಲವಾದ ಭವಿಷ್ಯ ಇದೆ ಅಂತೆಲ್ಲ ಆ ಥರದ ಮಾತುಗಳನ್ನು ನನಗೇನು ಆಡಬೇಕು ಅಂತ ಅನಿಸಲ್ಲ. ರಂಗಭೂಮಿಗೆ ಅದು ಯಾವತ್ತೂ ಒಂದು ಅಲ್ಪಸಂಖ್ಯಾತ ಮಾಧ್ಯಮ. ಅದಕ್ಕೆ ನಿಮಗೆ ಸಿನಿಮಾಗೆ ಸಿಕ್ಕ ರೀತಿಯ ದುಡ್ಡು ಯಾವತ್ತೂ ಸಿಕ್ಕಲ್ಲ, ಇವತ್ತು ಸಿಕ್ಕಲ್ಲ, 100 ವರ್ಷ ಬಿಟ್ಟು ಸಿಕ್ಕಲ್ಲ. ಆ ಥರದ ಜನಪ್ರಿಯತೆಯೂ ಇದಕ್ಕೆ ಯಾವತ್ತೂ ಸಿಕ್ಕಲ್ಲ. ಆ ರೀತಿಯ ಜನಪ್ರಿಯತೆ, ಆ ರೀತಿಯ ದುಡ್ಡು ಬೇಡ ಅಂತನೋ ಅಲ್ಪಸಂಖ್ಯಾತರು ಇಲ್ಲಿ ಯಾವತ್ತೂ ಇದ್ದೇ ಇರ್ತಾರೆ. ಹಾಗಾಗಿ ಇದು 3ಕ್ಕಿಂತ ಜಾಸ್ತಿ ಅಲ್ಲ, 2ಕ್ಕಿಂತ ಕಡಿಮೆ ಅಲ್ಲ ಅಂತಾರಲ್ಲ, ಆ ರೀತಿಯ ಒಂದು ಲೆವೆಲಲ್ಲಿ ರಂಗಭೂಮಿಗೆ ಉಜ್ವಲ ಅಲ್ಲದಿದ್ದರೂ ಭಾಳ ಒಂದು ರೀತಿಯ ಒಂದು ಲೈವ್ಲಿಯಾದ ಒಂದು ಭವಿಷ್ಯ ಖಂಡಿತವಾಗಿ ಎಲ್ಲ ಕಡೆಗೆ ಇದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನೊಂಥರ ಪೆಸಿಮಿಸ್ಟಿಕ್ಲಿ ಆಪ್ಟಿಮಿಸ್ಟಿಕ್ ಸ್ವಲ್ಪ ರಂಗಭೂಮಿ ಬಗ್ಗೆ. See, many people will say the golden era of Ninasam is over. Subanna is not there, Anantmurthy is not there. But no, I think in a deep and fundamental way, their greatest contribution was to create a newer generation which understood the spirit of what they did. We're not stars, but I think the beauty of this place is it will continue itself. Yes, it might need more money. Yes, it needs a time when philanthropists have to help it in the beginning. It will make new mistakes, but it will make interesting mistakes. That's what makes the future precious. It won't repeat the past. The past is precious, but we don't have to mimic it. And I think this is an important point. This is, if I had to do a place for UNESCO heritage in the real sense, not museums, but heritage is a place where culture is continually alive, not kept alive. Ninasam. No tribute is complete. Because in a way, Ninasam continues. That continuous act of retelling, of keeping plays alive which the rest of the world might have forgotten, of understanding the relation between livelihood and theatre, makes this a precious place. A salute to it. शांत भुवनेश्वर सुमनोहर सुवन सार पाहि शांत भुवनेश्वर सुमनोहर भुवन सार पापहार आनंद सार पापहार आनंद सार भय विदूर भव संहार भय विदूर भव संहार पाहि शांत भुवनेश्वर सुमनोहर भुवन सार गौरीनाथ शिव पावन नित्य ध्यान परिशोधन गौरीनाथ शिव पावन नित्य ध्यान परिशोधन देव देव अघनाशन देव देव अघनाशन शमधम विभु सौख्य सार शमधम विभु सौख्य सार शमधम विभु सौख्य सार